ಹೌದು ಹೌದು. ಅಲ್ಲ ಇದುಂಟು ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ ಇದರ 49ನೇ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಉತ್ಸವ ಇಂದು ಜರುಗಲಿದೆ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಸಂಜೀವ ನಾಯಕ್ ಕಲ್ಲೇಗ ಇವರು ಇದ್ದಾರೆ. ಅದೇ ರೀತಿ ಶ್ರೀ ವಸಂತ ಕಾರೆಕಾಡು ನಗರಸಭಾ ಸದಸ್ಯರು, ಜೀವಂದರ್ ಜೈನ್ ನಗರಸಭಾ ಸದಸ್ಯರು, ಹಾಗೂ ಅಜಿತ್ ಕುಮಾರ್ ಜೈನ್ ಕಲ್ಕುಡ ಕಲ್ಲೊಟ್ಟಿ ದೇವಸ್ಥಾನ ಕಲ್ಲೇಗ, ಹಾಗೂ ಮಾಧವ ಪಟ್ಲ ಮಾಜಿ ವ್ಯವಸ್ಥಾಪನಾ ಸದಸ್ಯರು ಇವರು ನಮ್ಮೊಂದಿಗಿದ್ದಾರೆ. ಇವರು ಈಗ ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಅಧ್ಯಕ್ಷರು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು.
ಇವತ್ತಿನ ಈ ಮೊಸರು ಕುಡಿಕೆ ಉತ್ಸವದ ಅಧ್ಯಕ್ಷತೆಯನ್ನು ಶ್ರೀ ವಸಂತ್ ಕಾರೆಕಾಡು ನಗರಸಭಾ ಸದಸ್ಯರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶಿವಾಜಿ ಯುವಕ ಮಂಡಲದ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ವೈಭವ್ ಕಲ್ಲೆಗ ಅವರು ಶಾಲು ಓದಿಸಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಸಂಜೀವ್ ನಾಯ್ಕ ಕಲ್ಲೇಗ ಇವರು ಇದ್ದಾರೆ. ಇವರಿಗೂ ಕೂಡ ಶಿವಾಜಿ ಯುವಕ ಮಂಡಲದ ಪರವಾಗಿ ಸ್ವಾಗತ. ಇವರಿಗೆ ಅಶ್ವಾನ್ ಅವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀ ಅಜಿತ್ ಕುಮಾರ್ ಇವರು ಇದ್ದಾರೆ. ಇವರಿಗೆ ನಮ್ಮ ಯುವಕ ಮಂಡಲದ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ರಾಜೇಶ್ ಇವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಮಾಧವ ಪಟ್ಲ ಅವರು ಇದ್ದಾರೆ. ಅವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಸ್ವಾಗತ ಬಯಸ್ತೇನೆ. ಅವರಿಗೆ ಸಿದ್ಧಾಂತ ಕಲ್ಲೇಗ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಂದು ಅತಿಥಿ ಇದ್ದಾರೆ, ನಮ್ಮವರಾದ ಜೀವಂದರ್ ಜೈನ್. ಇವರಿಗೆ ಕೂಡ ಯುವಕ ಮಂಡಲದ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ಗುರುದರ್ಶನ್ ಇವರು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳ್ತೇನೆ. ಅದೇ ರೀತಿ ಯುವಕ ಮಂಡಲದ ಅಧ್ಯಕ್ಷ ವಿನಯ್ ಇವರಿದ್ದಾರೆ. ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೂ ಬಂದಂಥ ಎಲ್ಲ ಸಭಿಕರಿಗೂ ಸ್ವಾಗತ ಬಯಸ್ತೇನೆ. ಇವರಿಗೆ ವಿನಯ್ ಅವರಿಗೆ ರಾಜೇಶ್ ಅವರು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳ್ತೇನೆ. ಈಗ ಉಂಟು ಆರತಿ. ಇವತ್ತು ಈಗ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ವಿವಿಧ ಆಟೋಟ ಸ್ಪರ್ಧೆ ಇದೆ. ಎಲ್ಲ ಸ್ಪರ್ಧೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೇನೆ. ಅದೇ ರೀತಿ ಈಗ 10 ಗಂಟೆಗೆ ಕಬಡ್ಡಿ ಪಂದ್ಯಾಟ 20 ವರ್ಷದ ಒಳಗಿನವರಿಗೆ ಇದೆ. ಅದೇ ರೀತಿ ಹಗ್ಗ ಜಗ್ಗಾಟ, ಅಟ್ಟಿ ಮಡಿಕೆ, ಇಂಥ ಹಲವಾರು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಈಗ ಉದ್ಘಾಟನೆ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಅತಿಥಿಗಳು.
ದೀಪ ಬೆಳಗಿಸಿ ಉದ್ಘಾಟಿಸಿದ ಎಲ್ಲ ಅತಿಥಿಯವರಿಗೂ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಸಂಜೀವ ನಾಯ್ಕ ಕಲ್ಲಗೆ ಅವರು ಎರಡು ಮಾತಾಡಬೇಕು ಅಂತ ಕೇಳ್ತೇನೆ. ನಮ್ಮ ಹಿರಿಯರಾದ ಕಾರ್ಜಾಲಗುತ್ತು ನಮ್ಮ ಕಲ್ಕುಡ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಅಜಿತ್ ಕುಮಾರ್ ಜೈನ್ರವರೇ, ಪುತ್ತೂರು ನಗರಸಭಾ ಮಾಜಿ ಅಧ್ಯಕ್ಷರಾದ ನಮ್ಮ ಕಲ್ಲೇಗದ ಯುವ ನಾಯಕ ಜೀವೇಂದರ್ ಜೈನ್ರವರೇ, ಈ ವಾರ್ಡಿನ ಜನಪ್ರತಿನಿಧಿ ವಸಂತ ಕಾರಕಾಡವರೇ, ನಮ್ಮ ಕಲ್ಕುಡ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮ ಕಲ್ಲೆಗದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥ ಮಾಧವ ಪಟ್ಲವರವರೇ, ನಮ್ಮ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರಾದ ವಿನಯರವರೇ ಮತ್ತು ಎಲ್ಲ ಶಿವಾಜಿ ಯುವಕ ಮಂಡಲದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂಥ ಪುಟಾಣಿ ಮಕ್ಕಳೇ, ನಾವು 48 ದಾಟಿ 49ನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಮೊಸರಡಿಕೆ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದು ಬಹಳ ಒಳ್ಳೆಯದು. ಯಾಕೆಂತ ಹೇಳಿದರೆ ಇದರಲ್ಲಿ ಎರಡು ಉದ್ದೇಶ ಉಂಟು. ಒಂದು ಧಾರ್ಮಿಕ ಆಚರಣೆ, ಮತ್ತೊಂದು ನಮ್ಮ ಹಿಂದೂ ಸಂಘಟನೆ. ಯಾಕೆಂತ ಹೇಳಿದರೆ ಹಿಂದೂ ಸಂಘಟನೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗ ಇದು ಮಾಡ್ತಾ ಇದ್ದೇವೆ. ಗಣೇಶೋತ್ಸವ ಆಗಲಿ, ಮೊಸರಡಿಕೆ, ನವರಾತ್ರಿ, ಇದೆಲ್ಲ ಹಿಂದೂ ಸಂಘಟನೆಗೆ ಪೂರಕವಾಗಿಯೇ ನಡೆಯುವಂಥ ಕಾರ್ಯಕ್ರಮಗಳು. ಇದರಲ್ಲಿ ಮುಖ್ಯವಾಗಿ ಧಾರ್ಮಿಕ ಆಚರಣೆ. ಆದರೆ ಆ ಧಾರ್ಮಿಕ ಆಚರಣೆ ಮುಖಾಂತರ ನಾವು ಒಗ್ಗಟ್ಟಾಗಲಿಕ್ಕೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ನಮ್ಮ ಶಿವಾಜಿ ಯುವಕ ಮಂಡಲದ ಯುವಕರು ಈಗ 2-3 ವರ್ಷದಿಂದ ಬಹಳ ಉತ್ಸವದಿಂದ ಪುತ್ತೂರು ನಗರದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೇವೆ ಅಂತ ತೋರಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಲ್ಲೆಗಕ್ಕೂ ಪುತ್ತೂರಿಗೂ ನಮ್ಮ ಹೆಮ್ಮೆಯ ವಿಷಯ. ಬರುವ ವರ್ಷ 50ನೇ ವರ್ಷ ಉಂಟು. ಇದು ಜಿಲ್ಲಾ ಮಟ್ಟಕ್ಕೆ ಮುಟ್ಟಬೇಕು. ಯಾಕೆಂದರೆ ಕಲ್ಲೆಗದಲ್ಲಿ ನಡೆಯುವಂಥ ಮೊಸರಡಿಕೆ ಜಿಲ್ಲೆಯಲ್ಲಿ ಪ್ರಚಾರ ಆಗಬೇಕು. ಎಲ್ಲ ನಮ್ಮ ಕಾರ್ಯಕರ್ತರು ಒಂದು ಕಾರ್ಯಕ್ರಮ ಆಗುವಾಗ ಎಲ್ಲ ನಮಗೆ ಮೊದಲೇ ನಾವು ತಯಾರಿ ಮಾಡಬೇಕು. ಯಾಕೆಂತ ಹೇಳಿದರೆ ಕೆಲ ವಿಷಯದಲ್ಲಿ ನಾವು ಹಿಂದೆ ಇದ್ದೇವೆ. ಯಾಕೆಂತ ಹೇಳಿದರೆ ಏನು ದೀಪ ಹೊತ್ತಿಸಬೇಕಾದ್ರೆ ಏನು ಬೇಕು, ಖಾಲಿ ದೀಪವನ್ನು ತಂದಿಟ್ಟ ಕೂಡಲೇ ಆಗೋದಿಲ್ಲ. ಯಾಕೆಂತೇಳಿ ಇದು ನಮ್ಮ ತಿಳುವಳಿಕೆ ಬೇಕು. ಇದರಲ್ಲಿ ಒಳ್ಳೆಯ ಅನುಭವ ಇರುವವರೆಲ್ಲ ಸೇರಿಸಿಕೊಳ್ಬೇಕು. ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದಕ್ಕೆ ಒಂದು ಶಿಸ್ತುಬದ್ಧವಾಗಿರಬೇಕು. ಆ ಕಮಿಟಿಯಲ್ಲಿ ಯಾರು ಇರಬೇಕು, ಯಾರಿಗೆ ಜವಾಬ್ದಾರಿ, ಇದೆಲ್ಲ ಈ ಜವಾಬ್ದಾರಿಯನ್ನು ಹಂಚಿಕೊಂಡು ಎಲ್ಲ ನಾವು ನಡೆದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನೀವು ನಡೀತಾ ಇದ್ದೀರಿ, ನಡೀದಿಲ್ಲ ಅಂತೇಳಿ ಅಲ್ಲ, ಇನ್ನೂ ನೀವು ಅನುಭವ ಆಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ಕಲ್ಕುಡ ಕಲ್ಲುಟಿ ಮಾಮಾಯಿಯ ಒಂದು ಕ್ಷೇತ್ರದಲ್ಲಿ ಇದರ ಅನುಗ್ರಹದಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಒಳ್ಳೆಯ ಯಶಸ್ವಿ ಆಗ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ದೇವರು ನಿಮಗೆಲ್ಲ ಶಕ್ತಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೆಯುವಂತೆ ದೇವರು ಅನುಗ್ರಹ ಮಾಡಲಿ. ನೀವೆಲ್ಲ ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿ ನಿಮಗೆಲ್ಲರಿಗೂ ಯಶಸ್ವಿ ಸಿಕ್ಕಲಿ ಅಂತೇಳಿ ನನ್ನೆರಡು ಮಾತು ಹಾರೈಸಿ ನನಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಲಿಕ್ಕುಂಟು. ನಿಮ್ಮ ಹತ್ರ ಒಪ್ಪಿಗೆ ತೆಗೆದುಕೊಂಡು ನಾನು ಹೊರಡಲಿಕ್ಕೆ ನೀವು ಅನುಮತಿ ಕೊಡಬೇಕಾಗಿ ವಿನಂತಿ.
ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಸಂಜೀವ ನಾಯ್ಕ ಕಲ್ಲೆಗ ಇವರಿಗೆ ಧನ್ಯವಾದಗಳು. ಈಗ ಧನ್ಯವಾದ ಕಾರ್ಯಕ್ರಮ ಇದಾದ ನಂತರ ಎಲ್ಲ ಆಟೋಟ ಸ್ಪರ್ಧೆಗೆ ಚಾಲನೆ ಸಿಗಲಿದೆ. ಇವತ್ತಿನ ಅಧ್ಯಕ್ಷತೆ ವಹಿಸಿದ ವಸಂತ ಕಾರೆಕ್ಕಾಡು ಮಾಜಿ ನಗರಸಭಾ ಸದಸ್ಯರು, ಇವರಿಗೆ ಶಿವಾಜಿ ಯುವಕ ಮಂಡಲದ ಪರವಾಗಿ ಧನ್ಯವಾದ. ಅದೇ ರೀತಿ ಉದ್ಘಾಟನೆ ಮಾಡಿದ ಸಂಜೀವ್ ನಾಯ್ಕ ಕಲ್ಲೆಗ ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಧನ್ಯವಾದ. ಅದೇ ರೀತಿ ಅತಿಥಿಗಳಾಗಿ ಬಂದ ಅಜಿತ್ ಕುಮಾರ್ ಜೈನ್ ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಧನ್ಯವಾದ. ಅದೇ ರೀತಿ ಮಾಧವ ಪಟ್ಲ ಇವರಿಗೂ ಯುವಕ ಮಂಡಲದ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಜೀವಂದರ್ ಜೈನ್ ಇವರು ಕೂಡ ನಮ್ಮೊಂದಿಗಿದ್ದಾರೆ, ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಬಂದಂಥ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಮೊದಲನೇದಾಗಿ ಬಾಲಕರಿಗೆ ಅಪ್ಪಂಗಾಯಿ ಸ್ಪರ್ಧೆ ನಡೀಲಿಕ್ಕಿದೆ. ದಯವಿಟ್ಟು ಬಾಲಕರು ಅಂಗಿ ತೆಗೆದು, ಅತುಲ್ ಸರ್ ಅವರಿದ್ದಾರೆ ದೇವಸ್ಥಾನದ ಒಳಗಡೆ, ಅಂಗಿ ತೆಗೆದು ಅಪ್ಪಂಗಾಯಿ ಸ್ಪರ್ಧೆಗೆ ಭಾಗವಹಿಸುವ ಬಾಲಕರು ಅಂಗಣದ ಒಳಗೆ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅತುಲ್, ಅಲ್ಲಿ ಒಳಗೆ ಅಂಗಣದಲ್ಲಿ ಜಾರ್ತದೆ, ಜಾಗ್ರತೆ ಅಲ್ಲಿ. ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 1,000 ಬಹುಮಾನವನ್ನು ಯುವಕ ಮಂಡಲದ ವತಿಯಿಂದ ನೀಡಲಾಗುವುದು. ದಯವಿಟ್ಟು ಮಕ್ಕಳು ಜಾಗೃತೆಯಲ್ಲಿ ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಒಳಗೆ ಅಂಗಣದಲ್ಲಿ ಜಾರ್ತದೆ, ದಯವಿಟ್ಟು ಗಡಿಬಿಡಿ ಮಾಡದೆ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಾಲಕಿಯರಿಗೆ ಭಾರತ್ ಮಾತಾ ಸಭಾಭವನದ ಒಳಗಡೆ ಪಿರಿಯಡ್ ಗೇಮ್ ನಡೀಲಿಕ್ಕಿದೆ. ದಯವಿಟ್ಟು ಅಲ್ಲಿ ರಾಜೇಶ್ ಅವರು ಇರ್ತಾರೆ. ಬಾಲಕಿಯರು ಹಾಲ್ನ ಒಳಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಆ ಪ್ರಕಾರ ಇವತ್ತು ರಾಜಾಂಗಣದಲ್ಲಿ 400 ಸ್ಥಾನದ ರಾಜಾಂಗಣದಲ್ಲಿ ದೈವಗಳ ಸನ್ನಿಧಿಯಲ್ಲಿ ನಾವು ನವರಾತ್ರಿ ಉತ್ಸವದ ಆಮಂತ್ರಣ ಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. ನಡೆಯುವಂಥ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಸಿಕೊಡಬೇಕು ಅಂತ ರಾಜದೇವ ಸತ್ಯದೇವತೆಯನ್ನು ಪ್ರಾರ್ಥನೆ ಮಾಡಿ ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡ್ತೀವಿ. ಎಲ್ಲ ಕೈಯಲ್ಲಿ ಈಚೆಯಿಂದ ಒಂದು ವಾಟ್ಸಪ್ ಮೊಬೈಲ್ ಹೀಗೇನಿದೆ ಸ್ವಲ್ಪ ಈಚೆ ಇನ್ನು ಸ್ವಲ್ಪ ಹಿಂದೆ ಬರಲಿ ಬರುವ ಇದು ಆಗಲಿಲ್ಲ ಕಾಗದ ಎಲ್ಲರೂ ಇಟ್ಕೊಳ್ಳಿ. ನವರಾತ್ರಿ ಬಗ್ಗೆ ಸಂಜೆ ನನ್ನ ಹತ್ರ ಒಂದು ಇದು ತಗೊಳ್ತೀರಾ? ಹೌದಾ? ಸಪರೇಟ್ ದಯವಿಟ್ಟು ಅಂಗಣದ ಒಳಗೆ ಅಪ್ಪಂಗಾಯಿ ಸ್ಪರ್ಧೆ ಜರಗಲಿಕ್ಕಿದೆ. ಭಾಗವಹಿಸುವ ಬಾಲಕರು ಆದಷ್ಟು ಬೇಗ ಭಾಗವಹಿಸಬೇಕು. ಅಪ್ಪಂಗಾಯಿ ಸ್ಪರ್ಧೆ ವಿಜೇತರಿಗೆ 1,000 ಬಹುಮಾನವನ್ನು ಘೋಷಿಸಲಾಗಿದೆ.
ಉಪಹಾರದ ವ್ಯವಸ್ಥೆ ರೆಡಿ ಇದೆ, ದಯವಿಟ್ಟು ಎಲ್ಲರೂ ಉಪಹಾರವನ್ನು ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಉಪಹಾರದ ವ್ಯವಸ್ಥೆ ರೆಡಿ ಇದೆ, ಎಲ್ಲರೂ ಉಪಹಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಬಾಲಕಿಯರಿಗೆ ಪಿರಮಿಡ್ ಗೇಮ್ ನಡೆಯಲಿಕ್ಕಿದೆ. ಪಾರ್ಟಿಸಿಪೇಟ್ ಮಾಡುವಂತಹ ಬಾಲಕಿಯರು ಭಾರತ್ ಮಾತಾ ಸಮುದಾಯ ಭವನದ ಒಳಗಡೆ ಬರಬೇಕಾಗಿ ವಿನಂತಿ. ಬಾಲಕರಿಗೆ ನಾಣ್ಯ ಹೆಕ್ಕುವ ಸ್ಪರ್ಧೆ ಈಗ ನಡೀಲಿಕ್ಕಿದೆ. ಪಾರ್ಟಿಸಿಪೇಟ್ ಮಾಡುವಂತಹ ಬಾಲಕರು ಭಾರತ್ ಮಾತಾ ಸಮುದಾಯ ಭವನದ ಹೊರಾಂಗಣಕ್ಕೆ ಬರಬೇಕಾಗಿ ವಿನಂತಿ. ಬಾಲಕಿಯರಿಗೆ ಪಿರಮಿಡ್ ಗೇಮ್ ನಡೀಲಿಕ್ಕಿದೆ. ಭಾಗವಹಿಸುವಂತಹ ಬಾಲಕಿಯರು ಭಾರತ್ ಮಾತಾ ಸಮುದಾಯ ಭವನದ ಒಳಗಡೆ ಬರಬೇಕಾಗಿ ವಿನಂತಿ. ಹಾಗೂ ಬಾಲಕರಿಗೆ ನಾಣ್ಯ ಹೆಕ್ಕುವುದು ಸ್ಪರ್ಧೆ ನಡೀಲಿಕ್ಕಿದೆ. ಭಾಗವಹಿಸುವಂತಹ ಬಾಲಕರು ಭಾರತ್ ಮಾತಾ ಸಮುದಾಯ ಭವನದ ಎದುರುಗಡೆ ಬರಬೇಕಾಗಿ ವಿನಂತಿ. Zimam bing bing boo, tum sustain se, start chimde chati se. Zimam bing bing boo, tum sustain se, tum tar hai dili kaun kase, 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 kaun kase. ए वेद की बत्तियां बुझा के बस ट्रिप लैंड को. sustain se, ए लूप में ट्यून बजा के थोड़ा हिट हो. ಬಾಲಕಿಯರಿಗೆ ಪಿರಮಿಡ್ ಗೇಮ್ ನಡೆಯಲಿಕ್ಕಿದೆ. ಭಾಗವಹಿಸುವಂತಹ ಬಾಲಕಿಯರು ಭಾರತ್ ಮಾತಾ ಸಮುದಾಯ ಭವನದ ಒಳಗಡೆ ಬರಬೇಕಾಗಿ ವಿನಂತಿ.
ಬಾಲಕಿಯರ ಪಿರಮಿಡ್ಗೆ ಬಂದು ಬಂದ ಬಾಲಕಿಯರು ತಕ್ಷಣ ಭಾರತ ಮಾತಾ ಸಮುದಾಯವನ್ನು ಹೊರಗೆಸಬೇಕು. ಪುರುಷರ ಕಬಡ್ಡಿ ಸ್ಪರ್ಧೆಗೆ ಆದಷ್ಟು ಬೇಗ ತಮ್ಮ ಇನ್ನೇನು ಕಬಡ್ಡಿ ಪಂದ್ಯಾಟ ನಡೆಯುತ್ತದೆ.
ಕಬಡ್ಡಿ ಪಂದ್ಯಾಟದ ಹೆಸರನ್ನು ಭಾರತ ತಮ್ಮ ಹೆಸರನ್ನು ನೋಂದಾಯಿಸಿ ಶುಲ್ಕವನ್ನು ಪಾವತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಕಬಡ್ಡಿ ಪಂದ್ಯಾಟದ ಹೆಸರನ್ನು ನೋಂದಾಯಿಸುವವರು ಸಭಾಂಗಣದ ಒಳಗಡೆ ಕಾಣ್ತಾ ದಯವಿಟ್ಟು ತಮ್ಮ ಶುಲ್ಕವನ್ನು ಪಾವತಿಸಿ ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ಭುವನ್ ಪೂಜಾರಿ ಬಹುಮಾನವನ್ನು ಗೆದ್ದಿದ್ದಾರೆ. ಅವರಿಗೆ ಏಳು ಮಂಡಲದ ವತಿಯಿಂದ 2,000 ಘೋಷಿಸಲಾಗಿದೆ. ಹಾಗೆ ಈಗ ಬಾಲಕರ ಸ್ಪರ್ಧೆ ನಡೆಯುತ್ತಿದೆ. ಬಾಲಕಿಯರ ಪಿರಮಿಡ್ ಸಭಾಂಗಣದ ಒಳಗಡೆ ನಡೀತಾ ಇದೆ. ಇನ್ನು ಬಾಲಕರ ಹೋರಾಟ ನಡೆಯಲಿಕ್ಕಿದೆ. ಬಾಲಕರು ತಯಾರಾಗಿ ಕೇಳಿಕೊಳ್ತಾ ಇದ್ದಾರೆ.
ಕಬಡ್ಡಿ ಪಂದ್ಯಾಟದ ಹೆಸರು ನೋಂದಾಯಿಸಲು ಬಾಕಿರುವವರು ದಯವಿಟ್ಟು ಆದಷ್ಟು ಬೇಗ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಭಾಗವಹಿಸಬಹುದು ಅಂತೇಳಿ ಹೇಳ್ತಾ ಇದ್ದೇವೆ. ಮೆಮೊರಿ ಗೇಮ್ಗೆ 10ನೇ ತರಗತಿಯ ಒಳಗಿನ ಮಕ್ಕಳು ಭಾಗವಹಿಸಬಹುದು. Thank you for watching my videos. Subscribe to my channel and press the bell icon. അന്ന കൈമക്കെട്ട് പീഞ്ഞെടുക്കും മിൽക്ക് സർബത്ത് പിന്നെ ബാക്കി വന്ന ചണ്ടി പോലെ ഇന്ന ബർക്കത്ത് ഓനെ മുന്നപ്പെട്ട ഉണ്ട കൊടുങ്ങും പാഞ്ഞ വേക്കത്ത് വെറുതെ തൊള്ളക്കിയ ചള്ള പുളിയോ നോക്കോ മേപ്പെട്ട് വല്ലാത്ത ജാതിയും വല്ലാത്ത ജാതിയും ഇതില്ലാത്ത ജാതിയാണ് കൊല്ലാത്ത ജാതി പോലെ കണ്ടാപ്പില്ലേ ഗലാപ്പില്ലായി പൊല്ലാപ്പില്ലായി ഒല്ലിക്കെട്ട് അല്ലാത്തില്ലേ പല്ലേമില്ലേ ചെല്ല പിന്നെ പുല്ലാത്തലായി കുക്കാപ്പില്ലായി പല പല വല്ലാത്ത ജാതി നമ്മൾ പൊല്ലാപ്പില്ലായി വല്ലാത്ത ജാതി നമ്മൾ പൊല്ലാപ്പില്ലായി വല്ലാത്ത ജാതി നമ്മൾ പൊല്ലാപ്പില്ലായി വല്ലാത്ത ജാതി വല്ലാത്ത ജാതി വല്ലാത്ത ജാതി വല്ലാത്ത ജാതി വല്ലാത്ത ജാതി ಉಪಹಾರ ಸೇವಿಸಲು ಬಾಕಿ ಇರುವವರು ದಯವಿಟ್ಟು ಸಭಾಂಗಣದ ಒಳಗಡೆ ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
10ನೇ ತರಗತಿ ಮತ್ತು ಅದರ ಒಳಗಿನ ಮಕ್ಕಳು ಭಾಗವಹಿಸಬಹುದು. ಮೆಮೊರಿ ಗೇಮ್ ಸಭಾಂಗಣದ ಒಳಗಡೆ ನಡೀತಾ ಇದೆ, ದಯವಿಟ್ಟು ಬಾಲಕಿಯರು ಗಮನಿಸಬೇಕು. 10ನೇ ತರಗತಿಯ ಒಳಗಿನವರು ಭಾಗವಹಿಸಬಹುದು ಈ ಸ್ಪರ್ಧೆಯಲ್ಲಿ. ಉಪಹಾರ ವ್ಯವಸ್ಥೆಯ ಪ್ರಮುಖರಾದ ದೀಕ್ಷಿತ್ ರಕ್ತೇಶ್ವರಿ ಅವರು ಇಲ್ಲಿ ಬರಬೇಕು. ಉಪಹಾರದ ವ್ಯವಸ್ಥೆಯನ್ನು ಗಮನಿಸಬೇಕು. ದೀಕ್ಷಿತ್. DJ Sahil.
ಕೃಷ್ಣನ ಚಿತ್ರ ಬಿಡಿಸುವುದು ಸ್ಪರ್ಧೆ ನಡೀಲಿಕ್ಕಿದೆ. ಬಾಲಕರಿಗೂ ಹಾಗೂ ಬಾಲಕಿಯರಿಗೂ ಒಟ್ಟಿಗೆ ನಡೀಲಿಕ್ಕಿದೆ ಸಭಾಂಗಣದ ಒಳಗಡೆ. ಬಾಲಕರು ಹಾಗೂ ಬಾಲಕಿಯರು ಮೆಮೊರಿಗೆ ಮುಗ್ದ ಕೂಡಲೇ ಸಭಾಂಗಣದ ಒಳಗಡೆ ಸೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕಬಡ್ಡಿ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸುವವರು ಆದಷ್ಟು ಬೇಗ ತಮ್ಮ ಶುಲ್ಕವನ್ನು ಕೊಟ್ಟು ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಾಲಕರ ಹಾಗೂ ಬಾಲಕಿಯರ ಆಟೋಟ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ವಿಜಯ ಪಟ್ಲ, ವಿಕ್ರಮ್, ರಾಜೇಶ್, ಅತುಲ್ ಹಾಗೂ ದಯಾನಂದ, ಶೋಭಿತ್, ಕಿಶೋರ್, ತೃಪ್ತಿ,
ಭಾರ್ಗವಿ ಹಾಗೂ ಶ್ರುತಿ. ಮಕ್ಕಳು ಇವರೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಿಳೆಯರ ಆಟೋಟ ಸ್ಪರ್ಧೆ ಜರಗಲಿಕ್ಕಿದೆ. ಇದನ್ನು ಮಮತಾ, ಪಲ್ಲವಿ, ಚಿಂತನ್ ಹಾಗೂ ಧನುಷ್ ಅವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಪುರುಷರ ಆಟೋಟ ಸ್ಪರ್ಧೆಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ರಾಜೇಶ್, ಸಿದ್ಧಾಂತ್, ಮಹೇಶ್, ದೇವಿ ಪ್ರಕಾಶ್ ಇವರು ನಡೆಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಉಪಹಾರದ ವ್ಯವಸ್ಥೆ ಮಾಡದವರು ಬಂದು ದಯವಿಟ್ಟು ಹಾಲ್ನ ಒಳಗೆ ಬಂದು ಉಪಹಾರದ ವ್ಯವಸ್ಥೆಯನ್ನು ಸೇವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾಟ ಜರಗಲಿಕ್ಕಿದೆ. ದಯವಿಟ್ಟು ಹೆಸರನ್ನು ನೋಂದಾಯಿಸದವರು ಶುಲ್ಕದೊಂದಿಗೆ ಇಲ್ಲಿ ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟವು ಇನ್ನು ಕೆಲವೇ ಕ್ಷಣಗಳಲ್ಲಿ ಜರಗಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ರತನ್ ರೈ, ಮಾಜಿ ಅಧ್ಯಕ್ಷರು, ಕೆದಂಬಾಡಿ ಪಂಚಾಯತ್ ಹಾಗೂ ವಿನೋದ್ ರಾಜ್ ರೈ, ಉದ್ಯಮಿಗಳು ಈಶ್ವರಮಂಗಲ, ಶ್ರೀಕೃಷ್ಣ ವಿಟ್ಲ, ಯುವರಾಜ್ ಶೆಟ್ಟಿ ಕೆದಂಬಾಡಿ, ಜನನಿ ಕನ್ಸ್ಟ್ರಕ್ಷನ್ ಇವರು ನೆರವೇರಿಸಲಿದ್ದಾರೆ. ಹಾಗೆಯೇ ಬಾಲಕಿಯರಿಗೆ ಹಾಗೂ ಬಾಲಕರಿಗೆ ಶ್ರೀಕೃಷ್ಣನ ಚಿತ್ರ ಬಿಡಿಸುವುದು ಸ್ಪರ್ಧೆ ಸಭಾಭವನದ ಒಳಗಡೆ ನಡೆಯಲಿಕ್ಕಿದೆ. ದಯವಿಟ್ಟು ಬಾಲಕರು ಹಾಗೂ ಬಾಲಕಿಯರು ಸಭಾಂಗಣದ ಒಳಗಡೆ ಸೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕೃಷ್ಣನ ಚಿತ್ರ ಬಿಡಿಸುವ ಸ್ಪರ್ಧೆಗೆ ಭಾಗವಹಿಸುವವರು ದಯವಿಟ್ಟು ಡ್ರಾಯಿಂಗ್ ಶೀಟ್ ಮಾತ್ರ ನಾವು ಕೊಡ್ತೇವೆ, ಬಾಕಿದ್ದ ಸಾಮಗ್ರಿಗಳನ್ನು ನೀವೇ ತರಬೇಕು. ಕೃಷ್ಣನ ಚಿತ್ರ ಬಿಡಿಸುವವರು ದಯವಿಟ್ಟು ಗಮನಿಸಬೇಕು. ಡ್ರಾಯಿಂಗ್ ಶೀಟ್ ನಾವು ಕೊಡ್ತೇವೆ, ಬಾಕಿದ್ದ ಸಾಮಗ್ರಿಗಳು ತಾವೇ ತರಬೇಕು.
ಬಾಲಕರ 3 ಕಾಲಿನ ಓಟದಲ್ಲಿ ಭವಿಷ್ ಹಾಗೂ ಅವಿಶ್ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಭವಿಷ್ ಹಾಗೂ ಅನೀಶ್ ಎರಡನೇ ಬಹುಮಾನವನ್ನು ಶ್ರೇಯಸ್ ಹಾಗೂ ಶಮಿತ್ ಪಡ್ಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಹಾಗೆ ನಾಣ್ಯ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ರಂಜಿತ್ ಎನ್, ದ್ವಿತೀಯ ಬಹುಮಾನವನ್ನು ನವನೀತ್ PV ಅವರು ಗಳಿಸಿದ್ದಾರೆ. ಮೊದಲನೇದಾಗಿ ನಡೆದ ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ಭುವನ್ ಪೂಜಾರಿ ಬಹುಮಾನವನ್ನು ಗಳಿಸಿದ್ದಾರೆ. ಸಭಾಂಗಣದ ಒಳಗಡೆ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ಕೃಷ್ಣನ ಚಿತ್ರ ಬಿಡಿಸುವ ಸ್ಪರ್ಧೆ ನಡೆಯಲಿಕ್ಕಿದೆ. ಚಿತ್ರ ಬಿಡಿಸಲು ಡ್ರಾಯಿಂಗ್ ಶೀಟನ್ನು ನಾವು ಕೊಡ್ತೇವೆ. ಬಾಕಿದ್ದ ಸಾಮಗ್ರಿಗಳನ್ನು ತಾವೇ ತರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಾಲಕರಿಗೆ ಲಕ್ಕಿ ಗೇಮ್ ಸ್ಪರ್ಧೆ ನಡೆಯಲಿಕ್ಕಿದೆ. ಸಭಾಂಗಣದ ಎದುರು ಬರಬೇಕು ಬಾಲಕರು. ರಾಜೇಶ್ ಹಾಗೂ ದೇವಿ ಪ್ರಕಾಶ್ ಅವರು ಅಲ್ಲಿದ್ದಾರೆ, ಅವರಲ್ಲಿ ಹೆಸರನ್ನು ನೋಂದಾಯಿಸಬೇಕು. क्यों ना दिखा तेरे को की सिखा तेरे दिल की लिखा हुस्न तेरा तौबा 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 सुबह में दूंगी दे हुस्न तेरा तौबा 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 जीव चले दे हुस्न तेरा तौबा 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 नीम सिक्का दे हुस्न तेरा तौबा 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 नीरे इन्ने दे जीव दुनियाड़ मीरा कुन्नोड़ सुबह में दूंगी दे हमसे मिले गोरे मेरी गोरे जीव चले दे तेरे दारी नुल्ला नलगन्नु नीम सिक्का दे नाम मुर्के तमन्न नल्दोड़ नीरे इन्ने दे Na na na, I won't give up. Na na na, let me love you. Let me love you. Don't you give up. Na na na, I won't give up. Na na na, let me love you. Let me love you. ದಯವಿಟ್ಟು ಬಾಲಕರು ಹಾಗೂ ಬಾಲಕಿಯರು ಗಮನಿಸಬೇಕು. ಕೃಷ್ಣನ ಚಿತ್ರ ಬಿಡಿಸುವ ಸ್ಪರ್ಧೆ ಸಭಾಂಗಣದ ಒಳಗಡೆ ನಡೆಯಲಿಕ್ಕಿದೆ. ಸ್ಪರ್ಧೆಗೆ ಭಾಗವಹಿಸುವವರು ದಯವಿಟ್ಟು ಅದಕ್ಕೆ ಡ್ರಾಯಿಂಗ್ ಶೀಟನ್ನು ನಾವು ಕೊಡ್ತೇವೆ. ಬಾಕಿದ್ದ ಸಾಮಗ್ರಿಗಳನ್ನು ತಾವೇ ತರಬೇಕು. ಹಾಗೆ ಒಳಗಡೆ ಬಾಲಕರಿಗಾಗಿ ಲಕ್ಕಿ ಗೇಮ್ ನಡೀತಾ ಇದೆ. ಅದರಲ್ಲಿ ಭಾಗವಹಿಸುವವರು ಸಭಾಂಗಣದ ಹೊರಗಡೆ ಬರಬೇಕು. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಮಧ್ಯಾಹ್ನ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುದ್ದು ಕೃಷ್ಣನ ಸ್ಪರ್ಧೆಗೆ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸಂಜೀವ ಮಠಂದೂರು
ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಚನ್ನಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು, ಶ್ರೀ ಕೇಶವ ಅಮೈ, ಮಾಲಕರು SRK ಲ್ಯಾಡರ್ಸ್ ಪುತ್ತೂರು, ಶ್ರೀ ನಿತಿನ್ ಪಕ್ಕಳ, ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು, ಶ್ರೀ ವಿಜಯ್ ಪಾಲಾರ್ ಕನ್ಸ್ಟ್ರಕ್ಷನ್, ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಸ್ಮುರ. ಸಂಜೆ ಸಾಹಸ ಸ್ಪರ್ಧೆ, ಅಟ್ಟೆ ಮಡಿಕೆ ಒಡೆಯುವ ಸ್ಪರ್ಧೆ ನಡೆಯಲಿಕ್ಕಿದೆ. ಇದನ್ನು ಚಾಲನೆ ಕೊಡಲಿಕ್ಕಿದ್ದಾರೆ ಶ್ರೀ ಬಿ ಶಶಿಕಾಂತ್ ರಾವ್, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್, ನೆಹರು ನಗರ, ಕಲ್ಲೆಗ. ಸಂಜೆ 7 ಜನರ 550 ಕೆಜಿ ತೂಕದ ಇಂಟರ್ಲಾಕ್ ಅಂಗಣದಲ್ಲಿ ವಿಶೇಷವಾದಂತಹ ಹಗ್ಗಜಗ್ಗಾಟ ಪಂದ್ಯ ನಡೆಯಲಿಕ್ಕಿದೆ. ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀ ಸಂದೀಪ್ ರಟ್ಟೇಶ್ವರಿ, ಶ್ರೀ ನವೀನ್ ಶೆಟ್ಟಿ ವಿನಾಯಕ ಟ್ರೇಡರ್ಸ್, ಶ್ರೀ ಜನಾರ್ದನ ಗೌಡ KB ರಟ್ಟೇಶ್ವರಿ ಅವರು. ಸಂಜೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ಶ್ರೀ ಜೀವಂದರ್ ಜೈನ್, ಮಾಜಿ ನಗರಸಭಾ ಅಧ್ಯಕ್ಷರು ಪುತ್ತೂರು ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಬ್ರಿಜೇಶ್ ಚೌಟ, ಲೋಕಸಭಾ ಸದಸ್ಯರು ಮಂಗಳೂರು ಕ್ಷೇತ್ರ, ಶ್ರೀ ನಂದನ್ ಮಲ್ಯ, ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು BJP, ಶ್ರೀ ಉಜ್ವಲ್ ಪ್ರಭು, ಮ್ಯಾನೇಜಿಂಗ್ ಡೈರೆಕ್ಟರ್ UR ಪ್ರಾಪರ್ಟೀಸ್ ಪುತ್ತೂರು, ಶ್ರೀ ಗೋಪಾಲಕೃಷ್ಣ ಭಟ್, ದ್ವಾರಕಾ ಕನ್ಸ್ಟ್ರಕ್ಷನ್, ಶ್ರೀ ಗೌರವ ಶೆಟ್ಟಿ, ಉದ್ಯಮಿಗಳು ಬೆಂಗಳೂರು, ಶ್ರೀ ಸಹಜ್ ರೈ, ಸ್ಥಾಪಕ ಅಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು, ಶ್ರೀ ಕೃಷ್ಣ ಶೆಟ್ಟಿ, ನಿರ್ದೇಶಕರು ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು ರಿಜಿಸ್ಟರ್ಡ್. ದಯವಿಟ್ಟು ಕಬಡ್ಡಿ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸುವವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ತಮ್ಮ ಶುಲ್ಕವನ್ನು ಪಾವತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಶಿವಾಜಿ ಯುವಕ ಮಂಡಲ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ದೇಣಿಗೆಯನ್ನು ನೀಡುವವರು ದೇಣಿಗೆ ನೀಡಿ ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಲ್ನ ಒಳಗಡೆ ಕೌಂಟರ್ನ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಪಲ್ಲ ಜಾಣರೆ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ, നാടിൻ നന്മകനെ പൊന്മകനെ മുത്തായവന്, ഇന്നും സൂര്യനും ചന്ദ്രനും ഒന്നായവന്, കാലം കാത്ത് വച്ച രക്ഷകനെ സുഹാരകനെ, ಪಾಲಕರ ಲಕ್ಕಿ ಗೇಮ್ ಮುಗಿದ ಕೂಡಲೇ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ಮಹಿಳೆಯರು ಗಮನಿಸಬೇಕು. ಮಕ್ಕಳ ಲಕ್ಕಿ ಗೇಮ್ ಆಟ ಮುಗಿದ ಕೂಡಲೇ
ಮಹಿಳೆಯರಿಗೆ ಸಂಗೀತ ಕುರ್ಚಿ ಸ್ಪರ್ಧೆ ನಡೆಯಲಿಕ್ಕಿದೆ. ಬಾಲಕಿಯರ ಮೆಮೊರಿ ಗೇಮಲ್ಲಿ ಪ್ರಥಮ ಬಹುಮಾನ ಮಿಲಿಷ್ಕಾ, ದ್ವಿತೀಯ ಬಹುಮಾನ ಉದ್ವಿತ. ಇವರಿಗೆ ಧನ್ಯವಾದಗಳು. ಬಾಲಕರ ಲಕ್ಕಿ ಗೇಮ್ ಮುಗಿದ ಕೂಡಲೇ ಮಹಿಳೆಯರಿಗೆ ಸಂಗೀತ ಕುರ್ಚಿ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ಮಹಿಳೆಯರು ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಭಾಂಗಣದ ಒಳಗಡೆ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ಕೃಷ್ಣನ ಚಿತ್ರ ಬಿಡಿಸುವ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಭಾಗವಹಿಸುವವರು ತಮಗೆ ಬೇಕಾದಂತಹ ಡ್ರಾಯಿಂಗ್, ಪೆನ್ಸಿಲ್, ಕಲರ್ ತಾವೇ ತರಬೇಕು. ಡ್ರಾಯಿಂಗ್ ಶೀಟನ್ನು ನಾವು ಕೊಡ್ತೇವೆ. ಹಲೋ ಹಲೋ ಮಕ್ಕಳ ಕಾಲನ್ನು ಮೇಲೆ ಮಾಡಿ, ಒಂದು ಕಾಲನ್ನು ಮೇಲೆ ಮಾಡಿ, ಒಂದು ಕಾಲನ್ನು ಮೇಲೆ ಮಾಡಿ. ಇನ್ಯಾರು ಬಾಕಿ ಇದ್ದಾರಾ? ನಿಮ್ ಬೇಡ ಸಣ್ಣ ಮಕ್ಕಳು ಮಾತಾಡಲಿ. ಈ ಸಣ್ಣ ಮಕ್ಕಳು ಮಾತು ಸಾಕು. ದಯವಿಟ್ಟು
ಪುರುಷರ ಕಬಡ್ಡಿ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸುವವರು ಆದಷ್ಟು ಬೇಗ ಬಂದು ಇಲ್ಲಿ ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಚೇರ್ ತಗೊಂಡು ಬಾ. ತಾಗಿಸ್ಬೇಡಿ, ಬೆಲೂನ್ ಹೊಡೆದೋಗ್ತದೆ, ತಾಗಿಸ್ಬೇಡಿ ಆಯ್ತಾ. ಓಕೆ, ಈಗ ರೂಲ್ಸ್ ಹೇಳ್ತಾನೆ. ರೂಲ್ಸ್ ಕೇಳ್ಕೊಳ್ಳಿಲ್ಲ ಅಲ್ಲ ಮಕ್ಕಳು. ಇಲ್ಲಿ ಸುತ್ತ ಚೇರ್ ಇಟ್ಟಿದ್ದಾರಲ್ವಾ, ಚೇರ್ ಇಟ್ಟಿದ್ದಾರೆ. ಆ ಚೇರ್ನ ಒಳಗಡೆ ಇರಬೇಕು. ನಿಮ್ಮ ಬೆಲೂನನ್ನು ನೀವು ಸೇವ್ ಮಾಡ್ಕೊಳ್ಬೇಕು. ನಿಮ್ಮ ಬೆಲೂನು ಹೊಡೆಯೋದಾಗೆ ನೋಡ್ಕೊಳ್ಬೇಕು. ಬೇರೆಯವರ ಬೆಲೂನನ್ನು ಹೊಡಿಬೋದು. ಯಾರು ಲಾಸ್ಟ್ ಬೆಲೂನ್ ಉಳಿತದೆ ಅವರು ವಿನ್ನರ್. ಆದರೆ ಈ ಚೇರ್ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ. ಈ ಚೇರ್ ಬಿಟ್ಟು ಯಾರು ಹೊರಗೆ ಹೋಗ್ಲಿಕ್ಕಿಲ್ಲ. ಈ ಚೇರ್ನ ಒಳಗಡೆ ಇರಬೇಕು. ಮತ್ತು ನಾವು ಚೇರನ್ನು ಹತ್ರ ಮಾಡ್ತೇವೆ. ಬೆಲೂನ್ ಹೊಡೆದವರು, ಬೆಲೂನ್ ನಿಮ್ಮ ಕಾಲಲ್ಲಿ ಇದ್ದದ್ದು ಬೆಲೂನ್ ಹೊಡೆದೋಯ್ತು ಅಂತ ಹೇಳಿದರೆ ನೀವು ಹೊರಗೆ ಹೋಗ್ಬೋದು. ಎಲ್ಲರ ಕಾಲಿಗೆ ಕಟ್ಟೆ ಆಯ್ತಾ? ನಿಮ್ಮ ಕಾಲಲ್ಲಿ ಬೆಲೂನ್ ಉಂಟಾ ನೋಡಿ ಒಮ್ಮೆ ಎಲ್ಲ ಬೆಲೂನನ್ನು ನಿಮಗೆ ಕಟ್ಟಿದ ಕಾಲಿನ ದಾರವನ್ನು ಸ್ವಲ್ಪ ಕೆಳಗೆ ಮಾಡಿ. ದಾರವನ್ನು ಕೆಳಗೆ ಮಾಡಿ. ದಾರ ಕೆಳಗೆ ಮಾಡಿ. ಮೇಲೆ ಮಾಡಲಿಕ್ಕಿಲ್ಲ, ದಾರ ಕೆಳಗೆ ಹೋಗಬೇಕು. ಹೊಡೆದವರು ಹೊರಗೆ ಹೋಗಬೇಕು. ನಿಮ್ಮ ಕಾಲಲ್ಲಿ ಬೆಲೂನ್ ಇಲ್ಲ ಅಂತ ಹೇಳಿದರೆ ನೀವು ಹೊರಗೆ ಹೋಗಬೇಕು. ನಮ್ಮೊಂದಿಗೆ ಬಾಲಕೃಷ್ಣ ಇವರು ಆಗಮಿಸಿದ್ದಾರೆ. ಇವರನ್ನು ಶ್ರೀ ಶಿವಾಜಿ ಯುವಕ ಮಂಡಲ ಇದರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆದರಣೀಯರೇ, ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲಿಗಾಗಿದ್ದರ ಆಶ್ರಯದಲ್ಲಿ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಲ್ಲಿಗ ಮೊಸರು ಕುಡಿಕೆ ಉತ್ಸವ 2024 ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಆಟೋಟ ಸ್ಪರ್ಧೆಗಳ ಜೊತೆಯಾಗಿ ವಿಶೇಷ ಆಕರ್ಷಣೆಯಾಗಿ ಕಬಡ್ಡಿ ಪಂದ್ಯಾಟ, ಅಟ್ಟಿ ಮಡಕೆ ಒಡೆಯುವ ಸ್ಪರ್ಧೆ ಮತ್ತು ಹಗ್ಗ ಜಗ್ಗಾಟ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ರೆಡಿ? ಸಾಂಗ್ ಸ್ಟಾರ್ಟ್. ಪುರುಷರ ವಿಭಾಗದ 20 ವರ್ಷದ ಒಳಗಿನ ಯುವಕರ ಕಬಡ್ಡಿ ಪಂದ್ಯಾಟ. 20 ವರ್ಷದ ಒಳಗಿನ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳ ಗಮನಕ್ಕೆ 12 ಗಂಟೆಗೆ ಸರಿಯಾಗಿ ಪ್ರಥಮ ಪಂದ್ಯಾಟವನ್ನ ಆರಂಭ ಮಾಡುವವರಿದ್ದೇವೆ. ಹೆಸರು ನೋಂದಾವಣೆಗೆ ಬಾಕಿ ಇದ್ದ ತಂಡಗಳು ತಕ್ಷಣ ಹೆಸರನ್ನ ನೋಂದಾವಣೆ ಮಾಡಬೇಕು ಮತ್ತು ಪ್ರವೇಶ ಶುಲ್ಕವನ್ನ ಕೊಟ್ಟು ತಮ್ಮ ಹೆಸರನ್ನ ಖಚಿತಪಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು 5 ನಿಮಿಷಗಳಲ್ಲಿ ಲಾಟ್ಸ್ ಎತ್ತುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುವವರಿದ್ದೇವೆ. ಆ ನಿಟ್ಟಿನಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವ 20 ವರ್ಷದ ಒಳಗಿನ ಪುರುಷರಿಗೆ ಇದು ಅಂತಿಮ ಕರೆ. 5 ನಿಮಿಷಗಳಲ್ಲಿ ಲಾಟ್ಸ್ ಎತ್ತುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುತ್ತೇವೆ. ಯಾವುದಾದ್ರೂ ತಂಡ ನೋಂದಣಿ ಹಾಗೂ ಹೆಸರನ್ನ ಕೊಟ್ಟು ಪ್ರವೇಶ ಶುಲ್ಕವನ್ನ ಕೊಡದೇ ಇರುವ ತಂಡಗಳಿಗೆ ಮುಂದಿನ 5 ನಿಮಿಷ ಕಾಲಾವಕಾಶವನ್ನ ನೀಡಲಾಗುತ್ತೆ. ಸೊ ದಯವಿಟ್ಟು ಹೆಸರು ಕೊಟ್ಟವರು ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಚೇರ್ ಆಗೇ ಇರಲಿ. ಈಗ ಸಂಗೀತ ಕುರ್ಚಿ ಆಗ್ತದೆ. ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ. ಎಸ್ ಸರ್, ಥ್ಯಾಂಕ್ ಯು. ಈಗ ಸಂಗೀತ ಕುರ್ಚಿ ಮಹಿಳೆಯರಿಗೆ ಚೇರ್ ಸೆಟ್ ಮಾಡಲಿಕ್ಕೆ ಸ್ವಲ್ಪ ವಾಲಂಟಿಯರ್ಸ್ ಹೆಲ್ಪ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಎಂದು ವಿನಂತಿ ಮಾಡ್ತಿದ್ದೇನೆ. ಎಲ್ಲರೂ ಮಹಿಳೆಯರು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ನಿಮ್ಮನ್ನು. ಎಸ್, ಮಕ್ಕಳ ಬಾಲಕರ ವಿಭಾಗದ ಬಬಲ್ ಗೇಮ್ ಪ್ರಥಮ ಸ್ಥಾನ ಶ್ರೇಯಸ್, ದ್ವಿತೀಯ ಸ್ಥಾನ ವಿರಾಟ್. ಇಬ್ಬರು ಬಾಲಕರಿಗೂ ಕೂಡ ಶಿವಾಜಿ ಯುವಕ ಮಂಡಲದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಎಲ್ಲರೂ ಮಹಿಳೆ ಸಮರ್ಪಿಸುತ್ತಿದ್ದೇವೆ. ಕೂತ್ಕೊಳ್ಬೇಕು. ಚೇರಲ್ಲಿ ಕೂತ್ಕೊಳ್ಳಿ, ಒಂದೊಂದು ಚೇರಲ್ಲಿ ಕೂತ್ಕೊಳ್ಳಿ, ಒಂದೊಂದು ಚೇರಲ್ಲಿ ಕೂತ್ಕೊಳ್ಳಿ ಮಹಿಳೆಯರು. ದಯಾನಂದಣ್ಣ, ಕಿಶೋರಣ್ಣ, ಶೋಭಿ, ತೃಪ್ತಿ, ಭಾರ್ಗವಿ, ಶ್ರುತಿ. ಆದರಣೀಯರೇ, ಶಿವಾಜಿ ಯುವಕ ಮಂಡಲ ಕಲ್ಲೇಗ ಪುತ್ತೂರು ಇದರ ನೇತೃತ್ವದಲ್ಲಿ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಅದ್ದೂರಿ ಕಾರ್ಯಕ್ರಮದಲ್ಲಿ ಕಬಡ್ಡಿ ಪಂದ್ಯಾಟ ಇನ್ನು 12 ಗಂಟೆಗೆ ಸರಿಯಾಗಿ ಆರಂಭಗೊಳ್ಳಲಿದೆ. ಸೊ ದಯವಿಟ್ಟು ತೀರ್ಪುಗಾರರಾಗಿರುವ ಕಾರ್ತಿಕ್ ಬಲ್ನಾಡು ಇವರು ಮೈಕ್ ಪಾಯಿಂಟ್ ಹತ್ರ ಆಗಮಿಸಬೇಕು ಅನ್ನುವ ವಿನಂತಿ. ಸಂಗೀತ ಕುರ್ಚಿಗೆ 10 ಮತ್ತು 10 ತರಗತಿಗಿಂತ ಮೇಲಿನವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. 10ನೇ ತರಗತಿ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ 10 ಬೇಡ. ಎಸ್, ಪ್ರಥಮ PUCಗಿಂತ ಮೇಲ್ಪಟ್ಟವರಿಗೆ ಮಾತ್ರ ಸಂಗೀತ ಕುರ್ಚಿಗೆ ಅವಕಾಶವನ್ನ ನೀಡುತ್ತೇವೆ. PU ಮತ್ತು ಮೇಲ್ಪಟ್ಟ ಎಲ್ಲ ಮಹಿಳೆಯರು ಕೂಡ ಭಾಗವಹಿಸಬಹುದು. ಆದರೆ 1ರಿಂದ 10ನೇ ತರಗತಿಯ ಮಕ್ಕಳು ಸಂಗೀತ ಕುರ್ಚಿಯಲ್ಲಿ ಭಾಗವಹಿಸುವಂತಿಲ್ಲ. ಸದಬಿಟ್ಟು ಸಹಕಾರವನ್ನ ನೀಡಿ. ದಯಾನಂದಣ್ಣ, ತೃಪ್ತಿ, ಭಾರ್ಗವಿ ಈ ಒಂದು ಸಂಗೀತ ಕುರ್ಚಿಯನ್ನು ನಡೆಸಿಕೊಡ್ಬೇಕೆಂದು ವಿನಂತಿ ಮಾಡ್ತಿದ್ದೇನೆ. ಯಾರಾದ್ರು ಬಾಕಿ ಇದ್ರೆ ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿದ್ದಾರೆ ಬನ್ನಿ ಕೂತ್ಕೊಳ್ಳಿ. ಇನ್ನು ಯಾರು ಇದ್ದಾರಾ? ಚೇರ್ ಒಂದು ಚೇರ್ನ ಒಂದು ಲೋಹಿತ್ ಒಂದು ಚೇರ್. ಹಾಂ, ಅಲ್ಲ ಇಲ್ಲಿ ಎಲ್ಲರಿಗೆ ಸರ್ ರೂಲ್ಸ್ ಗೊತ್ತಿದೆ ಅಂತ ತಿಳ್ಕೊಳ್ತಾನೆ. ಸಂಗೀತ ಕುರ್ಚಿ ಈ ಡೈರೆಕ್ಷನಲ್ಲಿ ಓಡಲಿ. ನೋಡಿ ಇಲ್ಲಿ ಕೇಳಿ, ಸಂಗೀತ ಕುರ್ಚಿ ಓಡೋದು ಓಡಬೇಕು, ಗ್ಯಾಪ್ ಕೊಡಬಾರ್ದು, ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ಆದಷ್ಟು ಓಡುವಂಥದ್ದು ಪ್ರಯತ್ನ ಮಾಡಿ. ಮ್ಯೂಸಿಕ್ ಸ್ಟಾಪ್ ಆಗ್ತದೆ. ಮ್ಯೂಸಿಕ್ ಸ್ಟಾಪ್ ಆದ ಕೂಡಲೇ ಪುರುಷರ ವಿಭಾಗದ ಕಬಡ್ಡಿ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವ ತಂಡಗಳು ಪಂಚಮುಖಿ ಫ್ರೆಂಡ್ಸ್ ಕೆಂಜಾಲ, ಅದೇ ರೀತಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ಅಕ್ಷಯ ಕಾಲೇಜ್ ಸಂಪ್ಯ, ಮಿಲಾಗ್ರಿಸ್, ಬಂಡಾಡಿ ವಾರಿಯರ್ಸ್, ಹೊಳ್ಳ ಕ್ರ್ಯಾಕರ್ಸ್ ಎ, ಹೊಳ್ಳ ಕ್ರ್ಯಾಕರ್ಸ್ ಬಿ, ಶ್ರೀ ಸತ್ಯಸಾರಮಗೆ ಧರ್ಮಸ್ಥಳ. ಅದರಲ್ಲಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ಮಿಲಾಗ್ರಿಸ್ ಮತ್ತು ಸತ್ಯ ಸಾರಮಗೆ ಧರ್ಮಸ್ಥಳ ತಂಡಗಳು ಪ್ರವೇಶ ಶುಲ್ಕವನ್ನ ನೀಡಿಲ್ಲ. ಆ ನಿಟ್ಟಿನಲ್ಲಿ ಅಂತಿಮ ಪಟ್ಟಿಯಿಂದ ನಿಮ್ಮ ಕೈ ಬಿಡಬೇಕಾಗತ್ತೆ. ಸೊ ದಯವಿಟ್ಟು ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ಸೈಂಟ್ ಮಿಲಾಗ್ರಿಸ್ ಮಂಗಳೂರು, ಸತ್ಯ ಸಾರಮಗೆ ಧರ್ಮಸ್ಥಳ ಈ 3 ತಂಡದ ಪ್ರತಿನಿಧಿಗಳು ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಬೇಕು. ಒಂದು ವೇಳೆ ನೀವು ಪ್ರವೇಶ ಶುಲ್ಕವನ್ನ ಕೊಡದೇ ಇದ್ರೆ ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸುವ ಸಂದರ್ಭದಲ್ಲಿ ನಿಮ್ಮ 3 ತಂಡದ ಹೆಸರನ್ನ ಕೈ ಬಿಡುತ್ತೇವೆ. ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೊಯಿಲಾ,
ಎಸ್ ರೆಡಿ, ಟ್ರಯಲ್ ಆಯ್ತಾ? ಟ್ರಯಲ್ ಈಗ ಒಂದು ಸತಿಗೆ. ಎಸ್ ಸ್ಟಾರ್ಟ್. ಓಕೆ, ಹೊಡಿ ಹೊಡಿ. ಓಡಬೇಕು. ಗ್ಯಾಪ್ ಕೊಡ್ಲಿಕ್ಕಿಲ್ಲ, ಎಲ್ಲ ಓಡಬೇಕು. புத்தன் பிறந்தட பண்டு மகா அத்தியாயம் துடக்கமயன்னு இது திக்கெட்டும் முழங்கிடும் பாட்டு கொடும் சந்தோஷம். ಚೇರ್ ಇಲ್ಲಿ. ಎಸ್, ಇದು ಟ್ರಯಲ್. ನೆಕ್ಸ್ಟ್ ಚೇರ್ ತೆಗಿತೇವೆ. ಸ್ಟಾರ್ಟ್ ಮ್ಯೂಸಿಕ್. பிறந்த நாள் வாழ்த்து ஸ்நேகம் வந்தால் மதுரத்தேனே தீஜாயி தூவும் வந்திச்சாரு கோபம் கொண்டால் நகமே நொந்தால் பேராரும் வேடியில்லாரு ஆகார் மாதம் ஆர்க்கும் மர்மாதம் ஆர்க்கு பொந்தட்டே ஆഘോഷ பிரகம்பனம். ಓಡ್ಬೇಕು, ನಿಲ್ಲಿಕ್ಕಿಲ್ಲ, ಗ್ಯಾಪ್ ಇಲ್ಲ. ಓಡ್ಬೇಕು, ಗ್ಯಾಪ್ ಕೊಡ್ಲಿಕ್ಕಿಲ್ಲ. എരിയട്ടെ തിരികൾ ഉരുകട്ടെ മെഴുക്. ಮುಂದೆ ಹೋಗ್ಬೇಕು, ಹಿಂದೆ ರಿಟರ್ನ್ ಬರ್ಲಿಕ್ಕಿಲ್ಲ. ಎಲ್ಲರಿಗೆ ಸಹ ಒಂದು ಮಾಹಿತಿ, ರಿಟರ್ನ್ ಬರ್ಲಿಕ್ಕಿಲ್ಲ, ಮುಂದೆ ಓಡಬೇಕು. ಸ್ಟಾರ್ಟ್. വളരട്ടെ വയസ്സ് എണ്ണി തളര് മുടിതട്ടാ മുഖമേ ഇരുകണ്ണിൻ അഴകേ പുരുഷത്വത്തികവേ പലകാലം നീ വാഴ് കടലും കരയും ഇന്നിളക്കമല്ലേ സമയം നിലയ്ക്കുവാനൊരുക്കമല്ലേ. അണ്ണ എനിക്കണ്ണ ಓಡ್ಬೇಕು, ಫಾಸ್ಟ್ ಹೋಗ್ಬೇಕು. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ನಿಮ್ಮ ಒಂದು ಟೀಮ್ ಮಾತ್ರ ಟೀಮ್ ಫೀಸ್ ಅನ್ನ ಪೇ ಮಾಡಲಿಲ್ಲ. ನಿಮ್ಮ ತಂಡವನ್ನ ಕೈಬಿಟ್ಟು ನಾವು ತಕ್ಷಣ ಲಾರ್ಡ್ಸ್ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡುತ್ತೇವೆ. ಯಾವುದಾದ್ರೂ ತಂಡ ನೋಂದಣಿಗಿದ್ರೆ ತಕ್ಷಣ ನಮ್ಮನ್ನ ಸಂಪರ್ಕಿಸಬೇಕು ಅನ್ನುವ ವಿನಂತಿ. ಪುರುಷರ ವಿಭಾಗದ ಸಂಗೀತ ಕುರ್ಚಿ ಭಾಗವಹಿಸುವವರು ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ ಆದ ತಕ್ಷಣ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ ಮುಕ್ತಾಯ ಆದ ತಕ್ಷಣ ಪುರುಷರ ವಿಭಾಗದ ಸಂಗೀತ ಕುರ್ಚಿ ಆರಂಭಗೊಳ್ಳಲಿದೆ. ನೋಡಿ, ಎಕ್ಸಾಕ್ಟ್ 12 ಗಂಟೆಗೆ ಲಾಟ್ಸ್ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡುತ್ತೇವೆ. 10 ತಂಡಗಳು ನೋಂದಣಿಯನ್ನ ಮಾಡಿದೆ. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ
ಪ್ರವೇಶ ಶುಲ್ಕವನ್ನ ಕೊಡದೇ ಇರುವ ಕಾರಣ ನಿಮ್ಮ ಟೀಮನ್ನ ಬಿಟ್ಟು 9 ತಂಡಗಳ ಲಾಟ್ಸ್ಗೆ ಚಾಲನೆಯನ್ನ ನೀಡುತ್ತೇವೆ. నువ్వు అమ్మి అమ్మి అంటాంటే నీ పెళ్ళాన్నైపోయినట్టుంది నువ్వు స్వామి స్వామి అంటాంటే నా పెనిమిటి లెక్క చక్కంగా సాంగ్ ಸಾಂಗ್ ಹಲೋ ನೋಡಿ, ಕಬಡ್ಡಿ ತಂಡದ ಆಟಗಾರರ ಗಮನಕ್ಕೆ ನಿಮ್ಮ ಇಸವಿ 2004 ಮತ್ತು ಮೇಲ್ಪಟ್ಟು ಮಾತ್ರ ಅವಕಾಶ ಇದೆ. 2003 ಆಗಿದ್ರೆ ಖಂಡಿತವಾಗಿಯೂ ಕೂಡ ಟೀಮ್ ಡಿಸ್ಕ್ವಾಲಿಫೈ ಆಗತ್ತೆ. ಅದರಿಂದ ಆಟಗಾರರ ಗಮನಕ್ಕೆ ಎಲ್ಲರ ಆಧಾರ್ ಕಾರ್ಡ್ ಅನ್ನ ನಾವು ಪಡೆದುಕೊಂಡು ಸ್ಕ್ಯಾನ್ ಮಾಡ್ತೇವೆ. ಪ್ರತಿ ಆಟಗಾರನ ಒರಿಜಿನಲ್ ಆಧಾರ್ ಕಾರ್ಡ್ ನಮಗೆ ಬೇಕು, ಸ್ಕ್ಯಾನ್ ಮಾಡ್ಲಿಕ್ಕಿದೆ. ಆದ್ರಿಂದ ಸರ್ವರು ಕೂಡ ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿ. ಸಾಂಗ್ ಸಾಂಗ್ ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ ಕಲ್ಲೇಗ ಹಸಿರು ಕೊಡುಗೆ ಉತ್ಸವದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಧರ್ಮಪಾಲ ಗೌಡ ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮುರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಪೂರ್ವಕವಾಗಿ ಗೌರವಿಸಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸುತ್ತಿದ್ದೇವೆ. ಕಬಡ್ಡಿ ಆಟಗಾರರ ಗಮನಕ್ಕೆ 2004 ಮತ್ತು ಮೇಲ್ಪಟ್ಟು 2004 ಮತ್ತು ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಆಧಾರ್ ಕಾರ್ಡ್ ಸ್ಕ್ಯಾನ್ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಅದರಿಂದ ಎಲ್ಲ ತಂಡದ ಆಟಗಾರರು ಕೂಡ ಗೊಂದಲಕ್ಕೆ ಅವಕಾಶವನ್ನ ಮಾಡಿಕೊಡದೆ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ತಿಕ್ ಬಲ್ನಾಡವರೇ ಲಾರ್ಡ್ಸ್ಗಾಗಿ ಮೈಕ್ ಪಾಯಿಂಟ್ ಹತ್ರ ಬರಬೇಕು ಅನ್ನುವ ಕೋರಿಕೆ. ಕಾರ್ತಿಕ್ ಬಲ್ನಾಡು ಓಡ್ಬೇಕು
ಸಾಂಗ್ ಸಾಂಗ್ ಓಡ್ಬೇಕು ಓಡ್ಬೇಕು. ಕಾರ್ತಿಕ್ ಮಲ್ನಾಡು. ಓಡಿ ಓಡಿ ಓಡ್ಬೇಕು ಓಡ್ಬೇಕು. ಮುಂದಕ್ಕೆ ಪುರುಷರ ವಿಭಾಗದ ಸಂಗೀತ ಕುರ್ಚಿ. ಭಾಗವಹಿಸುವವರು ಅತ್ಯಂತ ತುರ್ತಾಗಿ ವೇದಿಕೆಯ ಮುಂಭಾಗದ ಸ್ಪರ್ಧೆ ನಡೆಯುವ ಜಾಗಕ್ಕೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಕಾರ್ತಿಕ್ ಮಲ್ನಾಡ್ ಅವರೇ ನಿಮಗೆ ಅಂತಿಮ ಪಟ್ಟಿಯನ್ನ ರವಾನಿಸುತ್ತಿದ್ದೇವೆ. ಲಾರ್ಡ್ಸ್ ತೆಗಿಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಹತ್ರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಬಡ್ಡಿಯಲ್ಲಿ ನೋಂದಣಿಯನ್ನ ಪುರುಷರ ವಿಭಾಗದ ಸಂಗೀತ ಕುರ್ಚಿ PU ಮೇಲ್ಪಟ್ಟು 10ನೇ ತರಗತಿಯ ಮಕ್ಕಳಿಗೆ ಅವಕಾಶ ಇಲ್ಲ. PU ಮೇಲ್ಪಟ್ಟ ಯುವಕರಿಗೆ ಅವಕಾಶ ಇದೆ. ಪುರುಷರ ವಿಭಾಗದ ಸರ್ ಕಬಡ್ಡಿ ದೊಂಜಿ ಬರಲಿ. ನೋಡಿ, ಶಿವದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ನಿಮ್ಮ ಪ್ರವೇಶ ಶುಲ್ಕ ಬಾರದೇ ಇರುವ ಕಾರಣ ಟೀಮ್ ಅನ್ನ ಕೈಬಿಟ್ಟು ಉಳಿದ ಶ್ರೀರಾಮ ಫ್ರೆಂಡ್ಸ್ ಪಡ್ನೂರು ನಿಮ್ಮ ಪೇಮೆಂಟ್ ಆಗ್ಲಿಲ್ಲ, ಆದ್ರಿಂದ ನಿಮ್ಮ ಟೀಮ್ ಅನ್ನ ಕೈ ಬಿಡ್ತಾ ಇದ್ದೇವೆ. ಶ್ರೀರಾಮ ಫ್ರೆಂಡ್ಸ್ ಪಡ್ನೂರು ಮತ್ತು ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಎರಡು ತಂಡಗಳ ಹೆಸರನ್ನ ಬಿಟ್ಟು ಲಾರ್ಡ್ಸ್ ಅನ್ನ ತೆಗೆಯಲಾಗ್ತಾ ಇದೆ. పురుషురు
ಹಲೋ. ಮಹಿಳೆಯರ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರುತಿ, ದ್ವಿತೀಯ ಬಹುಮಾನ ಗೀತಾ ನೆಲಪಾಲು. ಇವರಿಗೆ ಧನ್ಯವಾದಗಳು. ಪುರುಷರ ಸಂಗೀತ ಕುರ್ಚಿ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಭಾಗವಹಿಸುವವರು ಸಭಾಂಗಣದ ಎದುರು ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಕಬಡ್ಡಿಗೆ ಲಾರ್ಡ್ಸ್ ಅನ್ನ ತೆಗಿತಾ ಇದ್ದೇವೆ. ಕಬಡ್ಡಿಗೆ ಲಾರ್ಡ್ಸ್ ಅನ್ನ ತೆಗಿತಾ ಇದ್ದೇವೆ. ಇನ್ನು ಯಾವುದೇ ತಂಡದ ನೋಂದಣಿಗೆ ಅವಕಾಶ ಇಲ್ಲ. ಇದ್ರೆ ಈಗಲೇ ಬರಬೇಕು. ಎಸ್, ನೋಡಿ, ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದ ಲಾರ್ಡ್ಸ್ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುತ್ತಾ ಇದ್ದೇವೆ. ಈಗಾಗಲೇ ನೋಂದಣಿ ಮಾಡಿದ 14 ತಂಡಗಳ ಕಪ್ತಾನರು ಕೂಡ ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು. ಇನ್ನು 5 ನಿಮಿಷಗಳಲ್ಲಿ ಪಂದ್ಯಾಟ ಆರಂಭ ಆಗತ್ತೆ. ಎಲ್ಲ ತಂಡಗಳು ಕೂಡ ಅಂತಿಮ ಸಿದ್ಧತೆಯೊಂದಿಗೆ ಉಪಸ್ಥಿತರಿರಬೇಕು ಅನ್ನುವ ವಿನಂತಿ. பொன்மணி உன் வீட்டில் சௌக்கியமா, நான் இங்கு சௌக்கியமே. உன்னை எண்ணி பார்க்கையில் கவிதை கொட்டுது, அதை எழுத நினைக்கையில் வார்த்தை முட்டுது. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಕೂಟ ಅಂತಿಮ ಸಿದ್ಧತೆಯಲ್ಲಿ ಎಲ್ಲ ಸ್ಪರ್ಧೆಗಳು ಇರಬೇಕು.
ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಓಟಕ್ಕೆ ಅಂತಿಮ ಕರೆ. ಭಾಗವಹಿಸುವ ಎಲ್ಲ ಮಹಿಳೆಯರು ಕೂಡ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿ. ಮ್ಯೂಸಿಕ್ ಬರ್ತದೆ. ಪುರುಷರ ವಿಭಾಗದ ಸಂಗೀತ ಕುರ್ಚಿ ಮುಕ್ತಾಯಗೊಂಡ ಬಳಿಕ ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಓಟ. ಸ್ಟಾರ್ಟ್. ಬಚ್ಚು ಫಾಸ್ಟ್ ಬಚ್ಚು. ಓಡಿ 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 ಓಡಿ. ಓಡಬೇಕು ಓಡಬೇಕು, ರಿಟರ್ನ್ ಬರ್ಲಿಕ್ಕಿಲ್ಲ, ಓಡಬೇಕು ಓಡಬೇಕು. ಸ್ವಲ್ಪ ಸ್ಪೀಡ್ 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 ಸ್ಪೀಡ್, ಸ್ವಲ್ಪ ಸ್ಪೀಡ್. ರಿವರ್ಸ್ ಬರ್ಲಿಕ್ಕಿಲ್ಲ, ಓಡಬೇಕು. ಓಡಿ 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 ಬಚ್ಚಣ್ಣ ಓಡಿ. PR and Abhi. ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ 6 ವರ್ಷದ ಒಳಗಿನ ಪುಟಾಣಿ ಮಕ್ಕಳ ಗಮನಕ್ಕೆ ಪುಟ್ಟ ಸಭಾ ಕಾರ್ಯಕ್ರಮ ಇದೆ, ಅಲ್ಲಿ ಚಾಲನೆಯನ್ನ ನೀಡುತ್ತೇವೆ. ವೇಷಧಾರಿಗಳು ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುದ್ದು ಕೃಷ್ಣ ಸ್ಪರ್ಧೆ 6 ವರ್ಷದ ಒಳಗಿನ ಮಕ್ಕಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಸ್ಪರ್ಧೆಗೆ ಚಾಲನೆಯನ್ನ ನೀಡುವವರಿದ್ದೇವೆ. ದಯವಿಟ್ಟು ಎಲ್ಲ ವೇಷಧಾರಿಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. మంచి పోలికేది నాకు తట్టలేదు గానీ అమ్మో ఈ లవ్వనేది తమ్ము తమ్ము
పున్నాదంటే పోదు నమ్ము ముందు నుంచి ఉన్న మాటే రాని మళ్ళీ వెళ్తున్నానే నమ్ము ఇది చెప్పకుండా వచ్చేద్దాము మన పని నన్ను నమ్ము చిట్టగానే ఎదురు చూపుకి పదివద్దుగా నువ్వు బదులు చదివితే అరుగుడా నిందలో పడే ఉన్నడా దగ్గరై నన్ను చేర తీస్తే ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಿಗಳ ಗಮನಕ್ಕೆ ಈ ಸ್ಪರ್ಧೆ ಮುಖ್ಯ ವೇದಿಕೆಯಲ್ಲಿ ನೆರವೇರಲಿದೆ. ಅದಕ್ಕಿಂತ ಮುಂಚಿತವಾಗಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಉದ್ಘಾಟನಾ ಸಮಾರಂಭದ ಬಳಿಕ ಮುದ್ದು ಕೃಷ್ಣ ಸ್ಪರ್ಧೆ ಆರಂಭಗೊಳ್ಳಲಿದೆ. ಆ ನಿಟ್ಟಿನಲ್ಲಿ 6 ವರ್ಷದ ಒಳಗಿನ ಮಕ್ಕಳ ಹೆತ್ತವರು ನಿಮ್ಮ ಪುಟಾಣಿ ಮುದ್ದು ಕೃಷ್ಣ ಸ್ಪರ್ಧೆಗಳನ್ನ ಅಂತಿಮ ಸಿದ್ಧತೆಯಲ್ಲಿಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. കാലം കാത്ത് വച്ച രക്ഷകനെ സുഹാവകനെ ഭയമേ മാറിപ്പോയി അണ്ണൻ നമ്മൾ വിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാതും ചൊല്ല ഇവനെ മുഴുവാനായും ജനത്തിലേക്ക് കാലം നടിച്ചു വച്ച സ്വർഗം പോലും മണ്ടത്ത് ಮಹಿಳೆಯರ ವಿಭಾಗದ ಮುಂದಿನ ಸ್ಪರ್ಧೆ ಲಿಂಬೆ ಚಮಚ ಓಟ. ಲಿಂಬೆ ಚಮಚ ಓಟದಲ್ಲಿ ಭಾಗವಹಿಸುವ ಪ್ರಥಮ PU ಮೇಲ್ಪಟ್ಟ ಎಲ್ಲ ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ದಯವಿಟ್ಟು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಸಂಘಟಕರು ಲಿಂಬೆ ಮತ್ತು ಚಮಚದ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟದ ಸ್ಪರ್ಧಿಗಳು
ತಕ್ಷಣ ಉಪಸ್ಥಿತರಿರಬೇಕು. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟ ಮುಂದಿನ ಸ್ಪರ್ಧೆ. ದಯವಿಟ್ಟು ಸಂಘಟಕರು ಲಿಂಬೆ ಮತ್ತು ಚಮಚದ ವ್ಯವಸ್ಥೆಯನ್ನ ಮಾಡಬೇಕು. ಇದೀಗ ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟವನ್ನ ಆರಂಭಿಸುತ್ತಿದ್ದೇವೆ. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟ ಸಂಗೀತ ಕುರ್ಚಿ ನಡೆದ ಜಾಗದಲ್ಲೇ ನಡೆಯುತ್ತೆ. ಎಲ್ಲ ಮಹಿಳೆಯರ ಗಮನಕ್ಕೆ, ನೀವು ಪ್ರಥಮ PUC ಮೇಲ್ಪಟ್ಟು ಪ್ರಥಮ PUC ಈ ಕಾರ್ಯಕ್ರಮದಲ್ಲಿ ಸುದ್ದಿ ಬಿಡುಗಡೆ ಪುತ್ತೂರು ಇದರ CEO ಸೃಜನ್ ಊರುಬೈಲು ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಲಿಂಬೆ ಚಮಚ ಊಟ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ನೆರವೇರುತ್ತೆ. ಸದಬಿಟ್ಟು ಪ್ರಥಮ PU ಮೇಲ್ಪಟ್ಟ ಎಲ್ಲ ಸ್ಪರ್ಧಿಗಳು ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಸಂಘಟಕರು ಲಿಂಬೆ ಮತ್ತು ಚಮಚದ ವ್ಯವಸ್ಥೆಯನ್ನ ಮಾಡಿ ಮಧ್ಯಭಾಗದಲ್ಲಿರುವ ಎಲ್ಲ ಚೇರ್ಗಳನ್ನ ಬದಿಗೆ ಸರಿಸಿ ಲಿಂಬೆ ಚಮಚ ಊಟವನ್ನ ತಕ್ಷಣ ಆರಂಭಿಸಬೇಕು ಅನ್ನುವ ವಿನಂತಿ ತೀರ್ಪುಗಾರರಲ್ಲಿ. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟ ದಯವಿಟ್ಟು ತಕ್ಷಣ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ಆರಂಭಗೊಳ್ಳಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮುದ್ದು ಕೃಷ್ಣ ವೇಷಧಾರಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲ ಮುದ್ದು ಪುಟಾಣಿ ಮುದ್ದು ಕೃಷ್ಣ ಬಾಲಕಿಯರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಲಿಂಬೆ ಚಮಚ ಊಟ ಇದೀಗ ಆರಂಭಗೊಳ್ಳುತ್ತೆ. ಈ ಸ್ಪರ್ಧೆಯನ್ನು ತೃಪ್ತಿ, ಭಾರ್ಗವಿ, ಶ್ರುತಿ ಹಾಗೂ ಚಿಂತನ್ ಮತ್ತು ಧನುಷ್ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ಲಿಂಬೆ ಹಣ್ಣಿನ ಸ್ಪರ್ಧೆಯನ್ನು ತೃಪ್ತಿ, ಭಾರ್ಗವಿ, ಶ್ರುತಿ, ಚಿಂತನ್, ಧನುಷ್ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟದ ಉದ್ಘಾಟಕರಾಗಿರುವ ವಿನೋದ್ ರಾಜ್ ರೈ, ಉದ್ಯಮಿಗಳು ಈಶ್ವರ ಮಂಗಲ, ಶ್ರೀಕೃಷ್ಣ ವಿಟ್ಲ, ಯುವರಾಜ್ ಶೆಟ್ಟಿ ಕೆದಂಬಾಡಿ, ಜನನಿ ಕನ್ಸ್ಟ್ರಕ್ಷನ್ಸ್ ನಮ್ಮ ಜೊತೆಯಾಗಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ ಅದ್ದೂರಿ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಆದ್ರಣಿಗರೇ, ಪುರುಷರ ವಿಭಾಗದ 20 ವರ್ಷ ಒಳಪಟ್ಟಂತಹ ಪುರುಷರ ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಳ್ಳಲಿದೆ. ಇದರ ಉದ್ಘಾಟಕರಾಗಿರುವ ವಿನೋದ್ ರಾಜ್ ರೈ, ಉದ್ಯಮಿಗಳು ಈಶ್ವರ ಮಂಗಲ, ಶ್ರೀಕೃಷ್ಣ ವಿಟ್ಲ, ಯುವರಾಜ್ ಶೆಟ್ಟಿ ಕೆದಂಬಾಡಿ, ಜನನಿ ಕನ್ಸ್ಟ್ರಕ್ಷನ್ಸ್ ಇದೀಗ ನಮ್ಮ ಜೊತೆಯಾಗಿದ್ದಾರೆ. ಇವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಊಟದಲ್ಲಿ ಭಾಗವಹಿಸುವ ಸ್ಪರ್ಧಿಗಳ ಗಮನಕ್ಕೆ, ನೀವು PU ಮತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳು ಅಥವಾ ಮಹಿಳೆಯರು ಆಗಿರಬೇಕು ಅನ್ನುವಂಥದ್ದು ನಿಯಮ ಇದೆ. ಬಾಯಿಯಲ್ಲಿ ಚಮಚದಲ್ಲಿ ಲಿಂಬೆ ಮತ್ತು ಊಟ, ಅಂತಿಮವಾಗಿ ಲಿಂಬೆ ಮತ್ತು ಚಮಚ ಎರಡೂ ಒಟ್ಟಿಗೆ ಇದ್ದು ಗುರಿ ಮುಟ್ಟುವವರಲ್ಲಿ ಪ್ರಥಮಿಗರು, ದ್ವಿತೀಯರು ಅನ್ನುವ ಫಲಿತಾಂಶವನ್ನ ನಾವುಗಳು ಲೆಕ್ಕ ಹಾಕ್ತೇವೆ. ಇದೀಗ ಲಿಂಬೆ ಚಮಚ ಊಟ ಸುದ್ದಿ ಬಿಡುಗಡೆ ಪುತ್ತೂರು ಇದರಲ್ಲಿ ಲೈವ್ ಆಗಿ ಕಾಣ ಸಿಗ್ತಾ ಇದೆ. ಓಡುವ ಮುನ್ನವೇ ಲಿಂಬೆ ಬಿದ್ದರೆ ಔಟ್. ಎಸ್, ಲಿಂಬೆ ಚಮಚ ಊಟ. ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಇದು ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲಿ
ಲೈವ್ ಆಗಿ ಕಾಣ ಸಿಗ್ತಾ ಇದೆ. ಶಿವಾಜಿ ಯುವಕ ಮಂಡಲದ ಎದುರು ಭಾಗದ ಮುಖ್ಯ ವೇದಿಕೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಲೈವ್ ಆಗಿ ಪರದೆಯಲ್ಲೂ ಕಾಣುವುದಕ್ಕೂ ವ್ಯವಸ್ಥೆ ಇದೆ. ಇದರ ಸದುಪಯೋಗವನ್ನ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ಪ್ರೇಕ್ಷಕ ಬಂಧುಗಳು ಉಪಯೋಗಿಸಿಕೊಳ್ಳಿ. ಜೊತೆಗೆ ಈ ಲಿಂಕ್ ಅನ್ನ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಲಿಂಬೆ ಚಮಚ ಬೋಟದಲ್ಲಿ ಹಿಡಿಸಿದೆ. ಅಂತಿಮವಾಗಿ ಫಲಿತಾಂಶವನ್ನ ನಿರ್ಧಾರ ಮಾಡಲಾಗತ್ತೆ. ಲಿಂಬೆ ಚಮಚ ಊಟದಲ್ಲಿ ಭಾಗವಹಿಸುವುದಕ್ಕೆ ಇಚ್ಛಿಸುವ ಸ್ಪರ್ಧಿಗಳು ದಯವಿಟ್ಟು ತಕ್ಷಣ ಸೇರಿಕೊಳ್ಳಬೇಕು. ಇಲ್ಲದೆ ಇದ್ರೆ ನಾವು ಮುಂದಿನ ಸುತ್ತನ್ನ ಆರಂಭ ಮಾಡುತ್ತೇವೆ. ಅದಾದ ಬಳಿಕ ಸೇರ್ಪಡೆಗೆ ಅವಕಾಶ ಇಲ್ಲ. ಯಾವುದಾದ್ರೂ ಮಹಿಳೆಯರು ಭಾಗವಹಿಸೋದಿದ್ರೆ ತಕ್ಷಣ ಭಾಗವಹಿಸುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶ್ರೀದೇವಿ ಭಜನಾ ಮಂದಿರ, ನೆಹರು ನಗರ, ಕಲ್ಲಿಗ, ಪುತ್ತೂರು ಇದರ ವತಿಯಿಂದ 50ನೆಯ ವರುಷದ ಅದ್ದೂರಿ ನವರಾತ್ರಿ ಉತ್ಸವ ದಿನಾಂಕ 3/10/2024 ಗುರುವಾರದಿಂದ 11/10/2024 ಶುಕ್ರವಾರದವರೆಗೆ ನವರಾತ್ರಿಯ 9 ದಿನಗಳ ಉತ್ಸವಕ್ಕೆ ಎಲ್ಲ ಭಕ್ತಾಭಿಮಾನಿಗಳಿಗೆ
ಭಕ್ತಿಪೂರ್ವಕ ಕರೆಯೋಲೆ ಶ್ರೀದೇವಿ ಭಜನಾ ಮಂದಿರ, ನೆಹರು ನಗರ, ಕಲ್ಲೆಗ. ವಿಶೇಷವಾಗಿ 9/4/2024 ಶುಕ್ರವಾರ ಬೆಳಗ್ಗೆ ಗಂಟೆ 9ರಿಂದ ಕಲ್ಲೆಗ ಶ್ರೀದೇವಿ ಭಜನಾ ಮಂದಿರದಲ್ಲಿ ವೇದಮೂರ್ತಿ ಸುಬ್ರಹ್ಮಣ್ಯ ಮಯ್ಯರ ನೇತೃತ್ವದಲ್ಲಿ ಚಂಡಿಕಾ ಯಾಗ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಈ ಊರಿನ ಪರಬೂರಿನ ಎಲ್ಲ ಭಕ್ತ ಮಹಾಶಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 9 ದಿನದ ನವರಾತ್ರಿ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಸಹಕಾರವನ್ನ ಯಾಚಿಸುತ್ತಿರುವ ಶ್ರೀದೇವಿ ಭಜನಾ ಮಂದಿರ, ನೆಹರು ನಗರ, ಕಲ್ಲೆಗ, ಪುತ್ತೂರು ಇವರು. ಕಬಡ್ಡಿ ಪಂದ್ಯಾಟದ ಲಾರ್ಡ್ಸ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಎಲ್ಲ 14 ತಂಡಗಳು ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಲಿಂಬೆ ಚಮಚ ಓಟದ ಸ್ಪರ್ಧಿಗಳ ಗಮನಕ್ಕೆ ಕೈ ಹಿಂದೆ ಕಟ್ಟಿಕೊಂಡು ಓಡಬೇಕು. काजळ लावणे आले मी आज, असं नका बघू येते मला लाज. केला शृंगार आज गातलाय असा, दिसते मी भारी जाणो अप्सरा मी खास. नखरेवाली कुठे निघाली घालून साडी लाल गुलाबी, पागल करते तुझे मोर निशिता. गुलाबी साडी आणि लाली लाल लाल, दिसते मी भारी माझा फोटो माझा तर. गुलाबी साडी आणि लाली लाल लाल, दिसते मी भारी माझा फोटो माझा तर. चमक चमक जादू हिच्या तू पहाड बाटमा, चम चमा पायाला घुंगरू बदन कर कुटमा. लाल कर कंगन हाथ में चूड़ी चलहरा, लाल कर कंगन हाथ में चूड़ी चलहरा. चुनरी तेरी आए हाय चुनरी तेरी चुपन. ಆತನಡಿಯರೆ ಮುದ್ದು ಕೃಷ್ಣ ಸ್ಪರ್ಧೆ 6 ವರ್ಷದ ಒಳಗಿನ ಮಕ್ಕಳಿಗೆ ಈ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ವಿಜಯ್ ಪಾಲಾರ್, ಮಾಲಕರು ಪಾಲಾರ್ ಕನ್ಸ್ಟ್ರಕ್ಷನ್ಸ್ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಲಿಂಬೆ ಚಮಚ ಓಟದಲ್ಲಿ ವಿಜೇತರು ಪ್ರಥಮ ಅನಿತಾ ಎಸ್ ಕುವಪ್ಪು,
ದ್ವಿತೀಯ ಶ್ರುತಿ ನಗರ ಇಬ್ಬರಿಗೂ ಕೂಡ ಸಂಘಟಕರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಿನ ಸ್ಪರ್ಧೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಳ್ಳುತ್ತಿದೆ. ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಳ್ಳುತ್ತೆ. ಲಾರ್ಡ್ಸ್ ಪ್ರಕ್ರಿಯೆ ನಡೀತಾ ಇದೆ. ಕೈಗೆ ಬಂದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತೇವೆ. ಎಲ್ಲ 14 ತಂಡಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹಲೋ ಶಿವಾಜಿ ಯುವಕ ಮಂಡಲ ಸಾಧನಪಡಿಸುತ್ತಿರುವ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಅದ್ದೂರಿ ಸಮಾರಂಭಕ್ಕೆ ಜೊತೆಯಾಗುತ್ತಿದ್ದಾರೆ ಮುದ್ದು ಕೃಷ್ಣ ಸ್ಪರ್ಧೆ ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಲ್ಲೇಗದ ಪುತ್ತೂರು ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಸಮಾರಂಭಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮುದ್ದು ಕೃಷ್ಣ ಸ್ಪರ್ಧೆ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಪುತ್ತೂರಿನ ಮಾಜಿ ಶಾಸಕರು ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಸಂಜೀವ ಮಠಂದೂರು ಇದೀಗ ನಮ್ಮ ಜೊತೆಯಾಗಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹದಿನಾಲ್ಕು ಕಬಡ್ಡಿ ತಂಡದ ಗಮನಕ್ಕೆ ಮುಂದಿನ 10 ನಿಮಿಷಗಳಲ್ಲಿ ಕಬಡ್ಡಿ ಪಂದ್ಯಾಟ ಆರಂಭವಾಗುತ್ತೆ. ಆ ನಿಟ್ಟಿನಲ್ಲಿ ಲಾರ್ಡ್ಸ್ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ 14 ತಂಡಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿ. ನೋಡಿ, ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದ ಲಾಟ್ಸ್ ಅಂತಿಮಗೊಂಡಿದೆ. ನಮ್ಮ ನೋಂದಣಿ ಕೌಂಟರ್ ಅಲ್ಲಿ ನೀಡ್ತಾ ಇದ್ದೇವೆ. 12:45 ಪ್ರಥಮ ಪಂದ್ಯಾಟ.
12:45 ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಆ ಟೈಮಲ್ಲಿ ನೀವು ಬಾರದೇ ಇದ್ರೆ ವಾಕ್ವರನ್ನ ಕೊಡ್ತೇವೆ. ಯಾವುದೇ ಮುಲಾಜಿ ಇಲ್ಲ. 12:45 ಎಲ್ಲರೂ ಕೂಡ ರೆಡಿ ಇರಬೇಕು. ಬಂಡಾಡಿ ವಾರಿಯರ್ಸ್ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಎ. ಎಕ್ಸಾಕ್ಟ್ 12:45 ಪ್ರಥಮ ಪಂದ್ಯಾಟ. ದ್ವಿತೀಯ ಪಂದ್ಯಾಟ ಪಂಚಮುಖಿ ಫ್ರೆಂಡ್ಸ್ ಕಿಂಜಾಲ ಹೊಳ್ಳ ಕ್ರಾಕರ್ಸ್ ಬಿ. ತೃತೀಯ ಪಂದ್ಯಾಟ 7 ಸೋಲ್ಜರ್ ನೆಲ್ಲಿಕಟ್ಟೆ ಬ್ರದರ್ಸ್. ನಾಲ್ಕನೆಯ ಪಂದ್ಯಾಟ ಶ್ರೀ ಸತ್ಯ ಸಾರಮಗೆ ಧರ್ಮಸ್ಥಳ ವಿರುದ್ಧವಾಗಿ ಮಿಡ್ ಲೈನ್ ಅಟ್ಯಾಕರ್ಸ್. ಐದನೆಯ ಪಂದ್ಯಾಟ ಟೀಮ್ ಕೇಸರಿ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಎ. ಆರನೆಯ ಪಂದ್ಯಾಟ ಅಕ್ಷಯ್ ಕಾಲೇಜ್ ಸಂಪ್ಯ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಬಿ. ಏಳನೆಯ ಪಂದ್ಯಾಟ ಮಿಲಾಗ್ರೀಸ್ ವಿರುದ್ಧವಾಗಿ ಪಟ್ಲ ವಾರಿಯರ್ಸ್ ಎ. ಒಟ್ಟು 1 ರಿಂದ 8 ಎಲ್ಲ ಪಂದ್ಯಾಟಕ್ಕೂ ಕೂಡ ಅಂತಿಮ ಕರೆ. 8ನೆಯ ಪಂದ್ಯಾಟ ಪಟ್ಲ ಫ್ರೆಂಡ್ಸ್ ವಿರುದ್ಧವಾಗಿ ಭಗತ್ ವಾರಿಯರ್ಸ್. ಮ್ಯಾಚ್ ನಂಬರ್ 1 to 8 ಫೈನಲ್ ಕಾಲ್. 12:45 ರಿಪೋರ್ಟ್ ಮಾಡಿಕೊಳ್ಬೇಕು ಎಲ್ಲ ತಂಡದ ಆಟಗಾರರ ಗಮನಕ್ಕೆ. 12:45 ಪ್ರಥಮ ಪಂದ್ಯಾಟ ಆರಂಭಗೊಳ್ಳಲಿದೆ. ಪ್ರಥಮ ಪಂದ್ಯಾಟಕ್ಕೆ ಬಂಡಾಡಿ ವಾರಿಯರ್ಸ್ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಎ. ದ್ವಿತೀಯ ಪಂದ್ಯಾಟ ಪಂಚಮುಖಿ ಫ್ರೆಂಡ್ಸ್ ಕೆಂಜಳ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಬಿ. ಪ್ಲೀಸ್ ಗೆಟ್ ರೆಡಿ. 12:45 ರಿಪೋರ್ಟ್ ಮಾಡಿಕೊಳ್ಳದೆ ಇರುವ ತಂಡಗಳನ್ನ ವಾಕ್ವರ್ ಅಂತ ಘೋಷಣೆ ಮಾಡಲಾಗುತ್ತೆ. ಎಲ್ಲ ತಂಡಗಳ ಗಮನಕ್ಕೆ 16 ತಂಡಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬಾಲಕಿಯರ ವಿಭಾಗದ ಬಾಲ್ ಪಾಸಿಂಗ್. ಬಾಲಕಿಯರ ವಿಭಾಗದ ಬಾಲ್ ಪಾಸಿಂಗ್ ಇದಕ್ಕೆ ನಮ್ಮ ಸಭಾಭವನದ ಒಳಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಸೊ ದಯವಿಟ್ಟು ಎಲ್ಲ ಬಾಲಕಿಯರು ಅಲ್ಲಿ ಉಪಸ್ಥಿತರಿರಬೇಕು. ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿ ಶ್ರೀ ನಿತಿನ್ ಪಕ್ಕಳ, ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಹಲೋ ಮ್ಯಾಕ್ಸಿಂಗ್, ಹಲೋ 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 ಆದರಣೀಯರೇ, ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೇಗ ಇದರ ಆಶ್ರಯದಲ್ಲಿ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ
ಕಲ್ಲೆಗ ಮೊಸರು ಕುಡಿಕೆ ಉತ್ಸವ 2024 ಇದೀಗ ಬೆಳಗ್ಗೆ ಉದ್ಘಾಟನೆಗೊಂಡು ವಿವಿಧ ಆಟೋಟ ಸ್ಪರ್ಧೆಗಳು ಪ್ರಗತಿಯಲ್ಲಿದ್ದು ಮಧ್ಯಾಹ್ನದ ಮುದ್ದು ಕೃಷ್ಣ ಸ್ಪರ್ಧೆ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು, ಶ್ರೀ ಕೇಶವ ಅಮೈ, ಮಾಲಕರು SRK ಲ್ಯಾಡರ್ಸ್ ಪುತ್ತೂರು, ಶ್ರೀ ನಿತಿನ್ ಪಕ್ಕಳ ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು, ಶ್ರೀ ವಿಜಯ್ ಪಾಲಾರ್ ಕನ್ಸ್ಟ್ರಕ್ಷನ್ಸ್, ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮೂರ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಉದ್ಘಾಟಿಸುತ್ತಿದ್ದೇವೆ. ಶಿವಾಜಿ ಯುವಕ ಮಂಡಲದ ನೇತೃತ್ವವನ್ನು ವಹಿಸಿಕೊಂಡಿರುವ ನೀತು ಕಲ್ಲೇಗ ಸದಬಿಟ್ಟು ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಉದ್ಘಾಟಕರಾಗಿ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಮುಖ್ಯ ಅತಿಥಿ ಶ್ರೀ ನಿತಿನ್ ಪಕ್ಕಳ ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು, ಶ್ರೀ ವಿಜಯ ಪಾಲಾರ್ ಕನ್ಸ್ಟ್ರಕ್ಷನ್ಸ್, ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮೂರ ಇವರ ಉಪಸ್ಥಿತಿಯೊಂದಿಗೆ ಮುದ್ದು ಕೃಷ್ಣ ಸ್ಪರ್ಧೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸುತ್ತಿದ್ದೇವೆ. ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೇಗ ಇದರ ಆಶ್ರಯದಲ್ಲಿ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ 2024 ಪ್ರಯುಕ್ತ ಮುದ್ದು ಕೃಷ್ಣ ಸ್ಪರ್ಧೆ ಇದೀಗ ಆರಂಭಗೊಳ್ಳಲಿದೆ. ಈ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ನಿತಿನ್ ಪಕ್ಕಳ ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು, ವಿಜಯ್ ಪಾಲಾರ್ ಕನ್ಸ್ಟ್ರಕ್ಷನ್ಸ್, ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮೂರ ಅದೇ ರೀತಿ ಶ್ರೀಯುತ ವಿನೋದ್ ರಾಜ್ ರೈ ಬುದ್ಧಿಮೆಗಳು ಈಶ್ವರ ಮಂಗಳ ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ ಇದರ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೆಗ ಮೊಸರು ಕುಡಿಕೆ ಉತ್ಸವ ಮುದ್ದು ಕೃಷ್ಣ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಪುತ್ತೂರು ತಾಲೂಕಿನ ಅಭಿವೃದ್ಧಿಯ ಹರಿಕಾರ ಅಂತ ಕರೆದುಕೊಳ್ಳುವಂತಹ ಮಾಜಿ ಶಾಸಕರು ಶ್ರೀಯುತ ಸಂಜೀವ ಮಠಂದೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನಿತೇಶ್ ನೆಲಪಾಲು ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಸನ್ಮಾನ್ಯ ಸಂಜೀವ ಮಠಂದೂರು ಮಾಜಿ ಶಾಸಕರಿಗೆ ಗೌರವದ ಸ್ವಾಗತ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ನಿತಿನ್ ಪಕ್ಕಳ ಪುತ್ತೂರು ಪ್ರಾಪರ್ಟೀಸ್ ಮಾನ್ಯ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಇವರಿಗೆ ಪ್ರಶಾಂತ್ ಅಜೇಯ ನಗರ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ವಿಜಯ್ ಮಾಲಕರು ಪಾಲಾರ್ ಕನ್ಸ್ಟ್ರಕ್ಷನ್ಸ್ ಪುತ್ತೂರು ಇವರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಯುತ ವಿಕ್ರಮ್ ಇವರು ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮೂರ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಇವರಿಗೆ ಕಿರಣ್ ಕುಮಾರ್ ಕಲ್ಲೆಗ ಇವರು ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು
ಕಬಡ್ಡಿ ಪಂದ್ಯಾಟದ ಉದ್ಘಾಟಕರು ಆಗಿರುವ ಶ್ರೀ ವಿನೋದ್ ರಾಜ್ ರೈ ಉದ್ಯಮಿಗಳು ಈಶ್ವರ ಮಂಗಲ, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತ. ಇವರಿಗೆ ಅಶ್ಮಿತ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಹಲೋ ನೋಡಿ, ಅಂಡರ್ 20 ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟಕ್ಕೆ ಇರುವಂತಹ ಎಲ್ಲ ಕ್ರೀಡಾಪಟುಗಳು ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ತಮಗೆ ಇಲ್ಲಿ ಯಾವುದೇ ಕರೆ ಇರುವುದಿಲ್ಲ, ಅಲ್ಲೇ ಕರೆ ಇರುತ್ತದೆ. ಆದಷ್ಟು ಬೇಗ ಪ್ರಥಮ ಪಂದ್ಯಾಟಕ್ಕಾಗಿ ಬಂಡಾಡಿ ವಾರಿಯರ್ಸ್ ಹಾಗೂ ಕಲ್ಲೇಗ ವಾರಿಯರ್ಸ್ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ಸೇರಿರುವಂಥ ಎಲ್ಲ ಬಂಧುಗಳಿಗೆ ಶ್ರೀಕೃಷ್ಣನ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ, ಇವತ್ತು ಶಿವಾಜಿ ಯುವಕ ಮಂಡಲ ವತಿಯಿಂದ ಕಲ್ಲೆಗದಲ್ಲಿ ನಡೆಯುತ್ತಿರುವಂಥ 49ನೇ ವರ್ಷದ ಈ ಒಂದು ಮೊಸರು ಕುಡಿಕೆ ಉತ್ಸವ ಹಾಗೂ ಮುದ್ದು ಕೃಷ್ಣ ಸ್ಪರ್ಧೆ, ವಿವಿಧ ಈ ಕಾರ್ಯಕ್ರಮಗಳ ಸಭೆಯಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಉದ್ಯಮಿಗಳಂತ ನಿತಿನ್ ಪಕ್ಕಲ ಅವರೇ, ವಿಜಯ ಪಾಲಾರವರೇ, ಧರ್ಮಪಾಲ ಗೌಡ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಪುಟಾಣಿಗಳೇ, ಕಳೆದ ಸುಮಾರು 10 ದಿನಗಳಿಂದ ಬಾಲಕೃಷ್ಣರೇ ನಿರಂತರ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುದ್ದು ಕೃಷ್ಣರ ಆ ಒಂದು ಮುದ್ದಾದ ವೇಷವನ್ನು ನೋಡುವಂಥ ಕಾರ್ಯಕ್ರಮಗಳು. ಇಡೀ ಹಿಂದೂ ಸಮಾಜ ಇವತ್ತು ಮತ್ತೊಮ್ಮೆ ಕೃಷ್ಣ ಲೋಕಕ್ಕೆ ಹೋಗಿ ಕೃಷ್ಣನ ಬಾಲ್ಯ ಲೀಲೆಗಳ ಮುಖಾಂತರ ಇವತ್ತು ನಮ್ಮ ಮಕ್ಕಳನ್ನು ಕೃಷ್ಣನ ರೀತಿಯಲ್ಲಿ ನಾವು ನೋಡುವಂಥ ಆ ಒಂದು ದಿನಗಳು ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ತಿಂಗಳುಗಟ್ಟಲೆ ನಡೀತಾ ಇದೆ. ಸುಮಾರು 5,000 ವರ್ಷದ ಹಿಂದೆ ಶ್ರೀಕೃಷ್ಣನ ಜನನ ಆಗ್ತದೆ. ಸುಮಾರು 7,000 ವರ್ಷದ ಹಿಂದೆ ಶ್ರೀರಾಮನ ಜನನ ಆಗ್ತದೆ. ಆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಶ್ರೀರಾಮ ಮತ್ತು ಶ್ರೀಕೃಷ್ಣನ ಪಾತ್ರ ಇವತ್ತಿನ ಈ ಜಗತ್ತಿನ ಪ್ರತಿಯೊಬ್ಬ ನಾಗರಿಕನಿಗೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು, ಸಮಾಜದಲ್ಲಿ ಅವನ ಬದುಕು ಹೇಗಿರಬೇಕು ಎನ್ನುವುದಕ್ಕೆ ಒಂದು ಆದರ್ಶಗಳು. ಆ ಆದರ್ಶವನ್ನು ಮೈಗೂಡಿಸಿಕೊಳ್ಳುವಂಥ ಕೆಲಸ ಮುಂದಿನ ನಮ್ಮ ಆ ಮಕ್ಕಳು ಪೀಳಿಗೆ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನಾಗಿ ಹುಟ್ಟಿ ಆ ದೇವ ಮಾನವನಾಗಿ ದೈವತ್ವವನ್ನು ಪಡ್ಕೊಂಡಂಥ ಶ್ರೀಕೃಷ್ಣನನ್ನು ನಾವು ಇವತ್ತು ಆರಾಧಿಸ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ವೇಷ ಹಾಕಿ ಆ ಮಕ್ಕಳಲ್ಲಿ ಭಗವಂತನನ್ನು ನೋಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹಿಂದೆಲ್ಲ ನಮ್ಮ ಮಕ್ಕಳಿಗೆ ಕೃಷ್ಣನ ಹೆಸರು ಇಡ್ತಾ ಇದ್ದೆವು, ರಾಮನ ಹೆಸರನ್ನು ಇಡ್ತಾ ಇದ್ದೆವು. ಯಾವತ್ತೂ ನಾವು ರಾವಣನ ಹೆಸರು ನಮ್ಮ ಮಕ್ಕಳಿಗೆ ಇಡ್ತಾ ಇರಲಿಲ್ಲ, ದುರ್ಯೋಧನ ಹೆಸರನ್ನು ಇಡ್ತಾ ಇರಲಿಲ್ಲ. ನಾನು ಸಣ್ಣದಿರುವಾಗ ನಮ್ಮ ತಂದೆ ತಾಯಿ ಮಕ್ಕಳಿಗೆ ಕೃಷ್ಣಪ್ಪ ಅಂತ ಕರೀತಾ ಇದ್ದರು. ರಾಮಕೃಷ್ಣರೇ ಕೃಷ್ಣಪ್ಪ ಅಂತ. ಕೃಷ್ಣ ಮತ್ತು ಅಪ್ಪ ಅಂದರೆ ತಂದೆ ಮಗನನ್ನು ಕೃಷ್ಣಪ್ಪ ಅಂತ ಕರೆಯುವುದು. ತಾಯಿ ಮಗಳಿಗೆ ಸೀತಮ್ಮ ಅಂತ ಹೆಸರಿಡೋದು. ಸೀತೆ ಮತ್ತು ಅಮ್ಮ ಅಂದರೆ ಯಾವ ರೀತಿಯಾಗಿ ಆ ಮಕ್ಕಳನ್ನು ತಾಯಿಯ ರೂಪದಲ್ಲಿ, ಭಗವಂತನ ರೂಪದಲ್ಲಿ, ಅಪ್ಪನ ಆ ಒಂದು ರೀತಿಯಲ್ಲಿ ಕಾಣ್ತಾ ಇದ್ರು ಅನ್ನೋದಕ್ಕೆ ಆ ಹೆಸರುಗಳು ಇವತ್ತು ನಮಗೆ ನೆನಪಾಗ್ತಾ ಇದೆ. ಇವತ್ತಿನ ಯಾವುದಾದ್ರೂ ಒಂದು ಹೆಸರಲ್ಲಿ
ಭಗವಂತನ ಹೆಸರು ಬಿಟ್ಟು ಭಗವಂತನ ಹೆಸರು ಎಂತೂ ಬರಲಿಕ್ಕಿಲ್ಲ, ಆದರೆ ಏನಾದರೂ ಒಂದು ಅರ್ಥ ಉಂಟು ಆ ಹೆಸರಲ್ಲಿ ಅಂತ ನೋಡಿ ನೀವು. ಆ ಹೆಸರನ್ನು ಹೇಳುವಾಗಲೇ ನಮಗೆ ಏನೋ ಒಂಥರ ಆಗ್ತದೆ. ನಾನು ನಿನ್ನೆ ಉಲ್ಲೇಖ ಮಾಡಿದ್ದೆ, ನಮ್ಮ ಪಕ್ಕಲ್ರು ಇದ್ದರು, ಈ ದೇಶದ ರಾಷ್ಟ್ರಪತಿ ಅವರ ಹೆಸರು ದ್ರೌಪದಿ ಅಂತೇಳಿ, ಸರಿಯಲ್ಲ? ಈ ದೇಶದ ರಾಷ್ಟ್ರಪತಿ ಹೆಸರು ದ್ರೌಪದಿ. ದ್ರೌಪದಿ ಎಂದಾಗ ನಮಗೆ ನೆನಪು ಆಗುವಂಥದ್ದು ಮಹಾಭಾರತ, ಶ್ರೀಕೃಷ್ಣ, ಸರಿಯಲ್ಲ? ಈ ದೇಶದ ಪ್ರಧಾನಿ ನರೇಂದ್ರ ಅಂತೇಳಿ, ನರೇಂದ್ರ ಮೋದಿ ಅಂತೇಳಿ. ನರೇಂದ್ರ ಅಂತ ಹೆಸರು ಬಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಸ್ವಾಮಿ ವಿವೇಕಾನಂದರದ್ದು. ಆಯಿತು, ಈಗಿನ ಮಕ್ಕಳ ಹೆಸರನ್ನು ಯಾವುದಾದ್ರೂ ಒಂದು ಉಲ್ಲೇಖ ಮಾಡಿದಾಗ ಯಾರ ಹೆಸರು ನೆನಪಾಗ್ತದೆ? ಯಾವ ದೇವರ ಹೆಸರು ನೆನಪಾಗ್ತದ? ಆಗುವುದೇ ಇಲ್ಲ. ಏನಾದರೂ ಒಂದು ಭಾವನೆಗಳು ನಮಗೆ ಹೆಸರಲ್ಲಿ ಬರ್ತದ? ಆ ಹಿಂದಿನ ಪರಂಪರೆ ಹೇಗಿತ್ತು ಎನ್ನುವುದಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಹೆಸರು ಇಡುವಾಗ ಆ ಮಗುವಿನಲ್ಲಿ ನಾವು ಯಾವ ರೀತಿಯ ದೈವತ್ವದ ಭಾವನೆಯನ್ನು ನಾವು ಕಾಣ್ತಾ ಇದ್ದೆವು ಎನ್ನುವುದಕ್ಕೆ ನಮ್ಮ ಹಿಂದಿನವರು ಆ ಹೆಸರಲ್ಲಿ ಒಂದಷ್ಟು ಅರ್ಥವನ್ನು ಕಲ್ಪಿಸುವ ಜೊತೆಯಲ್ಲಿ ಆ ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಕೆಲಸ ಅನಾದಿ ಕಾಲದಿಂದ ಆಗ್ತಾ ಇತ್ತು. ಆದರೆ ಕಾಲ ಬದಲಾಗಿದೆ. ಪರಿವರ್ತನೆ ಜಗದ ನಿಯಮ ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ. ಪರಿವರ್ತನೆ ಜಗದ ನಿಯಮ ಆದಾಗ ನಮಗೆ ಹೆಸರಿಡಲಿಕ್ಕೆ ಆಗಲಿಲ್ಲ. ಆದರೆ ಆ ಮಗುವಿಗೆ ವೇಷ ಹಾಕಿ ಆದರೂ ನಾವು ಭಗವಂತನನ್ನು ಕಾಣುವ ಅಂತೇಳಿ ಈ ಸ್ಟೇಜಲ್ಲಿ ನಾವು ಆ ಮಕ್ಕಳಲ್ಲಿ ಶ್ರೀಕೃಷ್ಣನ ಎಲ್ಲ ಲೀಲೆಗಳನ್ನು ಆಡಿಸುವ ಮುಖಾಂತರ ಬಾಲ್ಯದಲ್ಲಿ ಆ ಮಗು ಹೇಗಿರಬೇಕು ಅಂತೇಳಿ ಶ್ರೀಕೃಷ್ಣನ ವೇಷ ಹಾಕಿ ನಾವು ಮಗುವಲ್ಲಿ ಭಗವಂತನನ್ನು ಕಾಣುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಹಿಂದೂ ಸಮಾಜ ಮತ್ತೊಮ್ಮೆ ಒಟ್ಟಾಗಿ ಒಂದಾಗಿ ಇವತ್ತು ನಮ್ಮ ಧಾರ್ಮಿಕ ಆಚರಣೆಗಳ ಮುಖಾಂತರ ನಮ್ಮ ಒಂದಷ್ಟು ಧಾರ್ಮಿಕ ಮೌಲ್ಯಗಳನ್ನು ಕೂಡ ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಆ ಧಾರ್ಮಿಕ ಮೌಲ್ಯಗಳು ಬೇಕು ಅಂತ ಹೇಳೋದಕ್ಕೆ ಇವತ್ತು ಇಡೀ ಜಗತ್ತು ಭಾರತವನ್ನು ನೋಡ್ತಾ ಇದೆ. ಸ್ವಾಮಿ ವಿವೇಕಾನಂದರು ಉಲ್ಲೇಖ ಮಾಡಿದ್ರೊಮ್ಮೆ, ಭಾರತ ಉಳಿದರೆ ಜಗತ್ತು ಉಳಿಬಹುದು ಅಂತೆ. ಹಿಂದೂ ಧರ್ಮ ಉಳಿದರೆ ಇಡೀ ಜಗತ್ತಿನ ಬೇರೆ ಧರ್ಮಗಳು ಉಳಿಬಹುದು ಅಂತೇಳಿ. ಹಿಂದೂ ಧರ್ಮ ಅಂತ ಒಂದು ಸನಾತನ ಧರ್ಮ. ಜಗತ್ತು ಒಂದು ನಾಗರಿಕತೆಯನ್ನು ಕಾಣುವುದಕ್ಕೆ ಮುಂಚೆಯೇ ಈ ಹಿಂದೂ ಧರ್ಮ ಜಗತ್ತಿಗೆ ನಾಗರಿಕತೆಯನ್ನು ಪರಿಚಯಿಸಿತ್ತು. ಇನ್ನೊಂದು ದೇಶದ ಮೇಲೆ ದಬ್ಬಾಳಿಕೆ ಇಲ್ಲದ್ರೆ ಆಕ್ರಮಣ ಮಾಡಿದಂಥ ಇತಿಹಾಸ ಇಲ್ಲದಂಥ ಒಂದು ಹಿಂದೂ ಸಮಾಜ ಭಾರತ ದೇಶ ಇವತ್ತು ಜಗತ್ತಿಗೆ ಆ ಸಾಂಸ್ಕೃತಿಕ ಲೋಕದ ಜಗದ್ಗುರು ಆಗಬೇಕು ಎನ್ನುವಂಥದ್ದು ಅವರ ಕಲ್ಪನೆ ಇತ್ತು. ಆ ಸಾಂಸ್ಕೃತಿಕ ಲೋಕದ ಜಗದ್ಗುರು ಆಗಬೇಕಿದ್ರೆ ಇವತ್ತು ಭಾರತದ ಈ ಸಂಸ್ಕೃತಿ ಉಳಿಬೇಕು. ಶ್ರೀಕೃಷ್ಣ ಭಗವಂತನನ್ನು ಅಮೇರಿಕದ ಒಬ್ಬ ಮನೋವಿಜ್ಞಾನಿ ಆರಾಧನೆ ಮಾಡ್ತಾ ಇದ್ದಂತೆ. ಆ ಮನೋವಿಜ್ಞಾನಿ ಕ್ರಿಶ್ಚಿಯನ್, ಅವನು ದೊಡ್ಡ ಡಾಕ್ಟ್ರು. ಆ ಡಾಕ್ಟ್ರು ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ತನ್ನ ಆಸ್ಪತ್ರೆಯಲ್ಲಿ ಆ ಕ್ಲಿನಿಕಲ್ಲಿ ಶ್ರೀಕೃಷ್ಣನ ಪಟ ಹಿಂದೆ ಹಾಕಿ ಅವ್ರ ಮುಂದೆ ಕೂತಿದ್ರಂತೆ. ಭಾರತದ ಒಬ್ಬ ನಮ್ಮ ವ್ಯಕ್ತಿ ಆ ಡಾಕ್ಟ್ರಲ್ಲಿಗೆ ಟ್ರೀಟ್ಮೆಂಟಿಗೆ ಹೋದ. ಅಮೇರಿಕದಲ್ಲಿ ಇದು ನಡೆದಂಥ ಘಟನೆ. ಆ ಹಿಂದೂ ಟ್ರೀಟ್ಮೆಂಟಿಗೆ ಹೋದಂಥ ಹಿಂದೂಯಿಗೆ ಆ ಕ್ರಿಶ್ಚಿಯನ್ ಡಾಕ್ಟ್ರು ಯಾಕೆ ಶ್ರೀಕೃಷ್ಣನ ಪಟ ಹಾಕಿದ್ದಾರೆ ಅಂತೇಳಿ ಆಸಕ್ತಿ. ಕೇಳಿದ್ರಂತೆ, ಡಾಕ್ಟ್ರೇ ನೀವೊಬ್ಬರು ಕ್ರಿಶ್ಚಿಯನು, ಅದು ಕೂಡ ಅಮೇರಿಕದವರು, ಯಾಕೆ ಶ್ರೀಕೃಷ್ಣನ ಪಟ ಹಾಕಿದ್ದೀರಿ ಅಂತೇಳಿ. ಅದಕ್ಕೆ ಆ ಡಾಕ್ಟ್ರ್ ಹೇಳಿದ್ರಂತೆ, ಜಗತ್ತಿನ ಪ್ರಥಮ ಮನೋವಿಜ್ಞಾನಿ ಇದ್ದರೆ ಅದು ಶ್ರೀಕೃಷ್ಣ ಅಂತೇಳಿ, ಅದಕ್ಕಾಗಿ ಆ ಪಟ ಹಾಕಿದ್ದೇನೆ ಅಂತೇಳಿ. ಒಬ್ಬ ಜಗತ್ತಿನ ಬೇರೆ ಬೇರೆ ರಾಷ್ಟ್ರದ ಇಂಥ ಡಾಕ್ಟ್ರುಗಳು, ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಶ್ರೀಕೃಷ್ಣನ ಆ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ಇವತ್ತು ತಮ್ಮ ಜೀವನದಲ್ಲಿ ಅಳವಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇವತ್ತು ನಾವೆಲ್ಲ ಭಜನೆಯ ಮುಖಾಂತರ ಭಗವಂತನನ್ನು ಕಾಣ್ತೇವೆ. ನಮ್ಮ ಮಕ್ಕಳು ಕೂಡ ಇವತ್ತು ಭಜನೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಧಾರ್ಮಿಕ ಶಕ್ತಿಯಾಗಿ ಇವತ್ತು ಮೂಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅಮೇರಿಕದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಒಂದು ಪಂಥ ಶುರುವಾಗಿದೆ. ಶ್ರೀಕೃಷ್ಣನನ್ನೇ ಆರಾಧನೆ ಮಾಡುವಂಥ ಒಂದು ಪಂಥ. ಅವರು ಯಾವ ರೀತಿಯಾಗಿ ಶ್ರೀಕೃಷ್ಣನ ಆರಾಧನೆ ಮಾಡ್ತಾರೆ ಅಂದರೆ ಭಜನೆಯ ಮುಖಾಂತರ ಆರಾಧನೆ ಮಾಡ್ತಾರೆ. ಭಜನೆಯ ಮುಖಾಂತರ ಶ್ರೀಕೃಷ್ಣನ ಆರಾಧನೆ ಮಾಡುವಂಥ ಒಂದು ಸಂಸ್ಕೃತಿ ಅಮೇರಿಕದಲ್ಲಿ ಇದೆ, ಇಂಗ್ಲೆಂಡಲ್ಲಿದೆ. ಯಾರದು? ಹಿಂದೂಗಳಲ್ಲ. ಹಿಂದೂಗಳು ಒಟ್ಟಿಗೆ ಸೇರಿಕೊಳ್ತಾರೆ,
ಅದರಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ. ಆ ಕ್ರಿಶ್ಚಿಯನ್ರು ಈಗ ಇವತ್ತು ಆರ್ಥಿಕ ಶಕ್ತಿ ಇದೆ, ಅವರು ಬಹಳಷ್ಟು ಶ್ರೀಮಂತರು, ಆದರೆ ಅವರಿಗೆ ನೆಮ್ಮದಿ ಇಲ್ಲ. ಸಮೃದ್ಧಿ ಇದೆ, ನೆಮ್ಮದಿ ಇಲ್ಲ. ನೆಮ್ಮದಿ ಸಿಗಬೇಕಿದ್ರೆ ಶ್ರೀಕೃಷ್ಣನ ಭಜನೆ ಹಾಡಬೇಕು ಅಂತೇಳಿ ಭಜನೆ ಹಾಡಿಕೊಂಡು ಭಾರತಕ್ಕೆ ಬರ್ತಾ ಇದ್ದಾರೆ. ಹಾಗಾದರೆ ಜಗತ್ತಿಗೆ ನೆಮ್ಮದಿ ಕೊಡುವಂಥ ರಾಷ್ಟ್ರ ಇದ್ರೆ ಅದು ಭಾರತ. ಅಂತಹ ಭಾರತದ ಆಧ್ಯಾತ್ಮಿಕ ಶಕ್ತಿ ಶ್ರೀರಾಮ ಶ್ರೀಕೃಷ್ಣ. ಅಂತ ಶ್ರೀರಾಮ ಶ್ರೀಕೃಷ್ಣನನ್ನು ಆರಾಧನೆ ಮಾಡುವಂಥ ಕೆಲಸ ನಾವು ಮಾಡೋಣ. ನಮ್ಮ ಮಕ್ಕಳಿಗೂ ಆ ಶ್ರೀಕೃಷ್ಣ ಶ್ರೀರಾಮರಂಥ ವ್ಯಕ್ತಿತ್ವವನ್ನು ರೂಪಿಸುವಂಥ ಕೆಲಸ ನಾವೆಲ್ಲ ಹಿರಿಯರು ಮಾಡೋಣ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಶುಭವನ್ನು ಆಶಿಸ್ತೇನೆ. ಮಾತನಾಡಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ವಿಜಯ್ ಪಾಲಾರ್, ಮಾಲಕರು ಪಾಲಾರ್ ಕನ್ಸ್ಟ್ರಕ್ಷನ್ಸ್ ಪುತ್ತೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಮೊಟ್ಟ ಮೊದಲನೇದಾಗಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸಿದ ಹಾಗೂ ಇಲ್ಲಿನ ದೈವವನ್ನು ಮನಸಾರೆ ಸ್ಮರಿಸಿದ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ನನ್ನೆಲ್ಲ ಹಿರಿಯರೇ ಹಾಗೂ ಮಾರ್ಗದರ್ಶಕರೇ ಹಾಗೂ ಇಲ್ಲಿ ಸೇರಿದಂಥ ನನ್ನೆಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಶ್ರದ್ಧೆಯ ಮಾತೆಂದರೆ, ನಾವಿವತ್ತು ಬಹಳ ಸುಂದರವಾದಂತಹ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕಾರ್ಯಕ್ರಮದಲ್ಲಿದ್ದೇವೆ. ಸುಮಾರು ಒಂದು 17-18 ವರ್ಷದಿಂದ ನಾನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾನಿಲ್ಲಿ ಕಾಲೇಜಿಗೆ ಹೋಗೋ ಸಂದರ್ಭದಿಂದಲೇ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ವಿ. ಕಲ್ಲೆಗದಲ್ಲಿ ಏನೇ ಕಾರ್ಯಕ್ರಮ ಆದರೂ ಸಹ ನಾವು ಕಲ್ಲೆಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅದು ನಮಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅದು ಸಹಜವಾಗಿತ್ತು. ಆದರೆ ಇವತ್ತಿನ ದಿನ ಪ್ರತಿ ಸಲ ನಾವು ಅಲ್ಲಿರ್ತಾ ಇದ್ವಿ. ಇವತ್ತಿನ ದಿನ ಇಲ್ಲಿಯ ಸಂಘಟಕರು ಇಲ್ಲಿರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಅಭಿವೃದ್ಧಿಯ ಹರಿಕಾರರಾದಂತಹ ಸಂಜೀವ ಮಠಂದೂರ್ ಸರ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಮಕ್ಕಳಿಗೆ ಹೆಸರಿಡುವಾಗ ದೇವರ ಹೆಸರುಗಳನ್ನು ಇಡಿ ಅಂತ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕೆಂತ ಹೇಳಿದರೆ ನನ್ನ ಮಗನಿಗೆ ನಾನು ಸಮರ್ಥ ಕೃಷ್ಣ ಅಂತ ಹೆಸರಿಟ್ಟಿದ್ದೇನೆ ಅಂತ ಭಾಳ ಹೆಮ್ಮೆ ಅನ್ನಿಸ್ತು ನನಗೆ. ಅವರ ಮಾತುಗಳನ್ನು ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲರೂ ಸಹ ಅಳವಡಿಸಿಕೊಂಡು ಒಳ್ಳೆಯ ಹೆಸರುಗಳನ್ನು ಇಡುವುದರ ಮುಖಾಂತರವಾಗಿ ದೇವರನ್ನು ಮತ್ತೆ ಮತ್ತೆ ನೆನೆಸಿಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ಬೇಕು. ನಾವೀಗ ನಮ್ಮ ಸುತ್ತಮುತ್ತಲಿನ ದೇಶಗಳನ್ನು ನಾವು ನೋಡ್ತಾ ಇದ್ದೇವೆ, ಯಾವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಅಂತೇಳಿ, ಯಾವ ಪರಿಸ್ಥಿತಿಯನ್ನು ಅಲ್ಲಿಯ ಹಿಂದೂಗಳು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಕಣ್ಣ ಮುಂದಿದೆ. ಪ್ರತಿನಿತ್ಯದ ವಾಟ್ಸಪ್ಗಳಲ್ಲಿ, ಟಿ ವಿಗಳಲ್ಲಿ, ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಆ ಪರಿಸ್ಥಿತಿ ನಮ್ಮಲ್ಲಿಗೆ ಬರಬಾರ್ದು ಅಂತಿದ್ದರೆ ಶ್ರೀಕೃಷ್ಣನ ಚಾತುರ್ಯತೆ ಮತ್ತು ಎಲ್ಲ ರೀತಿಯಾದಂತಹ ಶ್ರೀಕೃಷ್ಣ ಹೇಳಿದಂತಹ ಭಗವದ್ಗೀತೆಯಲ್ಲಿ ಏನೇನು ಹೇಳಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲಿಕ್ಕಿಲ್ಲ ಅಂತ ಹೇಳುವುದನ್ನು ನಾವು ನಂಬಿದಂಥವರು. ಹಾಗಾಗಿ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೊಲೋ ಬ್ಲಾಕ್ ಮುರ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಒಂದಿಸ ಒಂದು ಕ್ಷೇತ್ರದ ಕಲ್ಕುಡ ಕಲ್ಲೂಟಿ ದೇವಸ್ಥಾನದ ದೈವಳಿಗಳ ಒಂದಿಸ ಒಂದು ಸಭೆಟ್ ಆಸೀನರಾದಿಪ್ಪಣಂಚಿನ ಮಾಜಿ ಶಾಸಕರು ಸಂಜೀವ ಮತ್ತಂಡೂರು ಇಂಬರೆಗಳ ಒಂದಿಸ ಒಂದು ವೇದಿಕೆಡಿಪ್ಪಣ ಮಾತರೆಗಳ ಸೊಲಮೇಲು ಅಂಚನೆ ವೇದಿಕೆಯ ಎದುರು ಕುಳಿದ ನಂತರ ಹಿಂದೂ ಬಾಂಧವ್ಯರಿಗೆ ಮಾತರೆಗಳ ಸೊಲಮೇಲಿನ ಸಳ್ಳೆ ಸಹ ಒಂದು ವಿಶೇಷವಾದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿದ ಉದ್ದೇಶ ನಡಪನಂಚಿನ ಈ ಕಾರ್ಯಕ್ರಮಟು ಎಂಕೊಂಜಿ ಎಲ್ಲಿ ಅವಕಾಶ ತಿಕ್ಕದಂಡು ಯಾನು ವಾ ಸಂಘ ಸಂಸ್ಥೆ ಇಟ್ಲ ಇತ್ತನ ಯಾತ್ ಆಂಡ ಹಿಂದೂ ಯಾನೊಂಜಿ ಹಿಂದೂ ಒಂದು ಪಣಪಣ ಒಂಜಿ ಖುಷಿತ ಭಾವನೆ ಅಂಚನೆ ನೆಮ್ಮದಿದ ಜೀವನ ಎಂಕಾಯ್ತು ಉಂಡು. ಇನ್ನು ಸುಮಾರು ಚರ್ಚೆಲ್ ನಡಪಣ ಏರು ಹಿಂದುತ್ವ ಇಪ್ಪಣ ಏ ಪಣದು ಯಾನೂರು ಹಿಂದೂ ಆತ ಬದುಕೊಡಂದ ಅಂಡ ಎಂಕ ಈ ಸಮಾಜ ಕೊರನಂಚಿನ ಮಾಹಿತಿ ಅದನ್ನು ಹಿರಿಯಕ್ಕಲು ನಡತೊಂದು ಬತ್ತನಂಚಿನ ಸಾಧ್ಯ ಎಂಕ ಮಾರ್ಗದರ್ಶನ ಅದು ಬರಿಪಣು ಅಂಡ ಇಣಿತ ಕಾಲ ಮನ್ನುಟ್ಟು ಹಿಂದುತ್ವದ ವೇಷಧಾರಿಲಾದ ಸುಮಾರು ಜನನು ಬೇತ ನಮನೆತ ಬೇಳೆ ಪವನ ಕೆಲಸವನ್ನು ಮಾಡ್ತೊಂದುಳ್ಳೇರು. ರಾಜ್ಯಕ್ಕೆ ದಕ್ಕಲಂದ ಎದುರುಡ ಪಂಡ ಅವು ಅಕ್ಲೆಗಳ ಒಂದು ಬೇಜಾರಾಪಣ ಸಂಗತಿ ಆದಿಪ್ಪು ಅಂಡ
ಒಂದು ನಿತ್ಯ ಸತ್ಯ ಎಂಕಲ ಪಿದೈಡ್ ಉಂತುದು ತೂಣಾಗ ಹಿಂದುತ್ವ ಬುಕ್ಕ ಹಿಂದೂ ಈ ಭಾವನಾತ್ಮಕವಾದ ವಿಷಯನು ಪ್ರತ್ಯೇಕ ಮಾಡ್ತಾ ತೂಣಾಗ ಮುಖವಾಡ ದಾರಿಲಾಯಿನಂಚಿನ ಹಿಂದುಲೆ ಅತಿಯಾತ್ ತೋಜುವೆರು ಒಂಜಿ ಸಂಶೋಧನೆ ಪ್ರಕಾರ ಹಿಂದುಲೇಟ್ 30% ಜನಕ್ಕಳು ನಾಸ್ತಿಕರಾದ ಬದುಕೊಂದುಳ್ಳರಿಗೆ ತನ್ನ ಸ್ವಂತಿಕೆಯನ್ನು ಬಿಡುತ್ತು ಸ್ವಾಭಿಮಾನನು ಬಲಿಪಶ ಮಾಡ್ತದ್ದು ಕೇವಲ ಕೇಂದ್ರ ಯಾನು ಒರಿ ಹಿಂದೂ ಒಂದು ಪಂಪಣ ಮಾತ್ರ ಗೊತ್ತಂದೆ ಆ ಹಿಂದುತ್ವದ ಉಳ ಹಿಡಿಪಣ ಸನಾತನ ಧರ್ಮದ ಆ ಸಂಸ್ಕೃತದ ಉಳ ಹಿಡಿಪಣ ಸತ್ವದ ಲವಲೇಶೊಳಲ ತೆರೆಯೋಣಂದೆ ತನ್ನ ಮೂಲ ಪೂರ್ವಜರು ನಮ್ಮೊಂದು ಬತ್ತನಂಚಿನ ದೇವರೇನು ಆರಾಧನೆ ಮಲ್ಪಂತೆ ಕೇವಲ ಯಾನೊಂಜಿ ಹಿಂದೂ ಒಂದು ಪಂಪಣ ಭಾವನೆಟ್ ಮಸ್ತ್ ಜನ ಬದುಕೊಂದುಳ್ಳೇರು ಇನ್ನು ಕೇವಲ ಕಾರ್ಯಕ್ರಮಗಳು ಮಾತ್ರ ಶ್ರೀಕೃಷ್ಣನ ವೇಷಪಾಡ್ನೆ ಆರಾಧನೆ ಬಿಡೋದು ಕೇವಲ ವೇಷಪಾಡದ ದಾಳ ಪ್ರಯೋಜನ ಇಜ್ಜೆ ಶ್ರೀಕೃಷ್ಣ ಪರಮಾತ್ಮೆ ಕೊರ್ನಂಚಿನ ಪ್ರತಿ ಒಂಜಿ ಆ ಭಗವದ್ಗೀತೆ ಪುಣಂಚಿನ ಪ್ರತಿ ಒಂಜಿ ಅಕ್ಷರಗಳ ಸಾವಿರ ಅರ್ಥಲು ಉಳ್ಳಗೆ ಅಂಚಂದ ಪಂಡಿ ಅಣ್ಣ ಓದನೆ ದಳತ್ ಆಂಡ ಇಟ್ ಕೆಲವೊಂಜಿ ಅಂಶಲೇನು ತೂಣಾಗ ಐಟ್ ಮನುಷ್ಯ ಎಂಚ ಬದುಕೋಡು ಪನ್ಪುಣೇನು ಸಂಪೂರ್ಣ ಕಥೆನ ತೆರಿಪಾದೇರು ಆ ವಿಷಯನು ಕೇವಲ 1% ಆಂಡ್ಲ ತೆರಿಯೊಂಡ ಮನುಷ್ಯನ ಜೀವನ ಪಾವನ ಆಪುಣಿಗೆ ಜೋಕ್ಲೆಗ ಶ್ರೀಕೃಷ್ಣನ ವೇಷಪಾಡಿ ಕೂಡಲೇ ಅಕ್ಲೆಡ ಆ ಶ್ರೀಕೃಷ್ಣನ ಅಂಶ ಬರ್ಪುಂಡು ಅತ್ತಂಡ ಅಕ್ಲನ ದೋಷ ಪರಿಹಾರ ಆಪುಂಡು ಬಂಪಣ ಭಾವನಾತ್ಮಕ ವಿಷಯ ಉಪ್ಪು ಆಂಡ ಕೆಲವೊಂಜಿ ಆ ಭಗವದ್ಗೀತೆ ರಿಪ್ಪಣಂಚಿನ ಕೆಲವೊಂಜಿ ಅಂಶನಾಂಡ್ಲ ಜೋಕ್ಲೆಗೆ ಎಲ್ಲಿಡ್ದೆ ಕಳ್ಪಾದು ಸಂಸ್ಕಾರ ಸಂಸ್ಕೃತಿನ ಒರಿಪಾಪನ ಕೆಲಸನು ನಮ್ಮ ಪೋಷಕರೇ ಆತ ಮಲ್ಪೋಡು ನಮ್ಮ ಜೋಕ್ಲೆಗೆ ಇಲ್ಲಡು ಹೂ ಕಲ್ಪವಣ ಅವು ಜೋಕ್ಲನ ಜೀವನ ಪರ್ಯಂತರ ಮನಸ್ಸಿಡು ಒರಿಪುಂಡು ಎಂಕ್ಲೆಗೆ ಎಲ್ಲೇ ಜೋಕ್ಲಿಪ್ಪನಾಗ ಶಾಲೆಲೆಟ್ ರಾಮಾಯಣ ಮಹಾಭಾರತ ಅಂಚನೆ ನೀತಿ ಕಥೆದ ಮೂಲಕ ಕೆಲವೊಂಜಿ ಆಚಾರ ವಿಚಾರವನ್ನು ತಿರುಪಾದ ಕೊರೊಂದಿತ್ತೇರು ಆಂಡ ಇನಿ ನಮ್ಮ ಈತ ಸಮಾಜ 80-90% ಇಡೀ ದೇಶೋಡ ಇಪ್ಪನಂಚಿನ ದೇಶವಾಸಿಲೆಗೆ ಇನ್ನೊಂಜಿ ಕಷ್ಟ ಸಂಕಷ್ಟ ಪರಿಸ್ಥಿತಿ ಬತ್ತು ಉಂಟದುಂಡು ನಮ್ಮ ನೆರೆಕರೆದ ದೇಶೋಡ ಆಪಣಂಚಿನ ಮಾತ ದುರ್ಘಟನೆಗಳ ಮೂಲ ಕಾರಣ ನಮ್ಮ ಕಾಯ ವಾಚ ಮನಸ ನಮ್ಮ ಧರ್ಮವನ್ನು ಪಾಲನೆ ಮಾಡ್ತಂದ ಇಪ್ಪುಣವೇ ಮೂಲ ಕಾರಣ ಅಂದು ಎನ್ನ ಅನಿಸಿಕೆ ದಾಯಿಂದ ಪಂಡ ಜೋಕ್ಲೆಗಾವಡು ಸಮಾಜಗಾವಡು ದೆನ್ನು ಮನಮುಟ್ಟುನಂಚನೆ ತೆರಿಪಪ್ಪನ ಕೆಲಸ ನಮ್ಮ ಮಲ್ಪೋಡು ಮಲ್ಪಂದ ಇತ್ತಿಂಡ ದಾನೆ ಆಪುಣದ ಪಂಪಣೆಗೆ ನಮ್ಮ ಇತ್ತೆ ತೋಂದಿಪ್ಪನ ಸತ್ಯೋಳು ತೆರೆದು ಬರ್ಪ ಸಾರ್ವಜನಿಕ ಕ್ಷೇತ್ರಡು ನಮ್ಮ ದೇವರಿನ ಧಾರ್ಮಿಕ ಕಾರ್ಯಕ್ರಮ ನಡಪವರೆಗೆ ನಿರ್ಬಂಧಗಳು ಬರೋದಿಲ್ಲ ದೆನ್ನ ಬಗ್ಗೆ ನಂಗೆ ಎಚ್ಚರ ಬೋಡು ಒಂಜಿ ಲೆಕ್ಕ ಕಾನೂನಾತ್ಮಕ ತೂಣಗ ಪ್ರಜಾಪ್ರಭುತ್ವದ ದೇಶಡು ಒಂದು ಸತ್ಯನೇ ಆದಿಪ್ಪು ಆಂಡ ನಮ್ಮ ಅವಕಾಶಗಳನ್ನು ಕಳೆಯೊಂದುಳ್ಳ ನಮ್ಮ ಅವಕಾಶಗಳನ್ನು ಕಳೆಯೊಂದು ಇತ್ತೆ ಕೇವಲ ಕೆಲವೇ ಒಂಜಿ ಪ್ರದೇಶಡು ಮಾತ್ರ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡಪವರ ಸಾಧ್ಯ ಆದ ಪೋತುಂಡು ಐಕ್ ಸರಿಯಾದ ವ್ಯವಸ್ಥೆಯನ್ನ ನಮ್ಮ ಮಲ್ಪರ ಸಾಧ್ಯ ಆವಂದ ಪೋತ ಕೇವಲ ನಾನೊಂಜಿ ಧರ್ಮದಗ್ಲೇನು ನೆರ್ಪು ನಡೆದ ಹತ್ರ ನಮ್ಮ ಧರ್ಮ ಉದ್ಧಾರ ಆಪುಜಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಒರಿಯೋಡಂದಾಂಡ ನಮ್ಮ ಜಾಗೃತಿ ರಾವಡು ಐಕ್ ಸಂಬಂಧಪಟ್ಟ ವ್ಯವಸ್ಥೆ ನಿರ್ಮಾಣ ಮಲ್ಪಡು ನಾನೊಂಜಿ ಧರ್ಮದಕ್ಲು ವಾ ರೀತಿಯ ಆರಾಧನೆ ಮಾಡ್ತೊಂದು ಪೋಪಿರಿಂದ ಅವು ಮುಖ್ಯ ಅತ್ತು ಅಕ್ಲು ವ್ಯವಸ್ಥೆನ ನಿರ್ಮಾಣ ಮಾಡ್ತೇವೆ ಐಕ್ ಬೋಡಾಪಿನ ವ್ಯವಸ್ಥೆನ ಮಾತ ಅಕ್ಲನ ಪೂರ ಸಮಾಜದಕ್ಲು ಸೇರಿದು ಒಟ್ಟು ಉಂತುದು ಐನು ಮಲ್ತೊಂದುಳ್ಳೇರು ಆಂಡ ನಮ್ಮ ಸಮಾಜಡು ಬೇತೆ ಸಂಘಟನೆಗಳು ಬೇತೆ ಮನಸ್ಥಿತಿಡು ವರ್ತಿಸೋ ಒಂದು ನಡೆದ ಹತ್ರ ಆ ಸಮನ್ವಯತೆ ದ ಕೊರತೆ ಉಂಡು ಒಂದು ಪಂಪಣ ತೋಜಿದು ಬರಂದುಂಡು ಐಕ್ ನಮ್ಮ ಸಮಾಜದಕ್ಲು ಮಾತ ಒಟ್ಟಾದು ಧೈರ್ಯಡು ಐನು ನಡಪಾದು ಕೊರೋಡನ ಅಂಡ ನಮ್ಮ ಜೋಕ್ಲೆಗೆ ಆ ಸಂಸ್ಕೃತಿದ ಸನಾತನ ಧರ್ಮದ ಭಗವದ್ಗೀತೆದ ನಮ್ಮ ದೇವರಿನ ಆರಾಧನೆದ ವಿಚಾರನು ತೆರಿಪಾದ ಕೊರಡು ಮೂಲವಾದ ಆರಾಧನೆಗಳು ಕೇವಲ ಒಂಜಿ ಜಾತಿ ಪಂಗಡ ಧರ್ಮ ಅತನ ಪಂಥದಗ್ಲೆ ಬುಡ್ನ ವಿಷಯ ಅತ್ತು ಪ್ರತಿ ಒರಿಲ ಆಯನ ಮನಸ್ಸುಡೊಳಾಯ್ಡು ಒಂಜಿ ದೇವರುಳ್ಳೆರು ಆತ್ಮದೊಳಾಯ್ಡು ಶ್ರೀಕೃಷ್ಣ ಪರಮಾತ್ಮ ಇಪ್ಪೆ ಅಯ್ನ ಜಾಗೃತಿಗೊಳಿಸಾದ ಆಯನ ಮನೋಭಾವನೆಡು ಪ್ರತೀಕ್ಷಣುಳ ಆಯನ ಜೀವನಡು ದೇವರಿನ ಸ್ಮರಣೆ ಮಾಡ್ತೊಂದು ದುಮ್ಮು ನಡತ್ತಪೋಂಡ ಸಂಪೂರ್ಣವಾಯಿನ ಈ ಸಮಾಜ ಉದ್ಧಾರ ಅವರ ಸಾಧ್ಯ ಆಪುಂಡು ಆ ನಿಟ್ಟಿಡು ಈ ನಡಪುನಂಚಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಟೋಟ ಸ್ಪರ್ಧೆ ಆವಡು ಒಂದೊಂದು ನಿದರ್ಶನ ಒಂದು ಕೇವಲ ಒಂಜಿ ಪೂರ್ವ ತಯಾರಿ ಮಾತ್ರ ನೆತ್ತ ಮುಖಾಂತರ ಮಾತಾ ಬತ್ತನ ಭಕ್ತಾಭಿಮಾನಿಗಳಿಗೆ ಅಂಚನೆ ಬಂಧು ಬಳಗತಗಳಿಗೆ ನೆರೆಕರತೆಗಳಿಗೆ ಮಾತ್ರಗಳ
ಒಂದು ಎಡ್ಡೆ ಸಂದೇಶನ ಕೊರಂತು ನಾನದುಂಬುಗು ಈ ಸಮಾಜ ಸದೃಢವಾತ್ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ದೇವರನ್ನ ಆರಾಧನೆ ನಡತೊಂದು ಪೋಪಣಂಚಿನ ಆಚಾರ ವಿಚಾರಡು ಮಾತೆರ್ಲ ಪಾಲುದಾರರ ಅಪಣಂಚಿನ ಮನಸ್ಥಿತಿನ ಹೊಂದಾಣಿಕೆ ಮಲ್ತೊಂದು ಸಮನ್ವಯತ ಜೀವನ ನಡತೊಂದು ಪೋಂಡ ಈ ಹಿಂದೂ ಸಮಾಜಗೂ ಆತ ಬಳ ಬರ್ಪುಂಡು ಅಂಚನೆ ನನ್ನ ದುಂಬುಗು ಅವು ಮಾತಾ ಜೋಕ್ಲನ ಮನಸ್ಸಿಡ್ಲ ಪುಟ್ಟದ ಬಳ ಪಾಡಪಂಡ ಉದ್ದೇಶವನ್ನು ಪಂಡು ಅಂತೂ ಅವಕಾಶ ಕೊರ್ನಂಚಿನ ಸರ್ವೇರೆಗಳ ಸುಳುಮಿನ ಸಲ್ಲವಂತೂ ರಡ್ಡು ಪಾತ್ರ ಉಂತವೆ. ಎಸ್, ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವದ ಬೆಳಗಿನಿಂದ ಈ ತನಕ ನಡೆದ ವಿವಿಧ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಬಳಿಕ ಮಾನ್ಯ ಸಂಜೀವ ಮಠಂದೂರು ಮಾಜಿ ಶಾಸಕರು ಮುದ್ದು ಕೃಷ್ಣ ಸ್ಪರ್ಧೆಗೆ ಚಾಲನೆಯನ್ನ ನೀಡಬಹುದಿದ್ದಾರೆ. ಇದೀಗ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಬಹುಮಾನವನ್ನ ವಿತರಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಬಾಲಕರ ವಿಭಾಗದ ಸ್ಪರ್ಧೆ ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ವಿಜೇತರು ಭುವನ್ ಪೂಜಾರಿ ವೇದಿಕೆಗೆ ಬರಬೇಕು, ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ಬಾಲಕರ ವಿಭಾಗದ ಪ್ರಥಮ ಸ್ಪರ್ಧೆ ಅಪ್ಪಂಗಾಯಿ ಸ್ಪರ್ಧೆ, ವಿಜೇತರು ಭುವನ್ ಪೂಜಾರಿ. ನಾಣ್ಯ ಹೆಕ್ಕುವ ಸ್ಪರ್ಧೆ ಪ್ರಥಮ ರಂಜಿತ್ ಎನ್, ದ್ವಿತೀಯ ನವನೀತ್ ಪಿವಿ. ನಾಣ್ಯ ಹೆಕ್ಕುವ ಸ್ಪರ್ಧೆ ಬಾಲಕರ ವಿಭಾಗ ಪ್ರಥಮ ರಂಜಿತ್ ಎನ್, ದ್ವಿತೀಯ ನವನೀತ್ ಪಿವಿ. ರಂಜಿತ್, ನವನೀತ್. ಅಪ್ಪಂಗಾಯಿ ಸ್ಪರ್ಧೆಯ ಭುವನ್ ಇದ್ದೀರಾ? ಭುವನ್ ಪೂಜಾರಿ. ನಾಣ್ಯ ಹೆಕ್ಕುವ ಸ್ಪರ್ಧೆಯಲ್ಲಿ ವಿಜೇತರು ರಂಜಿತ್ ಎನ್, ನವನೀತ್ ಪಿವಿ. ನೆಕ್ಸ್ಟ್ 3 ಕಾಲಿನ ಓಟದಲ್ಲಿ ಪ್ರಥಮ ಬಬೀಶ್ ಮತ್ತು ಅನೀಶ್, ದ್ವಿತೀಯ ಶ್ರೇಯಸ್ ಮತ್ತು ಶಮಿತ್. ಲಕ್ಕಿ ಗೇಮ್ ಪ್ರಥಮ ಶ್ರೇಯಸ್, ದ್ವಿತೀಯ ವಿರಾಟ್. ನೋಡಿ, ಅಪ್ಪಂಗಾಯಿ ಸ್ಪರ್ಧೆಯಲ್ಲಿ ಭುವನ್ ಪೂಜಾರಿ. ನಾಣ್ಯ ಹೆಕ್ಕುವ ಸ್ಪರ್ಧೆ ರಂಜಿತ್ ಎನ್ ಪ್ರಥಮ, ದ್ವಿತೀಯ ನವನೀತ್ ಪಿವಿ. ಎನಿವನ್ 3 ಕಾಲಿನ ಬೋಟ್ ಪ್ರಥಮ ಬಬೀಶ್ ಮತ್ತು ಅನೀಶ್, ದ್ವಿತೀಯ ಶ್ರೇಯಸ್ ಮತ್ತು ಶಮಿತ್. ಲಕ್ಕಿ ಗೇಮ್ ಪ್ರಥಮ ಶ್ರೇಯಸ್, ದ್ವಿತೀಯ ವಿರಾಟ್. ನೇರವಾಗಿ ಬಾಲಕಿಯರ ವಿಭಾಗದ ಮಗು ಹೆಸರು ಯಾವ ವಿಭಾಗ? ಭುವನ್ ಪೂಜಾರಿ. ಭುವನ್ ಶ್ರೀಯುತ ಭುವನ್ನ. ಭುವನ್ ಪೂಜಾರಿ, ಒಂದು ಚಪ್ಪಾಳೆ ಭುವನ್ ಪೂಜಾರಿ ಅವರಿಗೆ. ಅಪ್ಪಂಗಾಯಿ ಸ್ಪರ್ಧೆಯ ವಿಜೇತರು. ನೆಕ್ಸ್ಟ್ ನವನೀತ್. ನಾಣ್ಯ ಹೆಕ್ಕುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ನವನೀತ್ ಪಿವಿ. ಪ್ರಥಮ ಸ್ಥಾನ ರಂಜಿತ್. ಮಕ್ಕಳಿಲ್ಲದಿದ್ರೆ ಪೋಷಕರು ಬಹುಮಾನವನ್ನ. ರಂಜಿತ್ ಎನ್. ನಾಣ್ಯ ಹೆಕ್ಕುವ ಸ್ಪರ್ಧೆ ಪ್ರಥಮ ರಂಜಿತ್ ಎನ್. 3 ಕಾಲಿನ ಊಟ ಪ್ರಥಮ ಬಬೀಶ್ ಮತ್ತು ಅನೀಶ್ ಇದ್ದೀರಾ? ದ್ವಿತೀಯ ಶ್ರೇಯಸ್ ಮತ್ತು ಶಮಿತ್. ಲಕ್ಕಿ ಗೇಮ್ ಪ್ರಥಮ ಶ್ರೇಯಸ್, ದ್ವಿತೀಯ ವಿರಾಟ್. ಲಕ್ಕಿ ಗೇಮ್ ದ್ವಿತೀಯ ವಿರಾಟ್ ಅವರು ಬಹುಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಬಹುಮಾನವನ್ನ ವಿತರಿಸಿದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರಿಗೆ ತುಂಬು ಹೃದಯದ ಕೃತಜ್ಞತೆಗೆ. ಮುಂದಿನ ಬಹುಮಾನವನ್ನ ನಿತಿನ್ ಪಕಳ, ಪುತ್ತೂರು ಪ್ರಾಪರ್ಟೀಸ್ ಅಧ್ಯಕ್ಷರು, ತ್ರಿನೇತ್ರ ದತ್ತ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯ ಮೇರೆಗೆ ಬಾಲಕಿಯರ ವಿಭಾಗದ ಸ್ಪರ್ಧೆ ಪಿರಮಿಡ್ ಗೇಮ್ ಪ್ರಥಮ ಅವನಿ, ದ್ವಿತೀಯ ಸಿಂಚನ. ಬಾಲಕಿಯರ ವಿಭಾಗದ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಪರ್ಧೆ ಪಿರಮಿಡ್ ಗೇಮ್ ಪ್ರಥಮ ಅವನಿ,
ದ್ವಿತೀಯ ಸಿಂಚನ. ಪ್ರಥಮ ಅವನಿ, ದ್ವಿತೀಯ ಸಿಂಚನ. ಸಿಂಚನ ಯು. ಬಾಲಕಿಯರ ವಿಭಾಗದ ಮೆಮೊರಿ ಗೇಮ್ ಸ್ಮರಣ ಶಕ್ತಿ. ಪ್ರಥಮ ನಿಲಿಷ್ಕಾ ಕೆ. ನಿಲಿಷ್ಕಾ ಕೆ. ದ್ವಿತೀಯ ಉದ್ವಿತಾ. ಎಸ್ ಮೆಮೊರಿ ಗೇಮ್ ವಿತ್ ನಿಲಿಷ್ಕಾ ಕೆ, ಉದ್ವಿತಾ. ಎಸ್ ಕೃಷ್ಣ ಚಿತ್ರ ಬಿಡಿಸಿದ ಸ್ಪರ್ಧೆ. ಪ್ರಥಮ ನಿಲಿಷ್ಕಾ ಕೆ, ದ್ವಿತೀಯ ದೀಕ್ಷಾ PN. ಹೆಸರು ನೇಮ್ ಪ್ಲೀಸ್. ಪಿರಮಿಡ್ ರಚನೆ, ದ್ವಿತೀಯ ಸಿಂಚನ. ಎಸ್ ಕೃಷ್ಣ ಚಿತ್ರ ಬಿಡಿಸಿದ ಸ್ಪರ್ಧೆ. ಪ್ರಥಮ ನಿಲಿಷ್ಕಾ ಕೆ, ನಿಲಿಷ್ಕಾ ಕೆ, ದ್ವಿತೀಯ ದೀಕ್ಷಾ PN. ದೀಕ್ಷಾ PN ಸೆಕೆಂಡ್, ದ್ವಿತೀಯ. ಎಸ್ ಬಹುಮಾನವನ್ನ ವಿತರಿಸಿದ ನಿತಿನ್ ಪಕ್ಕಳ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಕಬಡ್ಡಿ ಪಂದ್ಯಾಟದ ಉದ್ಘಾಟಕರಾಗಿರುವ ವಿನೋದ್ ರಾಜ್ ರೈ, ಈಶ್ವರ ಮಂಗಳ ಇವರು ವಿತರಿಸಬೇಕು ಅನ್ನುವ ಕೋರಿಕೆ ಸಂಘಟಕರ ಗಮನಕ್ಕೆ. 3 ಕಾಲಿನ ಓಟ. ಪ್ರಥಮ ದ್ವಿತೀಯ. ದ್ವಿತೀಯ ಶ್ರೇಯಸ್ ಮತ್ತು ಶಮಿತ್. ಶ್ರೇಯಸ್ ಮತ್ತು ಶಮಿತ್. ಪ್ರಥಮ ಭವಿಷ್ ಅಂಡ್ ಅನೀಶ್ ಇದ್ದೀರಾ? ಭವಿಷ್ ಅನೀಶ್ ನೀವಾ? ಎಸ್ 3 ಕಾಲಿನ ಓಟ. ಪ್ರಥಮ ಭವಿಷ್ ಅಂಡ್ ಅನೀಶ್. ಎಸ್ ಮೆಮೊರಿ ಗೇಮ್ ಬಾಲಕಿಯರ ವಿಭಾಗದ ಮೆಮೊರಿ ಗೇಮ್ ದ್ವಿತೀಯ ಉದ್ವಿತಾ. ಬಹುಮಾನವನ್ನ ವಿತರಿಸಿದ ವಿನೋದ್ ರಾಜ್ ರೈ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಯುತ ವಿಜಯ್ ಪಾಲಾರ್, ಪಾಲಾರ್ ಕನ್ಸ್ಟ್ರಕ್ಷನ್ಸ್ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ ಪ್ರಥಮ ಸ್ಥಾನ ಶ್ರುತಿ, ದ್ವಿತೀಯ ಗೀತಾ ನೆಲಪಾಲು. ಮಹಿಳೆಯರ ವಿಭಾಗದ ಲಿಂಬೆ ಚಮಚ ಓಟ. ಪ್ರಥಮ ಅನಿತಾ ಎಸ್. ಬಹುಮಾನವನ್ನ ವಿತರಿಸಿದ ಶ್ರೀಯುತ ವಿಜಯ್ ಪಾಲಾರ್ ಇವರಿಗೆ ಕೃತಜ್ಞತೆ. ಮುಂದಿನ ಬಹುಮಾನವನ್ನ ಧರ್ಮಪಾಲ ಗೌಡ ಕೆ, ಇಂಟರ್ಲಾಕ್ ಮತ್ತು ಹೋಲೋ ಬ್ಲಾಕ್ ಮುರಾ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪುರುಷರ ವಿಭಾಗದ ಸಂಗೀತ ಕುರ್ಚಿ ಪ್ರಥಮ ವಿಕ್ರಮ್ ಮಾಣಿಲ. ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕೃತಜ್ಞತೆಗಳು. ಇಲ್ಲಿಗೆ ಬಹುಮಾನ ವಿತರಣೆ ಮುಗಿಯುತ್ತೆ. ಮತ್ತೆ ಮುಂದಿನ ಸಮಾರಂಭದಲ್ಲಿ ಬಾಕಿ
ಪುಟಾಣಿ ಮುತ್ತು ಕೃಷ್ಣನಿಗೆ ಕೊಳಲನ್ನ ಹಸ್ತಾಂತರ ಮಾಡುವ ಮೂಲಕ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯ ಶಬ್ದದೊಂದಿಗೆ ಇದೀಗ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಉದ್ಘಾಟಿಸುತ್ತಿದ್ದಾರೆ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ತಾಲೂಕು ಇವರು. ಎಸ್ ಮುದ್ದು ಕೃಷ್ಣ ಸ್ಪರ್ಧೆಗೆ ಚಾಲನೆಯನ್ನ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ನೀಡಿದ್ದಾರೆ. ಸೊ ಕೃತಜ್ಞತೆಗಳು. ಇದೀಗ ಮುದ್ದು ಕೃಷ್ಣ ಸ್ಪರ್ಧೆ ವೇದಿಕೆಯಲ್ಲಿ ಆರಂಭ ಆಗತ್ತೆ. Second time out over. Point. No. Wait, down here. Come on, First time out, Kallega Warriors. Go. Sir, score. 11-9. 11-9. 3 out, 15. 11-9.
ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಎರಡನೇ ಪಂದ್ಯಕ್ಕಾಗಿ ಹಾಗೂ ಹೊಳ್ಳ ಕ್ರಾಕರ್ಸ್ ಬಿ ಇದರ ಕಪ್ತಾನರು ಮ್ಯಾನೇಜಿಂಗ್ ಮುಗಿಗಾಗಿ ಬರಬೇಕಾಗಿ ಈಗ ಸ್ಕೋರು ಈ ಕಡೆಗೆ ಬೋನಸ್ ಆ ಕಡೆ 3 ಆಯ್ತು. ದ್ವಿತೀಯ ಕರೆ ಎರಡನೇ ಪಂದ್ಯಕ್ಕಾಗಿ ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೆಂಜಾಳ ಹಾಗೂ ಹೊಳ್ಳ ಕ್ರಾಕರ್ಸ್ ಬಿ ಇದರ ಕಪ್ತಾನರು ನಾಣ್ಯಚಿನ್ನತೆಗಾಗಿ ಬರಬೇಕಾಗಿ ವಿನಂತಿ. In favor of Bandari Warriors.
in favor of Kallega Warriors. ಕೊನೆಯ ಕರೆ ಒಳ್ಳ ಕ್ರ್ಯಾಕರ್ಸ್ ಬಿ ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೆಂಜಾಲ ಅವರು ಬಂದಿದ್ದಾರೆ. ಒಳ್ಳ ಕ್ರ್ಯಾಕರ್ಸ್ ಅವರು ಆದಷ್ಟು ಬೇಗ ಬರಬೇಕು. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಕೃತಜ್ಞತೆಗಳು. ನಂಬರ್ 1 ಸಾನ್ವಿತ್ ಸಮಯ ಡಾಯಟ್. ನಂಬರ್ 2 18-17 in favor of Bandadi Warriors. Bonus point. 18 each.
ಪಂದ್ಯಾಟ ಸಮಬಲಗೊಂಡಿದೆ. ರೆಡಿ? ವಾಗ್ಮಿ, ಪೋಷಕರು ರೆಡಿ ಹೇಳಿದ್ರೆ ನಮ್ಮ ಸಮಯ ಆರಂಭ ಆಗ್ತದೆ. ಎಸ್, ರೆಡಿ. ಮ್ಯೂಸಿಕ್ ಇದೆಯಾ? ಎಸ್, ಸ್ಟಾರ್ಟ್. Krishna, 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 Krishna. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಕೃಷ್ಣನು ನೀನೇ, ನನ್ನ ಕೃಷ್ಣನು ನೀನೇ. ಅಳತೆ ಮೀರಿ ಕೋಪದಿಂದ ನೀನಿರುವಾಗ ದುಷ್ಟ ಕಾಳಿಂಗನ ತಲೆಯ ನೇರಿ ನೃತ್ಯ ಮಾಡಿರುವೆ. ಅಳತೆ ಮೀರಿ ಕೋಪದಿಂದ ನೀನಿರುವಾಗ ದುಷ್ಟ ಕಾಳಿಂಗನ ತಲೆಯ ನೇರಿ ನೃತ್ಯ ಮಾಡಿರುವೆ. ಒಂದು ಕೈಲಿ ಪರ್ವತವನ್ನು ನೀ ಎತ್ತಿರುವೆ, ನಮ್ಮ ಹೃದಯವೆಂಬ ಗೂಡಿನಲ್ಲಿ ನೀ ನೆಲೆಸಿರುವೆ. ಕೃಷ್ಣನು ನೀನೇ, ನನ್ನ ಕೃಷ್ಣನು ನೀನೇ. विश्वके कल्याण की धर्म अधर्म आदि अनंत सत्य असत्य कलेश कलंक स्वार्थ की कथा परमार्थ की धर्म संस्थापनार्थाय संभवामि युगे युगे. ಎಸ್, ಅಭಿನಂದನೆಗಳು. ರೈಟ್ ಇರು. ಕೌಶಿಕ್, 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 ಸೆಕೆಂಡ್ ರೈಟ್. No coaching, in the right. Kaushik, kallega warrior. All right, 3-2.
ಎಸ್, ಕೃತಜ್ಞತೆಗಳು ತೀರ್ಪುಗಾರರ ಗಮನಕ್ಕೆ. ಮೊದಲನೇ ಪಂದ್ಯಾಟದಲ್ಲಿ ಕಲ್ಲೇರ ವಾರಿಯರ್ಸ್ ವಿಜಯ ಸಾಧಿಸಿದೆ. ಅಭಿನಂದನೆಗಳು. ದೃಢೀಕರಣ ಮಾಡಿಕೊಳ್ಳುವ ತಂಡಗಳು ಶ್ರೀದೇವಿ ಭಜನಾ ಮಂದಿರದ ಒಳಭಾಗಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ವೇದಿಕೆಯಲ್ಲಿ ನಂಬರ್ 6 ಹೃದಯಿ.
ಕೃತಜ್ಞತೆಗಳು ನ್ಯಾಚುರಲ್ ಕೃಷ್ಣನಿಗೆ. ಎಸ್, ಮುಂದಿನ ಸ್ಪರ್ಧೆ ಎಸ್, ಕೃತಜ್ಞತೆಗಳು. ಮುಂದಿನ ಸ್ಪರ್ಧೆ ಗಹನ್ ನಂಬರ್ 8. ಎಚ್ಚರಿಕೆಯ ಕರೆ, ಸಿದ್ಧತೆಗಾಗಿ ರಿದನ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ನಂಬರ್ 9 ರಿದನ್. ಮುಂದಿನ ಸ್ಪರ್ಧೆ ನಂಬರ್ 8 ಗಹನ್. ಎಸ್, ಕೃತಜ್ಞತೆಗಳು. ನಂಬರ್ 8 ಗಹನ್ ಇವರಿಗೆ. ಊಟ ಮಾಡಿದ ಎಲ್ಲ ಭಗವದ್ಭಕ್ತರ ಗಮನಕ್ಕೆ, ನಿಮ್ಮ ತಟ್ಟೆಯನ್ನ ನೀವೇ ತೊಳೆದು
जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में डूबी प्यार में खोई, प्यार की धुन में जागी न सोई। प्यार में डूबी प्यार में खोई, प्यार की धुन में जागी न सोई। दुनिया से है वो अनजानी, सब कहते हैं प्रेम दीवानी। किसना से मिलती है भूल के हर बंधन, हो किसना की माला की जपती है वो जोगन। ಎಸ್, ಅಭಿನಂದನೆಗಳು. ರಿದನ್ ಸಂಖ್ಯೆ 9. ಮುಂದಿನ ಸ್ಪರ್ಧಿ ನಂಬರ್ 10 ಲಿಶಾನ್ ಎಸ್ ಗಾಣಿಗ. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿದೆ. ದಿಶಾ ನಂಬರ್ 10 ಲಿಶಾನ್ ಎಸ್ ಗಾಣಿಗ ವೇದಿಕೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ದಿಶಾ ಮ್ಯೂಸಿಕ್. ಎಸ್, ಕೃತಜ್ಞತೆಗಳು. ತೀರ್ಪುಗಾರರ ಗಮನಕ್ಕೆ ನಂಬರ್ 11 ಮುಂದಿನ ಸ್ಪರ್ಧಿ ದಿಶಾ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಶರಬಿ ಸಿದ್ಧತೆಗಾಗಿ ಶರಬಿ ಅವರಿಗೆ ಎಚ್ಚರಿಕೆಯ ಕರೆ. ನಂಬರ್ 11 ದಿಶಾ ವೇದಿಕೆಯಲ್ಲಿ. ದಿಶಾ ಯು ನಂಬರ್ 11 ದಿಶಾ.
ಮ್ಯೂಸಿಕ್. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಮರಕಾತನ ಭರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಮರಕಾತನ ಭರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ. ಎಸ್, ಕೃತಜ್ಞತೆಗಳು ದಿಶಾ ಇವರಿಗೆ. ಮುಂದಿನ ಸ್ಪರ್ಧೆ ನಂಬರ್ 12 ಶರಬಿ. ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇಶಾನ್ PR. ಮುಂದಿನ ಸಿದ್ಧತೆಗಾಗಿ ಇಶಾನ್ PR. ಮುಂದಿನ ಸ್ಪರ್ಧೆ ನಂಬರ್ 12 ಶರಬಿ. ಗೋಗುಲ ಬಾಲಕನೆ ಕನ್ನ ಗೋಪರಿ ಬಾಲಕನೆ ಗುರುವಾಯೂರಪ್ಪನ ಶ್ರೀಲಕಂ ವಾಳುನ್ನ ಗೋಪಾಲ ಬಾಲಕನೆ ಗೋಗುಲ ಬಾಲಕನೆ ಕನ್ನ ಗೋಪರಿ ಬಾಲಕನೆ ಗುರುವಾಯೂರಪ್ಪನ ಶ್ರೀಲಕಂ ವಾಳುನ್ನ ಗೋಪಾಲ ಬಾಲಕನೆ ಗೋಗುಲ ಬಾಲಕನೆ ಕನ್ನ ಗೋಪರಿ ಬಾಲಕನೆ ഗുരുവായൂരപ്പന ശ്രീലകം വാഴുന്ന ഗോപാല ബാലകനേ. സൂര്യൻ കിഴക്കുദിച്ചു കണ്ണൻ പാലാഴിയിൽ കുളിച്ചു കണ്ണെഴുതിച്ചു അമ്മ യശോദ കണ്ണനെ ഉമ്മ വച്ചു ഗോകുല ബാലകനേ കണ്ണാ ഗോപരി ബാലകനേ ഗുരുവായൂരപ്പന ശ്രീലകം വാഴുന്ന ഗോപാല ബാലകനേ. ഗോപിക്കുറി വരച്ചു കണ്ണൻ കിളിത്തിരുകി വച്ചു പീതാംബരവും ഞൊറിഞ്ഞും കൊടുത്തു ചേലോടെ പുഞ്ചിരിച്ചു ഗോകുല ബാലകനേ കണ്ണാ ഗോപരി ബാലകനേ ഗുരുവായൂരപ്പന ശ്രീലകം വാഴുന്ന ഗോപാല ബാലകനേ. മണ്ണുവാരി കളിച്ചു കണ്ണൻ കുഞ്ഞുവായും നിറച്ചു വായ തുറന്നവൻ നിഴലു ലോകവും അമ്മയെ കാണിച്ചു ഗോകുല ബാലകനേ കണ്ണാ ഗോപരി ബാലകനേ ഗുരുവായൂരപ്പന ശ്രീലകം വാഴുന്ന ഗോപാല ബാലകനേ. ഗോക്കളുമായി നടന്നു കണ്ണൻ കാൽക്കുടങ്ങൾ ഉടച്ചു കാൽത്തള കൈവള ಎಸ್, താളത്തിൽ ಅಭಿನಂದನೆಗಳು ಶರಬಿ ಇವರಿಗೆ. ಮುಂದಿನ ಸ್ಪರ್ಧಿ ಇಶಾನ್ PR. ತೀರ್ಪುಗಾರರ ಗಮನಕ್ಕೆ ನಂಬರ್ 13 ಇಶಾನ್ PR. ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾನ್ವಿಶ್. ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾನ್ವಿಶ್. ಮುಂದಿನ ಸ್ಪರ್ಧೆ ನಂಬರ್ 13 ಇಶಾನ್
PR. Music. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಮರಕಾತನ ವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ ಮರಕಾತನ ವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ ಕಿರಣ ಮುಕುಟ ಧರಿಸಿದ ಶಿರ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಎಸ್, ಕೃತಜ್ಞತೆಗಳು ಇಶಾನ್ PR ಇವರಿಗೆ. ಮುಂದಿನ ಸ್ಪರ್ಧಿ ನಂಬರ್ 14 ಮಾನ್ವಿಶ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಶಾನ್ವಿತ್. ಮುಂದಿನ ಸ್ಪರ್ಧಿ ನಂಬರ್ 14 ಮಾನ್ವಿಶ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಶಾನ್ವಿತ್. ಸ್ಪರ್ಧಿ ಸಂಖ್ಯೆ 14 ಮಾನ್ವಿಶ್ ವೇದಿಕೆಯಲ್ಲಿ. ಮ್ಯೂಸಿಕ್. ತೀರ್ಪುಗಾರರ ಗಮನಕ್ಕೆ ನಂಬರ್ 14 ಮಾನ್ವಿಶ್ ಮ್ಯೂಸಿಕ್. ಡಿಡಿಯಾಡ್ಯಾನಿ ರಂಗ ಡಿಡಿಯಾಡ್ಯಾನಿ ಡಿಡಿಯಾಡ್ಯಾನಿ ರಂಗ ಡಿಡಿಯಾಡ್ಯಾನಿ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ 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 ಎಂದು ಡಿಡಿಯಾಡ್ಯಾನಿ ರಂಗ ಡಿಡಿಯಾಡ್ಯಾನಿ ಡಿಡಿಯಾಡ್ಯಾನಿ ರಂಗ ಡಿಡಿಯಾಡ್ಯಾನಿ ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ ಮರಕತ ನವರತ್ನ
ಧರಿಸಿದ ಶಿರದಲ್ಲಿ. ಎಸ್, ಕೃತಜ್ಞತೆಗಳು ಮಾನ್ವಿಶ್ ಇವರಿಗೆ. ಮುಂದಿನ ಸ್ಪರ್ಧೆ ನಂಬರ್ 15 ಶಾನ್ವಿತ್. ಸಿದ್ಧತೆಗಾಗಿ ದೈವಿಕ್ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ದೈವಿಕ್ ಅವರು ವೇದಿಕೆಗೆ ಬರಬೇಕು. ಶಾನ್ವಿತ್ ನಂಬರ್ 15. ಒಟ್ಟು 38 ಸ್ಪರ್ಧಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. 5-1 in favor of 7 soldiers. ತೀರ್ಪುಗಾರರ ಗಮನಕ್ಕೆ ನಂಬರ್ 15 ಶಾನ್ವಿತ್. ಶಾನ್ವಿತ್ ಇಲ್ವಾ? ಶಾನ್ವಿತ್ ಇಲ್ಲಲ್ಲ, ಶಾನ್ವಿತ್ ಆಬ್ಸೆಂಟ್. ತೀರ್ಪುಗಾರರ ಗಮನಕ್ಕೆ ನಂಬರ್ 15 ಆಬ್ಸೆಂಟ್. ವೇದಿಕೆಯಲ್ಲಿ ನಂಬರ್ 16 ದೈವಿಕ್ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಮನನ್ ಇದ್ದೀರಾ? ಮನನ್ ಇದ್ದೀರಲ್ಲ? ಎಸ್, ಮುಂದೆ ಮನನ್ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. 15 ಆಬ್ಸೆಂಟ್, 16 ದೈವಿಕ್ ವೇದಿಕೆಯಲ್ಲಿ. ಮ್ಯೂಸಿಕ್. ಐದನೇ ಪಂದ್ಯಕ್ಕಾಗಿ ಟೀಮ್ ಕೇಸರಿ ಹಾಗೂ ಹೊಳ್ಳ ಟ್ರ್ಯಾಕರ್ಸ್ಗೆ ನಾಣ್ಯ ಚಿಮ್ಮುಗೆಗಾಗಿ ಬರಬೇಕಾಗಿ ವಿನಂತಿ. 12-1 in favor of 7 soldiers.
ಎಸ್, ಕೃತಜ್ಞತೆಗಳು ಮನ್ನನ್ನವರಿಗೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 18 ವೇದಿಕೆಯಲ್ಲಿ ವೇದಾಂತ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿದೆ. ವಿಹಾನ್ ಇದ್ದೀರಲ್ಲ, ವಿಹಾನ್? ಎಸ್. ಮ್ಯೂಸಿಕ್. ಕೃತಜ್ಞತೆಗಳು. ತೀರ್ಪುಗಾರರ ಗಮನಕ್ಕೆ ಮುಂದಿನ ಸ್ಪರ್ಧಿ ನಂಬರ್ 19 ವಿಹಾನ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ವಿವೇದ್ ಇದ್ದೀರಾ? ಎಸ್. ಮುಂದಿನ ಸ್ಪರ್ಧಿ ನಂಬರ್ 19 ವಿಹಾನ್.
ಅಭಿನಂದನೆಗಳು ವಿಹಾನ್ ಇವರಿಗೆ. ಮುಂದಿನ ಸ್ಪರ್ಧೆ ನಂಬರ್ 20 ವಿಭೇದ್. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಶಾರ್ವರಿ ಇದ್ದೀರಾ? ಎಸ್. ವೇದಿಕೆಯಲ್ಲಿ ನಂಬರ್ 20 ವಿಭೇದ್. ಮ್ಯೂಸಿಕ್. ಎಸ್, ಅಭಿನಂದನೆಗಳು ವಿವೇದ್ ಅವರಿಗೆ. ಮುಂದಿನ ಸ್ಪರ್ಧೆ ನಂಬರ್ 21 ಶಾರ್ವರಿ. ಎಚ್ಚರಿಕೆಯ ಕರೆ. ಸಿದ್ಧತೆಗಾಗಿ ಧೃತಿ ಶನೈ. ಧೃತಿ ಇದ್ದೀರಿ? ಎಸ್. ತೀರ್ಪುಗಾರರ ಗಮನಕ್ಕೆ ನಂಬರ್ 21 ಶಾರ್ವರಿ. ಮ್ಯೂಸಿಕ್. ಬೆಣ್ಣೆಯನ್ನು ಮೆದ್ದು ತುಂಗ ಮಾಯಕಾರ ಕೃಷ್ಣ, ತುಂಟ ಮಾಯಕಾರ ಕೃಷ್ಣ. ಪುಂಗೊಳೆಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ, ಮಾಯಕಾರ ಕೃಷ್ಣ, ಮಾಯಕಾರ ಕೃಷ್ಣ. ಮೋಹನ ಮುರಳಿಯುದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತುಂಗ ಮಾಯಕಾರ ಕೃಷ್ಣ, ತುಂಟ ಮಾಯಕಾರ ಕೃಷ್ಣ. ಕೃತಜ್ಞತೆಗಳು ಶಾರ್ವರಿ ಇವರಿಗೆ. ಮುಂದಿನ ಸ್ಪರ್ಧೆ ನಂಬರ್ 22 ಧೃತಿ ಶನೈ. ತೀರ್ಪುಗಾರರ ಗಮನಕ್ಕೆ ಯಶ್ವಿತ್ PB ಇದ್ದೀರಾ? ಯಶ್ವಿತ್ PB ಮುಂದಿನ ಸ್ಪರ್ಧೆ. ಎಸ್, ಸಿದ್ಧತೆಯನ್ನ ಮಾಡಿಕೊಡಬೇಕು. ತೀರ್ಪುಗಾರರ ಗಮನಕ್ಕೆ ನಂಬರ್ 22 ಧೃತಿ ಶನೈ ವೇದಿಕೆಯಲ್ಲಿ. ರಾಜೇಶ್ ಅವರೆಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಮ್ಯೂಸಿಕ್. ವೇಟ್ ಅವರ ಮ್ಯೂಸಿಕ್ ಕೊಡ್ತಾರೆ. ನಂಬರ್ 22 ಧೃತಿ ಶನೈ. वो है नटखट, वो जमुना तट,
जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में खोही, प्यार की धुन में जागी न सोही, प्यार में डूबी प्यार में खोही, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी, किसना से मिलती है भूल के हर बंधन, हो किसना की ಅಭಿನಂದನೆಗಳು ಧೃತಿ ಶನೈ. ನಮ್ಮ ಮುಂದಿನ ಸ್ಪರ್ಧಿ ನಂಬರ್ 23 ಯಶ್ವಿತ್ PV. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಅದ್ವೈತ್, ಅದ್ವೈತ್ ಇದ್ದೀರಾ? ಅದ್ವೈತ್ ಸಾರಿ ಇದ್ದೀರಲ್ಲ? ಎಸ್. ಯಾರ್ದೆಲ್ಲ ಊಟ ಆಗಲಿಲ್ಲ, ಭಾರತ್ ಮಾತಾ ಸಮುದಾಯ ಭವನದ ಒಳಭಾಗದಲ್ಲಿ ಊಟ ನಡೀತಾ ಇದೆ. ದಯವಿಟ್ಟು ಉಪಸ್ಥಿತಿ ಇರುವ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಹಗ್ಗ ಜಗ್ಗಾಟ ಮತ್ತು ಅಟ್ಟಿ ಮಡಕೆ ಒಡೆಯುವುದನ್ನು ನೋಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ವಿನಂತಿ. ಹಗ್ಗ ಜಗ್ಗಾಟದ ತೂಕ ದೃಢೀಕರಣ ಶ್ರೀದೇವಿ ಭಜನಾ ಮಂದಿರದ ಎದುರುಭಾಗದಲ್ಲಿ ನಡೀತಾ ಇದೆ. ಯಾವ ತಂಡ ಉಪಸ್ಥಿತಿ ಇದೆ, ದಯವಿಟ್ಟು ತೂಕದ ದೃಢೀಕರಣವನ್ನ ಮಾಡಿಕೊಳ್ಳಿ ಅನ್ನುವ ವಿನಂತಿಯ ಮೇರೆಗೆ ತೀರ್ಪುಗಾರರ ಗಮನಕ್ಕೆ ನಂಬರ್ 23 ಯಶ್ವಿತ್ PV ವೇದಿಕೆಯಲ್ಲಿ. ಸಿದ್ಧತೆ ಅದ್ವೈತ್. ಮ್ಯೂಸಿಕ್.
ಅಭಿನಂದನೆಗಳು ಯಶ್ವಿತ್ ಪಿ ಬಿ ಇವರಿಗೆ. ಮುಂದಿನ ಸ್ಪರ್ಧಿ ನಂಬರ್ 24 ಅದ್ವೈತ್. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ದಿಮಾಂಶ್ ರೆಡಿ ಇದ್ದೀರಲ್ಲ? ಮುಂದಿನ ಸ್ಪರ್ಧಿ ಅದ್ವೈತ್ ನಂಬರ್ 24. ಸಿದ್ಧತೆಗಾಗಿ ದಿಮಾಂಶ್. ಊಟ ಆಗದೇ ಇರುವಂಥ ಎಲ್ಲ ಭಕ್ತಾಭಿಮಾನಿಗಳು ಆದಷ್ಟು ಬೇಗ ಊಟವನ್ನು ಸ್ವೀಕರಿಸಿಕೊಳ್ಬೇಕು ಅನ್ನುವ ವಿನಂತಿ ಸಂಘಟಕರದ್ದು. ತೂಕ ದೃಢೀಕರಣವನ್ನು ಮಾಡಿಕೊಳ್ಳದೇ ಇರುವ ಹಗ್ಗ ಜಗ್ಗಾಟದ ತಂಡಗಳು ಶ್ರೀದೇವಿ ಭಜನಾ ಮಂದಿರದ ಎದುರು ಭಾಗದಲ್ಲಿ ತೂಕ ದೃಢೀಕರಣವನ್ನು ಮಾಡಿಕೊಂಡು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಟ್ಟಿ ಮಡಕ್ಕೆ ಬಡಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ನೋಂದಣಿ ಕೇಂದ್ರದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಸ್ಪರ್ಧೆ ಸಂಖ್ಯೆ 24 ಅದ್ವೈತ್. ಮ್ಯೂಸಿಕ್. ಎಸ್, ಅಭಿನಂದನೆಗಳು ಅದ್ವೈತ್ ಅವರಿಗೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 25 ದಿಮಾಂಶ್ ವೇದಿಕೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಮಾನ್ವಿ ಇದ್ದೀರಾ? ಮಾನ್ವಿ ಇದ್ದಾರಲ್ಲಿ? ನೋ. ಮಾನ್ವಿಯನ್
ಶಾರ್ವರಿ ವೈ ರೆಡಿ ಇದ್ದೀರಲ್ಲ? ಮಾನ್ವಿ ಮುಂದಿನ ಸ್ಪರ್ಧೆ. ಎಸ್, ತೀರ್ಪುಗಾರರ ಗಮನಕ್ಕೆ ಮತ್ತೊಮ್ಮೆ 25 ದಿಮಾಂಶ್ ಬರುವುದಿಲ್ಲ. ದಿಮಾಂಶ್ ಎಸ್, ದಿಮಾಂಶ್ ಮತ್ತೆ ಮಾಡ್ತೀರಾ? ನೋಡುವ, ಪೆಂಡಿಂಗ್ ಇಡಿ, 2 ಪೆಂಡಿಂಗ್ ಇದೆ. ದಿಮಾಂಶ್ ನಂಬರ್ 26 ಮಾನ್ವಿ ಎನ್. ಸಿದ್ಧತೆ ಶಾರ್ವರಿ ವೈ. ವೇದಿಕೆಯಲ್ಲಿ ತೀರ್ಪುಗಾರರ ಗಮನಕ್ಕೆ ನಂಬರ್ 26 ಮಾನ್ವಿ ಎನ್. ಮ್ಯೂಸಿಕ್. ಹಾಡು ಬೇರೆ. Click here to subscribe and bell button for latest update. ಎಸ್, ಅಭಿನಂದನೆಗಳು ಮಾನ್ವಿ ಎನ್ ಇವರಿಗೆ. ಮುಂದಿನ ಸ್ಪರ್ಧಿ ಶಾರ್ವರಿ ವೈ ನಂಬರ್ 27 ನಂಬರ್ 27. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಲಿತಿ ಏಕೆ? ಲಿತಿ ಇಲ್ವಾ? ಲಿತಿ ಶಾರ್ವರಿಗ ಮಾಡೋದಿಲ್ಲ. ತೀರ್ಪುಗಾರರ ಗಮನಕ್ಕೆ ಮತ್ತೆ 27 ನಂಬರ್ ಪೆಂಡಿಂಗ್. ತೀರ್ಪುಗಾರರ ಗಮನಕ್ಕೆ 28 ಲಿತಿ ಏಕೆ? ಲಿತಿ ಇಲ್ವಾ? ನೀವು ಮೊದಲು ಬರಬೇಕು. ನೆಕ್ಸ್ಟ್ ಜಸ್ಮಿ. ಲಿತಿ ಏಕೆ?
ನಂಬರ್ 28 ಲಿತಿ ಎಕೆ. ಎಸ್, ಮ್ಯೂಸಿಕ್ ಇದೆಯಾ? ಮ್ಯೂಸಿಕ್. ಎಸ್, ಅಭಿನಂದನೆಗಳು ಲಿತಿ ಎಕೆ ಇವರಿಗೆ. ಮುಂದಕ್ಕೆ ಸ್ಪರ್ಧಿ ಸಂಖ್ಯೆ 29 ಜಶ್ಮಿ ಕೆಪಿ ಕೊಡಿಪಾಡಿ. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಬಬಿನ್ ಪಡ್ನೂರು. ಬಬಿಶ್ ಪಡ್ನೂರು, ರೆಡಿ ಇದ್ದೀರಾ? ತೀರ್ಪುಗಾರರ ಗಮನಕ್ಕೆ ನಂಬರ್ 29 ಜಶ್ಮಿ ಕೆಪಿ ಕುಡಿಪಾಡಿ ವೇದಿಕೆಯಲ್ಲಿ. ಸಿದ್ಧತೆ ಭವಿಷ್ ಪಡ್ನೂರು. ದಯವಿಟ್ಟು ಗಮನಿಸಬೇಕು. ಬಾಲಕಿಯರಿಗೆ ಬಾಲ್ ಪಾಸಿಂಗ್ ಸ್ಪರ್ಧೆಯನ್ನು ಸಭಾಂಗಣದ ಒಳಗಡೆ ಮಾಡಲಿಕ್ಕಿದೆ. ದಯವಿಟ್ಟು ಬಾಲಕಿಯರು ಗಮನಿಸಬೇಕು. ಬಾಲ್ ಪಾಸಿಂಗ್ ಸ್ಪರ್ಧೆಯನ್ನು ಸಭಾಭವನದ ಒಳಗಡೆ ಮಾಡಲಿಕ್ಕಿದ್ದೇವೆ.
ಎಸ್ ಜಶ್ಮಿ KP ಕುಡಿಪಾಡಿ ಇವರಿಗೆ ಅಭಿನಂದನೆ. ಮುಂದಕ್ಕೆ ನಂಬರ್ 30 ಭವಿಷ್ ಪಡ್ನೂರು. ಕರೆಕ್ಟ್, ಭವಿಷ್ ಪಡ್ನೂರು. ಭವಿಷ್ ಪಡ್ನೂರು. ಇದು ಭವಿಷ್ಯ ಪಡ್ನೂರ ಮೇಡಮ್? ಎಸ್. ತೀರ್ಪುಗಾರರ ಗಮನಕ್ಕೆ ನಂಬರ್ 30 ಮುಂದಿನ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಪ್ರದ್ಯಾ NM. ಪ್ರದ್ಯಾ NM ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಭವಿಷ್ ಪಡ್ನೂರು ನಂಬರ್ 30. ಮ್ಯೂಸಿಕ್. ಅಭಿನಂದನೆಗಳು ಭವಿಷ್ ಪಡ್ನೂರು ಇವರಿಗೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 31 ಪ್ರದ್ಯಾ. ಕರೆಕ್ಟ್ ಅಲ್ಲ? ಪ್ರದ್ಯಾ NM. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯ ಬಾಲಕಿಯರಿಗೆ ಒಳಗೆ ಜೈಶ್ವಿ RK ಬಿಟ್ಲ ಸ್ಪರ್ಧೆ ನಡೀತಿದೆ. ದಯವಿಟ್ಟು ಭಾಗವಹಿಸುವವರು ಸಭಾಂಗಣದ ಒಳಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ ಜೈಶ್ವಿ RK ಬಿಟ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಪ್ರದ್ಯಾ NM ನಂಬರ್ 31. ಪ್ರದ್ಯಾ NM ನಂಬರ್ 31. ಮ್ಯೂಸಿಕ್.
ಅಭಿನಂದನೆಗಳು ಪ್ರತ್ಯಾ ಎಂ ಇವರಿಗೆ. ಮುಂದಿನ ಸ್ಪರ್ಧಿ ನಂಬರ್ 32 ಚೈಶ್ವಿ ಆರ್.ಕೆ. ವಿಟ್ಲ. ಚೈಶ್ವಿ ಆರ್.ಕೆ. ವಿಟ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಸನ್ವಿತ್ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಸನ್ವಿತ್. ಚೈಶ್ವಿ ಆರ್.ಕೆ. ವಿಟ್ಲ. ಚಿಂತನ್ ಮತ್ತೆ ಧನುಷ್ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಚಿಂತನ್, ಧನುಷ್, ಮಹೇಶ್. ಚಿಂತನ್, ಧನುಷ್, ಮಹೇಶ್, ರಕ್ತೇಶ್ವರಿ ಇವರು ಇಲ್ಲಿ ಬರಬೇಕು. ರಕ್ತೇಶ್ವರಿ ಒಟ್ಟಾರದವರು. ಮ್ಯೂಸಿಕ್. ಅಭಿನಂದನೆಗಳು ಚಶ್ವಿ ಆರ್.ಕೆ. ಇವರಿಗೆ. ಮುಂದಿನ ಸ್ಪರ್ಧಿ ನಂಬರ್ 33 ಸನ್ವಿತ್. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಚಾರ್ವಿಕಾ ತಾರಿಗೊಡ್ಡೆ. ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಚಾರ್ವಿಕಾ ತಾರಿಗೊಡ್ಡೆ. ಮುಂದಿನ ಸ್ಪರ್ಧಿ ನಂಬರ್ 33 ಸನ್ವಿತ್. 36. ಕೆಲವೇ ಕ್ಷಣಗಳಲ್ಲಿ ಮಹಿಳೆಯರಿಗೆ ಬಾರಗುಂಡು ಎಸೆತ ನಡೆಯಲಿಕ್ಕಿದೆ. ಸಭಾ ವೇದಿಕೆಯ ಹಿಂಭಾಗದಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ಮಹಿಳೆಯರು ರೆಡಿಯಾಗಿರಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇವೆ. ಹಾಗೆ ಬಾಲಕಿಯರಿಗೆ ಒಳಗೆ ಸ್ಪರ್ಧೆಗಳು ನಡೀತಾ ಇದೆ. ಸನ್ವಿತ್ ಇದ್ದೀರಾ? ಅಬ್ಸೆಂಟ್. ತೀರ್ಪುಗಾರರ in favor of Dharmasthala. ಟೀಮ್ ಕೇಸರಿ ಹಾಗೂ ಹೊಳ್ಳ ಕ್ರಾಕರ್ಸ್ ಎ ತಮ್ಮ ತಂಡದೊಟ್ಟಿಗೆ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ವಿನಂತಿ.
ಅಭಿನಂದನೆಗಳು ಚಾರ್ವಿಕಾ ತಾರಿಗುಡ್ಡೆ ಇವರಿಗೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 35 ಸಚಿತ್, ನಂಬರ್ 35 ಸಚಿತ್ ಸಿದ್ಧತೆಯನ್ನ ಮಾಡಿಕೊಳ್ಳ ಕೃತಜ್ಞತೆಗಳು. ನಂಬರ್ 35 ಸಚಿತ್. ಮುಂದಿನ ಪಂದ್ಯಾಟ ಅಕ್ಷಯ್ ಕಾಲೇಜ್ ಸಂಪ್ಯ ಹಾಗೂ ಕಲ್ಲೇಗವಾಡಿ ಎಸ್ಪಿ ಇದರ ತಂಡದ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಮುಗಿಗಾಗಿ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಕಲ್ಲೇಗ ವಾರಿಯರ್ಸ್ ಬಿ ಆದಷ್ಟು ಬೇಗ ಮೈದಾನದಲ್ಲಿ ಬರಬೇಕಾಗಿ. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में डूबी प्यार में खोही, प्यार की धुन में जागी न सोही। प्यार में डूबी प्यार में खोही, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी। किसना से मिलती है भूल के हर बंधन, हो किसना की माला की जपती है वो जोगन। Yes. ಬಾಲಕಿಯರಿಗೆ ಆಲ್ಫಾಬೆಟ್ ಗೇಮ್ ಅಭಿನಂದನೆಗಳು.
ಅಲ್ಲಿ ಉಂಟಲ್ಲ ಹಾಕೋದು ಬರ್ತದೆ ಕಣ್ಣಿಗೆ. ಮುಂಡಿಗೆ ಟೀಮ್ ಮುಂಡಿಗೆ ಮುಂದಿನ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಬಿ ಹಾಗೂ ಭಗತ್ ವಾರಿಯರ್ಸ್ ಸಿದ್ಧವಾಗಿರಬೇಕಾಗಿ ವಿನಂತಿ. ಹಾಗೂ ಪ್ರಥಮ ಕ್ವಾರ್ಟರ್ ಫೈನಲ್ 7 ಸೋಲ್ಜರ್ಸ್ ಹಾಗೂ ಕಲ್ಲಗ ವಾರಿಯರ್ಸ್ ಎ. Music. ಎಸ್, ಅಭಿನಂದನೆಗಳು ಜಾನ್ವಿ ಕೆಪಿ. ನೆಕ್ಸ್ಟ್ ಮ್ಯಾಚ್ ಟೀಮ್ ರೆಡಿ ಅದು ಚಾರು ಕೇಂದ್ರ
ಅಭಿನಂದನೆಗಳು. ನಂಬರ್ ಮುಂದಿನ ಸ್ಪರ್ಧೆ ನಂಬರ್ 39 ಕ್ಯಾಥಲಿಕ್. ದಯವಿಟ್ಟು ಮಹಿಳೆಯರ ಬಾರಗುಂಡೆ ಎಸೆತದವರು ಇಲ್ಲಿ ದಯವಿಟ್ಟು ಹೆಸರು ಕೊಟ್ಟು ಅಲ್ಲಿ ಹಿಂಭಾಗದಲ್ಲಿ ರೆಡಿ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಆಯೋಜಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಮಹಿಳೆಯರ ಬಾರಗುಂಡೆ ಎಸೆತದವರು ಇಲ್ಲಿ ಮೈಕ್ ಪಾಯಿಂಟ್ ಹತ್ರ ಬಂದು ಹೆಸರು ಕೊಟ್ಟು ಸ್ಟೇಜಿನ ಹಿಂಭಾಗದಲ್ಲಿ ತೆರಳಬೇಕಾಗಿದೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 39 ಸುರಕ್ಷಾ ಕ್ಯಾಥಲಿಕ್. ಸಿದ್ಧತೆ ಮತ್ತು ಅಂತಿಮ ಸ್ಪರ್ಧಿ ಜನಿಷ್ಕಾ. Ready? Music. ದೇವಕಿ ಮತ್ತು ವಸುದೇವನ ಮಗನಾಗಿ ದೇವಕಿಯ ಅಷ್ಟಮ ಗರ್ಭದಲ್ಲಿ ಮಧುರೆಯ ಸೆರೆಮನೆಯಲ್ಲಿ ಕೃಷ್ಣನ ಜನನವಾಯಿತು. ದೇವಕಿಗೆ ಹುಟ್ಟಿದ ಮೊದಲ 7 ಮಕ್ಕಳನ್ನು ಕಂಸನ ಆಜ್ಞೆಯಂತೆ ಹುಟ್ಟಿದ ಕ್ಷಣವೇ ವಸುದೇವನು ಕಂಸನಿಗೆ ಒಪ್ಪಿಸುತ್ತಿದ್ದನು. ಆದರೆ ಅಷ್ಟಮ ಗರ್ಭದ ಈ ಮಗುವನ್ನು ಸಾಯಿಸಲು ಮನಸೊಪ್ಪದ ವಸುದೇವನು ಅಶರೀರವಾಣಿಯಂತೆ ಮಧ್ಯರಾತ್ರಿ ಸುರಿವ ಧಾರಾಕಾರ ಮಳೆಯಲ್ಲಿ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಹೀಗೆ ಕೃಷ್ಣನು ಗೋಕುಲದಲ್ಲಿ ತಂದೆಯ ಗೆಳೆಯನಾದ ನಂದರಾಜನ ಮನೆಯಲ್ಲಿ ಯಶೋದೆಯ ಮಡಿಲಲ್ಲಿ ತನ್ನ ಬಾಲಲೀಲೆಯನ್ನು ಮಾಡುತ್ತಾ ಬಾಲ್ಯವನ್ನ ಕಳೆಯುತ್ತಾನೆ. ಕೃಷ್ಣ ಹರೇ ಕೃಷ್ಣ ಚಕ 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 ಬಂದ ಚಂದ ಚಂದ ಲಕ 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 ಅಂದ ಅಂದಾನು ಅಲ್ಲ ಕೂಡಿ ಕೊಂಡಾಡೋಣ ಆಡಿ ಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಲ್ಲ. ಯಶೋದ ಅಮ್ಮ, ಈಗೇನು ಹೇಳಲು ಬಂದಿದ್ದೀರಿ? ಪುನಃ ಕೃಷ್ಣ ಏನಾದರೂ ತುಂಟತನ ಮಾಡಿದನೆ? ಇಲ್ಲ ಅಮ್ಮ. ಮತ್ತೇನಾಯ್ತು? ಅವನು ಮಣ್ಣು ತಿನ್ನುತ್ತಾನೆ. ಏನು? ಹೌದು ಹೌದು, ನಾವೆಲ್ಲ ಬಂದೆವು ನಿಜ. ಅಯ್ಯೋ ದೇವರೇ, ಈ ಹುಡುಗ ದಿನ ಏನಾದರೂ ರಂಭ ಮಾಡುತ್ತಿರುತ್ತಾನೆ. ಎಲ್ಲಿದ್ದಾನವನು? ಇಲ್ಲಿರುವೆಯಾ ನೀನು? ಈಗೆಲ್ಲ ಹೋಗಿ ನೀವೆಲ್ಲಿಂದ? ಹೇಳು, ಇದೇನು ಹೊಸ ತುಂಟತನ? ಮಣ್ಣು ಯಾಕೆ ತಿಂದೆ? ಇಲ್ಲ ಅಮ್ಮ, ನಾನೆಲ್ಲಿ ಮಣ್ಣು ತಿಂದೆ? ಸುಳ್ಳು ಹೇಳ್ತಾರೆ ಅವರು. ನಿನ್ನ ಅಯ್ಯೋ ಪಾಪ ಮುಖಚರಿಯ ಪರಿಣಾಮ ನನ್ನ ಮೇಲಾಗದು. ಬಾಯಿತರೆ ನೋಡೋಣ ಬೇಗ. ಯಶೋದೆ ಕಂಡ ಕೃಷ್ಣನ ಮೊದಲ ಲೀಲೆ ಇದಾಗಿತ್ತು. ಏನಾಶ್ಚರ್ಯ! ಆಕೆಗೆ ಪೂರ್ತಿ ವಿಶ್ವವೇ ಆತನ ಬಾಯೊಳಗೆ ಕಂಡಿತು. ತಾನು ಸ್ವಪ್ನ ಕಾಣುತ್ತಿರುವೆನೆ ಎಂದೆನಿಸುವ ಕೃಷ್ಣ ಪೂರ್ತಿ ಬ್ರಹ್ಮಾಂಡದ ಸ್ವಾಮಿ ಎಂದು ಆಕೆಗೆ ತಿಳಿದಿರಲಿಲ್ಲ.
ಎಸ್, ಅಭಿನಂದನೆಗಳು ಸುರಕ್ಷಾ ಕ್ಯಾಥಲಿಕ್ ಇವರಿಗೆ. ತೀರ್ಪುಗಾರರ ಗಮನಕ್ಕೆ ನಂಬರ್ 40 ಮತ್ತು ಅಂತಿಮ ಎಸ್ ತನಿಷ್ಕಾ 40. ದಿಮಾಂಶ್ ಶಾರ್ವರಿ ನೆಕ್ಸ್ಟ್ ಮಾಡ್ತಾರೆ. ದಿಮಾಂಶ್ ಮತ್ತು ಸುಶ್ರುತ್ ಇಬ್ಬರು ಪೆಂಡಿಂಗ್ ಇದೆ ಅಥವಾ ಇಲ್ಲ ಅನ್ನುವುದನ್ನು ಖಚಿತಪಡಿಸಿಕೊಡಿ ಅನ್ನುವ ವಿನಂತಿ. ಇದೀಗ ನಂಬರ್ 40 ವೇದಿಕೆಯಲ್ಲಿ ತನಿಷ್ಕಾ. Point 12-1 in favor of Kaldera Warriors team. Next match, Belagri versus Patna Warriors. ಆದರಣೀಯ Belagri versus Patna Warriors here. ಕಪ್ತಾನರು ಲಾಸ್ಟ್ ಬಾಲ್ ಇದು. ಕಪ್ತಾನ ಎಲ್ಲಿದ್ದರೂ ಈ ಬ್ಯಾಂಕ್ ಪಾಯಿಂಟ್ ಅಲ್ಲಿ ಬರಬೇಕು ಅಂತ ವಿನಂತಿ. Belagri ಕಾಲೇಜಿನ ಕಪ್ತಾನರು. Patna Warriors A. ಒರಿಜಿನಲ್ ಹಾಲ್ ಆಧಾರ್ ಕಾರ್ಡ್ ಕಪ್ತಾನ ಎಲ್ಲಿದ್ದಾರೆ ಈ ವೈಟ್ ಪಾಯಿಂಟ್ ಬರಬೇಕು ನಿಮಗೋಸ್ಕರ ಬೆಳಗ್ಗೆ ತಂಡ ಕಪ್ತಾನ ಕಾಯ್ತಾ ಇದ್ದಾರೆ. ಪಟ್ಲ ವಾರಿಯರ್ಸ್ಗೆ ಎನಿಮಿಗೆ ಅಂತಿಮ ಕರೆ.
ಎಲ್ಲ ಟೀಮಿಗೆ ಒಂದು ಸೂಚನೆ, ಎಲ್ಲರೂ ಇಲ್ಲಿ ಬರಬೇಕಾದ್ರೆ ಆಧಾರ್ ಕಾರ್ಡ್ ಒರಿಜಿನಲ್ ಇಟ್ಕೊಂಡೇ ಬರಬೇಕು. ಎಲ್ಲ ಟೀಮಿಗೆ ಒಂದು ಸೂಚನೆ, ಎಲ್ಲ ಟೀಮ್ನವರು, ಎಲ್ಲ ಟೀಮ್ನ ಪ್ಲೇಯರ್ಸ್ ಆಧಾರ್ ಕಾರ್ಡ್ ಒರಿಜಿನಲ್ ಇಟ್ಕೊಂಡು ಬರಬೇಕು. ನಾನು OTP ಹತ್ರ ನಂಬರ್ ಆಧಾರ್ ನಂಬರ್ ಯಾವ್ದು ಫೋನ್ అబ్జెక్షన్ ఇక్కడ చెక్కాను అట్లాగే హెడ్ ప్లేయర్స్ అట్లాగే గుర్తయిపోయింది पटला वरिया से कप्तान नहीं रोना से बाकी क्या नाम था पुनीत ಮ್ಯಾಚ್
ಪದ್ಮಾವತಿಯಸ್ ಎ ಕಪ್ತಾನ ಇದರಿಗೆ ಅಂತಿಮ ವಿಕ್ರಮಣ್ಣ Belarus versus Patla Warriors next match ಕಪ್ತಾನರು 9 ಪಾಯಿಂಟ್ಸ್ ಬರಬೇಕು. in favor of Kallega Warriors. ಪಟ್ಲಾ ವಾರಿಯರ್ಸ್ ಎ ನಾಣಿ ಚಿಮ್ಮುಗೆಗಾಗಿ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಮಿಲಗ್ರೆಸ್ ಹೋಗೋರ ಮಿಲಗ್ರೆಸ್ ಹೋಗ್ತಾರ ಅದೆಷ್ಟನೇ ಮ್ಯಾಚ್? 8ನೇ ಮ್ಯಾಚ್. 7ನೇ ಮ್ಯಾಚ್. 8ನೇ ಮ್ಯಾಚ್ ಪಟ್ಲ
ಮುಂದಿನ ಪಂದ್ಯಾಟ ಪಟ್ಲಾ ಫ್ರೆಂಡ್ಸ್ ಬಿ ಹಾಗೂ ಭಗತ್ ವಾರಿಯರ್ಸ್ ತಮ್ಮ ತಮ್ಮ ತಂಡದೊಂದಿಗೆ ಸಿದ್ಧವಾಗಿರಬೇಕಾಗಿ ವಿನಂತಿ. ನೋಡಿ, 7ನೇ ಪಂದ್ಯಾಕೂಟಕ್ಕೆ ಪಟ್ಲ ಫ್ರೆಂಡ್ಸ್ ಎ ಹಾಗೂ ನೀಲಾಗ್ರೆಸ್ ತಂಡಗಳು ಈಗಾಗಲೇ ನೀಲಾಗ್ರೆಸ್ ತಂಡ ಈಗಾಗಲೇ ಇಲ್ಲಿ ವರದಿ ಮಾಡಿಕೊಂಡಿದೆ. ಬಹುಶಃ 7ನೇ ಪಂದ್ಯಾಕೂಟ ವಾಕೌಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ 8ನೇ ಪಂದ್ಯಾಕೂಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಬಿ ಹಾಗೂ ಭಗತ್ ವಾರಿಯರ್ಸ್ ಪಟ್ಲ ಫ್ರೆಂಡ್ಸ್ ಎ
ನೋಡಿ ಬಟ್ಲಾ ಫ್ರೆಂಡ್ಸ್ 8ನೇ ಪಂದ್ಯಾಕೂಟಕ್ಕೆ ಭಗತ್ ವಾರಿಯರ್ಸ್ ಯಾವುದೇ ಇರುವಿಗೆ ಕಾಣಿಸ್ಕೊಳ್ತಾ ಇಲ್ಲ ಇಲ್ಲಿ. 8ನೇ ಪಂದ್ಯಾಕೂಟಕ್ಕಾಗಿ ಬಟ್ಲಾ ಫ್ರೆಂಡ್ಸ್ ಬಾಲಕರ ಲಕ್ಕಿ ಗೇಮ್ ಈಗಾಗಲೇ ಭಾರತ್ ಮಾತಾ ಸಮುದಾಯ ಭವನದ ಮುಂದ್ಗಡೆ ನಡೆಯಲಿದೆ. ಇಲ್ಲಿಯಾದರೂ ಯಾರಾದರೂ ಭಾಗವಹಿಸುವಂತಹ ಬಾಲಕರಿದ್ರೆ ಆದಷ್ಟು ಬೇಗ ಭಾರತ್ ಮಾತಾ ಸಮುದಾಯ ಭವನದ ಎದುರು ಹೋಗಬೇಕಾಗಿ ವಿನಂತಿ. ಬಾಲಕರ ಲಕ್ಕಿ ಗೇಮ್ ನೆಕ್ಸ್ಟ್ ಮಟ್ಲದ ಅವಳು ಹಾಕೋರು ಒರ್ಮುನೆ ಮ್ಯಾಚ್ ಕ್ವಾರ್ಟರ್ ಫೈನಲ್ ಪಟ್ಲಾ ಫ್ರೆಂಡ್ಸ್ ಬಿ ಹಾಗೂ ಭಗತ್ ವಾರಿಯರ್ಸ್ ಮುಂದಿನ ಪಂದ್ಯಾಟಕ್ಕಾಗಿ 7 ಸೋಲ್ಜರ್ಸ್ ಹಾಗೂ ಕಲ್ಲೇಗ ವಾರಿಯರ್ಸ್ ಎ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. 8ನೇ ಪಂದ್ಯಾಟ ವಾಕೌಟ್ ಆಗುವ ಸಾಧ್ಯತೆ ಇದೆ. ಆದ್ರಿಂದ ಆದಷ್ಟು ಬೇಗ 7 ಸೋಲ್ಜರ್ಸ್ ಹಾಗೂ ಕಲ್ಲೇಗ ವಾರಿಯರ್ಸ್ ಎ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಪಟ್ಲಾ ಫ್ರೆಂಡ್ ಪಟ್ಲಾ ಬಿಯಾ ಮ್ಯಾಚ್ ಹುವಿಯಾ ಕಾರ್ತಿಕ್ ಮಾಡುದೇನೆ ಭಗತ್ವಾರಿ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ 7 ಸೋಲ್ಜರ್ಸ್ ಹಾಗೂ ಕಲ್ಲೇಗ ವಾರಿಯರ್ಸ್ ಎ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಕಲ್ಲೇಗ ವಾರಿಯರ್ಸ್ ಎ ಹಾಗೂ 7 ಸೋಲ್ಜರ್ಸ್ ನಾಣ್ಯ ಚಿಮ್ಮುಗೆಗಾಗಿ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಪಕ್ಕದ ಮೊಸರು ಮೊದಲನೇ ಕ್ವಾರ್ಟರ್ ಫೈನಲ್ ಕೊನೆಯ 7 ಸೋಲ್ಜರ್ಸ್ ಹಾಗೂ ಕಲ್ಲೇಗ ವಾರಿಯರ್ಸ್ ಎ
बाजी चली जाएगी क्या? दारू नहीं रे बाबा, दवाई है। ಪುರುಷರ ಬಾರಗುಂಡು ಎಸೆತ ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ನ ಹಿಂಭಾಗದಲ್ಲಿ ಜರಗಲಿಕ್ಕಿದೆ. ಅಲ್ಲಿ ಈಗಾಗಲೇ ಮಹಿಳೆಯರ ಬಾರಗುಂಡು ಎಸೆತ ನಡೀತಿದೆ. ಅದು ಮುಗಿದ ತಕ್ಷಣ ಪುರುಷರ ಬಾರಗುಂಡು ಎಸೆತ ನಡೀಲಿಕ್ಕಿದೆ. ದಯವಿಟ್ಟು ಪುರುಷರು ಗಮನಿಸಬೇಕು. ಮಹಿಳೆಯರ ಬಾರಗುಂಡು ಎಸೆತ ಮುಗಿದ ತಕ್ಷಣ ಪುರುಷರ ಬಾರಗುಂಡು ಎಸೆತ ನಡೀಲಿಕ್ಕಿದೆ. ಅಟ್ಟಿಮಡಿಕೆ ಹೊಡೆಯುವ ಸಾಹಸ ಸ್ಪರ್ಧೆಗೆ ತಮ್ಮ ತಂಡದ ಹೆಸರನ್ನು ಮೈಕ್ ಪಾಯಿಂಟ್ ಬಳಿ ಬಂದು ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪುರುಷರ ಬಾರಗುಂಡು ಎಸೆತ ದಯವಿಟ್ಟು ಗಮನಿಸಬೇಕು.
ಪುರುಷರ ಬಾರಗುಂಡು ಎಸೆತ ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ನ ಹಿಂಭಾಗದಲ್ಲಿ ಈಗಾಗಲೇ ಮಹಿಳೆಯರದ್ದು ನಡೀತಿದೆ. ಅದು ಮುಗಿದ ತಕ್ಷಣ ಪುರುಷರದ್ದು ಶುರುವಾಗ್ತದೆ.
ಈ ಸ್ಪರ್ಧೆಯು ಮೇಲಿನ ಗೋಡನ್ನಲ್ಲಿ ನಡೆಯಲಿದೆ. ಸ್ಪರ್ಧಿಸುವಂತಹ ಪುರುಷರು ಆದಷ್ಟು ಬೇಗ ಮೇಲೆ ತೆರಳಬೇಕಾಗಿ ಪುರುಷರ ಬಾರಗುಂಡ ಎಸೆತಕ್ಕೆ ದಯವಿಟ್ಟು ಅಶ್ಮಿತದ ಹಿಂದ್ಗಡೆ ಹೋಗಬೇಕು. ಮಹಿಳೆಯರ ಬಾರಗುಂಡು ಎಸೆತ ಸ್ಪರ್ಧೆ ಮುಗಿದಿದೆ. ಪುರುಷರ ಬಾರಗುಂಡು ಎಸೆತದ ಸ್ಪರ್ಧೆಗೆ ದಯವಿಟ್ಟು ಅಶ್ಮಿತಾ ಇಂಜಿನಿಯರಿಂಗ್ ವರ್ಕ್ಸ್ನ ಹಿಂಭಾಗಕ್ಕೆ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 5-3 in favor of Kallega Warriors. Second time out. 6-4 in favor of Kallega Warriors. ಬಾಲಗುಂಡೆ ಎಸೆತ ಪುರುಷರಿಗೆ ಈಗಾಗಲೇ ಗೋಡನ್ನಲ್ಲಿ ಸ್ಟಾರ್ಟ್ ಮಾಡುತ್ತಿದ್ದೇವೆ. ಆದಷ್ಟು ಬೇಗ ಭಾಗವಹಿಸುವಂತಹ ಪುರುಷರು ಮೇಲೆ ತೆರಳಬೇಕಾಗಿ ದಯವಿಟ್ಟು ಪುರುಷರ ಬಾರಗುಂಡು ಎಸೆತ ಸ್ಪರ್ಧೆ ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ನ ಹಿಂಬದಿ ನಡೆಯಲಿಕ್ಕಿದೆ. ನಿಮಗಾಗಿ ಅಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಪುರುಷರು ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರಿಗೆ ಬೆಲೂನ್ ಗೇಮ್, ಮಹಿಳೆಯರಿಗಾಗಿ ನಡೆಯುವಂತಹ ಸ್ಪರ್ಧೆ ಬೆಲೂನ್ ಗೇಮ್ ಭಾರತ್ ಮಾತಾ ಸಭಾಭವನದ ಒಳಗಡೆ ನಡೆಯಲಿಕ್ಕಿದೆ. ಸ್ಪರ್ಧಿಸುವಂಥ ಮಹಿಳೆಯರು ತಕ್ಷಣದಲ್ಲಿ ಭಾರತ್ ಮಾತಾ ಸಮುದಾಯ ಭವನದ ಒಳಗಡೆ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಹಿಳೆಯರಿಗಾಗಿ ನಡೆಯುವಂತಹ ಬೆಲೂನ್ ಗೇಮ್, ಮಹಿಳೆಯರಿಗಾಗಿ ನಡೆಯುವಂತಹ ಬೆಲೂನ್ ಗೇಮ್ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಮಹಿಳೆಯರು ಭಾರತ್ ಮಾತಾ ಸಮುದಾಯ ಭವನದ ಒಳಗಡೆ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
8 in favor of Kallega Warriors. Third right. Eleven 9 in favor of Kallega Warriors. ಶ್ರೀ ಸತ್ಯಸಾರಮಣಿ ಧರ್ಮಸ್ಥಳ ತಂಡ ಆದಷ್ಟು ಬೇಗ ಮೈದಾನದ ಬಳಿ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಿಮಗಿದು ಮೊದಲ ಕರೆ. ಪುರುಷರ ಬಾರಗುಂಡು ಎಸೆತ ಮೇಲ್ಗಡೆ ಗೋಡನ್ನಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಭಾಗವಹಿಸುವಂತಹ ಪುರುಷರು ಹೋಗಬೇಕಾಗಿ ವಿನಂತಿ. ಪುರುಷರ ಬಾರಗುಂಡು ಎಸೆತ ಭಾಗವಹಿಸುವಂತಹ ಪುರುಷರು ಆದಷ್ಟು ಬೇಗ ಮೇಲೆ ಗೋಡನ್ ಬಳಿ ಹೋಗಬೇಕಾಗಿ ಕೇಳಿಕೊಳ್ತಿದ್ದೇವೆ. 13-10 in favor of Kallega Warriors. ಶ್ರೀ ಸತ್ಯಸಾರಮಣಿ ಧರ್ಮಸ್ಥಳ ಎರಡನೇ ಕರೆ ನಿಮಗೆ. ಶ್ರೀ ಸತ್ಯಸಾರಮಣಿ ಧರ್ಮಸ್ಥಳ ಹಾಗೂ ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೆಂಜಾಲ ಇದರ ಕಪ್ತಾನರು ಬರಬೇಕಾಗಿ ವಿನಂತಿ. ನಾಳೆ ನಿಮಗೆಗಾಗಿ 14-10 in favor of Kallega Warriors. ಕೊನೆ 2 ನಿಮಿಷ.
ಶ್ರೀ ಸತ್ಯಸಾರಮಣಿ ಧರ್ಮಸ್ಥಳ ಇದರ ಕಪ್ತಾನ ನಾಣ್ಯ ಮುಗೆಗಾಗಿ ಬರಬೇಕಾಗಿ ಕೊನೆಯ ಕರೆ ನಿಮಗೆ. in favor of Kallega. No. ಧರ್ಮಸ್ಥಳ ಹಾಗೂ ಪಂಚಮುಖಿ ಫ್ರೆಂಡ್ಸ್ ಹೆಜ್ಜಾಳ ಮೈದಾನದ ಬಳಿ ಬರಬೇಕಾಗಿ ವಿನಂತಿ. I don't want to do it.
ಮುಂದಿನ ಪಂದ್ಯಾಟಕ್ಕಾಗಿ ಮಿಲಾಗ್ರಿಸ್ ಹಾಗೂ ಹೊಳ್ಳ ಕ್ರ್ಯಾಕರ್ಸ್ ಎ ತಂಡಗಳು ಸಿದ್ಧವಾಗಿರಬೇಕಾಗಿ ವಿನಂತಿ. Third one in favor of Panchamukhi. Three one in favor of Dharmasthala. First time out, Dharmasthala. First time out Dharmasthala. 3-2 ಮುನ್ನಡೆಯಲ್ಲಿ ಧರ್ಮಸ್ಥಳ. ದಾಳಿಯಲ್ಲಿ ಮನೀಶ್. ಪಂದ್ಯ 3-3 5-3 in favor of Dharmasthala. ಮುಂದಿನ ಪಂದ್ಯಾಟಕ್ಕಾಗಿ ಮಿಲಾಗ್ರಿಸ್ ಹಾಗೂ ಹೊಳ್ಳ ಕ್ರ್ಯಾಕರ್ಸ್ ಎ ತಂಡ ಸಿದ್ಧವಾಗಿರಬೇಕಾಗಿ ವಿನಂತಿ. Sir, point. 5-4 in favor of Dharmasthala.
5 each. Both are out. 9-6 in favor of Dharmasthala. Time out by Dharmasthala. Time out by Enjala. In favor of Dharmasthala. ನೂರ 30 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿ ಪ್ರದ್ಯಾ ಎನ್ ಎಂ. ಮತ್ತೊಂದು ಚಪ್ಪಾಳೆ ಪ್ರದ್ಯಾ ಎನ್ ಎಂ ಇವರಿಗೆ. ತೃತೀಯ ಸ್ಥಾನ ನಂಬರ್ 30 119 ಅಂಕಗಳು ಭವಿಷ್ ಪಡ್ನೂರು. ದೊಡ್ಡ ಚಪ್ಪಾಳೆ ಭವಿಷ್ ಪಡ್ನೂರು ಇವರಿಗೂ. ಚತುರ್ಥ ಸ್ಥಾನ 36 ನಂಬರ್ 118 ಅಂಕಗಳೊಂದಿಗೆ ಸಂಹಿತ ಸಾಮೆತಡ್ಕ. ಚಪ್ಪಾಳೆ ಸಂಹಿತ ಸಾಮೆತಡ್ಕ ಇವರಿಗೆ. ನಂಬರ್ 5 ನಂಬರ್ 25ನೆಯ ಬಹುಮಾನ 22 ನಂಬರ್ 114 ಅಂಕ ಧೃತಿ ಶನೈ. ಅಭಿನಂದನೆ. ಮತ್ತೊಂದು ಚಪ್ಪಾಳೆ ಧೃತಿ ಶನೈ ಇವರಿಗೆ. ಈ ಕೂಟದ ಕಡೆಯ ಮತ್ತು 6ನೆಯ ಬಹುಮಾನ ಇಬ್ಬರಿಗೆ ಹಂಚಿ ಹೋಗಿದೆ. 5 ಮತ್ತು 9 ನಂಬರ್ 108 ಅಂಕ ಹೃದಯ್ ಮತ್ತು ರಿದಾನ್. ಎಲ್ಲ 7 ಜನ ವಿಜೇತರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ ಬರಲಿ. ನಮ್ಮ ನಿರೀಕ್ಷೆಗೆ ಮೀರಿದ ಒಂದು ಸಹಕಾರವನ್ನ ಕೊಟ್ಟಿದ್ದೀರಿ. ನಮ್ಮ ತೀರ್ಪುಗಾರರಾಗಿರುವಂತಹ ಶ್ರೀಮತಿ ಮಮತಾ ಮೇಡಮ್, ಪ್ರತಿಭಾ, ಶ್ರೀಮತಿ ಪುಷ್ಪಲತಾ ಮತ್ತು ಯುವರಾಜ್ ವೇದಿಕೆಗೆ ಬರಬೇಕು, ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಮುದ್ದು ಕೃಷ್ಣ ವೇಷಕ್ಕಿಂತ ಮುಂಚಿತವಾಗಿ ಪುರುಷರಿಗೆ ನಿಧಿ ಶೋಧ ಇದೀಗ ಮಹಿಳೆಯರಿಗೆ ಮತ್ತು ಪುರುಷರಿಗೆ ನಿಧಿ ಶೋಧ ಇದೀಗ ಆರಂಭಗೊಳ್ಳುತ್ತಿದೆ. ಸಂಘಟಕರು ಸೂಚನೆಯನ್ನ ಕೊಟ್ಟ ಹಾಗೆ ನಿಧಿಯನ್ನ ಶೋಧಿಸಿ ಅಂತ ಹೇಳ್ತಾ ನಿಮ್ಮ ಚಿತ್ತವನ್ನ ವೇದಿಕೆಯತ್ತ ಸೆಳಿತಾ ಮುದ್ದು ಕೃಷ್ಣ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕಾರವನ್ನ ಕೊಟ್ಟಿರುವಂತಹ ಶ್ರೀಮತಿ ಮಮತಾ
ಶಿಕ್ಷಕಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಶ್ರೀಮತಿ ಪುಷ್ಪಲತಾ ಮತ್ತು ಶ್ರೀಮತಿ ಪ್ರತಿಭಾ, ಅದೇ ರೀತಿ ಯುವರಾಜ್ 4 ಜನ ತೀರ್ಪುಗಾರರು ಕೂಡ ವೇದಿಕೆಗೆ ಬಂದು ಶಿವಾಜಿ ಯುವಕ ಮಂಡಲದ ವತಿಯಿಂದ ಗೌರವದ ಸ್ಮರಣಿಕೆಯನ್ನ ಮನೋಹರ್ ಕಲ್ಲೆಗ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿ. ಆದ ನಡೆಯರೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ 40 ಸ್ಪರ್ಧಿಗಳು ಭಾಗವಹಿಸಿ 2.5 ಗಂಟೆ ಈ ಸ್ಪರ್ಧೆ ನಡೆದು ಅಂತಿಮ ಫಲಿತಾಂಶ ನಮ್ಮ ಕೈ ಸೇರಿದೆ. ತೀರ್ಪುಗಾರಿಕಾ ಪೀಠದ ಸಹಕಾರ ಶ್ರೀಮತಿ ಮಮತಾ, ಮುಖ್ಯ ಶಿಕ್ಷಕಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ತೆಂಕಿಲ ಪುತ್ತೂರು ಇವರಿಗೆ ಕೃತಜ್ಞತೆ. ಅದೇ ರೀತಿ ಶ್ರೀಮತಿ ಪ್ರತಿಭಾ, ಅದೇ ರೀತಿ ಶ್ರೀಮತಿ ಪುಷ್ಪಲತಾ ಮತ್ತು ಶ್ರೀಯುತ ಯುವರಾಜ್. ಒಂದು ಚಪ್ಪಾಳೆ ಬರಲಿ 4 ಜನ ತೀರ್ಪುಗಾರರಿಗೂ ಕೂಡ ನಿಮ್ಮ ಸೇವೆ ಮುಂದೆಯೂ ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ ಇಲ್ಲಿನ ಎಲ್ಲ ಕಾರ್ಯಕ್ರಮಕ್ಕೆ ಇರಲಿ ಅನ್ನುವ ಆಶಯದೊಂದಿಗೆ ಶಿವಾಜಿ ಯುವಕ ಮಂಡಲದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ಮಂಗಳೂರಿನ ಮಾನ್ಯ ಸಂಸದರಾಗಿರುವ ಬ್ರಜೇಶ್ ಚೌಟ ಈ ಕಾರ್ಯಕ್ರಮದಲ್ಲಿ ಆಗಮಿಸುವವರಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಧಿ ಶೋಧ ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಿಸುವಂತಹ ಸ್ಪರ್ಧಾಳುಗಳು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಸೇರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ತಂಡದಲ್ಲಿ ಇಬ್ಬರಿಗೆ ಭಾಗವಹಿಸುವಂತಹ ಅವಕಾಶ ಇದೆ. ನಿಧಿ ಶೋಧ ಸ್ಪರ್ಧೆ ಸ್ಪರ್ಧಿಸುವಂತಹ ಸ್ಪರ್ಧಾಳುಗಳು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಸೇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ತಂಡದಲ್ಲಿ ಇಬ್ಬರಿಗೆ ಅವಕಾಶ. PUC ಮೇಲ್ಪಟ್ಟು ಯಾರು ಬೇಕಾದರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಒಂದು ತಂಡದಲ್ಲಿ ಇಬ್ಬರಿಗೆ ಅವಕಾಶ. ಪುರುಷ ಮತ್ತು ಮಹಿಳೆಯರಿಗೆ ಈ ಸ್ಪರ್ಧೆ ನಡೆಯಲಿಕ್ಕಿದೆ. ನಿಧಿ ಶೋಧ ಸ್ಪರ್ಧೆ ಆದ ನಂತರ ಮಹಿಳೆಯರಿಗಾಗಿ ಮಡಿಕೆ ಹೊಡೆಯುವ ಸ್ಪರ್ಧೆ ನಡೆಯಲಿಕ್ಕಿದೆ. ಈಗ ನಿಧಿ ಶೋಧ ಸ್ಪರ್ಧೆ ಸ್ಪರ್ಧಿಸುವಂತ ಸ್ಪರ್ಧಾಳುಗಳು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಸೇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನೋಡಿ, ಅಟ್ಟಿ ಮಡಕೆ ಒಡೆಯುವ ಸ್ಪರ್ಧೆ ಇದೀಗ ಆರಂಭಗೊಳ್ಳುತ್ತಿದೆ. ಯಾವುದಾದ್ರೂ ತಂಡ ನೋಂದಣಿಗೆ ಬಾಕಿ ಇದ್ರೆ ತಕ್ಷಣ ಬರಬೇಕು. ಇದೀಗ 2 ತಂಡಗಳು ಮಾತ್ರ ನೋಂದಣಿಯನ್ನ ಮಾಡಿಕೊಂಡಿವೆ. ಇನ್ನು 10 ನಿಮಿಷಗಳಲ್ಲಿ ಅಟ್ಟಿ ಮಡಕೆಯನ್ನ ಆರಂಭ ಮಾಡುತ್ತೇವೆ. ಯಾವುದಾದ್ರೂ ತಂಡ ನೋಂದಣಿಗೆ ಬಾಕಿ ಇದ್ರೆ ಆದಷ್ಟು ಬೇಗ ನೋಂದಣಿಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವ ತಂಡಗಳಿದ್ದಲ್ಲಿ ಆದಷ್ಟು ಬೇಗ ತಂಡಗಳ ನೋಂದಣಿಯನ್ನ ಮಾಡಿಕೊಳ್ಳಿ. ಅಟ್ಟಿ ಮಡಕೆ ಸ್ಪರ್ಧೆ ಪ್ರಥಮವಾಗಿ ಆರಂಭಗೊಳ್ಳಲಿದೆ. ಇನ್ನು 10 ನಿಮಿಷಗಳಲ್ಲಿ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ ಆರಂಭಿಸುತ್ತಿದ್ದೇವೆ. ಸಂಬಂಧಪಟ್ಟ ಎಲ್ಲ ತಂಡದ ಕಪ್ತಾನರ ಗಮನಕ್ಕೆ ಆದಷ್ಟು ಬೇಗ ತಂಡದ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಿ. ಅಟ್ಟಿ ಮಡಕೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಈಗಾಗಲೇ 2 ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿವೆ. ಇತರ ತಂಡಗಳ ನೋಂದಣಿ ಇದ್ರೆ ತಕ್ಷಣ ನೋಂದಣಿ ಕೌಂಟರ್ಗೆ ಬನ್ನಿ, ತಂಡದ ನೋಂದಣಿಯನ್ನ ಮಾಡಿಕೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ಇನ್ನು 10 ನಿಮಿಷ ಮಾತ್ರ ನೋಂದಣಿಗೆ ಅವಕಾಶ ಇದೆ. ಸೊ ದಯವಿಟ್ಟು ತಕ್ಷಣ ತಂಡದ ನೋಂದಣಿಯನ್ನ ಮಾಡಿಕೊಳ್ಳಿ.
ಹರಿ ಓಂ. ಈಗ ಒಮ್ಮೆ ಕೇಳ್ಕೊಳ್ಳಿ, ನಿಧಿ ಶೋಧ ಸ್ಪರ್ಧಿಸುವಂತ ಸ್ಪರ್ಧಿಗಳು ಇಲ್ಲಿ ಕೇಳ್ಕೊಳ್ಳಿ, ಈ ಕಡೆ ಇದ್ದೇನೆ ಆಯ್ತಾ. ಒಂದು ತಂಡದಲ್ಲಿ ಇಬ್ಬರಿಗೆ ಅವಕಾಶ, ಮಹಿಳೆಯರು ಅಥವಾ ಪುರುಷರು ಯಾರು ಬೇಕಾದ್ರೂ ಭಾಗವಹಿಸಬಹುದು, ಇಬ್ಬರು ಬೇರೆ ಬೇರೆಯಾಗಿ ಭಾಗವಹಿಸಬಹುದು. ಒಂದು ತಂಡದಲ್ಲಿ ಇಬ್ಬರು ಇರಲೇಬೇಕು ಆಯ್ತಾ. 70-12 in favor of ಧರ್ಮಸ್ಥಳ. ಜೊತೆಯಾಗಿ ಸ್ಪರ್ಧೆ, ಬೇರೆ ಬೇರೆ ಸ್ಪರ್ಧೆ ಅಲ್ಲ, ಯಾರು ಬೇಕಾದ್ರೂ ಭಾಗವಹಿಸಬಹುದು. ಒಂದು ತಂಡದಲ್ಲಿ ಇಬ್ಬರಿಗೆ ಅವಕಾಶ, ಇಬ್ಬರಿಬ್ಬರಾಗಿ ಒಂದು ತಂಡ, ಮಹಿಳೆ ಪುರುಷ ಜೊತೆಯಾಗಿ ಭಾಗವಹಿಸಬಹುದು, ಬೇರೆ ಬೇರೆಯಾಗಿಯೂ ಭಾಗವಹಿಸಬಹುದು. ಒಂದು ತಂಡದಲ್ಲಿ ಇಬ್ಬರಿಗೆ ಅವಕಾಶ. ಶುರು ಮಾಡುದಾ? ಎಲ್ಲರೂ ಆ ಕಡೆ ತಿರುಗಿ ಡಿಸ್ಪ್ಲೇ ಹತ್ರ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಧಿ ಶೋಧ ಸ್ಪರ್ಧೆ ಶುರು ಆಗ್ಲಿಕ್ಕಿದೆ. ಸ್ಪರ್ಧೆ ಹೀಗಿರ್ತದೆ, ಸ್ಪರ್ಧೆಯಲ್ಲಿ ನನಗೆ 8 ಜನ ಮಾತ್ರ ಬೇಕಾದದ್ದು, 8 ತಂಡ ಮಾತ್ರ ಬೇಕಾದದ್ದು. ಈಗ ಒಂದು ಎಕ್ಸಾಮ್ ಇರ್ತದೆ, ಎಕ್ಸಾಮಿನ ಪ್ರಶ್ನೆ ಟಿವಿಯಲ್ಲಿ ಬರ್ತದೆ. ಈಗೊಂದು ಟಿವಿಯಲ್ಲಿ ವಿಡಿಯೋ ಪ್ಲೇ ಆಗ್ತದೆ, ಮೊದಲು ನೋಡಿ, ಆಮೇಲೆ ಸ್ಪರ್ಧೆ ಏನು ಅಂತ ಆಮೇಲೆ ಹೇಳ್ತೇನೆ. ಗಮನ ಇಟ್ಟು ಆ ವಿಡಿಯೋವನ್ನು ನೋಡಬೇಕು. ಸ್ಪರ್ಧೆ ಏನು ಏನು ಅಂತ ಆಮೇಲೆ ಹೇಳ್ತೇನೆ. ಪೂರ್ತಿಯಾಗಿ ಒಂದು 3-4 ನಿಮಿಷ ಫೋಟೋ ವಿಡಿಯೋ ಮಾಡಲಿಕ್ಕಿಲ್ಲ, ಅದನ್ನು ಫೋಟೋ ಅಥವಾ ವಿಡಿಯೋನ ತೆಗಿಲಿಕ್ಕಿಲ್ಲ ಸ್ಪರ್ಧೆಯಲ್ಲಿ, ಮತ್ತೆ ಸ್ಪರ್ಧೆಯಿಂದ ಹೊರಗೆ ಹೋಗ್ಬೇಕಾಗ್ಬೋದು. ವಿಡಿಯೋವನ್ನು ಸರಿಯಾಗಿ ಗಮನಿಸಿ. 4 ನಿಮಿಷದ ವಿಡಿಯೋ ಇದೆ, ಪೂರ್ತಿಯಾಗಿ ಗಮನಿಸಿ. ಸ್ಪರ್ಧೆ ಏನು ಅಂತ ಆಮೇಲೆ ಹೇಳ್ತೇನೆ. ತಯಾರಾ? ಶುರು. ನನ್ಮಗನೆ ಪುನ್ಮಗನೆ ಮುತ್ತಾಯಬನೆ ಇನ್ನಂ 21-13 in favor of ಧರ್ಮಸ್ಥಳ. Super right. Second half, second time out. Second time out by ಧರ್ಮಸ್ಥಳ. 21-16 in favor of ಧರ್ಮಸ್ಥಳ. 16-21.
ಪೇಪರ್ ಕೊಡ್ತಾರೆ, ತಗೊಳ್ಳಿ ಆಮೇಲೆ ಹೇಳ್ತೇನೆ ಅಂತ. ಒಂದು ತಂಡಕ್ಕೆ ಒಂದು ಪೇಪರ್. ಅಲ್ಲೇ ರೀ, ಬರ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ. ಸಿಕ್ಕಿತ್ತು ಎಲ್ರಿಗೂ? மகாத்தியாயம் துடக்கமயன்னு இது திக்கெட்டும் முழங்கிடும் பாட்டு கொடும் சந்தோஷ பிறந்த நாள் வாழ்த்து ஸ்நேகம் வந்தால் மதுரத்தேனே தீஜாயி தூவும் வந்திச்சாரு கோபம் கொண்டா நகமே நொಂದಾ ಬೇರಾரும் ಬೇಡಿ. ಆಯ್ತಾ? ಎಲ್ರಿಗೂ ಪೆನ್ನು ಮತ್ತು ಪೇಪರ್ ಸಿಕ್ಕಿದೆ. ಈಗ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದ ಕುರಿತಾಗಿ 5 ಪ್ರಶ್ನೆ ಕೇಳ್ತೇನೆ. 5 ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ಬರೀರಿ, ಅದು ಯಾರ ಚೀಟಿ ಅಂತ ಗೊತ್ತಾಗ್ಲಿಕ್ಕೆ ನಂಗೋಸ್ಕರ. ಬೇಗ ಬಂದಂತಹ 10 ಟೀಮ್ ಮಾತ್ರ ಸಾಕು ಈ ಸ್ಪರ್ಧೆಗೆ. 5 ಪ್ರಶ್ನೆ ಕೇಳ್ತೇನೆ, ಉತ್ತರ ಮಾತ್ರ ಬರೆದ್ರೆ ಸಾಕು. ಆಯ್ತಾ? ಉತ್ತರ ಬರೆದ ಕೂಡಲೇ ಇಲ್ಲಿ ತನ್ನಿ. ಮೊದಲು ಬಂದಂತ ಸರಿ ಉತ್ತರ ಕೊಟ್ಟಂತ 10 ಟೀಮ್ ಮಾತ್ರ ಬೇಕಾದದ್ದು ಈ ಸ್ಪರ್ಧೆಗೆ. ವಿಡಿಯೋದ ಕುರಿತಾಗಿ ಪ್ರಶ್ನೆ ರೆಡಿ ಅಲ್ಲ? ಮೊದಲಿಗೆ ನಿಮ್ಮ ಹೆಸರು ಬರೀರಿ ಆ ಚೀಟಿಯಲ್ಲಿ. ಶ್ರೀಕೃಷ್ಣ ಕೊಳಲನ್ನು ಊದುವಾಗ ಇದ್ದ ಒಟ್ಟು ಪಕ್ಷಿಗಳು. ಶ್ರೀಕೃಷ್ಣನ ತಲೆಯ ಮೇಲೆ ಇದ್ದ ಆಭರಣದ ಬಣ್ಣ ಯಾವುದು? ಒಂದು ರಿಂಗ್ ಇತ್ತು, ಅದರ ಬಣ್ಣ ಯಾವುದು? ತಲೆ ಮೇಲೆ ಒಂದು ರಿಂಗ್ ಇತ್ತು. 3ನೇ ಪ್ರಶ್ನೆ, ಸೂರ್ಯೋದಯವಾದಾಗ ಚಿಗುರೊಡೆದ ಗಿಡದಲ್ಲಿ ಇದ್ದ ಎಲೆಗಳ ಸಂಖ್ಯೆ. ವಿಡಿಯೋದಲ್ಲಿ ಅತಿ ಹೆಚ್ಚು ಕಾಣಸಿಕ್ಕ ಹಣ್ಣುಗಳು ಯಾವುದಾದ್ರು ಒಂದು ಹಣ್ಣಿನ ಹೆಸರು, ಅತಿ ಹೆಚ್ಚು ಕಂಡಂತ ಹಣ್ಣು. ವಿಡಿಯೋದ ಕೊನೆಯಲ್ಲಿ ಕರುವಿನ ಜೊತೆ ಇದ್ದ ಇನ್ನೊಂದು ಪ್ರಾಣಿ ಹೆಸರು. ಬಂದಂತ 10 கொடும் சந்தோஷ பிறந்த நாள் வாழ்த்து ஸ்நேகம் வந்தால் மதுரத்தேனே தீஜாயி தூவும் வந்திச்சாரு கோபம் கொண்டா நகமே நொಂದಾ ಬೇರಾரும் ಬೇಡಿ ನಿಲ್ಲೆಂದಾರೆ ஆகார் மாதம்
ಪುರುಷರ ವಿಭಾಗದ ಮಡಕೆ ಬಡಿಯುವ ಸ್ಪರ್ಧೆಗೆ ಅಂತಿಮ ಕರೆ. ಆದಷ್ಟು ಬೇಗ ಆ ವಿಭಾಗದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪುರುಷರ ವಿಭಾಗದ ಮಡಕೆ ಬಡಿಯುವ ಸ್ಪರ್ಧೆಗೆ ಅಂತಿಮ ಕರೆ. ಪುರುಷರ ವಿಭಾಗದ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ಇದೀಗ ಅಂತಿಮ ಕರೆಯನ್ನ ಕೊಟ್ಟಾಗಿದೆ. ಯಾವುದಾದ್ರೂ ತಂಡ ಬಾಕಿ ಇದ್ರೆ ತಕ್ಷಣ ನೋಂದಣಿಯನ್ನ ಮಾಡಿಕೊಳ್ಳಿ. ಪ್ರಥಮ ಬಹುಮಾನ 20,049. ದ್ವಿತೀಯ ಬಹುಮಾನ 10,049. ಚಾಲನೆ ನೀಡುವವರು ಶ್ರೀ ಬಿ ಶಶಿಕಾಂತ ರಾವ್, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್. ದಯವಿಟ್ಟು ಅಟ್ಟಿ ಮಡಕೆ ಬಡಿಯುವುದಕ್ಕೆ ಬಂದಿರುವಂತಹ ಎಲ್ಲ ತಂಡಗಳ ಗಮನಕ್ಕೆ. ಮುಂದಿನ 10 ನಿಮಿಷಗಳಲ್ಲಿ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. 5 ಸುತ್ತಿನ ಸ್ಪರ್ಧೆಗಳು ಇರುತ್ತೆ. ಈ ಸಲ ಒಂದು ಲೈನ್ ಅನ್ನ ಕೊಡೋದಿಲ್ಲ, ಒಂದು ಅಟ್ಟಿ ಮಡಕೆಯ ಪೂರ್ತಿ ಕಂಬವನ್ನ ಒಂದೇ ತಂಡ ಹೊಡಿಬೇಕು. ಅದರಿಂದ 5 ಸುತ್ತಿನ ಸ್ಪರ್ಧೆಗಳು ನಡೆಯುತ್ತೆ. ಎಲ್ಲ ತಂಡದ ಆಟಗಾರರ ಗಮನಕ್ಕೆ ಆದಷ್ಟು ಬೇಗ ತಂಡದ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಿ. ಎಕ್ಸಾಕ್ಟ್ 5 ಗಂಟೆಗೆ ಸರಿಯಾಗಿ ಸ್ಪರ್ಧೆಯನ್ನ ಆರಂಭ ಮಾಡುತ್ತೇವೆ. 5 ಗಂಟೆಗೆ ಸರಿಯಾಗಿ ಸ್ಪರ್ಧೆ ಆರಂಭ ಆಗುತ್ತೆ. ಯಾವುದಾದ್ರೂ ತಂಡ ನೋಂದಣಿಗೆ ಬಾಕಿ ಇದ್ರೆ ಆದಷ್ಟು ಬೇಗ ನೋಂದಣಿ ಮಾಡಿಕೊಳ್ಳಬೇಕು. ಇಲ್ಲದೆ ಇದ್ರೆ 4:55 ಸರಿಯಾಗಿ ಲಾಟ್ಸ್ ಎತ್ತುವುದಕ್ಕೆ ಚಾಲನೆಯನ್ನ ಕೊಡುತ್ತೇವೆ. ಸದೆಬಿಟ್ಟು ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ 4:55 ಎಲ್ಲಾ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರಬೇಕು. ನಾವು ಅಟ್ಟಿ ಮಡಕೆಗೆ ಸಂಬಂಧಪಟ್ಟಂತಹ ಲಾಟ್ಸ್ ತೆಗೆಯುವ ಕಾರ್ಯಕ್ಕೆ ಚಾಲನೆಯನ್ನ 4:55 ನೀಡುವವರಿದ್ದೇವೆ. ಈಗಾಗಲೇ ನೋಂದಣಿಯನ್ನ ಮಾಡಿದ ತಂಡಗಳು 4:55 ಮತ್ತೊಮ್ಮೆ ಅನೌನ್ಸ್ ಮಾಡ್ತೇವೆ. ಅದರ ಒಳಗೆ ಬಂದು ತಂಡದ ಹೆಸರನ್ನ ನೋಂದಣಿ ಮಾಡಿದ ತಂಡಗಳು ಆದಷ್ಟು ಬೇಗ ನಮ್ಮ ಜೊತೆ ಬಂದು ಸೇರಿಕೊಳ್ಳಬೇಕು ಅನ್ನುವ ವಿನಂತಿ. ಯಾವುದಾದ್ರೂ ತಂಡ ಬಾಕಿ ಇದ್ರೆ ತಕ್ಷಣ ನೀವುಗಳು ನಮಗೆ ನೋಂದಣಿ ಮಾಡಿ ಸಹಕಾರವನ್ನ ನೀಡುವಂತೆ ವಿನಂತಿ. पूरा बिरावले ಮೇಲಂತಿರಿ ನೀವು. ಮೊದಲನೇ ಕ್ವಾರ್ಟರ್ ಫೈನಲ್ ನಲ್ಲಿ ಟೀಮ್ ಕೆಂಜಾಳ ಜಯಶಾಲಿಯಾಗಿರುತ್ತದೆ.
ಟೀಮ್ ಮೆಲಾಗ್ರೀಸ್ ಹಾಗೂ ಒಳ್ಳ ಕ್ರಾಕರ್ಸ್ ಎ ಆದಷ್ಟು ಬೇಗ ತಂಡವನ್ನು ಮೈದಾನದ ಬಳಿ ಬರಬೇಕಾಗಿ ವಿನಂತಿ. ಮೆಲಾಗ್ರೀಸ್ ಒಳ್ಳ ಕ್ರಾಕರ್ಸ್ ಎ ఇట్లా మర్యాద చేస్తాడు మాత్రం రెఫరీ మర్యాద
ಮುಂದಿನ ಪಂದ್ಯಾಟಕ್ಕಾಗಿ ಪಟ್ಲ ಫ್ರೆಂಡ್ಸ್ ಬಿ ಹಾಗೂ ಕಲ್ಲೆಗಾಂವ್ ವಾರಿಯರ್ಸ್ ಬಿ ಸಿದ್ಧರಾಗಿರಬೇಕಾಗಿ in favor of Milagris. Three, two, in favor of Milagris. Third right. Third right. Seven, three, in favor of Milagris.
favor of Milagris. Hello. Done it. Huh? 8-4 in favor of Milagris. 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 Super right. 15-6 in favor of Milagris.
ಮುಂದಿನ ಪಂದ್ಯಾಟಕ್ಕಾಗಿ ಪಟ್ಲಾ ಫ್ರೆಂಡ್ಸ್ ಬಿ ಹಾಗೂ ಕಲ್ಲೆಗ ವಾರಿಯರ್ಸ್ ಬಿ. (15-7) in favor of Milagres. ಕೊನೆಯ 4 ನಿಮಿಷ. in favor of Milagres. Third right. 15-8 in favor of Milagres. Third right. In favor of Milagres. In favor of Milagres. In favor of Milagres.
12 in favor of Milagres. All right. ಮಹಿಳೆಯರ ವಿಭಾಗದ ಅಡಕೆ ಬಳಿಗೆ ಸ್ಪರ್ಧೆಗೆ ಅಂತಿಮವಾದರೆ ಮಾಡಿಕೊಳ್ಳಿ. ಮಹಿಳೆಯರ ವಿಭಾಗದ ಅಡಕೆ ಬಳಿಗೆ ಸ್ಪರ್ಧೆಗೆ ಅಂತಿಮವಾದರೆ ಮಾಡಿಕೊಳ್ಳಿ. ನೋಡಿ, ಪುರುಷರ ವಿಭಾಗದ ಅಕ್ಕಿ ಮಡಿಕೆ ಬಳಿಗೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಳಿ. ಏನು 10 ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಅಕ್ಕಿ ಮಡಿಕೆ ಬಳಿಗೆ ಸ್ಪರ್ಧೆ ರಿಪೋರ್ಟ್ ಮಾಡಿಕೊಳ್ಳಿ. ಹೆಸರು ಕೊಟ್ಟಿರುವ ತಂಡಗಳು ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕಾರವನ್ನು ಕೊಡಿ. ಅಡಕೆ ಬಳಿಗೆ ಸ್ಪರ್ಧೆ ಪ್ರಥಮ ಹೋಗಿ ಅಭಿನಂದನೆಗಳು. ಪ್ರವೇಶ ಶುಲ್ಕವನ್ನು ಪ್ರಕರಣಗೊಳ್ಳಿ. ಯುವ ಫ್ರೆಂಡ್ಸ್ ಪ್ರಬಂಧ ಅನನ್ಯ ಎಂಟರ್ಪ್ರೈಸಸ್ ಬಳ್ಳಿ ತರಡಿ. ಬೇರೆ ಯಾವುದಾದ್ರೂ ತಂಡ ನೋಂದಣಿ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಮಹಿಳೆಯರ ವಿಭಾಗದ ಅಡಕೆ ಬಳಿಯುವ ಸ್ಪರ್ಧೆಗೆ ತಯಾರಾಗಿ
ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ, ಯುವ ಫ್ರೆಂಡ್ಸ್ ಕಬಕ, ಯುವ ಫ್ರೆಂಡ್ಸ್ ಕಬಕ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. ನಿಮ್ ಟೀಮ್ ಇದೆಯಾ ಇಲ್ವಾ? ದಯವಿಟ್ಟು ರಿಪೋರ್ಟ್ ಮಾಡಿ. ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ, ಯುವ ಫ್ರೆಂಡ್ಸ್ ಕಬಕ. ನೋಡಿ, ಯಾವುದಾದ್ರೂ ತಂಡ ನೋಂದಣಿ ಇದ್ರೆ ಕೂಡಲೇ ಬರಬೇಕು. ಯಾವುದಾದ್ರೂ ತಂಡ ನೋಂದಣಿ ಇದ್ರೆ ದಯವಿಟ್ಟು ರಿಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ತಂಡದ ನೋಂದಣಿ ಬಾಕಿ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಟೀಮ್ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿ. കല്യാണം കഴിച്ചവരും കൊണ്ടോ ഇതല്ലോ ബന്ധുക്കളെ വീട്ടിൽ പോകണം, സാധനം വാങ്ങിച്ചു പോകണം. പാടത്തും കഴിയുന്ന വീട്ടിൽ പോയിട്ട് അവരെ വീട്ടിൽ പോകണമെന്നില്ല. ഒന്നുമില്ല. ನಿತೀಶೂಲ ಪ್ರಥಮ ಸ್ಥಾನ, ಕೃತಿಕಾ ಮತ್ತು ಚಿಂತನ್ ಅಭಿನಂದನೆಗಳು. ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ತಂಡದ ಗಮನಕ್ಕೆ ನಿಮ್ಮ ಹೆಸರನ್ನ ಕೈ ಬಿಡಲಾಗುತ್ತಿದೆ. ದಯವಿಟ್ಟು ನೀವು 1,000 ಪ್ರವೇಶ ಶುಲ್ಕವನ್ನು ಕೊಡದೇ ಇದ್ರೆ ತಂಡವನ್ನ ಕೈ ಬಿಡುತ್ತೇವೆ. ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ, ಲಾಸ್ಟ್ ಫೈನಲ್ ಕಾಲ್. ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ, ನಿಮ್ಮ ಹೆಸರನ್ನ ಬಿಟ್ಟು
ನಡೆಯುತ್ತೆ. ನೋಡಿ, ಯಾವುದಾದ್ರೂ ತಂಡ ನೋಂದಣಿಗಿದೆ, ಯಾವುದಾದ್ರೂ ತಂಡ ನೋಂದಣಿ ಇದ್ರೆ 1 ನಿಮಿಷದ ಕಾಲಾವಕಾಶ. ಯಾವುದಾದ್ರೂ ತಂಡ ನೋಂದಣಿ ಇದ್ರೆ 1 ನಿಮಿಷದ ಕಾಲಾವಕಾಶ. ಅಟ್ಟಿ ಮಡಕೆಗೆ 5:30 ಗಂಟೆಗೆ ಸರಿಯಾಗಿ ಅಟ್ಟಿ ಐದೂವರೆ ಗಂಟೆಗೆ ಸರಿಯಾಗಿ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ ಆರಂಭಿಸುತ್ತಿದ್ದೇವೆ. ಇಲ್ಲಿ ಮಹಿಳೆಯರ ವಿಭಾಗದ ಮಡಕೆ ಬಡಿಯುವ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಅಭಿನಂದನೆಗಳು. ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯ ಈಗಾಗಲೇ ಪ್ರವೇಶ ಶುಲ್ಕವನ್ನ ಕೊಟ್ಟಿರುವ 4 ತಂಡಗಳು 5 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು. ಲಾರ್ಡ್ಸ್ ತೆಗೆಯುವ ಕಾರ್ಯಕ್ಕೆ ಚಾಲನೆಯನ್ನ ನೀಡುತ್ತಿದ್ದೇವೆ. ದಯವಿಟ್ಟು 4 ತಂಡದ ಕಪ್ತಾನರು ಇನ್ನು 5 ನಿಮಿಷಗಳಲ್ಲಿ ರಿಪೋರ್ಟ್ ಮಾಡಬೇಕು. 4 ತಂಡದ ಕಪ್ತಾನರು 5 ನಿಮಿಷಗಳಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕು. ಅದೇ ರೀತಿ ಯಾವುದಾದ್ರೂ ತಂಡದ ನೋಂದಣಿ ಇದ್ರೆ ಕೂಡಲೇ ಬರಬೇಕು. ಯಾವುದಾದ್ರೂ ತಂಡದ ನೋಂದಣಿ ಇದ್ರೆ ಕೂಡಲೇ ಬರಬೇಕು. ಇಲ್ಲದೆ ಇದ್ರೆ ತಕ್ಷಣ ನೋಂದಣಿ ಮಾಡಿದ ತಂಡಗಳ ಲಾಟ್ಸ್ ಸಂಖ್ಯೆಯನ್ನ ಘೋಷಣೆ ಮಾಡ್ತೇವೆ. ದಯವಿಟ್ಟು ಯಾವುದಾದ್ರೂ ಅಟ್ಟಿ ಮಡಕೆಗೆ ತಂಡಗಳ ನೋಂದಣಿ ಇದ್ರೆ ಕೂಡಲೇ ನೋಂದಣಿಯನ್ನ ಮಾಡಿಕೊಳ್ಬೇಕು. ಅಟ್ಟಿ ಮಡಕೆಗೆ ನೋಂದಣಿ ಬಾಕಿ ಇದ್ದ ತಂಡಗಳು ಬೇಗ ರಿಪೋರ್ಟ್ ಮಾಡಿ. ಈ 5 ನಿಮಿಷಗಳಲ್ಲಿ ಲಾಟ್ಸ್ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುತ್ತೇವೆ. ಹಲೋ, ಪುರುಷರ ವಿಭಾಗದ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆ. ದಯವಿಟ್ಟು ಎಲ್ಲ ತಂಡಗಳು ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿರಬೇಕು. ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳ ಗಮನಕ್ಕೆ ಇನ್ನು 5 ನಿಮಿಷಗಳಲ್ಲಿ ನೀವು ಲಾಟ್ಸ್ ಎತ್ತುವ ಪ್ರಕ್ರಿಯೆಗೆ ನಮ್ಮ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಯಾವುದಾದ್ರೂ ತಂಡ ನೋಂದಣಿ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ.
ನೋಡಿ, ಹೆಸರನ್ನ ನೋಂದಣಿ ಮಾಡಿದ ಅಟ್ಟಿ ಮಡಕೆ ಬಡಿಯುವ 4 ತಂಡಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿ ಇರಬೇಕು. ಯಾವ್ದಾದ್ರೂ ತಂಡದ ನೋಂದಣಿ ಇದ್ರೆ ಕೂಡಲೇ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ನೋಂದಣಿ ಇದೆಯಾ? ಯಾವ್ದಾದ್ರೂ ತಂಡ ಇದೆಯಾ? ಇದ್ರೆ ಒಮ್ಮೆ ಇಲ್ಲಿ ಬನ್ನಿ, ಕೂಡಲೇ ರಿಪೋರ್ಟ್ ಮಾಡಿ. ಅಟ್ಟಿ ಮಡಕೆ ಬಡಿಯುವ ತಂಡಗಳಿದ್ರೆ ನೋಡಿ, ಭಾರತ್ ಮಾತಾ ಸಮುದಾಯ ಭವನದ ಒಳಗೆ ನೋಂದಣಿ ಕೇಂದ್ರ ಇದೆ. ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಸ್, ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ 5:30 ಸರಿಯಾಗಿ ಆರಂಭ ಮಾಡುತ್ತೇವೆ. ದಯವಿಟ್ಟು ಯಾವುದಾದ್ರೂ ತಂಡ ನೋಂದಣಿ ಇದ್ರೆ, ಈಗಾಗಲೇ 4 ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿವೆ. ಇನ್ನು ಯಾವುದಾದ್ರೂ ತಂಡ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಆದರಣೀಯರೇ, ಕೆಲವೇ ನಿಮಿಷಗಳಲ್ಲಿ ಮಂಗಳೂರಿನ ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಅವರು ಅಟ್ಟಿ ಮಡಕೆಗೆ ಚಾಲನೆಯನ್ನ ನೀಡುವವರಿದ್ದಾರೆ. ದಯವಿಟ್ಟು ಎಲ್ಲ ತಂಡಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಯಾವುದಾದ್ರೂ ತಂಡ ನೋಂದಣಿಗೆ ಬಾಕಿ ಇದ್ರೆ ತಕ್ಷಣ ಬಂದು 1,000 ಪ್ರವೇಶ ಶುಲ್ಕದೊಂದಿಗೆ ರಿಪೋರ್ಟ್ ಮಾಡಿ. Third ride. One each. First time out. ನೋಡಿ, ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ದಯವಿಟ್ಟು ಒಂದು ತಂಡದಲ್ಲಿ 7 ಜನ ಆಟಗಾರ್ತಿಯರು ಇರಬೇಕು. ಒಂದು ತಂಡದಲ್ಲಿ 7 ಜನ
ಆಟಗಾರ್ತಿಯರಿಗೆ ಮಾತ್ರ ಅವಕಾಶ. ತಂಡಗಳ ನೋಂದಣಿಯನ್ನ ಮಾಡಿಕೊಳ್ಳುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಜೊತೆ ಶ್ರೀಯುತ ಮುರಳಿ ಕೃಷ್ಣ ಹಸಂತಡಕ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು ಇದೀಗ ನಮ್ಮ ಜೊತೆಯಾಗುತ್ತಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಅಟ್ಟಿ ಮಡಕ್ಕೆ ಚಾಲನೆಯನ್ನ ನೀಡಲಿರುವ ಶ್ರೀ ಬಿ ಶಶಿಕಾಂತ ರಾವ್ ಅಶ್ವಿತಾ ಇಂಜಿನಿಯರಿಂಗ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸಿದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ನೋಡಿ, ಮಹಿಳೆಯರ ವಿಭಾಗದ ಹಗ್ಗ ಚಕ್ಕಾಟಕ್ಕೆ ಟೀಮನ್ನ ನೋಂದಣಿ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ನೀವೇ 7 ಜನರನ್ನ ಹುಡುಕಿ ಟೀಮ್ ರಚನೆ ಮಾಡಬೇಕು. 7 ಜನರನ್ನು ಆಯ್ಕೆ ಮಾಡಿಕೊಂಡು ತಂಡ in favor of Kallega. In favor of Kallega. ಮಾತಕ್ಕನಕಲು ಎದುರುತ್ತ ಚಾರಡೊಂಜಿ ಬದುಕುಲ್ಲೋಡು ಸೊದೆದಿದೆ ಪಲ್ಲವೈಪುನ ಟೀಮದ ಮಾದಕ್ಕನಕಲು ಬೇಗ ಒಂಜಿ ಎದುರು ಕುಲ್ಲೋಡು ಇತ್ತೆ ಮಾನ್ಯ ಸಂಸದರು ಬರಪೇರಿ ಆರು ಬತ್ತೀರ್ ಅಡ್ಡು ಪಾತಿರ್ತ ಅರೆಗೆ ಸನ್ಮಾನ ಮಲ್ತಿ ಬೊಕ್ಕ ಅಕ್ಕನಕಲಿನ ಬಲ್ಲವೈಪುನ ಪಂತನು ಅಲ್ಪನೆ ಟೀಮ ಹತ್ತು ಟೀಮ್ ರಚನೆ ನಂದು ನಿರ್ಧಾರ ಮಲ್ಪುವ ಸೊದೆದಿದೆ ಮಾತ ಅಕ್ಕನಕಲು ನಮ್ಮ ಮಿತ್ತ ಚಾವಡಿದ ದುಂಬುದ ಆಸನಡು ಕುಳ್ಳುದು ನಮಗೆ ಸಾಕಾರ ಕೊರಡು ಕನಪಿನ ವಿನಂತಿ ಮಲ್ಕೊಂಡು ಇತ್ತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ಕೆಲವೇ ಪೊರ್ತುಡು ನಮ್ಮೊಟ್ಟಿಗೂ ಸೇರೋನು ಬೇರೆ ಆದರಣೀಯರೇ, ವೇದಿಕೆಯ ಮುಂಭಾಗದ ಆಸನದಲ್ಲಿ ಎಲ್ಲ ಮಹಿಳೆಯರು, ವಿಶೇಷವಾಗಿ ಎಡಭಾಗದಲ್ಲಿ ಮಹಿಳೆಯರು, ಬಲಭಾಗದಲ್ಲಿ ಪುರುಷರು ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ನಮ್ಮ ಜೊತೆಯಾಗುತ್ತಿದ್ದಾರೆ. ಸದಬಿಟ್ಟು ಉಪಸ್ಥಿತಿ ಇರುವ ಸರ್ವರು ಕೂಡ ಒಂದು ಆಸನವನ್ನ ಸ್ವೀಕರಿಸಿ ದಯವಿಟ್ಟು ನೀವು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು. ಇದು
ಮಾನ್ಯ ಸಂಸದರು ಬಂದ ನಂತರ 15 ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಅದರಿಂದ ಸರ್ವರ ಸಹಕಾರವನ್ನ ಯಾಚಿಸುತ್ತಿದ್ದೇವೆ. ಇನ್ನು ಕೆಮ್ಮಾಯಿಯಿಂದ ಹೊರಟ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಭಾರತ್ ಮಾತಾ ಸಮುದಾಯ ಭವನ ಕಲ್ಲೇಗದ ಈ ಆವರಣದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಭಗವತ್ ಭಕ್ತರು, ಸಮಸ್ತ ಕಾರ್ಯಕರ್ತ ಬಂಧುಗಳು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿಯ ಮೇರೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ ಕಾರ್ಯಕ್ರಮ ಮುಕ್ತಾಯ ಆದ ತಕ್ಷಣ ಅಲ್ಲೇ ನಾವು ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ಚಾಲನೆಯನ್ನ ಕೊಡುತ್ತೇವೆ. ಈಗಾಗಲೇ 5 ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿವೆ. 5 ತಂಡಗಳ ನೇತೃತ್ವದಲ್ಲಿ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ ನಾವುಗಳು ಆರಂಭ ಮಾಡುತ್ತೇವೆ. ಅದಾದ ಬಳಿಕ ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ತೂಕ ದೃಢೀಕರಣ ಅಂತಿಮಗೊಂಡು ಅದರ ಅಂತಿಮ ಪಟ್ಟಿಯು ಕೂಡ ಸಿದ್ಧಗೊಳ್ಳುತ್ತಿದೆ. ಅಟ್ಟಿ ಮಡಕೆ ಹೊಡೆದ ತಕ್ಷಣ ಹಗ್ಗ ಜಗ್ಗಾಟ ಪಂದ್ಯಾಟವನ್ನ ಆರಂಭ ಮಾಡುತ್ತೇವೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸುತ್ತಾ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ಈ ವರ್ಷ ನಾವೇ ಟೀಮನ್ನ ಮಾಡದೆ ಮಹಿಳೆಯರೇ ಟೀಮನ್ನ ರಚನೆ ಮಾಡಿ ತಂಡದ ಹೆಸರನ್ನ ಕೊಡುವಂತ ಒಂದು ಹೊಸ ಪದ್ಧತಿಗೆ ಈ ವರ್ಷ ಚಾಲನೆಯನ್ನ ಕೊಡುತ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಂಡದ ನೋಂದಣಿಯನ್ನ ಎಲ್ಲ ಮಹಿಳೆಯರು ಮಾಡ್ತಾ ಇದ್ದೀರಿ. ನಮಗೆ ವಿಶೇಷವಾದ ಕೃತಜ್ಞತೆಗಳೊಂದಿಗೆ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದೀಗ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಪಾಲುಗಾರಿಕೆಯನ್ನ ಪಡೆದುಕೊಳ್ಳುವವರಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಇನ್ನು ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ, ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ಮುನ್ನುಡಿಯಾಗಿ ಅಟ್ಟಿ ಮಡಕೆ ಬಡಿಯುವಂತ ಸ್ಪರ್ಧೆಯನ್ನ ಆರಂಭ ಮಾಡಬೇಕಾಗಿದೆ. 4 ರಿಂದ 5 ತಂಡಗಳು ಈಗಾಗಲೇ ಪ್ರವೇಶ ಶುಲ್ಕದೊಂದಿಗೆ ನೋಂದಣಿಯನ್ನ ಮಾಡಿಕೊಂಡಿವೆ. ಮಾನ್ಯ ಸಂಸದರು ಬಂದು ಹೋದ ತಕ್ಷಣ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ನಾವು ಚಾಲನೆಯನ್ನ ಕೊಡುತ್ತೇವೆ. ನೋಂದಣಿಯನ್ನ ಮಾಡಿಕೊಂಡ ಎಲ್ಲ ತಂಡಗಳು ಕ್ಲಬ್ದ ಸಮಯದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ ಕಬಡ್ಡಿ ಕೂಡ ಅಂತಿಮ ಹಂತಕ್ಕೆ ಸಾಗಿ ಬರುತ್ತಿದೆ. ಕಬಡ್ಡಿ ಅಂತಿಮ ಹಂತದತ್ತ ಸಾಗಿ ಬರ್ತಾ ಇದೆ. ಇನ್ನು ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆ, ಪುರುಷ ಮತ್ತು ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಈ ಸ್ಪರ್ಧೆಗಳು ಮುಂದಿನ ನಿಮಿಷಗಳಲ್ಲಿ ಆರಂಭ ಆಗುವುದಿದೆ. ನಿಮ್ಮ ಸಹಕಾರವನ್ನ ಯಾಚಿಸ್ತಾ ಇದ್ದೇವೆ. ನಮ್ಮ ಜೊತೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಮಾಜಿ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜೀವಂದರ್ ಜೈನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. 10-2 in favor of Kallega. ಫಸ್ಟ್ ಕಾಲ್ ಗುರು ಆದರಣೀಯರೇ, ಸಮಾರಂಭದಲ್ಲಿ ಅಧ್ಯಕ್ಷತೆ ಶ್ರೀ ಜೀವಂದರ್ ಜೈನ್ ಮಾಜಿ ನಗರಸಭಾ ಅಧ್ಯಕ್ಷರು. ಮುಖ್ಯ ಅತಿಥಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ, ಶ್ರೀ ನಂದನ್ ಮಲ್ಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ, ಉಜ್ವಲ್ ಪ್ರಭು ಮ್ಯಾನೇಜಿಂಗ್ ಡೈರೆಕ್ಟರ್ UR ಪ್ರಾಪರ್ಟೀಸ್ ಪುತ್ತೂರು, ಶ್ರೀ ಗೋಪಾಲಕೃಷ್ಣ ಭಟ್ ಬಾರಕ ಕನ್ಸ್ಟ್ರಕ್ಷನ್ಸ್, ಶ್ರೀ ಗೌರವ್ ಶೆಟ್ಟಿ ಉದ್ಯಮಿಗಳು ಬೆಂಗಳೂರು, ಸಹಜ್ ರೈ ಸ್ಥಾಪಕಾಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು, ಕೃಷ್ಣ ಶೆಟ್ಟಿ ನಿರ್ದೇಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ತಾಲೂಕು ತುಂಬುಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಸಮಾರಂಭ ಕಾರ್ಯಕ್ರಮ ನೆರವೇರಲಿದೆ. ನಮ್ಮ ಜೊತೆ ಶ್ರೀ ಬಿ ಶಶಿಕಾಂತ ರಾವ್ ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ ಪುತ್ತೂರು ಇವರ ಉಪಸ್ಥಿತಿಯು ಈ ಸಮಾರಂಭ ಕಾರ್ಯಕ್ರಮದಲ್ಲಿ ಇರಲಿದೆ. ಸರ್ವರ ಸಹಕಾರವನ್ನ ಯಾಚಿಸ್ತಾ ಅಲ್ಲಿ ಇಕ್ಕೆಲೆಗಳಲ್ಲಿ ನಿಂತಿರುವ ಒಳಬದಿ ಚರ್ಚೆಯಲ್ಲಿ ತೊಡಗಿಕೊಂಡಿರುವ ಎಲ್ಲ ಮಹಿಳೆಯರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಭಾರತ್ ಮಾತಾ ಸಮುದಾಯ ಭವನದ ಒಳಭಾಗದಲ್ಲಿ ಇರುವ ಎಲ್ಲ ಮಹಿಳೆಯರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಭಾರತ್ ಮಾತಾ ಸಮುದಾಯದ ಒಳಭಾಗದಲ್ಲಿರುವ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ಆಗಮಿಸುತ್ತಿದ್ದಾರೆ. ಎಲ್ಲ ಮಹಿಳೆಯರೇ ಆದಷ್ಟು ಬೇಗ ನೀವು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.
ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಲ್ಲೇಗದ ಕಾರ್ಯಕರ್ತ ಬಂಧುಗಳ ಪರವಾಗಿ, ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಸಹಜರೈ ಬಳ್ಳಜ ಸ್ಥಾಪಕ ಅಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇದೀಗ ನಮ್ಮ ಜೊತೆಯಾಗುತ್ತಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಜೀವಂದರ್ ಜೈನ್, ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು, ಶ್ರೀಯುತ ಸಹಜರೈ ಸ್ಥಾಪಕ ಅಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು, ಅದೇ ರೀತಿ ಶ್ರೀಯುತ ಮುರಳಿ ಕೃಷ್ಣ ಹಸಂತಡಕ, ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು, ಅದೇ ರೀತಿ ಶ್ರೀಯುತ ಶಶಿಕಾಂತ ರಾವ್ ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ ಪುತ್ತೂರು. ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಮುರಳಿ ಕೃಷ್ಣ ಹಸಂತಡಕ, ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ದಯಾನಂದ ಶೆಟ್ಟಿ ಉಜಿರೆಮಾರು, ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ತಮ್ಮನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಪುತ್ತೂರು ನಗರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಶಿವಕುಮಾರ್ ಇವರನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ವಿನಯ್ ಕಲ್ಲೇಗ ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೇಗ ಇದರ ಆಶ್ರಯದಲ್ಲಿ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವದ ಸಮಾರೋಪ ಸಮಾರಂಭ ಸನ್ಮಾನ್ಯ ಸಂಸದರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸಾಗಿ ಬರುತ್ತಿದೆ. ಆದರಣೀಯರೇ, ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ಶ್ರೀಯುತ ಜೀವಂದರ್ ಜೈನ್, ಮಾಜಿ ನಗರಸಭಾ ಅಧ್ಯಕ್ಷರು ಪುತ್ತೂರು. ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ, ಶಿವಾಜಿ ಯುವಕ ಮಂಡಲದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಶ್ರೀಯುತ ಪ್ರಶಾಂತ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಜೀವಂದರ್ ಜೈನ್, ಮಾಜಿ ನಗರಸಭಾ ಅಧ್ಯಕ್ಷರು ಪುತ್ತೂರು ಇವರಿಗೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಮಂಗಳೂರಿನ ಮಾನ್ಯ ಸಂಸದರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ದೊಡ್ಡ ಚಪ್ಪಾಳೆಯ ಸ್ವಾಗತ ಸುಸ್ವಾಗತ. ಇವರಿಗೆ ನೀತು ಕಲ್ಲೇಗ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ನಗರ ಯುವ ಮೋರ್ಚಾದ ಅಧ್ಯಕ್ಷರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಸಹಜರೈ ಸ್ಥಾಪಕ ಅಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು, ಪುತ್ತೂರಿನ ಬಿಲಿಗೊಬ್ಬು ಅನ್ನುವ ನೂತನ ಕಾರ್ಯಕ್ರಮಕ್ಕೆ ಇವತ್ತು ಆಮಂತ್ರಣ ಪತ್ರವನ್ನ ಬಿಡುಗಡೆ ಮಾಡಿ ಅದ್ದೂರಿ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಶ್ರೀಯುತ ಸಹಜರೈ ಬಳ್ಳಜ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ದಯಾನಂದ ನೆಲಪಾಲು ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಯುತ ಮುರಳಿ ಕೃಷ್ಣ ಹಸಂತಡ್ಕ, ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿನ್ನೆಯ ದಿನ ಪುತ್ತೂರ ಮೊಸರು ಕುಡಿಕೆ ಉತ್ಸವವನ್ನ ಅತ್ಯಂತ ಅದ್ದೂರಿಯಾಗಿ ಸಂಘಟಿಸಿದ ಶ್ರೀಯುತ ಮುರಳಿ ಕೃಷ್ಣ ಹಸಂತಡ್ಕ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಗೌರವದ ಪ್ರೀತಿಯ ಸ್ವಾಗತ. ಧನುಷ್ ಇವರು ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ದಯಾನಂದ ಶೆಟ್ಟಿ ಬುಜ್ರೆಮಾರು, ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲದ ನೂತನ ಅಧ್ಯಕ್ಷರಿಗೆ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತ ಸುಸ್ವಾಗತ. ಇವರಿಗೆ ವೈಭವ್ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಿವಕುಮಾರ್ ಇವರಿಗೆ ಸೇರಿರುವ ಸರ್ವರ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಇವರಿಗೆ ಅಶ್ಮಿತ್ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ಬಿ ಶಶಿಕಾಂತ ರಾವ್, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ ಇವರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತಿ ಇದ್ದು ಅಟ್ಟಿ ಮಡಕೆ ಸ್ಪರ್ಧೆಯನ್ನ ಉದ್ಘಾಟಿಸಲಿದ್ದಾರೆ. ಇವರಿಗೆ ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇವರಿಗೆ ಗುರು ಕಿರಣ್ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿನಯ್ ಕಲ್ಲೆಗ. ಇವರಿಗೆ ಸೇರಿರುವ ಸಮಸ್ತರ ಪರವಾಗಿ ಒಂದು ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಈ ತನಕ ಉಪಸ್ಥಿತಿ ಇರುವ ಈ ಭಾಗದ ಎಲ್ಲ ಪ್ರೇಕ್ಷಕ ಬಂಧುಗಳು, ಕಾರ್ಯಕರ್ತ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರವನ್ನ ನೀಡುವ ಸರ್ವರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮಾನ್ಯ ಸಂಸದರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಮಾನ್ಯ ಸಂಸದರಾಗಿ ಆಯ್ಕೆ ಆದ ನಂತರ ಬಹುಶಃ ಪ್ರಥಮ ಭೇಟಿಯೂ ಕೂಡ ಇದೇ ಆಗಿದ್ದು. ಬಹುಶಃ ಈ ಹಿಂದಿನ ಸಂಸದರು ಯಾವ ಅಭಿವೃದ್ಧಿ ಕಾರ್ಯಕ್ರಮವನ್ನ 1 ಲಕ್ಷ ಕೋಟಿಯ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪತಾಕೆಯನ್ನ ಹಾರಿಸಿದ್ದಿರೋ ಅಂತದೇ ಒಂದು ಕೆಲಸವನ್ನ ಮಾಡಬೇಕು ಅನ್ನುವ ನೀಲ ನಕಾಶೆಯೊಂದಿಗೆ ಗೆದ್ದ 1 ತಿಂಗಳ ಒಳಗೆ ಬಹುತೇಕ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಸಚಿವರ ಭೇಟಿಯಾಗಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಾಗಬೇಕು ಅಂತ ಒಂದು ನೀಲ ನಕಾಶೆಯನ್ನ ಹಾಕಿಕೊಂಡು ಬಂದಂತಹ ಒಬ್ಬ ಕ್ರಿಯಾಶೀಲ ಸಂಸದ ಅನ್ನುವ ಖ್ಯಾತಿಯನ್ನ ಪಡೆಕೊಂಡವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಗೆದ್ದ ನಂತರ ತುಳುನಾಡಿನ ಸಂಸ್ಕೃತಿಗೆ ನಾನು ಬದ್ಧನಾಗಿ ಅಭಿವೃದ್ಧಿಯ ಜೊತೆಗೆ ಹಿಂದುತ್ವದ ಪರಿಕಲ್ಪನೆ ಅನ್ನುವ ಚಿಂತನೆಯೊಂದಿಗೆ ಇವತ್ತು ನಮ್ಮ ಜೊತೆ ಕಾರ್ಯನಿರ್ವಹಣೆಯನ್ನ ಮಾಡುತ್ತಿರುವವರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇನ್ನು ಮುಂದಿನ 5 ವರ್ಷಗಳು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತಷ್ಟು ಮೈಲುಗಲ್ಲನ್ನ ಸಾಧಿಸುವಂತಹ ಅಭಿವೃದ್ಧಿಯ ಒಂದು ಶಕೆಯನ್ನ ಇವರ ನೇತೃತ್ವದಲ್ಲಿ ಆರಂಭಿಸಲಿ ಅನ್ನುವ ಆಶಯದೊಂದಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಒಬ್ಬ ಸೈನಿಕ ಇದೀಗ ಸಂಸದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂದು ದೊಡ್ಡ ಚಪ್ಪಾಳೆ ಅದು ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಬರಬೇಕು. ಶಿವಾಜಿ ಯುವಕ ಮಂಡಲದ ವತಿಯಿಂದ ಚಾರ್ ಹಾಕಿ ಸನ್ಮಾನ ಮಾಡಿದ್ರೆ ಸಂಸದರು ನಿರಾಕರಿಸ್ತಾರೆ. ಅದರಿಂದ ನಾವು ಚಾರ್ ಹಾಕಿ ಸನ್ಮಾನವನ್ನ ಮಾಡೋದಿಲ್ಲ, ಅದನ್ನ ಗೌರವಾರ್ಪಣೆ ಮಾಡುವ ಮೂಲಕ ಇವರಿಗೆ ಗೌರವವನ್ನ ಸಲ್ಲಿಸುವಂತದ್ದು ಕಲ್ಲಗೆದ ಮಹಾಜನತೆಯ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಜೀವಂದರ್ ಜೈನ್ ಹಿರಿಯರು, ಮಾನ್ಯ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಕೇಸರಿ ಶಾಲನ್ನ ಹಾಕಬೇಕು ಮತ್ತು ಹಾರವನ್ನ ಹಾಕಿ ಗೌರವಾರ್ಪಣೆಯನ್ನ ಮಾಡುವ ಮೂಲಕ ಅಭಿನಂದಿಸಬೇಕು. ಶಿವಾಜಿ ಯುವಕ ಮಂಡಲದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಇದೀಗ
ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರಿಗೆ ನಿಮ್ಮ ದೊಡ್ಡ ಚಪ್ಪಾಳೆ. ಶಿವಾಜಿ ಯುವಕ ಮಂಡಲದ ವತಿಯಿಂದ ಶಾಲು ಹಾರ ಗೌರವದ ಸ್ಮರಣಿಕೆಯೊಂದಿಗೆ ಫಲ ಪುಷ್ಪವನ್ನ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಎರಡೂ ಕೈಯನ್ನ ಗಟ್ಟಿ ಹಿಡ್ಕೊಳ್ಳಿ, ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಸ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಕಲ್ಲೆಗದ ಸಮಸ್ತ ನಾಗರಿಕ ಬಂಧುಗಳ ವತಿಯಿಂದ ಗೌರವದ ಅಭಿಮಾನದ ಗೌರವಾರ್ಪಣೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಮ್ಮ ಜೊತೆ ಗೌರವಾರ್ಪಣೆಯನ್ನ ಸ್ವೀಕರಿಸಿ ಉಪಸ್ಥಿತಿ ಇರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಲೋಕಸಭಾ ಸದಸ್ಯರು ಮಂಗಳೂರು ಲೋಕಸಭಾ ಕ್ಷೇತ್ರ, ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ ಇವರ ಆಶ್ರಯದಲ್ಲಿ ನಡೀತಾ ಇರುವಂಥ 49ನೇ ವರ್ಷದ ಈ ಭಗವಾನ್ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಪ್ರಯುಕ್ತ ನಡೀತಿರುವಂಥ ಕಲ್ಲೆಗ ಮೊಸರು ಕುಡಿಕೆ ಉತ್ಸವದ ಈ ಸಮಾರಂಭದ ವೇದಿಕೆಯಲ್ಲಿರುವಂಥ ಆತ್ಮೀಯರು, ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಜೀವಂದರ್ ಜೈನ್ ಅವರೇ, ಆತ್ಮೀಯ ಮಿತ್ರರಾದಂಥ ಸಹಜರಯ್ಯ ಅವರೇ, ಮುರಳಿ ಕೃಷ್ಣ ಹಸಂತಡ್ಕ ಅವರೇ, ಶಶಿಕಾಂತ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ವಿನಯ್ ಕಲ್ಲೆಗ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರುಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನಂದ್ ಶೆಟ್ರೆ, ನಗರ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ವೇದಿಕೆ ಮುಂಭಾಗದಲ್ಲಿ ತುಂಬ ಜನ ಆತ್ಮೀಯರಿದ್ದಾರೆ. ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಅವರಿದ್ದಾರೆ, ನಾಗೇಶ್ ಪ್ರಭುಗಳಿದ್ದಾರೆ, ಹರಿಪ್ರಸಾದ್ ಯಾದವ್ ಇದ್ದಾರೆ, ನಿತೀಶ್ ಅವರಿದ್ದಾರೆ, ವಿರೂಪಾಕ್ಷರಿದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳೇ, ಕಲ್ಲೆಗದ ಕಲ್ಕುಡನ ಆಶೀರ್ವಾದದ ಕಾರಣಕ್ಕೂ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಕಾರಣಕ್ಕೂ ನಾನು ಕಳೆದ ವರ್ಷ ಈ ವೇದಿಕೆಯಲ್ಲಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಬಂದಿದ್ದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನನ್ನು ಸಂಸದನಾಗಿ ಆ ದೇವರ ಆಶೀರ್ವಾದದ ಕಾರಣಕ್ಕೆ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಕಾರಣಕ್ಕೆ ಒಂದು ದೊಡ್ಡ ಅವಕಾಶ, ದೊಡ್ಡ ಜವಾಬ್ದಾರಿ ನನಗೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇಷ್ಟೊಂದು ದೊಡ್ಡ ಅವಕಾಶ, ದೊಡ್ಡ ಜವಾಬ್ದಾರಿ ನಮ್ಮ ಪಾರ್ಟಿ ಸಹಜವಾಗಿ ಎಲ್ಲ ಕಾರ್ಯಕರ್ತರಿಗೆ ಕೊಡ್ತದೆ. ಸಣ್ಣ ಕಾರ್ಯಕರ್ತ ಹೋಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಕೂಡ ನಮ್ಮ ಪಾರ್ಟಿಯೇ ಕೊಡೋದು, ಆ ಅವಕಾಶವನ್ನು ಕೂಡ ನಮ್ಮ ಪಾರ್ಟಿಯೇ ಕೊಡೋದು. ಇಂಥ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸದಿಂದ ಹೇಳುವಂಥದ್ದು ಒಂದೇ ವಿಷಯ. ಮುಂದಿನ 5 ವರ್ಷಗಳ ಕಾಲ ಈ ಜಿಲ್ಲೆಯ ಜನರ ಅಪೇಕ್ಷೆ ಆಕಾಂಕ್ಷೆಗಳ ಅನುಗುಣವಾಗಿ ಈ ನೆಲದ ಸಂಸ್ಕೃತಿ, ಭಾಷೆ, ಈ ನೆಲದ ಮಕ್ಕಳ ಗೌರವವನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಮಾಣಿಕ ಪ್ರಯತ್ನ ನಂದಿರ್ತದೆ. ಸಂಕಲ್ಪ ಅತ್ಯಂತ ಸ್ಪಷ್ಟವಾಗಿದೆ, ಗುರಿ ಅತ್ಯಂತ ಸ್ಪಷ್ಟವಾಗಿದೆ. ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತು ಹೇಳೋದಿದೆ, ಸಂಕಲ್ಪಸೇ ಸಿದ್ಧಿ ಅಂತ. ಸಂಕಲ್ಪ ಗಟ್ಟಿಯಾಗಿದ್ದರೆ, ಗುರಿ ಸ್ಪಷ್ಟವಾಗಿದ್ದರೆ, ಧರ್ಮದ ಹಾದಿಯಲ್ಲಿ ನಡೆದರೆ ಭಗವಂತನ ಆಶೀರ್ವಾದವೂ ಸಿಗ್ತದೆ ಅನ್ನುವಂಥದ್ದು ನಮ್ಮ ಸನಾತನವಾದ ಸಂಸ್ಕೃತಿಯ ನಂಬಿಕೆ. ಆ ನಂಬಿಕೆಯ ಆಧಾರವಾಗಿ ನಾನು ಮುಂದಿನ 5 ವರ್ಷಗಳ ಕಾಲ ನುಡಿ ನಡವಳಿಕೆಯಲ್ಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಅತ್ಯಂತ ಸ್ಪಷ್ಟವಾಗಿ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವಾಜಿ ಯುವಕ ಮಂಡಲದ ಯುವಕರು ಕಳೆದ 49 ವರ್ಷದಿಂದ ಈ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ಮಾಡ್ತಾ ಇರುವಂಥದ್ದು ಅತ್ಯಂತ ಖುಷಿ ಕೊಡುವಂಥ ಸಂಗತಿ. ದಕ್ಷಿಣ ಕನ್ನಡ ಕರಾವಳಿ ಭಾಗಗಳಲ್ಲಿ ಸಂಘ ಪರಿವಾರದಿಂದ ಪ್ರೇರಿತವಾದಂಥ ಇಂಥ ಹಲವಾರು ಸಂಘಟನೆಗಳು ಕಳೆದ ಹಲವಾರು ವರ್ಷದಿಂದ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ ಉತ್ಸವ ಈ ರೀತಿಯ ಕಾರ್ಯಕ್ರಮಗಳನ್ನು ಒಂದು ನಿಮಿತ್ತವಾಗಿ ಇಟ್ಕೊಂಡು
ಇಡೀ ಹಿಂದೂ ಸಮಾಜವನ್ನು ಒಂದೇ ವೇದಿಕೆ ಅಡಿಯಲ್ಲಿ ತಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿಗೊಳಿಸುವಂಥ ಒಂದು ದೊಡ್ಡ ಸದ್ದಿಲ್ಲದೆ ಮಾಡಿದಂಥ ಒಂದು ಸಾಧನೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಹೋದರೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ಕಾರಣಕ್ಕೆ ಇವತ್ತು ಹಿಂದೂ ಸಮಾಜದಲ್ಲಿ ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗದಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಪ್ರವೇಶ, ಹಿಂದೂ ಸಮಾಜಕ್ಕೆ ಅಂಟಿದ್ದಂಥ ದೊಡ್ಡ ಶಾಪವಾದಂಥ ಅಸ್ಪೃಶ್ಯತೆ ಇವತ್ತು ಅತ್ಯಂತ ಕಡಿಮೆ ಇರುವುದು ಯಾವುದಾದ್ರೂ ಒಂದು ಭಾಗದಲ್ಲಿ ಇದ್ದರೆ ಅದು ಕರಾವಳಿ ಪ್ರದೇಶಗಳಲ್ಲಿ. ಈ ರೀತಿಯ ಸಾಧನೆಗಳಿಗೆ, ಈ ರೀತಿಯ ಒಂದು ಪರಿವರ್ತನೆಗಳಿಗೆ, ಈ ರೀತಿಯ ಒಂದು ಸಮಾಜ ಪರಿವರ್ತನೆಯ ಒಂದು ಕೆಲಸ ಕಳೆದ 50-70 ವರ್ಷದಲ್ಲಿ ಈ ಕರಾವಳಿ ಭಾಗದಲ್ಲಿ ಈ ರೀತಿಯ ಸಂಘಟನೆಗಳ ಮುಖಾಂತರ ಆಗಿದೆ. ಇದು ಸಂಘ ಪರಿವಾರದ ವಿಚಾರದ ಪ್ರೇರಿತ ಸಂಘಟನೆಗಳು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ನಾನು ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ, ಆ ಭಗವಂತ ಹೇಳಿರುವಂಥ ಮಾತೇನೆಂದರೆ, ಒಳ್ಳೆಯ ಕರ್ಮವನ್ನು ಮಾಡು, ಫಲದ ಅಪೇಕ್ಷೆ ಬೇಡ, ಅದು ಭಗವಂತ ನೀಡ್ತಾನೆ ಅನ್ನುವಂಥದ್ದು. ನಾನು ಯುವಕರಿಗೂ ಅಷ್ಟೇ ಹೇಳುವಂಥದ್ದು, ನಿಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಸ್ಕೃತಿ, ಹಿರಿಯರು ಹಾಕಿಕೊಟ್ಟಂಥ ದಾರಿ ಏನಿದೆಯಾ, ಆ ದಾರಿಯಲ್ಲಿ ಸಮಾಜವನ್ನು ಒಟ್ಟುಗೂಡಿಸುವ ಕೆಲಸವನ್ನು ಮಾಡಿ, ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಅಶಕ್ತರಿದ್ದಾರ ಅವರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಿ, ಸಾಮಾಜಿಕವಾಗಿ ಯಾರು ದೂರ ಇದ್ದಾರೆ ಅವರನ್ನು ಹತ್ತಿರ ತರುವಂಥ ಕೆಲಸ ಮಾಡಿ, ಇಡೀ ಹಿಂದೂ ಸಮಾಜವನ್ನು ಒಂದು ಗಟ್ಟಿಯಾದಂಥ ಸಮಾಜವಾಗಿ, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡುವಂಥ ಒಂದು ಸಮಾಜವಾಗಿ, ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕಾಯಕವು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಆಗಲಿ ಅಂತ ಆಶಿಸ್ತಾ, ಎಲ್ಲ ಯುವಕರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ, ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಕಲ್ಲೆಗ ಎಂಕಂತೂ ಪೊಲ್ಸದ ವೇದಿಕೆ ಅಂಚಾದ್ರ ಕಲ್ಲೆಗದ ವೇದಿಕೆ ಅಂತ ತಪ್ಪವನಂಚಿನ ಪ್ರಶ್ನೆನೇ ಇಜ್ಜಿ. ಕರಿನ ವರ್ಷ ಯಾರಂಜಿ ಸಾಮಾನ್ಯ ಕಾರ್ಯಕರ್ತೆ, ಅದು ಸಾಮಾನ್ಯ ಒಂದು ವ್ಯಕ್ತಿ ಅದಿದೆ ಬತ್ತಿನಾಯನ್ ಇನ್ನು ಕಲ್ಲಿಗದ ಕಲ್ಕುಡನ ಆಶೀರ್ವಾದದ ಕಾರಣಕ್ಕೆ ನಿಖಲ್ನ ಈ ವೇದಿಕೆದ ಪೊಲ್ಸದ ಕಾರಣಕ್ಕೆ ಏನಂಜೆ ನಿಖಲೆದರು ನಿಖಲ ಜನಪ್ರತಿನಿಧಿ ಆದ ಒಂದು ನಂಚಿನ ಮಲ್ಲ ಅವಕಾಶ ಈ ವೇದಿಕೆ ಕೊಡ್ತು ಅಂಚಾದ್ರ ಕಲ್ಲೆಗದ ಜವನೇರನ ಮರಪನ ಪ್ರಶ್ನೆ ಇಜ್ಜಿ, ಕಲ್ಲೆಗದ ಊರಿನ ಮರಪನ ಪ್ರಶ್ನೆ ಇಜ್ಜಿ, ಕಲ್ಲೆಗದ ಈ ವೇದಿಕೆಯ ಮರಪನ ಪ್ರಶ್ನೆ ಇಜ್ಜಿ, ಕಲ್ಲೆಗದ ಕಲ್ಕುಡಾಗಿ ಸದಾ ಯಾನ ಅಡ್ಡಬೂರೊಂದು ಪ್ರಾರ್ಥನೆ ಮಂತಂದಾರನ ಆಶೀರ್ವಾದದೊಟ್ಟಿಗೆ ಬೇಲೆ ಮನ್ಪಂದು ಈ ಸಂದರ್ಭದ ಪನೊಂದು ಮಾತೆರೆಗಳ ಜನ್ಮಾಷ್ಟಮಿದ ಎಡ್ಡೆಪ್ಪನ ಬಯಕೊಂದನ್ನ ಪಾತ್ರ ಮುಗಿಪೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ವಿಜಯ ಸಾಮ್ರಾಟ್ ಪುತ್ತೂರು. ಮುಂದಿನ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಅತ್ಯಂತ ದೊಡ್ಡ ಇಡೀ ಜಿಲ್ಲೆಯೇ ಪುತ್ತೂರಿಗೆ ಬಂದು ನೋಡುವಂತಹ ಪಿಲಿಗುಪ್ಪಿನ ಸಂಘಟಕರು ಸನ್ಮಾನ್ಯ ಸಹಜರೈ ಪಳ್ಳಜ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಪ್ರಥಮವಾದ ಕಲ್ಲೆಗ ದೈವಗ ಸಾಷ್ಟಾಂಗ ನಮಸ್ಕಾರ ಮಂತೊಂದು ಕೃಷ್ಣ ಜನ್ಮಾಷ್ಟಮಿದ ಅಂಬುಲ್ ಸೇರಿನಂಚಿನ ಮಾತೆರೆಗ್ಲ ಶುಭಾಶಯದ ಪಾತ್ರನ ಪಂಡೊಂದು ವಿಶೇಷವಾತಿನಿ ಶಿವಾಜಿ ಯುವಕ ಮಂಡಲ ನೆಹರು ನಗರ ನಿತ್ತ ಆಶ್ರಯ ನಡಪಂಚಿನ ಈ ಒಂಜಿ ಅಷ್ಟಮಿತ ಕಾರ್ಯಕ್ರಮಡು ಈ ಒಂಜಿ ಸಭಾ ಕಾರ್ಯಕ್ರಮಡು ಈ ಒಂಜಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸುವಂಚಿನ ಇನ್ನು ಆತ್ಮೀಯರು ಮಾರ್ಗದರ್ಶಕರು ಮಾಜಿ ನಗರಸಭಾ ಸದಸ್ಯರಾಯನಂಚಿನ ಜೀವಂದರ್ ಜೈನ್ರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆತು ಇತ್ತೆ ಶಿವಾಜಿದ ಜವನೇರ್ನ ಆ ನೇತೃತ್ವ ನಡಪಂಚಿನ ಅಷ್ಟಮಿತ ಮಲ್ಲ ಸನ್ಮಾನ ಇನಿ ಗೆತಂತು ಮಲ್ಲ ಬಾರನ್ ಗೆತಂತು ಇನಿ ದಕ್ಷಿಣ ಕನ್ನಡದ ಜಿಲ್ಲೆದ ಸಮಗ್ರ ಅಭಿವೃದ್ಧಿಗೆ ಆರೆ ಪಣತೊಟ್ಟು ಉಂಟು ನಂಚಿನ ನಮ್ಮ ನೂತನ ಸಂಸದರು ನೂತನ ಜಿಲ್ಲೆದ ಕ್ಯಾಪ್ಟನ್ ಆಯಂಚಿನ ಆತ್ಮೀಯರಾಯನಂಚಿನ ಬ್ರಿಜೇಶ್ ಚೌಟರೆ ವೇದಿಕೆಡು ಉಪಸ್ಥಿತರಿಪ್ಪನಂಚಿನ ಹಿಂದೂ ಸಂಘಟನೆದ ಮುಖಂಡರು ಎನ್ನ ಮಾರ್ಗದರ್ಶಕರಾಯನಂಚಿನ ಮುರಳೀಕೃಷ್ಣ ಅಸಂತರ್ಕರೆ ಅಂಚನೆ ವೇದಿಕೆ ಡಿಪ್ಪನಂಚಿನ ಶಶಿಕಾಂತ್ರೆ ವಿನಯ್ ನೆತ್ತ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರಾಯನಂಚಿನ ವಿನಯ್ ಕಲ್ಲೆಗಂಬರೆ ಅಂಚನೆ ನಮ್ಮ ಬಿಜೆಪಿದ ಗ್ರಾಮಾಂತರ ಬುಕ್ಕ ನಗರ ಮಂಡಲದ ನೂತನ ಸಾರಥಿನ ವಹಿಸುವಂಚಿನ ಎನ್ನ ಆತ್ಮೀಯರ ಅಂಚಿನ ದಯಾನಂದ್ ಶೆಟ್ಟಿ ಬುಕ್ಕ ಶಿವಕುಮಾರ್ ಅಂಚನೆ ವೇದಿಕೆ ಡಿಪ್ಪನ ಮಾತ ಗಣ್ಯರೇ ವೇದಿಕೆದ ಎದುರು ಭಾಗದ ಸೇರಿನಂಚಿನ ಮಾತ ಮುಲ್ಪದ ಊರದ ಪರಭೂರ್ತ ಮಾತ ಭಗವದ್ ಭಕ್ತರೇ ವಿಶೇಷವಾದ ಕಲ್ಲೆಗಡ್ ಉಭಯ ಕಾರ್ಯಕ್ರಮ ಪುಂಡಿತ್ತಿಂದ ಬಾರಿ ವಿಶೇಷ ವಾತಾಪುಂಡು ಬಾರಿ ಸುಸೂತ್ರ ವಾತಾಪುಂಡು ದಯಪಂಡ ಕಲ್ಲೆಗದ ಕಾರ್ಯಕ್ರಮಕ್ಕೆ ಮುಲ್ಪದ ಅಷ್ಟಮಿದ ಕಾರ್ಯಕ್ರಮಕ್ಕೆ
ಪ್ರಥಮವಾದ ಬರ್ಪಣೆತ್ತು ನಿರಂತರ ಒಂದು 3-4 ವರ್ಷದ ಬುಕ್ಕ ಮುಲ್ಪದ ಕಾರ್ಯಕ್ರಮ ಜ್ಞಾನ ಬರೋಂದುಲ್ಲೆ ಬಾರಿ ವ್ಯವಸ್ಥಿತ ರೀತಿದು ಬಾರಿ ಎಡ್ಡ ರೀತಿದು ಒಂದು ಪುರ್ಲುತ ರೀತಿದು ಇನ್ನು ಆಯೋಜನೆ ಮಂತನಂಚಿನ ಶಿವಾಜಿ ಯುವಕ ಮಂಡಲದ ಸರ್ವ ಕಾರ್ಯಕರ್ತರಿಗೆ ವಿಶೇಷವಾಯಿನಂಚಿನ ಅಭಿನಂದನೆ ಪನಿರೇನು ಸಂತೋಷ ಪಡೆಯುವುದಿಲ್ಲ ದಯಪಂಡ ಕಲ್ಲೇಗದ ಒಂಜಿ ಈ ವಟಾರನ್ ಪಂಡ ಬಾರಿ ದೈವಿಕ ಕಲೆ ಇತ್ತಿನ ಮೂರು ಬಾರಿ ಶಕ್ತಿ ಇತ್ತಿನಂಚಿನ ಜಾಗೆ ಮುಲು ಒವೇ ಕಾರ್ಯಕ್ರಮ ಮಂತಲ್ಲ ಒಂಜಿ ಅಭೂತಪೂರ್ವವಾದ ಯಶಸ್ವಿ ಆಪನೆಗೆ ಮುಲ್ಪ ಬೇತೆ ಬೇತೆ ನಿರಂತರವಾದ ಆಯ್ನಂಚಿನ ಕಾರ್ಯಕ್ರಮ ಸಾಕ್ಷಿ ಆತನು ಏನು ಹೆಚ್ಚಾದದಲ್ಲ ಪಾತ್ರ ಪೂಜಿ ಇನ್ನು ಮಸ್ತ್ ಮುಲ್ಪ ಊರುದ ಬಂಧುಲು ಇನ್ನು ಅಷ್ಟಮಿನ ಆಚರಣೆ ಮಂತೊಂದುಲ್ಲರು ಜೋಕ್ಲಾ ತಿಪ್ಪು ಕೃಷ್ಣವೇಷ ಸ್ಪರ್ಧೆ ತಿಪ್ಪು ಕ್ರೀಡೆಲಾ ತಿಪ್ಪು ದಯಪಂಡ ನಮ್ಮ ಜೋಕ್ಲಿಗೆ ಕೃಷ್ಣವೇಷ ಸ್ಪರ್ಧೆಯನ್ನು ಪೂರ ಮನ್ಪು ಆಂಡ ಕೃಷ್ಣನ ಆದರ್ಶ ಇಂಚಿನೊಂಡ ನಮ್ಮ ಹಿಂದುತ್ವದ ಆಚಾರ ವಿಚಾರನ್ನ ನಮ್ಮ ಇಲ್ಲಲ್ಲ ಜೋಕ್ಲಿಗೆ ಕಲ್ಪವನಂಚಿನ ವಿಚಾರಲು ಪುರ ನಮ್ಮ ಇಲ್ಲಲ್ಲ ಆವುಡು ಪನ್ಪನಂಚಿನ ವಿಚಾರನ ಈ ಸಂದರ್ಭಡು ಏನು ಪಂಡೊಂದು ಎಂಕ್ ಕಲ್ಲೇಗದ ಈ ಒಂಜಿ ಕಾರ್ಯಕ್ರಮಕ್ಕೆ ಬನ್ನಗ ವಿಶೇಷವಾದ ಇಂಕೊಂಜಿ 5 ವರ್ಷದ ಪಿರಾವತ ನೆನಪಾಂಡು 5 ವರ್ಷ ಈ ಅಷ್ಟಮಿದ ಕಾರ್ಯಕ್ರಮಕ್ಕೆ ನಾನು ಅತಿಥಿ ಆತಿ ಬತ್ತಿತ್ತೆ ಅಂಡ ಸಭಾ ಕಾರ್ಯಕ್ರಮ 1 ಗಂಟೆ ಲೇಟ್ ಇತ್ತಂಡು 1 ಗಂಟೆ ಬೇಕ ಬತ್ತಾನ ಮಾತೆರ್ಲ ಅತಿಥಿ ಆತಿ ಬತ್ತಿತ್ತ ನಮ್ಮ ಆ ಸಂದರ್ಭಡು ಹಗ್ಗ ಜಗ್ಗಾಟ ಒಂದಿತ್ತಂಡು ಅಂಡ ಹಗ್ಗ ಜಗ್ಗಾಟಕ್ಕೆ ಅಂಚನೆ ಟೀಮ್ ಒಂಜಿ 4 ಇತ್ತನೆ ಅಂಚ ಈ ಅತಿಥಿಲೆಲ್ಲ ಒಂಜಿ ಹಗ್ಗ ಜಗ್ಗಾಟಕ್ಕೆ ಟೀಮ್ ಪಾಡ್ಲಿ ಎಂದು ಬಂದಿರು ಅಂಚ ಯಾನ್ ಎಂಕ್ಲ ಬುಕ್ಕ 2 ಜನ ಒಟ್ಟು ಬತ್ತಿತ್ತ ಅಂಚ ಕಿಶೋರ್ ಬಟ್ಟಿ ಅಡಿತ್ತಿರು ಮುಗ್ಲು ಪೂರ ಸೇರ್ತು ಎಂಕ್ಲ ಬಲ್ಲು ಹೋಯ್ತಾರೆ ಬೆದಾಡಿಯ ಅಂಡ ಆ ಸಂದರ್ಭ 2 ಮ್ಯಾಚ್ ವಿನ್ ಆತು ಪ್ರಥಮ ಸ್ಥಾನ ಎಂಕ್ಲಿಗೆ ತಿಕ್ಕಿನ ಒಂಜಿ ಬಾರಿ ಮಲ್ಲ ವಿಶೇಷದ ದಯಪಂಡ ಆನಿ ಅತಿಥಿ ಆತ ಎಂಕ್ಲನೇ ಪ್ರೈಸ್ ಗೆದ್ದು ನೀನು ಬತ್ತಲಕ್ಕೆ ನಾತಂದು ಅದಕ್ಕೋಸ್ಕರ ಕಲ್ಲೇಗದ ಅಷ್ಟಮಿದ ಕಾರ್ಯಕ್ರಮ ನಮ್ಮ ಏಪರ ಮರಪೆರಿಜ್ಜಿ ವಿಶೇಷವಾದ ಇನ್ನು ನೂತನ ಸಂಸದರ ಆಯ್ಕೆ ವೈನಂಚಿನ ಬ್ರಿಜೇಶ್ ಚೌಟೇರು ನಮ್ಮ ಎಲೆಕ್ಷನ್ ಆತುವರ ಈ ಕಲ್ಲೇಗದ ಒಂದು ಮೀಟಿಂಗ್ ಬತ್ತಿದ್ದೇರು ಅಂಡ ಗೆಂದಿ ಬುಕ್ಕ ಈ ಒಂಜಿ ಕಲ್ಲೇಗಗೆ ಯಾರು ಪ್ರಥಮವಾದ ಇನಿ ಬದ್ದದೇರು ನಮ್ಮ ಕಲ್ಲುಟ್ಟಿನ ಆಶೀರ್ವಾದ ದಕ್ಷಿಣ ಕನ್ನಡದ ಜಿಲ್ಲೆದ ಸಮಗ್ರ ಅಭಿವೃದ್ಧಿ ಮನ್ಪರ ಮುಖಾಂತರ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿ ಅಂಚ ಪುನಃ ಐರ್ತೊಂಜಿ ಕಿಂಚಿತ್ ಜಾಸ್ತಿ ಪುತ್ತೂರದ ಅಭಿವೃದ್ಧಿ ಆವುಡು ಪನ್ಪುರ ಮುಖ ಮಾತನ್ನೆಲ್ಲ ವೇದಿಕೆ ಎದುರು ಪನ್ಪುರ ಮುಖಾಂತರ ಪುತ್ತೂರದ ಸಮಗ್ರ ಅಭಿವೃದ್ಧಿಗೆ ಈರ ಖಂಡಿತವಾದ ಈ ಸಾಕ್ಷಿಭೂತ ರಾಪುರ ಪನ್ಪನಂಚಿನ ಪಾತ್ರವನ್ನು ಈ ಸಂದರ್ಭ ಪನ್ನುಂಟು ನಮ್ಮಂಚಿನ ಯುವಕರು ದಯಪಂಡ ಒಂದು ಸಂಸದ ಕೆಲಸ ಮನ್ಪುಂಡ ಅವ್ರನ್ನ ಪಿರಾವು ಯುವಕರನ್ನ ಶಕ್ತಿ ಬೋಡು ಇಂಚಿನ ಶಿವಾಜಿ ಯುವಕ ಮಂಡಲದ ಅಂಚಿನ ಒಂದು ಯುವಕರನ್ನ ತಂಡ ಅವ್ರ ಬೆರಿ ಸಹಾಯವಾತ ಅವರಿಗೆ ಸಾಥ್ ಕೊಡು ಅಂಚಿನ ಮಾತ ವಿಷಯಗಳ ಅವರಿಗೆ ಬಲ ಕೊಡು ಅಂಚಿನ ಖಂಡಿತವಾದ ಸಮಗ್ರ ಅಭಿವೃದ್ಧಿ ಆಪುಂಡು ಅದಕ್ಕೋಸ್ಕರ ಮಾತೆಲ್ಲ ನಮ್ಮ ಸಂಸದರಿಗೆ ನಮ್ಮ ಮಾತೆಲ್ಲ ಸಹಕಾರ ಕೊರ್ಪುನ ಮುಖಾಂತರ ಅವರಿಗೆ ಶಕ್ತಿ ಕೊರ್ಪುನಂಚಿನ ಕೆಲಸ ಕಾರ್ಯ ನಮ್ಮ ಮುಖಾಂತರ ಮನ್ಪುಕ ಮನ್ಪುನಂಚಿನ ಪಾತ್ರ ಈ ಸಂದರ್ಭ ಬಂದಂತು ಕುಡುರೆಯಾನ್ ಶಿವಾಜಿ ಯುವಕ ಮಂಡಲದ ಸರ್ವ ಸದಸ್ಯರಿಗ್ಲ ದಯಪಂಡ ಬಾರಿ ಪೊರ್ಲುದ ಕಾರ್ಯಕ್ರಮ ಆಯೋಜನೆ ಮಂತನಿಗೆ ಅಧ್ಯಕ್ಷರ ತಿಪ್ಪು ಇಡೀ ಸಮಿತಿಗೆ ವಿಶೇಷವಾಯಿನಂಚಿನ ಅಭಿನಂದನೆ ಪನ್ನುಂಟು ಈ ಒಂಜಿ ಪುಣ್ಯ ವೇದಿಕೆ ರಡ್ಡು ಪಾತ್ರ ಅವಕಾಶ ಮಂತುಕೊಂಡಂಚಿನ ಮಾತಿರಗ್ಲ ಸೊರ್ಮೆನ್ ಸಂದೇಹಕ್ಕೆ ಮಂತೊಂದು ರಡ್ಡು ಪಾತ್ರ ಅಂತಪೇ ಜೈ ಶ್ರೀರಾಮ್ ಕೃತಜ್ಞತೆಗಳು ಶ್ರೀಯುತ ಸಹಜರೈ ಬಳ್ಳಜ ಮಾನ್ಯ ಸ್ಥಾಪಕಾಧ್ಯಕ್ಷರು ವಿಜಯ ಸಾಮ್ರಾಟ್ ಪುತ್ತೂರು ಕಾರ್ಯಕ್ರಮವನ್ನ ಮುಂದುವರಿಸಿದ ಶಿವಾಜಿ ಯುವಕ ಮಂಡಲದ ವತಿಯಿಂದ 49ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವ ಇವತ್ತು ಬೆಳಗ್ಗೆಯಿಂದ ಈ ತನಕ ಇನ್ನು ಹಗ್ಗ ಜಗ್ಗಾಟದ ತನಕ ಅತ್ಯಂತ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಬೆಳಗಿನಿಂದ ಈ ತನಕ ಯಾವುದೇ ಚೇರ್ ಖಾಲಿಯಾಗದೆ ಅತ್ಯುತ್ತಮ ರೀತಿಯಲ್ಲಿ ಜನ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಸಂಘಟಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ 6 ಜನ ಸಂಘಟನಾ ಮಿತ್ರರನ್ನ ನಾವು ಗೌರವಿಸುವಂತದ್ದು ಗುರುತಿಸುವಂತದ್ದು ನಮ್ಮ ಕರ್ತವ್ಯ. ಅದು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಂದಲೇ ಆಗಬೇಕು ಅನ್ನುವಂಥದ್ದು ನಮ್ಮ ಶಿವಾಜಿ ಯುವಕ ಮಂಡಲದ ಆಶಯ. ಇದೀಗ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ದಯಾನಂದ ನೆಲಪಾಲು ಮಾನ್ಯ ಸಂಸದರು ಈ ಯುವ ಸಂಘಟನೆಯ ಯಶಸ್ವಿ ಕಾರ್ಯಕ್ರಮದ ರುಬಾರಿಗಳು ಅಂತ ಕರೆಸಲ್ಪಡುವ ನಮ್ಮ ಕಾರ್ಯಕರ್ತ ಬಂಧುಗಳಾಗಿರುವ ದಯಾನಂದ ನೆಲಪಾಲು ಇವರು ವೇದಿಕೆಗೆ ಬರಬೇಕು. ನಮ್ಮ ಶಾಲು ಮತ್ತು ಗೌರವದ ಸ್ಮರಣಿಕೆಯ ಗೌರವವನ್ನ ಸ್ವೀಕರಿಸಬೇಕು. ನಾವು ನೀವು ಎಲ್ಲ ಈ ವೇದಿಕೆಯ ಅಡಿಯಲ್ಲಿ ಒಟ್ಟಾಗಿದ್ದೇವೆ ಅಂತ ಹೇಳಿದ್ರೆ ಇವರ ಕಾರ್ಯವೈಖರಿಗೆ ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಬೇಕು ಅನ್ನುವ ಮಾತಿನೊಂದಿಗೆ ಪ್ರೇಮ್ ಕುಮಾರ್ ಕಾರೆಕಾಡು ವೇದಿಕೆಗೆ ಬರಬೇಕು. ಗುರು ಕಿರಣ್, ಅಶ್ವಥ್,
ಮಹೇಶ್ ರಕ್ತೇಶ್ವರಿ, ಲೋಹಿತ್ ಕಾರ್ಯಕಾಡು. ಈ 6 ಜನರ ಜೊತೆ ಇನ್ನಷ್ಟು ಕೈಗಳು ಜೋಡಿಸಿದೆ. ಆದ್ರೆ ಸಂಘಟನೆಯಲ್ಲಿ ಮುಂದಾಳತ್ವವನ್ನ ವಹಿಸಿಕೊಂಡು ಯಶಸ್ವಿ ಸಂಘಟನೆಗೆ ಕಾರಣರಾಗಿರುವ ಈ 6 ಜನನನ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ಅಭಿನಂದಿಸುತ್ತಿದ್ದೇವೆ. ದಯಾನಂದ ನೆಲಪಾಲ್, ಪ್ರೇಮ್ ಕುಮಾರ್ ಕಾರ್ಯಕಾಡ್, ಗುರು ಕಿರಣ್, ಅಶ್ವಥ್, ಮಹೇಶ್ ರಕ್ತೇಶ್ವರಿ, ಲೋಹಿತ್ ಕಾರ್ಯಕಾಡ್. ಈ 6 ಜನರಿಗೂ ಕೂಡ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ. ಎಷ್ಟು ಜನ ಎದುರಿ ದೊಡ್ಡ ಮಟ್ಟಿನ ಒಂದು ಚಪ್ಪಾಳೆಯ ಕೃತಜ್ಞತೆಗಳನ್ನ ತಾವುಗಳು ಸಮರ್ಪಿಸಬೇಕು. ಮುಂದಿನ ವರುಷ 50ನೇ ವರುಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಸಾಗಿ ಬರಲಿಕ್ಕಿದೆ. ಅದಕ್ಕೆ ಮುನ್ನುಡಿಯಾಗ್ಲಿ ಅನ್ನುವ ಆಶಯದೊಂದಿಗೆ ದಯಾನಂದ ನೆಲಪಾಲ್ ಅವರನ್ನ, ಪ್ರೇಮ್ ಕುಮಾರ್ ಕಾರ್ಯಕಾಡ್ ಅವರನ್ನ, ಗುರು ಕಿರಣ್ ಅವರನ್ನ, ಅಶ್ವನ್ ಅವರನ್ನ, ಮಹೇಶ್ ರಕ್ತೇಶ್ವರಿ ಇವರನ್ನ ಮತ್ತು ಲೋಹಿತ್ ಕಾರ್ಯಕಾಡು ಇವರನ್ನ ಕೇಸರಿ ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರ ದಿವ್ಯ ಹಸ್ತದಿಂದ ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುತ್ತಿದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸಮಾರೋಪ ಮತ್ತೆ ನಡೆಯುತ್ತೆ. ವೇದಿಕೆಗೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಒಂದೇ ಮಾತಿನ ಧನ್ಯವಾದಗಳೊಂದಿಗೆ ಇದೀಗ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಇರಬೇಕು ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿ ತೆರಳುತ್ತಿರುವಂತಹ ಸನ್ಮಾನ್ಯ ಶ್ರೀ ಬ್ರಿಜೇಶ್ ಚೌಟ, ಮಾನ್ಯ ಲೋಕಸಭಾ ಸದಸ್ಯರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಪ್ಲೇಯರ್ಸ್ ತಂದಿಡ್ಬೇಕು ಮಾರೆ, ನೀರು ತಂದಿಡ್ಬೇಕು. ಎಷ್ಟು ಟೈಮ್ ನಿಮಗೆ ಮಳೆ ಬಂದ್ರೆ ನಿಮಗೆ ಕಷ್ಟ ಅಲ್ಲ. ಆದರಣೀಯ ಶಿವಾಜಿ ಯುವಕ ಮಂಡಲದ ಆಶ್ರಯದಲ್ಲಿ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವದ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆ ಇದೀಗ ಆರಂಭ ಆಗುತ್ತೆ. ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ಹೆಸರನ್ನ ನೋಂದಣಿ ಮಾಡಿಕೊಂಡಿರುವ ಎಲ್ಲ ತಂಡದ ಕಪ್ತಾನರು ನೋಂದಣಿ ಕೌಂಟರ್ನ ಬಳಿಗೆ ಬರಬೇಕು. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ತಂಡದ ನೋಂದಣಿಯನ್ನ ಸಂಬಂಧಪಟ್ಟ ತೀರ್ಪುಗಾರರು ದಯವಿಟ್ಟು ಹೆಸರನ್ನ ತೆಗೆದುಕೊಂಡು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಹಗ್ಗ ಜಗ್ಗಾಟದ ಉದ್ಘಾಟನೆಯನ್ನ ನೆರವೇರಿಸಲಿರುವ ಶ್ರೀ ಸಂದೀಪ್ ರಕ್ತೇಶ್ವರಿ, ಶ್ರೀ ಜನಾರ್ದನ ಗೌಡ ಕೆಪಿ ರಕ್ತೇಶ್ವರಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸಂದೀಪ್ ರಕ್ತೇಶ್ವರಿ ಮತ್ತು ಜನಾರ್ದನ ಗೌಡ ಕೆಬಿ ರಕ್ತೇಶ್ವರಿ ಇವರಿಗೆ ಸ್ವಾಗತ ಸುಸ್ವಾಗತ. ಸದಬಿಟ್ಟು ಪುರುಷರ ವಿಭಾಗದ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡದ ಸದಸ್ಯರ ಗಮನಕ್ಕೆ 4 ತಂಡದ ಕಪ್ತಾನರು ಕೂಡ ದಯವಿಟ್ಟು ನೋಂದಣಿ ಕೌಂಟರಿನ ಬಳಿಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಮಹಿಳೆಯರ ಹಗ್ಗ ಜಗ್ಗಾಟದ ಹೆಸರನ್ನು ಇಲ್ಲಿ ನೋಂದಾಯಿಸಬೇಕು. ಆದಷ್ಟು ಬೇಗ, ಸಮಯದ ಅಭಾವವಿದೆ. ದಯವಿಟ್ಟು ಮಹಿಳೆಯರು. ಪುರುಷರ ವಿಭಾಗದ ಅಟ್ಟಿ ಮಡಕೆ ಬಡಿಯುವ ತಂಡದ ಕಪ್ತಾನರು ಇಲ್ಲಿ ಬನ್ನಿ.
ಪುರುಷರ ವಿಭಾಗದ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯ ಹೆಸರ ನೋಂದಣಿ ಮಾಡಿಕೊಂಡಿರುವ ತಂಡದ ಕಪ್ತಾನರು. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ 7 ಜನ ತಂಡದ ಸದಸ್ಯರ ಪಟ್ಟಿಯನ್ನ ತಕ್ಷಣ ನಮ್ಮ ರವಿ ಕಿರಣ ಇವರ ಕೈಗೆ ಕೊಟ್ಟು ಸಹಕರಿಸಬೇಕು ಅನ್ನುವ ಕೋರಿಕೆ. ಸುಮಾರು 14 ತಂಡಗಳು ಹೆಸರನ್ನ ನೋಂದಣಿ ಮಾಡಿಕೊಂಡಿವೆ. ಇನ್ಯಾವುದಾದ್ರೂ ತಂಡ ಬಾಕಿ ಇದ್ರೆ ತಕ್ಷಣ ನೋಂದಣಿಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುರುಷರ ವಿಭಾಗದ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯನ್ನ ಇದೀಗ ಆರಂಭ ಮಾಡುವರೆ ಎಲ್ಲ ತಂಡದ ಕಪ್ತಾನರು ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬನ್ನಿ. ನೀವು ಬಾರದೇ ಇದ್ರೆ ನಾವೇ ಲಾಟ್ಸ್ ನಂಬರ್ ಅನ್ನ ನೀಡ್ತೇವೆ. ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಗೆ ವೀರ ಸಾವರ್ಕರ್ ಕಲ್ಲುಗುಡ್ಡೆ, ಛತ್ರಪತಿ ಶಿವಾಜಿ ಯುವಕ ಮಂಡಲ, ಯುವ ಫ್ರೆಂಡ್ಸ್ ಕಬಕ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಣಿ 4 ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿವೆ. ಇನ್ನು ಯಾವುದಾದ್ರೂ ತಂಡ ನೋಂದಣಿ ಇದ್ರೆ ಕೂಡಲೇ ಹೇಳಬೇಕು. ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ 4 ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿವೆ. 4 ತಂಡಗಳ ಲಾಟ್ಸ್ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ತಂಡ ಇದ್ರೆ ತಕ್ಷಣ ರಿಪೋರ್ಟ್ ಮಾಡಿ. ಇನ್ನದೈತೆ ನಿಮಗೆ ಕೂಡ ಮಡಕೆ ಸುಭಾಷ್ ನಗರ ಕೈ ಬೇನೆ ನೀನು ಇತ್ತು
ಅವು ಬುದ್ಧಿದು ಗೊತ್ತಿಲ್ಲ. ಅಣ್ಣ ಅಟ್ಟಿ ಮಾಡಕ್ಕೆ ಕ್ಯಾಪ್ಟನ್ ಬಲೆ 4 ಜನ ಅಲ್ಲ ಬಲೆ 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 ಒಬ್ಬನ ಅಂತೋಡ Equal ride umpire. 10 each. Equal ride umpire. 11-10 in favor of Kallega. आज नंबर आज अम्माई आज नंबर ನೋಡಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಅಟ್ಟಿ ಮಡಕ್ಕೆ ಹೊಡೆದ ನಂತರ, ಕಾರಣ ಇಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಬೇಕಾಗತ್ತೆ, ಸಮಯ ಬೇಕು, ಅದಕ್ಕೋಸ್ಕರ ಅದನ್ನ ನಂತರ ಲಾಟ್ಸ್ ಪ್ರಕ್ರಿಯೆಯನ್ನ ನಡೆಸ್ತೇವೆ. ಇದೀಗ ಮೊದಲಿಗೆ ಅಟ್ಟಿ ಮಡಕ್ಕೆ ಹೊಡೆಯುವ ಸ್ಪರ್ಧೆಗೆ ಚಾಲನೆ ಸಿಗತ್ತೆ. ಆದ್ರಣಿಗೆರೆ ಪುರುಷರ ವಿಭಾಗದ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಗೆ ಚಾಲನೆಯನ್ನ ನೀಡುತ್ತಿದ್ದೇವೆ. ಅಟ್ಟಿ ಮಡಕೆಯಲ್ಲಿ ಭಾಗವಹಿಸುವ 4 ತಂಡಗಳು ಕೂಡ
ಮುಖ್ಯ ವೇದಿಕೆಯ ಹಿಂಭಾಗದ ಕಬಡ್ಡಿ ಪಂದ್ಯಾಟ ನಡೆಯುವ ಜಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ ಆರಂಭ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ಇದೀಗ ಚಾಲನೆ ಸಿಗುತ್ತೆ. 4 ತಂಡಗಳು ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿವೆ. ಯುವ ಫ್ರೆಂಡ್ಸ್ ಕಬಕ, ಛತ್ರಪತಿ ಶಿವಾಜಿ ಯುವಕ ಮಂಡಲ, ವೀರ ಸಾವರ್ಕರ್ ಕಲ್ಲಗುಡ್ಡೆ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ 4 ತಂಡಗಳ ನೇತೃತ್ವದಲ್ಲಿ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯನ್ನ ಆರಂಭಗೊಳಿಸುವರೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಶಶಿಕಾಂತ ರಾವ್, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ ಪುತ್ತೂರು. 4 ತಂಡದ ಆಟಗಾರರು ಕೂಡ ದಯವಿಟ್ಟು ತಕ್ಷಣ ರಿಪೋರ್ಟ್ ಮಾಡಿಕೊಳ್ಬೇಕು. ಮುಖ್ಯ ಅತಿಥಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ದಯವಿಟ್ಟು ತಕ್ಷಣ ರಿಪೋರ್ಟ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂದೀಪ್ ರಕ್ತೇಶ್ವರಿ ಮತ್ತು ಜನಾರ್ದನ ಗೌಡ ಕೆಬಿ ರಕ್ತೇಶ್ವರಿ ಉಪಸ್ಥಿತರಿದ್ದಾರೆ. ಸಂದೀಪ್ ರಕ್ತೇಶ್ವರಿ ಮತ್ತು ಜನಾರ್ದನ ಗೌಡ ರಕ್ತೇಶ್ವರಿ ಇವರ ಉಪಸ್ಥಿತಿಯೊಂದಿಗೆ ಶಶಿಕಾಂತ್ ರಾವ್ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯ ಚಾಲನೆಯನ್ನ ನೀಡುವವರಿದ್ದಾರೆ. ದಯವಿಟ್ಟು 4 ತಂಡಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಜೊತೆಗೆ ತಂಡ, ಪ್ರಥಮ ತಂಡ ಯುವ ಫ್ರೆಂಡ್ಸ್ ಕಬಕ. ಹಲೋ ಹಲೋ ಅಣ್ಣ, ಯುವ ಫ್ರೆಂಡ್ಸ್ ಕಬಕ, ಛತ್ರಪತಿ ಶಿವಾಜಿ ಯುವಕ ಮಂಡಲ, ವೀರ ಸಾವರ್ಕರ್ ಕಲ್ಲಗುಡ್ಡೆ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ತಾರೀಕೇಳವನ್ನ ಹೊಡೆಯುವ ಮೂಲಕ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯನ್ನ ಆರಂಭ ಮಾಡುವವರಿದ್ದಾವೆ. 4 ತಂಡಗಳು ಕೂಡ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಯುವ ಛತ್ರಪತಿ ಶಿವಾಜಿ ಯುವಕ ಮಂಡಲ, ವೀರ ಸಾವರ್ಕರ್ ಕಲ್ಲಗುಡ್ಡೆ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. ಮಾಜಿ ಯುವಕ ಮಂಡಲ ಸಾದರ ಸುತ್ತಿರುವ ಪುರುಷ ಭಾಗದ ಅಟ್ಟಕ್ಕೆ ಬಡಿಯುವ ಸ್ಪರ್ಧೆಯ ತಂಡ ಯುವ ಫ್ರೆಂಡ್ಸ್ ಕಬಕ, 2ನೆಯ ತಂಡ ಛತ್ರಪತಿ ಶಿವಾಜಿ ಯುವಕ ಮಂಡಲ, 3ನೆಯ ತಂಡ ವೀರ ಸಾವರ್ಕರ್ ಕಲ್ಲಗುಡ್ಡೆ, 4ನೇ ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. 4 ತಂಡಗಳು ಕೂಡ ರಿಪೋರ್ಟ್ ಮಾಡಿಕೊಳ್ಬೇಕು. ನಮ್ಮ ಜೊತೆ ಶ್ರೀಯುತ ಶಶಿಕಾಂತ ರಾವ್, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್ ಇದರ ಮಾಲಕರು ಚಾಲನೆಯನ್ನ ನೀಡುತ್ತಾರೆ. ಅವರ ಜೊತೆ ಶ್ರೀಯುತ ಜನಾರ್ದನ ಗೌಡ ರಕ್ತೇಶ್ವರಿ ಮತ್ತು ಸಂದೀಪ್ ರಕ್ತೇಶ್ವರಿ ಇವರ ಉಪಸ್ಥಿತಿಯೊಂದಿಗೆ ಅಟ್ಟಿ ಮಡಕೆಗೆ ಚಾಲನೆಗೆ ನೀಡುವವರಿದ್ದೇವೆ. ವಿನಯ್ ಕಲ್ಲೆಗ ಮತ್ತು ನೀತು ದಯವಿಟ್ಟು ಅತಿಥಿಗಳನ್ನ ಕರೆತರಬೇಕು. 4 ತಂಡಗಳ ಉಪಸ್ಥಿತಿಯೊಂದಿಗೆ ತಾರೀಕೇಳವನ್ನ ಹೊಡೆಯುವ ಮೂಲಕ ಈ ಒಂದು ಸ್ಪರ್ಧೆಯನ್ನ ಅಧಿಕೃತವಾಗಿ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಶಶಿಕಾಂತ ರಾವ್ ಮಾಲಕರು, ಅಶ್ವಿತಾ ಇಂಜಿನಿಯರಿಂಗ್ ವರ್ಕ್ಸ್, ಶ್ರೀಯುತ ಜನಾರ್ದನ ಗೌಡ ರಕ್ತೇಶ್ವರಿ ಮತ್ತು ಸಂದೀಪ್ ರಕ್ತೇಶ್ವರಿ ಇವರ ಉಪಸ್ಥಿತಿಯೊಂದಿಗೆ ಇದೀಗ ತಾರೀಕೇಳವನ್ನ ಹೊಡೆಯುವ ಮೂಲಕ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಗೆ ಚಾಲನೆ. ಅಣ್ಣ, ಆದರಣೀಯರೇ, ಇದೀಗ ದೇವಸ್ಥಾನದ ಕಲ್ಲೆಗ ಕಲ್ಕೂಡ ದೇವರನ್ನ ಸ್ಮರಿಸಿಕೊಂಡು, ಮಹತೋಬಾರ ಮಹಾಲಿಂಗೇಶ್ವರ ದೇವರನ್ನ ಸ್ಮರಿಸಿಕೊಂಡು ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ ಚಾಲನೆ. ಶುಭ ಶಕುನ. ಎಸ್ ಎಸ್ ಹಲೋ ಶ್ವೇತ ಅಣ್ಣ, ಹೊರಂತಲ್ಲ ಅಣ್ಣ, ಬ್ಯಾಂಡ್ ಸ್ಟಾಪ್. ಹೊರಂತಲೆ. ಹಲೋ ಅಟ್ಟಿ ಮಡಕೆ ಸ್ಪರ್ಧೆಯನ್ನ ಉದ್ಘಾಟಿಸಿದ ಶ್ರೀಯುತ ಶಶಿಕಾಂತ ರಾವ್ ಇವರಿಗೆ ಗೌರವದ ಸ್ಮರಣಿಕೆಯ ಸಮರ್ಪಣೆ. ಸಂದೀಪ್ ರಕ್ತೇಶ್ವರಿ ಮತ್ತು ಜನಾರ್ದನ ಗೌಡ ಇವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಪ್ರಥಮ ತಂಡವಾಗಿ ಯುವ ಕಬಕ ಫ್ರೆಂಡ್ಸ್ ಕಬಕ ಇವತ್ತು ಅಟ್ಟಿ ಮಡಕೆಯನ್ನ
ಒಡೆಯುವವರಿದ್ದಾರೆ. ಬಟ್ 5 ಅಟ್ಟಿಗಳಿದೆ ಇಲ್ಲಿ. ಒಂದು ಸಾಲನ್ನಲ್ಲ, ಫುಲ್ಲು. ನಿನ್ನೆಯ ದಿನ ಪುತ್ತೂರು ಮೊಸರು ಕುಡಿಕೆ ಉತ್ಸವದಲ್ಲಿ ಕಲ್ಲೆಗ ವಾರಿಯರ್ಸ್ ಗೆ ಫೈನಲ್ ಪ್ರವೇಶಿಸಿದೆ. ನೋಡಿ, ಅಟ್ಟಿ ಮಡಕೆ ಒಡೆಯುವ ಸ್ಪರ್ಧೆಗೆ ಚಾಲನೆ ಸಿಕ್ಕಿಯಾಗಿದೆ. ಒಟ್ಟು 4 ತಂಡಗಳು ವಹಿಸುತ್ತಿವೆ. ಯುವ ಫ್ರೆಂಡ್ಸ್ ಕಬಕ, ಛತ್ರಪತಿ ಶಿವಾಜಿ ಯುವಕ ಮಂಡಲ, ವೀರ ಸಾವರ್ಕರ್ ಕಲ್ಲಗುಡ್ಡೆ, ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. 4 ತಂಡಗಳನ್ನ ಕೂಡ ಸ್ವಾಗತಿಸ್ತಾ ಮೊದಲನೆಯ ತಂಡ ರೂಟನ್ನ ಹೇಳಿಕೊಡ್ತಾ ಇದ್ದಾವೆ. ಯುವ ಫ್ರೆಂಡ್ಸ್ ನಿನ್ನೆಯ ದಿನ ಪುತ್ತೂರು ಮೊಸರು ಕುಡಿಕೆ ಉತ್ಸವದಲ್ಲಿ ಯಾವ ರೀತಿಯ ನಿಯಮಗಳನ್ನ ಪಾಲನೆ ಮಾಡಲಾಯಿತು, ಅದೇ ರೀತಿಯ ನಿಯಮಗಳನ್ನ ಇವತ್ತು ಕೂಡ ನಾವುಗಳು ಮುಂದುವರಿಸ್ತೇವೆ. ದಯವಿಟ್ಟು ಪ್ರಥಮವಾಗಿ 10 ಸೆಕೆಂಡಿನಿಂದ ಈ ಸ್ಪರ್ಧೆ ಆರಂಭ ಆಗುತ್ತೆ. ನೀವು ನೆಲದಿಂದ ಮೇಲಕ್ಕೆ ಏರುವ ಸಮಯದಿಂದಲೇ ನಾವು ಸಮಯವನ್ನ ಕೌಂಟ್ ಮಾಡ್ತೇವೆ. ದಯವಿಟ್ಟು ಏರುವ ಮುಂಚೆ ನಮ್ಮ ಬಿಸಿಲ್ ಆರಂಭ ಆದ ನಂತರ ಮೇಲಕ್ಕೇರಿ 10 ಸೆಕೆಂಡ್ ಉಪಯೋಗ ಮಾಡಿಕೊಂಡು ದಯವಿಟ್ಟು ಅಟ್ಟಿ ಮಡಕೆ ಹೊಡೆಯುವಂತ ಕಾರ್ಯವನ್ನ ಮಾಡಬೇಕು ಎಂಬ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಹಲೋ, ಒಂದು ಅಟ್ಟುವನ್ನ ಹೊಡೆದ್ರೆ 1 ಪಾಯಿಂಟ್ ಅನ್ನ ನೀಡಲಾಗುತ್ತೆ. ಒಟ್ಟು 5 ಅಟ್ಟಿಗೆ 4 ತಂಡ ಮೇಲೇರುವಾಗ 3 ತಂಡ ರಕ್ಷಣೆಗೆ ನಿಲ್ಲಬೇಕು. ಅದೇ ರೀತಿ ಶಿವಾಜಿ ಯುವಕ ಮಂಡಲದ ಎಲ್ಲ ಪ್ರತಿನಿಧಿಗಳು ಕೂಡ ರಕ್ಷಣೆಗೆ ನಿಲ್ಲಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಡಕೆಯ ಪ್ರಥಮ ತಂಡವಾಗಿ ಯುವ ಫ್ರೆಂಡ್ಸ್ ಕಬಕ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಯುವ ಫ್ರೆಂಡ್ಸ್ ಕಬಕ ನಿನ್ನೆಯ ಹಾಗೆ ಎಲ್ಲ ರೂಲ್ಸ್ ಇದೆ. ಯಾವುದಾದ್ರೂ ಒಂದನ್ನು ಹೊಡಿಬೇಕು. ಇಲ್ಲಿ ಕೇಳಿ, 4 Tausin Bhai Kalenja. ಪ್ರಶಾಂತ ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಪ್ರಶಾಂತ ಅಜಯನಗರ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸ್ವಲ್ಪ ಹಿಂದೋಗಿ ಅಲ್ಲಕ್ಕಿಗೆ ಜಾಸ್ತಿ ತುಂಬ ಅಂತಿದ್ದಾರೆ.
ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಗೆ 4 ತಂಡಗಳಂತೆ ನೀವು ರಕ್ಷಕ್ಕಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು. ತಮ್ಮ ತಂಡ ಮಡಕೆ ಏರುವುದಕ್ಕೆ ಸಿದ್ಧತೆ ತೆಗೆದುಕೊಳ್ಳಬೇಕು. 3-0 in favor of Patna. ಸರ್ ಎಷ್ಟು ಮಕ್ಕಳು ಥರ್ಡ್ ರೈಡ್ ದೀಪು ಥರ್ಡ್ ರೈಡ್ ಎಷ್ಟು ಥರ್ಡ್ ರೈಡ್ Third right. ಒಂದು ಮಿತ್ತು ಭಾರತ ಕೈಲಿ ಕಟ್ಟಿದರೆ ಆಯ್ತು ನೇಲು ತುಬರ ಹಾಕಿರಿಜ್ಜಿ ಅಂತೂ ಡೈರೆಕ್ಟ್ ಬಿಡತ್ತು ನಾಟ್ ಇಜ್ಜಿ ಕೂಡದ ರೆಡಿ ರೆಡಿ ಯುವ ಫ್ರೆಂಡ್ಸ್ ಕಬಕ ಭಾರತ ಕೈಲಿಡ 10 ಮಿತ್ತು ಬ್ಯಾರೇಜಿ ಬಲ್ಲ ನೂಲುಡು ಬಾಡಿ ಅಂತ ಕಟ್ಟಾವು ತಂಗಿಸಿದ ಬಾಡಿ ಅಂತ ಅಂದು ಅವು ರೆಡಿ ಯುವ ಫ್ರೆಂಡ್ಸ್ ಕಬಕ ನಿಕ್ಲವರ ಕೈದೇರ್ತಾರ ಇಂಗ್ಲ ಅಣ್ಣ ರಕ್ಷಕ ನಕ್ಲು ಮಂಜಲಂಗಿದಾಗ್ಲಿ ಅಣ್ಣ ರಕ್ಷಣೆಗೊಂದು ಸುತ್ತು ಅಂತಲೇ ಮತ್ತೆರಡು ಖಾಲಿ ಬಿಡು ಅಣ್ಣ ಅಣ್ಣ ಮತ್ತೆರಡು ಖಾಲಿ ಬಿಡೋಡೆ ರಕ್ಷಕರಾತ ಮಾತಾಡಿ ಸಾಕಾರ ಕೊರ್ಲೆ ಎಸ್ ಯುವ ಫ್ರೆಂಡ್ಸ್ ಕಬಕ ಇದೀಗ ಮೇಲಕ್ಕೇರುತ್ತಾ ಇದೆ. ತಂಡದ ಕ್ಯಾಪ್ಟನ್ ರೆಡಿ ಆದ ಕೂಡಲೇ ಕೈ ಮೇಲೆ ಕೆತ್ತಬೇಕು, ಆಗ ನಾವು ಸ್ಟಾರ್ಟ್ ಅಂತ ಹೇಳ್ತೇವೆ. ಅಭಿಷೇಕ್ ಆಯ್ತಾ ರೆಡಿ ಯುವ ಫ್ರೆಂಡ್ಸ್ ಕಬಕ ನಿಕ್ಲೆ ಕೈದೇರಿ ಕೊಡುವರ ರೆಡಿ ಆನಾಗ ನಿಕ್ಲೆ ಮೊದಲು ಬಿಸಿಲು ಕೊರಪ ನಿಕ್ಲೆ ಬೆರಿಕೆ ಬರ್ತನೆ ಹಿಡಿದುಕ ಸ್ಟಾಪ್ ವಾಚ್ ಸ್ಟಾರ್ಟ್ ಆಫ್ ರೆಡಿಯಾ ಕ್ಯಾಪ್ಟನ್ ಕೈದೇರಿ ಕೊಡು ರೆಡಿಯಾ ರೆಡಿ ಎಸ್ ಯುವ ಫ್ರೆಂಡ್ಸ್ ಕಬಕ ಸ್ಟಾಪ್ ಅಣ್ಣ ರಕ್ಷಕರ ಜಾಗ್ರತೆ. ನೆಕ್ಸ್ಟ್ ದ್ವಿತೀಯ ತಂಡ ಛತ್ರಪತಿ ಶಿವಾಜಿ ಯುವಕ ಮಂಡಲ ರೆಡಿ ಆಗಿರಬೇಕು. ಛತ್ರಪತಿ ಶಿವಾಜಿ ಯುವಕ ಮಂಡಲ ಛತ್ರಪತಿ ಶಿವಾಜಿ ಯುವಕ ಮಂಡಲ ಪ್ಲೀಸ್ ಗೆಟ್ ರೆಡಿ.
ರೆಡಿ ಆಗಿರಬೇಕು. ವೀರ ಸಾಬರ್ ಕಲ್ಲಗುಡ್ಡೆ. ನೆಕ್ಸ್ಟ್ ಛತ್ರಪತಿ ಶಿವ ರೆಡಿಯಾನಾಗ ಕ್ಯಾಪ್ಟನ್ ಕೈದಿರ್ಪುಲೆ. ಅಣ್ಣ ರಕ್ಷಕರು ಮಾತ್ರ ದದಿ ಇದು ಮಾತಾ ಟೀಮ್ದಾಗ್ಲ ಎಸ್ ಎಸ್ ಹಲೋ ಛತ್ರಬಾಜಿ ಹಲೋ ಹಲೋ ಅಣ್ಣ ರೆಡಿ ಆನಾಗ ಅಣ್ಣ ಮಧ್ಯೋಡು ರಂಚಿ ಗ್ಯಾಪ್ ಬಿಡ್ಲೆ ಬುಕ್ಔಟ್ ಸೇರ್ಲೆ ಪಡ್ತೀನಿ ಹಿಡಿದು ರೆಡಿ ಆನಾಗ ಕೈದೇರ್ಪಡು. ರೆಡಿ 3, 2, 1 ಸ್ಟಾರ್ಟ್. ಸ್ಟಾಪ್. ಎಸ್ ಛತ್ರಪತಿ ಶಿವಾಜಿ ಮುಂದಕ್ಕೆ ವೀರ ಸಾವರ್ಕರ್. ವೀರ ಸಾವರ್ಕರ್ ಅಣ್ಣ ಯಾನ್ ಮೈಕೋಡು ಪಂಪೆ ಬೀಸಲ್ ಕೇಂದ್ರ ಜಿಲ್ಲಾ ಅಣ್ಣ ರಕ್ಷಕರ ಆಯ್ನಾತ್ ಮಧ್ಯೋಡು ಅಂತಲೇ ಟೀಮ್ ವೀರ ಸಾವರ್ಕರ್ ಕಲ್ಲಗುಡ್ಡೆ. ವೀರ ಸಾವರ್ಕರ್ ಕಲ್ಲಗುಡ್ಡೆ. ವೀರ ಸಾವರ್ಕರ್ ಕಲ್ಲಗುಡ್ಡೆ. ಪ್ಲೀಸ್ ಗೆಟ್ ರೆಡಿ. ರೆಡಿ ಆನಾಗ ಕ್ಯಾಪ್ಟನ್ ಕೈದೇರ್ಪಲೆ. ರೆಡಿ ಆನಾಗ ಕ್ಯಾಪ್ಟನ್ ಕೈ ಮಿತ್ತು ಮಾಡ್ಲೆ. ಮಧ್ಯೋಡು ಗ್ಯಾಪ್. ಅಣ್ಣ ರಕ್ಷಕರು ಮುಟ್ಟಬಲೆ. ಕ್ಯಾಪ್ಟನ್ ರೆಡಿ ಆನಾಗ ಕೈದೇರ್ಪಡು. ಅಣ್ಣ ಕೈದೇರ್ಪುಲೆ ಕ್ಯಾಪ್ಟನ್ ಕೈದೇರ್ಪಡು ಮಧ್ಯೋಡದು. ರೆಡಿಯಾ ಅಣ್ಣ ಬಿಸಿಲ್ ಕೂರ್ನಾಗ ಸ್ಟಾರ್ಟ್ ಮಿತ್ತು ಬಡ್ತೋಡು ನಿಕ್ಲು ಬೆರಿಕೆ ಬಡ್ತೇಟಿಗೆ ಟೈಮಿಂಗ್ ಸ್ಟಾರ್ಟ್ ಮಲ್ಪ. ರೆಡಿಯಾ ಎಸ್ ಸ್ಟಾರ್ಟ್. ಎಸ್ ನನ್ನ ಹಾಕೋಲಿ. ಅಡಿಡ್ತೆ ಅಣ್ಣ ಹಲೋ ಅಡಿಡ್ತಾಕ್ಲೆ ಹಲೋ ಅಣ್ಣ ಅಡಿಡ್ತಾಕೊಡು. ಇಂಚ ಹಾಕೊಡು ಇಂಚ ಅಣ್ಣ ಹಲೋ ಅಡಿಡ್ತಾಕ್ಲೆ
ಹಲೋ 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 ಅಣ್ಣ ಹಲೋ ಹಲೋ ರಕ್ಷಕ್ ಅಲೆ ಕ್ಯಾಪ್ಟನ್ ರೆಡಿ ಅಣ್ಣ ಕ್ಯಾಪ್ಟನ್ ಮಾತ್ರ ಕೈದಿರ್ಪ್ಲೆ ಕ್ಯಾಪ್ಟನ್ ಮಾತ್ರ ಕೈದಿರ್ತಾರೆ అన్న మైకకేను జే మైక మూల వర్క్ ఆపండి క్యాప్టన్ పండి కింజల్ కొరప క్యాప్టన్ వీర సాబర్ రెడీయా అన్న క్యాప్టన్ రెడీయా అన్న క్యాప్టన్ రెడీయా హలో రెడీయా రెడీయా క్యాప్టన్ ప్లేస్ రెడీ ఆతిజే విజిల్ మేర కొరపేరు Hello. The next Imo friends Kabaka.
ಯುವ ಫ್ರೆಂಡ್ಸ್ ಕಬಡ್ಡಿ ಅಣ್ಣ ಪುಳಿತಡಿ, ಅಣ್ಣ ಪುಳಿತಡಿ, ರಕ್ಷಕ್ ರಕ್ಷಕ್ ಅಣ್ಣ ಮಾತಿಲ್ಲ. ಯುವ ಫ್ರೆಂಡ್ಸ್ ಕಬಕ್ಕ ಪ್ಲೀಸ್ ಗೆಟ್ ರೆಡಿ. ಹಲೋ 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 ವರಿ ಮಾತ್ರ ಕೈ ಸೇರಿಸಲಿ. ರೆಡಿ ಯುವ ಫ್ರೆಂಡ್ಸ್ ಕಬಕ್ಕ ರೆಡಿಯಾ? ಅಣ್ಣ ರಕ್ಷಕ್ ಮಾತ ರೌಂಡ್ ಅಂತಲೇ ಎಲ್ಲೋ ಮಾತ ಬಿಡಕ್ಕೆ ಅಂತ ಇಂಚೆ ಬಿಡಕ್ಕೆ ಆ ಬಿಡಕ್ಕೆ ಅಂತ ಜನ ಕಡಿಮೆ ಮಾಡು. ಕ್ಯಾಪ್ಟನ್ ರೆಡಿಯಾ? ಎಸ್.
ಹಲೋ ಅಣ್ಣ ನೆನ್ನ ಒಂಜಿ ಬ್ಯಾಟ್ರಿ ಖಾಲಿ ಆಗ್ತದೆ ಒಂದೇ ಒಂಜಿ ಬ್ಯಾಟ್ರಿ ಪಾಡ್ತು ಕೊರ್ಪರ ಛತ್ರಪತಿ ಶಿವಾಜಿ ಪ್ಲೀಸ್ ಗೆಟ್ ರೆಡಿ ಅಣ್ಣ ಒರಿನ 4 ಟೀಮ್ದಾಗೆಲ್ಲ ರಕ್ಷಕರಾದ ಸಹಕಾರ ಕೊರಡು ಶಿವಾಜಿ ಯುವಕ ಮಂಡಲದ ಗಟ್ಟಿದ ಜವನೇರಿ ಇದು ನಮ್ಮ ಅಟ್ಟಿದ ಅಡಿಕೆ ಬತ್ತರ್ನ ಎಡ್ಡೆ ಇದು ಒರಿನ ಮಾತ ತಂಡದಾಗೆಲ್ಲ ಸಹಕಾರ ಕೊರ್ಲೆ ನಟಿ ಏರಿಗೆ ಎಂದಣ್ಣ ಎಂಕ್ಲೆಗೆ ಖುಷಿ ಅಂಡ ಕರಿ ಸರ್ತಿದಲಕ್ಕೆ ಏರಿಗೆಲ್ಲ ಒಂಜಿ ಗಾಯದ ಸಮಸ್ಯೆ ಈ ಜಾಗಡ ಆಯರಬಲ್ಲಿ ಪನ್ಪುನವು ಸಂಘಟಕ್ಕೆ ಆಶಯ ಐಕೋಸ್ಕರ ಲಾಗ್ಯಡೆ ಎಂದು ಪನ್ಪುನೆ ನಿಮ್ಮ ಕಾಂಪಿಟೇಷನ್ ಲಾಗುನ ವ್ಯವಸ್ಥೆ ಉಂಡು ಕರ ಹಾಕನಾಂಡು ಆಂಡಲ ನಿಖಲ್ನ ಜಾಗೃತಿನ ನಿಖಲ್ತು ನೋಡು ಒರಿನ ಟೀಮ್ ದಕ್ಲು ಇದು ಒರಿನ ಟೀಮ್ ದಕ್ಲು ಮಾತಿರ್ಲ ರಕ್ಷಕರಾದ ಕರ್ತವ್ಯ ಮಲ್ಪೊಡು ಪನ್ಪಿನ ಅಭಿನಂತಿ ಛತ್ರಪತಿ ಶಿವಾಜಿ ಯುವಕ ಮಂಡಲ ಅಣ್ಣ ಗೋಪುರ ಕಟ್ಲೆ ಛತ್ರಪತಿ ಶಿವಾಜಿ ಗೋಪುರ ಕಟ್ಟೆ ರೆಡಿ ಆಲೆ ವರಿನ ಮೂಜಿ ಟೀಮ್ ದಕ್ಲು ರಕ್ಷಕರಾದ ಸೊ ದೇದಿ ಶಿವಾಜಿ ಯುವಕ ಮಂಡಲ ದಕ್ಕಲ ದೇದಿ ಒಂತೆ ಗಟ್ಟಿದ ಜವನೇರು ರಕ್ಷಕರಾದ ಸಾಕಾರ ಕೊರ್ಲೆ ಯುವ ಫ್ರೆಂಡ್ಸ್ ಕಬಕ ವೀರ ಸಾವರ್ಕರ್ ಕಲ್ಲಗುಡ್ಡೆ 1-1 ಸಮಬಲಗೊಂಡಿದೆ. ರಕ್ಷಕರಾದ ಮುಟ್ಟೋಂತಲೇ ಎಸ್ ಕೇಂಡದಣ್ಣ ಒಂದು ಒರಿನಕ್ಲೆ ಐನಾತ್ ರಕ್ಷಕರಾದ ಅಂತಲೇ ರೆಡಿ ಎಸ್ ಛತ್ರಪತಿ ಶಿವಾಜಿ ಮೇಲಕ್ಕೇರುತ್ತಿದೆ. Stop, 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 stop. Next, ವೀರ ಸಾವರ್ಕರ್ ಕಲ್ಲಗುಡ್ಡೆ. ಮುಂದಕ್ಕೆ ವೀರ ಸಾವರ್ಕರ್ ಕಲ್ಲಗುಡ್ಡೆ. ಒರಿನಕ್ಲ ದಯದಿದು ಪಕ್ಕ ಪಿದೈ ಪೋವಡೆ ಅವಲೇ ಒಂತದ್ದು ರಕ್ಷಕರಾದ ಸಾಕಾರ ಕೊರುಡು. ಸಂಘಟಕರು ದಯವಿಟ್ಟು ಒಂದು ಕೊಡೆ ತರಬೇಕು ನಮಗೆ. ಸಂಘಟಕರಲ್ಲಿ ಒಂದು ವಿನಂತಿ, ಕ್ಯಾಮರಾದವರಿಗೆ ಒಂದು, ಮತ್ತೆ ಮೈಕದವರಿಗೆ ಮತ್ತು ನಮ್ಮ ಅಂಪೈರ್ಗೆ ಒಂದು 3 ಕೊಡೆ ತನ್ನಿ ದಯವಿಟ್ಟು. ರೆಡಿ ಅಣ್ಣ, ರಕ್ಷಕರು ರೆಡಿ ಆಗಿದ್ದೀರಲ್ಲ. ಕಲ್ಲಗುಡ್ಡೆ ಕ್ಯಾಪ್ಟನ್ ಮಾತ್ರ ಕೈ ಮೇಲೆ ಕೆತ್ತಬೇಕು, ಹೊರಭಾಗದಲ್ಲಿರುವವರು ಕೈ ಮೇಲೆ ಕೆತ್ತಬೇಡಿ ಅಣ್ಣ. ಮಧ್ಯಡ ಒಂದೇ ಜಾಗ ಬಿಡ್ಲೆ ಬುಕ್ಕ ಕ್ಲೋಸ್ ಆಲೆ ಬಿಸಿಲ್ ಕೊರ್ನಾಡಿ ಮುಟ್ಟ ಕ್ಯಾಪ್ಟನ್ ಕೈದೇರ್ತಾರನ ಸ್ಟಾರ್ಟ್ ಮಲ್ಪ. ಕಲ್ಲಗುಡ್ಡೆ ರೆಡಿಯಾ? ವೀರ ಸಾವರ್ಕರ್ ಕಲ್ಲಗುಡ್ಡೆ. ಎಸ್ ಕ್ಯಾಪ್ಟನ್ ರೆಡಿ. ಎಸ್ ವೀರ ಸಾವರ್ಕರ್ ಕಲ್ಲ ಗುಡ್ಡೆ ಮೇಲಕ್ಕೇರುತ್ತಿದೆ. ಬಾಲಣ್ಣ, ಹಲೋ. ಓ ಬಾಲಣ್ಣ, ಹಲೋ ಪನ್ಲೆ ಸರ್. ಇದು ಸಂಘಟಕರು ಬರ್ಸ ಬರ್ರ ಬಲ್ಲಿ ಬಂಡದ ನೆನ್ಪುನ ಈಗ ಮೂಗಿ ಕೊಡಗೇನೊಂದುಲ್ಲ ರೀ ಇರು ದಾದ ಅರ್ಥ ಆಪುಜೆ ಸರ್. ಕೇನುಜಿ
ಕೇನುಜಿ ಪಲ್ಲೆ ಸರಿ ಈರ್ಬನ್ ಪರ್ ಬರ್ಸಗೆ ಎಂಗ್ಲೆ ಕೊಂಚ ಮೂಜಿ ಕೊಡೆ ಕೊರ್ಲೆ ಎಂದು ಓ ಓ ಸರಿ ಅನೋರ ಪಲ್ಲೆ ಈರೆ ಮೂಜಿ ಕೊಡೆ ಕೊರ್ಲೆ ಬಂಡಾರತ್ತ ಅನ್ನನ ಬುಡ್ಚಿ ಬಾಚ ಎಂಗ್ಲಲ್ಲ ಅವೇ ನೆನ್ಪುನ ಎಸ್ ಸರಿ ಮಹಿಳೆಯರ ವಿಭಾಗದ ಬಲ್ಲಬೊಯ್ಪುನ ಪಂತದ ಟೀಮುನ ಒಂಜಿ ಮಾತಪುದ ಅನ್ನೋ ಒಂಜಿ ಲಿಸ್ಟ್ ಮಲ್ತದಿನೆ ಸರಿ ಸರಿ ಆ ಒಂದೇ ಬತ್ತೆಟ್ಟಿಗೆ ಲಾಟ್ಸ್ ಮಲ್ಪುವ ನನ್ನ ಬಲ್ಲಬೊಯ್ಪುನಕ್ಲೆಗೆ ನೀತ್ವಣ್ಣ ಬ್ಯಾರಿಕೇಡ್ ಪಾಡೋಲಿ ಸರಿ ಬಲ್ಲಬೊಯ್ಪುನಿಗೆ ಬ್ಯಾರಿಕೇಡ್ ಸೆಟ್ ಮಲ್ಪೋಲಿ ಪುರುಷರ ವಿಭಾಗದ ಅಟ್ಟಿ ಮಡಕೆ ಬೊಡೆಯುವ ಸ್ಪರ್ಧೆ 4ನೆಯ ಅಟ್ಟಿಯ ಬಳಿಗೆ ಬಂದಿದ್ದೇವೆ. 2-1 ಅಂಕಗಳ ಮುನ್ನಡೆಯಲ್ಲಿ ವೀರ ಸಾವರ್ಕರ್ ಕಲ್ಲಗುಡ್ಡೆ. ಮುಂದಕ್ಕೆ ಅನನ್ಯ ಫ್ರೆಂಡ್ಸ್ ಪುಳಿತಡಿ ಮೇಲಕ್ಕೇರಬೇಕು, ತಯಾರಾಗಿ ಅಣ್ಣ. ರಕ್ಷಕರೇ ದರಿದು ನನ್ನ ಅಡಿಕೆ ಬರೋಡು 6 ಜತ್ತಿ ಕೂಡ್ಲೆ ಬರೋಡು. ರೆಡಿ ಆದ ಪುಲೆ ಮುಂದಕ್ಕೆ ಯುವ ಫ್ರೆಂಡ್ಸ್ ಕಬಕ ತಂಡ ರೆಡಿ ಇರಬೇಕು ಮುಂದಿನದಕ್ಕೆ. ಅಣ್ಣ ಮಾತ ರಕ್ಷಕರು ಇದು 6 ಜತ್ತಿ ಕೂಡಲೇ ಇಡ ಬರೋಡು. ಪುರುಷರ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ತಂಡದ ನೋಂದಣಿ ಇದ್ರೆ ಕೂಡಲೇ ನೋಂದಣಿಯನ್ನ ಮಾಡಿ ತೂಕ ದೃಢೀಕರಣವನ್ನ ಮಾಡಿಕೊಳ್ಳಿ. ಇನ್ನು 1 ಅಟ್ಟಿ ಇದೆ, ಅಟ್ಟಿ ಮುಗಿದ ತಕ್ಷಣ ಹಗ್ಗ ಜಗ್ಗಾಟ ಆರಂಭ ಆಗತ್ತೆ. ಅಣ್ಣ ಮಾತ ರಕ್ಷಕರೇ ಬೇಗ ಬಲೆ. ರಕ್ಷಕರ ಮುಲ್ಪ ಕಡಿಮೆ ಉಂಡು. ನಮ್ಮ ವೀರ ಸಾವರ್ಕರ್ ಅಣ್ಣ ಖುಷಿಟ್ಟು ಬಲೆ ರೆಡ್ ಹಾಕ್ಯಾರೆ ಅಣ್ಣ ವೀರ ಸಾವರ್ಕರ್. ಎಸ್ ಅಂಚನೆ ಯುವ ಫ್ರೆಂಡ್ಸ್ ಕಬಕ್ಕ ಬತ್ತೇರಿ ಛತ್ರಪತಿ ಶಿವಾಜಿ ಉಲ್ಲೇರ ಮೊಲಾಡಿಟ್ಟು ಉಲಾರದ ಅಣ್ಣ ದುಂಪೋಲೆ ಆ ಮಧ್ಯೋಡು ಗ್ಯಾಪ್ ತೋಜರ ಬಲ್ಲಿ ಅಣ್ಣ ಮಧ್ಯೋಡು ಕ್ಯಾಪ್ಟನ್ ಕೈ ಮಿತ್ತು ಮಾಡೋಡು ರೆಡಿ ಆನಗ ಅಣ್ಣ. ರಕ್ಷಕರು ಯಾರಂದು ಅಣ್ಣ ವೀರ ಸಾವರ್ಕರ್ ದೇದಿ ಸೇರೋಲ್ನೆ ರೌಂಡ್ಗೆ ಸೇರ್ಲವೇ ರೌಂಡ್ಗೆ ಸೇರ್ಲೆ ಅಣ್ಣ. ಮಹಿಳೆಯರ ಹಗ್ಗ ಜಗ್ಗಾಟದ ಹೆಸರು ಕೊಡ್ಲಿಕ್ಕೆ ಬಾಕಿ ಇದ್ದವರು ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಈಗಾಗಲೇ ಹೆಸರು ಕೊಟ್ಟವರು ಶ್ರೀ ಉಳ್ಳಾಲ್ತಿ ಬಲ್ನಾಡು, ವಿನಾಯಕ ಫ್ರೆಂಡ್ಸ್ ಕುಂಬ್ರ, ಸರಸ್ವತಿ, ಕಲ್ಲೆಗ ಫ್ರೆಂಡ್ಸ್, ಗೀತಾ. ಬಾಕಿ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಕೊಡಬೇಕು. ಮಹಿಳೆಯರ ಹಗ್ಗ ಜಗ್ಗಾಟ. ಹಲೋ ಅಣ್ಣ ರೆಡಿ ಆತೆ ನನ್ನ ಮಿತ್ತು ಪೋಪನ ಟೀಮ್ ಅನನ್ಯ ಎಂಟರ್ಪ್ರೈಸಸ್ ಪುಳಿತಡೆ. ಎಸ್
Yes, stop. Yuba Friends Kabaka, please get ready. ಎಸ್ ಯುವ ಫ್ರೆಂಡ್ಸ್ ಕಬಕ ಇದನ್ನ ಹೊಡೆದದ್ದೇ ಆದ್ರೆ ಮ್ಯಾಚ್ ಟೈ ಆಗತ್ತೆ. ಮುಂದಿನ ಅಡ್ಡಿ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತೆ. ಯುವ ಫ್ರೆಂಡ್ಸ್ ಕಬಕ ತಂಡಕ್ಕೆ ಗೋಲ್ಡನ್ ಆಪರ್ಚುನಿಟಿ. ಇದನ್ನ ಕಳಕೊಂಡ್ರೆ ಮತ್ತೆ ದ್ವಿತೀಯ ಸ್ಥಾನಕ್ಕೆ ಮಾತ್ರ ಪೈಪೋಟಿ ನಡೆಯುತ್ತೆ. ಅಣ್ಣ ಬರ್ಸ ಬರ್ಪುಣ ರೆಡಿಯಾಲೆ ನಮ್ಮ ಮಾತ ಕಾರ್ಯಕರ್ತ ಬಂಧುಲು ದಯದೀದು ಮಾತ ಪರಿವಾರ ಸಂಘಟನೆದ ಕಾರ್ಯಕರ್ತರೇ ಉಳ್ಳರೆ ದಯದೀದು ರಕ್ಷಕಾದ ನಿಗಲೇ ಸಾಕಾರ ಕೋಡು ಪಂಪಿನ ವಿನಂತಿದ ಒಟ್ಟುಗು ನನ್ನ ದುಂಬುಗು ಮಿತ್ತು ಪೋಡು ಯುವ ಫ್ರೆಂಡ್ಸ್ ಕಬಕ ರೆಡಿಯಾಲೆ ಅಣ್ಣ ರಕ್ಷಕರಿ ದಯದೀದು ಮುಟ್ಟಬಲೆ ರೆಡಿಯಾದೆ ಆಪದ ಪುಡಿಟ್ಟುವಂತೆ ಜನ ಅದ ಅಣ್ಣ ವೀರ ಸಾವರ್ಕರ್ ಒಂತೆ ದುಂಬಲೆ ಅಣ್ಣ ವೀರ ಸಾವರ್ಕರ್ ಅಣ್ಣ ಆಪದ ಬುಡಕ್ಕೆ ತುಲೆ ಎಡತ್ತ ಬುಡಕ್ಕೆ ಒಂತೆ ಜನ ಬೋಡು ಕಂಬದ ಮುಟ್ಟಡು ಅಣ್ಣ ರೆಡಿಯಾ ಕೈ ಮಿತ್ತದೇರ್ಪುಲೆ ಕ್ಯಾಪ್ಟನ್ ಕೈ ಮಿತ್ತದೇರ್ಪುಲೆ ಎಸ್ ರೆಡಿ ಜಾತಿ ಜೈ ರೆಡಿಯಾ ಎಸ್ ಕೈ ಉಂತಲೆ ಸ್ಟ್ರೈಟ್ ಆಂಡ ರೆಡಿ ಒಂದು ಬೆರಳು ತೋಜಲೆ ಹೆಬ್ಬೆರಳು ಎಸ್ ಸ್ಟಾರ್ಟ್ ಸ್ಟಾಪ್ ನೆಕ್ಸ್ಟ್ ಛತ್ರಪತಿ ಶಿವಾಜಿ ಯುವಕ ಮಂಡಲ. ಛತ್ರಪತಿ ಶಿವಾಜಿ ಯುವಕ ಮಂಡಲ. ಛತ್ರಪತಿ ಶಿವಾಜಿ ಎಸ್ ಅಣ್ಣ ಮಾತಿರಲ್ಲ ರಕ್ಷಕ ಅದು ಮುಟ್ಟ ಒಂತಲೆ ಅಂಟುದಂತಲೆ ಬರ್ಸಲ ಬರ್ಪುಡು ಬರ್ಸದ ಪನಿಲ ನಡುಟ್ಟೆ ಬುರಿಯರಲ್ಲಿ ಆತ್ ಮುಟ್ಟೊಂತೋಡು ಅಣ್ಣ ರೆಡಿ ಬರ್ಸ ಬತ್ತಿನ ಪುಗೇಲಿ ಜಾರುಂಡು ಮಾತ ಟೀಮ್ ದಕ್ಲೆಲ್ಲ ಸಮಸ್ಯೆ ಆಪುಂಡು. ಛತ್ರಪತಿ ಶಿವಾಜಿ ಯುವಕ ಮಂಡಲ ಛತ್ರಪತಿ ಶಿವಾಜಿ ಯುವಕ ಮಂಡಲ ಈರಣ್ಣ ಕಿರಣನ್ನೇ ಹೊಡೆಬೋತಾರೆ ಛತ್ರಪತಿದ ದೇವರೇ ಬೇಗ ಬಲೆ ಕಿರಣನ್ನ ಇಲ್ಲಲ್ಲೇ ಬಾಲಣ್ಣ ಪಲ್ಲೆ ಸರಿ ಮಹಿಳೆಯರ ಹಗ್ಗ ಜಗ್ಗಾಟಕ್ಕೆ ಪ್ರಥಮ ಬಹುಮಾನ 4,000. 4,000. ದ್ವಿತೀಯ ಬಹುಮಾನ 2,000. ಒಂದು ಚಪ್ಪಾಳೆ ಬುರುಡದೆ ಇತ್ತ ಬಹುಮಾನ ಮಲ್ಲೆಡೆ ಘೋಷಣೆ ಮಾಡ್ತಾರೆ. ಶಿವಾಜಿ ಯುವಕ ಮಂಡಲದಕ್ಕೆ 4,000 ಕೊರ್ಪೇರು. ಶಿವಾಜಿ ಯುವಕ ಮಂಡಲದಕ್ಕೆ 4,000 ಕೊರ್ಪೇರು. ದ್ವಿತೀಯ ಬಹುಮಾನ ಸಜೇಶ್ ಆನಂದ್ 2,000 ಕೊರ್ಪೇರು. ಎಸ್ ಅಭಿನಂದನೆ ಕೃತಜ್ಞತೆ ಇತ್ತೆ. ರೆಡಿ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಕೈದೇರ್ತಾರ ರೆಡಿ ಅತ್ತೆ. ಎಸ್ ಸ್ಟಾಪ್ ಅಣ್ಣ ಮೆಲ್ಲ ಜಪ್ಪಲೆ ಆ ಕಲ್ಲಗುಡ್ಡೆ ವೀರ ಸಾವರ್ಕರ್ ಕಲ್ಲಗುಡ್ಡೆ ಈ ಹಂತದಲ್ಲಿ ಸಕ್ಸಸ್ ಅನ್ನ ಕಂಡ್ರೆ ಪ್ರಥಮ ಸ್ಥಾನ ನಿಮಗೆ ಖಚಿತ. ದ್ವಿತೀಯ ಸ್ಥಾನ ಸದ್ಯಕ್ಕೆ ಯುವ ಫ್ರೆಂಡ್ಸ್ ಕಬಕದ ಕೈಯಲ್ಲಿದೆ.
ಮತ್ತೊಮ್ಮೆ ಅನನ್ಯ ಫ್ರೆಂಡ್ಸ್ ಪುಳಿತೊಡಿಗೆ ಚಾನ್ಸ್ ಸಿಗತ್ತೆ. ಟೈ ಆದ್ರೆ ದ್ವಿತೀಯ ಸ್ಥಾನಕ್ಕೆ ಚೀಟಿ ತೆಗಿತೇವೆ. ವೀರ ಸಾವರ್ಕರ್ ಕಲ್ಲಗುಡ್ಡೆ ಈ ಹಂತದಲ್ಲಿ ಸಕ್ಸಸ್ ಅನ್ನ ಕಂಡ್ರೆ ಚಾಂಪಿಯನ್ ಪಟ್ಟ ವೀರ ಸಾವರ್ಕರ್ ಕಲ್ಲಗುಡ್ಡೆ ತಂಡಕ್ಕೆ. ವೀರ ಸಾವರ್ಕರ್ ಕ್ಯಾಪ್ಟನ್ ರೆಡಿ ಆಗಿ ಕೂಡ್ಲೆ ಮೆಲ್ಲೊಂಜಿ ಹೆಬ್ಬೆರಳ ತೋಜಾರಲ್ಲ ಏರ್ಲಾವು ಮಧ್ಯಡಿತ್ತಿನಾರು ರಕ್ಷಕರಣ್ಣ ಉವಲ್ಪ ವೀರ ಸಾವರ್ಕರ್ ನಮ್ಮ ಕಲ್ಲೇಗ ವಾರಿಯರ್ಸ್ ಅಣ್ಣ ಮುಟ್ಟೊಂತಲೆ ಒಂತೆ ಅಣ್ಣ ಒಂತೆ ದುಂಬಬಲೆ ಮಧ್ಯೋಡು ಗ್ಯಾಪ್ ಇಪ್ಪಿಯರ ಬಲ್ಲಿ ಕಡೆ ಮುಟ್ಟ ಸಮಸ್ಯೆ ಇಜ್ಜಂದೆ ಬತ್ತಂಡು ಇದು ನಿಕ್ಲ ಮಾತ ಸಾಕಾರ ಬೋಡು ರೆಡಿ ಹೆಬ್ಬೆರಳು ಇಲ್ಲಿಗೆ ವೀರ ಸಾವರ್ಕರ್ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಳ್ಳುತ್ತಿದೆ. ಐದನೆಯ ಸುತ್ತು ರೆಡಿಯಾಗಿ, ಐದನೆಯ ಸುತ್ತು ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ಅಣ್ಣ ಇತ್ತಂಜು ಕೊಡೆ ಬೋಡು ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. ದಯವಿಟ್ಟು ಯುವಕ ಮಂಡಲದ ಕಾರ್ಯಕರ್ತರು ಬ್ಯಾರಿಕೇಡ್ ಹಾಕ್ಲಿಕ್ಕುಂಟು, ದಯವಿಟ್ಟು ಬೇಗ ಬರಬೇಕು. ಯುವಕ ಮಂಡಲದ ಸದಸ್ಯರು ಬ್ಯಾರಿಕೇಡ್ ಹಾಕ್ಲಿಕ್ಕುಂಟು, ದಯವಿಟ್ಟು ಬೇಗ ಬನ್ನಿ. ಮುಂದಿನ ತಂಡ ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ. ಒಂದು ಮೊಬೈಲ್ ಸಿಕ್ಕಿದೆ, ದಯವಿಟ್ಟು ಕಳೆದೋದವರು ಕೌಂಟರ್ ಬಳಿ ಬರಬೇಕು.
ಎಸ್ ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ಅಣ್ಣ ರಕ್ಷಕರೆ ಮಾತ್ರ ಒಂಜಿ ಮಲ್ಲ ಸಹಕಾರ ಕೊರಡು ವರ್ಷ ಬತ್ತಂದುಂಡು ನಿಕ್ಲಿನ ಪುಗೆಲು ಜಾರರ ಸಾಧ್ಯತೆ ಉಂಡು ದದೀದೆ ಮಾತ ಟೀಮ್ ದಕ್ಲು ಮಲ್ಲ ಸಹಕಾರ ಕೊಡು ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ಮುಂದೇನು ಅದು ಕಡೆದ ಅವಕಾಶ ಇದೆ ಮಾತ ತಂಡೋಲುಲ ರಕ್ಷಕರಾದ ಸಹಕಾರಕರು ಇತ್ತೆ ವೀರ ಸಾವರ್ಕರ್ ಕಲ್ಲಗುಡ್ಡೆ ಮೂಜಿ ಹಾಕದು ಪ್ರಥಮ ಸ್ಥಾನ ಖಚಿತ ಆತಳು ನನ್ನ ದ್ವಿತೀಯ ಸ್ಥಾನಗೂ ಮುಲ್ಪ ಪೈಪೋಟಿ ಉಂಡು ಏರು ಒಂಜಿ ಹಾಕಿಯರು ಇವ ಫ್ರೆಂಡ್ಸ್ ಕಬಕ ರಡ್ಡ ಹಾಕಂಡ ಕಬಕ ಸೆಕೆಂಡ್ ಬರ್ಕೊಂಡು ಒಂದೊಂಜಿ ಹಾಕದ ಚೀಟಿಗೆತ್ತದು ಫಲಿತಾಂಶನು ನಿರ್ಧಾರ ಮಲ್ಪುವ ಇನಾಮು ತಿಕ್ಕೊಡು ಪಂಡ ಮಿತ್ ಬಡತೊಡು ಒಂದು ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ತಂಡದ ಗಮನಗು ಅನನ್ಯ ಎಂಟರ್ಪ್ರೈಸಸ್ ಪುಳಿತಡಿ ರೆಡಿಯಾಲ ಅಣ್ಣ ರಕ್ಷಕರಿ ಮಾತ್ರ ಅಂತೆ ಲಾಸ್ಟ್ ಈತನ ಮುಟ್ಟ ಒವ್ವೇ ಸಮಸ್ಯೆ ಇಜ್ಜಂದೆ ಈ ಪಂತಲು ನಡತ್ತು ಬರ್ತಂಡೆ ಈಗಲ ಮಾತ ಸಹಕಾರ ಇಂಕ್ಲಿಗೆ ಬೋಡು ಜದೀದು ಮಾತ ರಕ್ಷಕರ್ಲ ಅಣ್ಣ ವೀರ ಸಾವರ್ಕರ್ ಕಲ್ಲಗುಡ್ಡೆ ಅಂಚನೆ ಮಾತ ಟೀಮ್ ದಕ್ಕೆಲ್ಲ ವಿಶೇಷ ಸಹಕಾರ ಕೊರಡು ಇಬಾ ಫ್ರೆಂಡ್ಸ್ ಕಬಕ ನೆಟ್ಟು ಒಂಜು ಬೇಳೆ ತಯ್ಯಾಂಡ ಫಸ್ಟ್ ಕ್ಲಿಯರ್ ರೆಡಿ ಕ್ಯಾಪ್ಟನ್ ರೆಡಿ ಆದ ತಕ್ಷಣ ನಿಮ್ಮ ಹೆಬ್ಬೆರಳು ಮೇಲೆ ತೋರಿಸಬೇಕು ಒಬ್ಬರು ಅಣ್ಣ ರಕ್ಷಕರಿ ಮುಟ್ಟವಂತಲೇ ಅಣ್ಣ ಮುಟ್ಟವಂತಲೇ ದೇವರೇ ಸೊ ದೇದಿದೆ ಐನಾತ್ ಮುಟ್ಟವಂತಲೇ ಗ್ಯಾಪ್ ಬೋಡ್ಸಿ ಮಧ್ಯೆ ಅನನ್ಯ ಫ್ರೆಂಡ್ಸ್ ಪುಳಿತಡಿ ಅಂತಿಮ ಅಟ್ಟಿ ಮಡಕೆ ಒಡೆಯುವ ಸ್ಪರ್ಧೆ ಆರಂಭಗೊಳ್ಳುತ್ತಿದೆ ನಿಮ್ಮ ಹೆಬ್ಬೆರಳಿಗಾಗಿ ನಾವು ಕಾಯುತ್ತಿದ್ದೇವೆ ಅಣ್ಣ ನಿಕ್ಲ ಬೆರಳ ತೋಜಾರಂಡ ಮುರಿಪೋ ಎಸ್ ರೆಡಿ ಅಲೆ ಪಡ್ತೀಯರು ಮೈಕಲ್ ಹಾಕಿಯರನ್ನ ಮ್ಯಾಚ್ ಟೈ ಎಸ್ ಶಾಪ್ ಯುವ ಫ್ರೆಂಡ್ಸ್ ಕಬಕ ನಿಕ್ಲಿಗೆ ಗೋಲ್ಡನ್ ಆಪರ್ಚುನಿಟಿ ಒಂಜಿ ವೇಳೆ ನೆನ್ನೆನ ಹಾಕಿಯರನ್ನ ನಿಕ್ಲ ಸೆಕೆಂಡ್ ಯುವ ಫ್ರೆಂಡ್ಸ್ ಅಂದು ಜಪ್ಪುನಗ ಮಾತ್ರ ಲಾಗಿಯಡೆ ಎಲ್ಲ ನಿಕ್ಲನ ಪಿರಮಿಡ್ ಜಪ್ಪಾಲೆ ತುಲೆ ಯುವ ಫ್ರೆಂಡ್ಸ್ ಕಬಕ ಇತ್ತೆ ಸೆಕೆಂಡ್ ಪ್ಲೇಸ್ ಉಂಡು ಅಂಡ ನಿಖಿಲ್ ಹಾಕಿಜರಡ ಛತ್ರಪತಿ ಶಿವಾಜಿ ಯುವಕ ಮಂಡಲದ ಹಾಕಿಯರಡ ಮ್ಯಾಚ್ ಸೆಕೆಂಡ್ ಗೆ ಟೈ ಹಾಪುಂಡು ಅಕ್ಲ ಹಾಕಿಜರಡ ಕಲ್ಲಗುಡ್ಡದ ಹಾಕಿಯರಡ ನಿಖಿಲ್ ಸೆಕೆಂಡ್ ಓಲಾ ಹಾಕಿಜರಡ ದೇವರಿಗೆ ಕೈ ಮುಗಿಯೋಡು ಛತ್ರಪತಿದ ಹಾಕಿರವಲ್ಲಿ ಅಕ್ಲ ಹಾಕಿರಡ ಬೊಕ್ಕ ಚೀಟಿಗೆ ಎತ್ತಿದ ಫಸ್ಟ್ ಸೆಕೆಂಡ್ ಅಂತ ಫಸ್ಟ್ ಕ್ಲಿಯರ್ ಆತಲು ವೀರ ಸಾವರ್ಕರ್ ಕಲ್ಲಗುಡ್ಡೆ ಮೂಜಿ ಹಾಕದೇರೆ ಮೂಜಿ ಪಾಯಿಂಟ್ ಯುವ ಫ್ರೆಂಡ್ಸ್ ಕಬಕ ಒಂಜಿ ಹಾಕದೇರೆ ಒಂಜಿ ಪಾಯಿಂಟ್ ಒರಿನ ಕ್ಲಿಯರ್ಲ ಹಾಕಿದ್ದೀರಿ ಅಂತ 0 ಪಾಯಿಂಟ್ ಕಬಕ ಯುವ ಫ್ರೆಂಡ್ಸ್ ಕಬಕ ರೆಡಿ ಆಲೆ ಅಣ್ಣ ರಕ್ಷಕರು ಮಾತ್ರ ಒಂತೆ ಮುಟ್ಟಬಲೆ ರಕ್ಷಕರು ಮಾತ್ರ ಒಂತೆ ಮುಟ್ಟಬಲೆ ಅಣ್ಣ ಮುಟ್ಟಬಲೆ ಮಧ್ಯೋಡು ಗ್ಯಾಪ್ ದಿವಡೆ ಮಧ್ಯೋಡು ಗ್ಯಾಪ್ ದಿವಡೆ ಯುವ ಫ್ರೆಂಡ್ಸ್ ನಿಕ್ಲೆ ರೆಡಿ ಆದ ಮಧ್ಯದಾರು ಎಂಕ್ಲನ ಮೆಲ್ಲ ತುಯ್ಯರಂಡ ಸ್ಟಾರ್ಟ್ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಇದೀಗ ಆರಂಭಗೊಳ್ಳಲಿದೆ ಹೆಸರು ನೋಂದಣಿ ಮಾಡಲಿಕ್ಕೆ ಬಾಕಿ ಇರುವಂತ ಎಲ್ಲ ತಂಡಗಳಿಗೆ ಇದು ಅಂತಿಮ ಸಮಯ ಆದಷ್ಟು ಬೇಗ ಹೆಸರನ್ನ ನೋಂದಣಿ ಮಾಡಿ ತೂಕ ದೃಢೀಕರಣ ಮಾಡಿ ಈ ಹಟ್ಟಿ ಮಡಕೆ ಮುಕ್ತಾಯ ಆಗುವ ಒಳಗೆ ದೃಢೀಕರಣ ಮಾಡಿಕೊಂಡ ತಂಡಗಳ ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸ್ತೇವೆ. ಕ್ಯಾಪ್ಟನ್ ನೋಟ್ಸ್ ಹೆಬ್ಬೆರಳು
ಆಹಾ ಇಡೆಗೆ ಯುವ ಫ್ರೆಂಡ್ಸ್ ಕಬಕ ಸೆಕೆಂಡ್ ಖಚಿತ ಅಭಿನಂದನೆ. Yes, ಯುವ ಎಸ್ ಅಣ್ಣ ವರವಂತಲೆ ಬ್ಯಾಂಡ್ ದಕ್ಲೆ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲೇ ಮಾತೆ ಲಕ್ಕ ಚಪ್ಪಾಳೆ ಕೊಟ್ಟಿಡವೆ ಸುಮಾರು ಮಡಕಿನ ಕಾರಣ ಹಾಕಿದೆ ಕೈ ಬೇನಾತಿತ್ತು ಕಾರು ಬೇನಾತಿತ್ತು ಪುಗಿಲ ಬೇನಾತಿತ್ತು ಈಗ ಮಲ್ಲ ಒಂದು ಚಪ್ಪಾಳೆ ಕೊರಿಯಂದ ಆ ಬೇನೆ ಪೂರ ಮರಪ್ಪು ರೆಡಿ. ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವೀರ ಸಾವರ್ಕರ್ ಕಲ್ಲ ಗುಡ್ಡೆ, ಅಭಿನಂದನೆಗಳು. ಎಸ್ ದ್ವಿತೀಯ ಸ್ಥಾನ ಯುವ ಫ್ರೆಂಡ್ಸ್ ಕಬಕ ಮಲ್ಲ ಚಪ್ಪಾಳೆ ಅಣ್ಣ ಬಲ್ಲ ವೈಪುನ ಪಂತಡು ಒಂದು ವಿಶೇಷ ನ್ಯೂಸ್ ನಮ್ಮ ನೀತು ಅಣ್ಣೆ ಬಂಡೇರಿ ಬಲ್ಲ ವೈಪುನ ಪಂತಡು ಆಂಜನಕ್ಲೆಡ್ತು ಜಾಸ್ತಿ ಆಂಜನಕ್ಲೆಟ್ಟಿ ಬೈದಿದೆ ಕಲ್ಲೆಗದ ಮಹಿಮೆ. ಹಲೋ ಹಗ್ಗ ಜಗ್ಗಾಟ ಪುರುಷರದ್ದು ಟೀಮ್ ಎಷ್ಟು ಉಂಟು ಅಂತ ಕೊಡ್ಲಿಲ್ಲ ಇಲ್ಲಿಗೆ ಕೌಂಟರ್ನ ಹತ್ರ. ಅಶ್ವಂತ್ ಹಗ್ಗ ಜಗ್ಗಾಟದ ಸಂಯೋಜಕರಾಗಿ ಈಗ ರಾಜೇಶ್ ಪ್ರೀತೇಶ್ ಗುರು ಅಶ್ವಥ್ ಅವರು ಮಾತ್ರ ಬ್ಯಾರಿಕೇಡ್ನ ಒಳಗಿರಬೇಕು, ಬಾಕಿ ಉಳಿದ ಕಾರ್ಯಕರ್ತರಾಗಲಿ ಇತರರಾಗಿ ಒಳಗೆ ಬರಬೇಕು. ಹಗ್ಗ ಜಗ್ಗಾಟದ ಸಂಯೋಜಕರಾಗಿ ರಾಜೇಶ್ ಪ್ರೀತೇಶ್ ಗುರು ಅಶ್ವಥ್ ಇವರು ಮಾತ್ರ ಬ್ಯಾರಿಕೇಡ್ನ ಒಳಗಿರಬೇಕು.
5 each. ಅಶ್ವಂತ್ ಪ್ಲೇಯರ್ಸ್ ಒತ್ತೊಂದು ಪರೋಟ ಮಾಡ್ತಾರೆ ಒಕ್ಕಡೆ ಅಂತಾನೆ ರೆಡ್ ಪ್ಲೇಯರ್ ಸ್ವಲ್ಪ ಬೋನಾಗ ಒಂಜಿ ಅದು ಸ್ಪಾನ್ಸರ್ ಇಷ್ಟ
ನಾನು ಬಿಡ್ಲೇ ಗೋಪಾಲ್ 8-7 in favor of Kallega. Nine, 7 in favor of Kallega. ಅಲ್ಲೋಣ ನೀರು ಹಾಕೊಂಡ್ಯಾ ಅಲ್ಪ ಅಲ್ಲುಂಡ ನೀರು ಅಲ್ಲೋಗ ಕ್ಲೋಸ್ ಮಾಡ್ಬೇಡ ಅದು ಆ ಕಡೆ ಅವನಿಗೇನೆ ಕಸ ಇದೆಯಾ ಮರಳಿ ಇದೆಯಾ ಚೂರು ಕಣ್ಣಿಗೆ ಹಾಕಿ ಅದು ಹಲೋ ಪಟ್ಟಣ ಇನ್ನು ನೀನೇ ಕೈಯಲ್ಲಿ ಹಾಕು ಓಪನ್ ಮಾಡಿ ನೀರು ಹಾಕೊಂಡು ಕೈಯಲ್ಲಿ ಹಾಕು ಲೈಟ್ ಕಾಣಕ್ಕೆ ಹೊಡೆಯೋದು ಅವ್ನು ಬಂದಿರೋದು ಒಂದು ಸೈಡ್ Nine, 7 in favor of Kallega. Super tackle on. In favor of Kallega. 13-7 11 13-7 ಫಸ್ಟ್ ಟೈಮ್ ಉಂಟು ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಉಂಟು ಮಹಿಳೆಯರ ವಿಭಾಗದ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ ಕಲ್ಲೆಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಸುಳ್ಳಾಲ್ತಿ ಮಲ್ನಾಡು ಕೂಡಲೇ ಬರಲಿದೆ. In favor of Kallega. ಸಜೇಶ್ ಪ್ರೀತೇಶ್ ಗುರು ಮತ್ತು ಅಶ್ವಥ್ ಈಗ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು. ಸಜೇಶ್ ಪ್ರೀತೇಶ್ ಗುರು ಮತ್ತು ಅಶ್ವಥ್ 4 ಜನ ಮಾತ್ರ ಬರಲಿಕ್ಕೆ, ಮಕ್ಕಳು ಕೂಡ ಬರಲಿಕ್ಕಿಲ್ಲ ಒಳಗೆ. ಶಿವಾಜಿ ಯುವಕ ಮಂಡಲದ In favor of Kallega. ಮಹಿಳೆಯರ ವಿಭಾಗದ ಪ್ರಥಮ ಪಂದ್ಯಾಟ ಕಲ್ಲೆಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಸುಳ್ಳಾಲ್ತಿ ಮಲ್ನಾಡು.
in favor of ದ್ವಿತೀಯ Kallega. ಪಂದ್ಯಾಟಕ್ಕೆ ಸರಸ್ವತಿ ವಿರುದ್ಧವಾಗಿ ಶ್ರೀದೇವಿ ಫ್ರೆಂಡ್ಸ್. ಮೂರನೆಯ ಪಂದ್ಯಾಟ ಫ್ರೆಂಡ್ಸ್ ಕುಪ್ಲತೊಡಕ ವಿಟ್ಲ ವಿರುದ್ಧವಾಗಿ ಕಾವ್ಯ. ಇದು 1ರಿಂದ 3ನೇ ಪಂದ್ಯಾಟಕ್ಕೆ ಅಂತಿಮ ಕರೆ. ಎಚ್ಚರಿಕೆಯ ಕರೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಡಿ. ಬರುತ್ತಾ ಇದೆ ಶಿವಳ್ಳಾಲ್ತಿ ಬಲ್ನಾಡು ಬಲೆ ಕಲ್ಲೆಗ ಫ್ರೆಂಡ್ಸ್. ಎಸ್ 14-11 in favor of Kallega. ಜೀವನ್ ದರ್ಜೆನರು ಎಲ್ಲಿದ್ರು ಮೈಕ್ ಪಾಯಿಂಟ್ಗಳು ಬರಬೇಕು. In favor of Kallega. ಎಸ್ ಕಲ್ಲೆಗ ಫ್ರೆಂಡ್ಸ್ ಮತ್ತು ಶಿವಳ್ಳಾಲ್ತಿ ಬಲ್ನಾಡು. 15-11 in favor of Kallega. ಪುರುಷರ ವಿಭಾಗದ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಕಲ್ಲೆಗ ವಾರಿಯರ್ಸ್ ಗೆ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೆಗ. ದ್ವಿತೀಯ ಪಂದ್ಯಾಟ ಕಲ್ಲೆಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. ತೃತೀಯ ಪಂದ್ಯಾಟ ಪ್ರಥಮ ಪಂದ್ಯಾಟದ ವಿಜೇತರ ಜೊತೆ 7 ಬಾಯ್ಸ್ ಕಲ್ಲೆಗ. ದಯವಿಟ್ಟು ಈ ತಂಡಗಳು ಅಂತಿಮ ಸಿದ್ಧತೆಗೆ ಕಲ್ಲೆಗ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೆಗ. ಪ್ರಥಮ ಪಂದ್ಯಾಟ ಕಲ್ಲೆಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. ದ್ವಿತೀಯ ಪಂದ್ಯಾಟ ಬೈ 7 ಬಾಯ್ಸ್ ಕಲ್ಲೆಗ. ಈ ತಂಡಕ್ಕೆ ಕಲ್ಲೆಗ ವಾರಿಯರ್ಸ್ ಮತ್ತು ಈಗಲ್ ವಾರಿಯರ್ಸ್ ಕಲ್ಲೆಗ ತಂಡದಲ್ಲಿ ವಿಜೇತಗೊಂಡಿರುವ ತಂಡದ ಜೊತೆ ಮೂರನೆಯ ಪಂದ್ಯಾಟ. ಸಹಕಾರವನ್ನು ಕೊಡಿ. ನೋಡಿ, ಫಸ್ಟ್ ಗೆದ್ದ ತಂಡದ ಫೋಟೋ ತೆಗಿದ್ದೇವೆ. ಯಾರು ವಿಜೇತರಾಗ್ತೀವಿ ಆ ಟೀಮಿನ ಪ್ಲೇಯರ್ಸ್ ಒಂದು ಫೋಟೋಗೆ ನಿಲ್ಬೇಕು. Please. 17-11 in favor of Kallega. 2 minutes call ಆಗಿದೆ. In favor of Kallega. Second half, second time out, Kallega. Captain out, time out over. Kallega favor. Last 1 minute for the full time. ಕೊನೆಯ 1 ನಿಮಿಷ. Last 1 minute. In favor of Kallega.
ಏ ಲಾಸ್ಟ್ ಒಂದು ಹಿಡಿಯುವುದು Point or Banle. Score please. 18-14 In favor of Tallega. ಇದಲ್ಲ ಏನೋ ಸಂಬರು ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ನಾಣ್ಯ ಚಿಮ್ಮುವಿಕೆಯ ಸಮಯ. ಮಹಿಳೆಯರಿಗೆ 2 ನಿಮಿಷ ಮಾತ್ರ. 2 ನಿಮಿಷದಲ್ಲಿ ಯಾವ ಬದಿಗೆ ಹಗ್ಗ ಇದೆ ಅವರು ವಿಜೇತರು ಅಂತ ಘೋಷಣೆಯನ್ನ ಮಾಡುತ್ತೇವೆ. ಪ್ರಥಮ ಪಂದ್ಯಾಟ ಕಲ್ಲೇಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಉಳ್ಳಾಲ್ತಿ ಬನ್ನಾಡು ನಾಟ್ಯ ಚಿಕ್ಕುವಿಕೆಯ ಸಮಯ. ಒಂದು ಕೊಟ್ಟಲೆ ಚಪ್ಪಾಳೆ. ಎಸ್ ಶ್ರೀ ಉಳ್ಳಾಲ್ತಿ ಬನ್ನಾಡು ನಾಣ್ಯ ಚಿಮ್ಮುವಿಕೆಯನ್ನ ಗೆದ್ದುಕೊಂಡಿದೆ ಉಳ್ಳಾಲ್ತಿ. ಪೂರ್ವ ದಿಕ್ಕನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಲ್ಲೇಗದ ಇದೀಗ ಈ ತಂಡ ಕೆಮ್ಮಾಯಿಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆಕೊಂಡು ನಮ್ಮ ಜೊತೆ ಶ್ರೀ ಮಲ್ನಾಡು ಉಪಸ್ಥಿತಿ ಇದೆ. ನಮಸ್ತೆ. ಕಲ್ಲೇಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಬುಳ್ಳಾಲ್ತಿ ಮಲ್ನಾಡು. ದ್ವಿತೀಯ ಪಂದ್ಯಾಟಕ್ಕೆ ಸರಸ್ವತಿ ವಿರುದ್ಧವಾಗಿ ಶ್ರೀದೇವಿ ಫ್ರೆಂಡ್ಸ್. ಪ್ಲೀಸ್ ಗೆಟ್ ರೆಡಿ. ಇದೀಗ ಬಲಭಾಗದಲ್ಲಿ ಕಲ್ಲೇಗ ಫ್ರೆಂಡ್ಸ್, ಎಡಭಾಗದಲ್ಲಿ ಶ್ರೀ ಉಳ್ಳಾಲ್ತಿ ಮಲ್ನಾಡು. ಕ್ಯಾಪ್ಟನ್ ನೋಟ್ ಹೋಲ್ಡ್ ಯುವರ್ ಟಗ್. ಹಗ್ಗವನ್ನ ಹಿಡಿದುಕೊಳ್ಳಿ. ಕ್ಯಾಪ್ಟನ್ ನೋಟ್ ಹೋಲ್ಡ್ ಯುವರ್ ಟಗ್. ಹಗ್ಗವನ್ನ ಹಿಡಿದುಕೊಳ್ಳಿ. ಕ್ಯಾಪ್ಟನ್ ನೋಟ್ ಟೈಟ್ ದ ರೋಪ್. ಹಗ್ಗವನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಮೂಜಿ ಸರತಿ ಆಂಡ 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 ಅಂತ ಕೇಳ್ಪ ಅಡೆಗೆ ಬೀಸಲು ಬೋರ್ಕೊಂಡು. ಕ್ಯಾಪ್ಟನ್ ಲೋಡ್ ರೆಡಿಯಾ. ಟೈಟ್ ದ ರೋಪ್. ರೆಡಿಯಾ ರೆಡಿಯಾ ರೆಡಿಯಾ. ಎಸ್ ನೆಕ್ ಬೀಸಿಲು ಬೋಡಿತ್ತಿಲ್ಲ. ಬಲವಾದ ನಾಡು ಬಲ್ನಾಡು. ಬಲ್ನಾಡಿನ ಪವರ್.
ಎಸ್, ಪ್ರಥಮ ಸುತ್ತನ್ನ ಶ್ರೀ ಮುಳ್ಳಾಲ್ತಿ ಮಲ್ನಾಡು ವಿದಿನ್ 5 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಿದೆ. ಅಭಿನಂದನೆಗಳು. ಸೊ ದ್ವಿತೀಯ ಸುತ್ತು ಕ್ಯಾಪ್ಟನ್ ಓಟ್ಸ್ ಹೋಲ್ಡ್ ಯುವರ್ ಟಗ್. ಹಗ್ಗವನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಕ್ಯಾಪ್ಟನ್ ಓಟ್ಸ್ ಟೈಟರು. ರೆಡಿಯಾ 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 ಎಸ್, ಹಗ್ಗ. ಎಸ್ ಎಸ್, ಉಳ್ಳಾಲ್ತಿ ಬಲ್ನಾಡು. ಅಭಿನಂದನೆಗಳು ಶ್ರೀ ಉಳ್ಳಾಲ್ತಿ ಬಲ್ನಾಡು ತಂಡಕ್ಕೆ. ಸೆಕೆಂಡ್ ಮ್ಯಾಚ್ ಸರಸ್ವತಿ ವಿರುದ್ಧವಾಗಿ ಶ್ರೀದೇವಿ ಫ್ರೆಂಡ್. ಪ್ಲೀಸ್ ಗೆಟ್ ಇನ್. ಅಣ್ಣ ವರವಂತಲೆ ಒಟ್ಟಿಗೆ ಹಾಕಗ. ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಬಂದಿದೆ. ಪ್ರಥಮ ಬಹುಮಾನ ಕಲ್ಲೇಗ ವಾರಿಯರ್ಸ್. ಅಭಿನಂದನೆಗಳು ಕಲ್ಲೇಗ ವಾರಿಯರ್ಸ್ ತಂಡಕ್ಕೆ. ದ್ವಿತೀಯ ಸ್ಥಾನ ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ದ್ವಿತೀಯ ಸ್ಥಾನ. ಅಭಿನಂದನೆಗಳು. ಮಹಿಳೆಯರ ವಿಭಾಗದ ದ್ವಿತೀಯ ಪಂದ್ಯಾಟ ಸರಸ್ವತಿ ಅಕ್ಕ ಒಲ್ಲರಿ ಬಲೆ ಶಿವಾಜಿ ಫ್ರೆಂಡ್ಸ್ ಶ್ರೀದೇವಿ ಫ್ರೆಂಡ್ಸ್ ಮತ್ತು ಸರಸ್ವತಿ ಈ ತಂಡಗಳು ದಾದಕ್ಕ ನಿಧಾನ ಒಲ್ಲರೆ. ರೆಡಿ. ಸರಸ್ವತಿ ಅಕ್ಕ. ಹಲೋ. ಎಸ್, ಸರಸ್ವತಿ ಅಕ್ಕನ ಟೀಮ್ ಬೊಕ್ಕ ಶ್ರೀದೇವಿ ಫ್ರೆಂಡ್ಸ್ ಮಮತಕ್ಕಲ ಬರೋದಿಲ್ಲ. ಎಸ್, ಕ್ಯಾಪ್ಟನ್. ಎಸ್, ಸರಸ್ವತಿ ಬೊಕ್ಕ ಶ್ರೀದೇವಿ ಫ್ರೆಂಡ್ಸ್ ರೆಡ್ ಟೀಮ್ ನಡುಟ್ಟು ಎರಡನೇದ ಮ್ಯಾಚ್. ದ್ವಿತೀಯ ಪಂದ್ಯಾಟ ಶ್ರೀದೇವಿ ವಿರುದ್ಧವಾಗಿ ಸರಸ್ವತಿ ಅಕ್ಕ ಪಶ್ಚಿಮ ದಿಕ್ಕನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಮತಕ್ಕನು ಅದರ ಟೀಮ್ ಅಲ್ಲಿ ಇದ್ದಾರೆ. ಎಸ್, ಇದೀಗ ದ್ವಿತೀಯ ಪಂದ್ಯಾಟ ಪೂರ್ವ ದಿಕ್ಕಿನಲ್ಲಿ ಶ್ರೀದೇವಿ ಫ್ರೆಂಡ್ಸ್, ಪಶ್ಚಿಮ ದಿಕ್ಕಿನಲ್ಲಿ ಸರಸ್ವತಿ ಅಕ್ಕನ ಟೀಮ್. ಕ್ಯಾಪ್ಟನ್ ಓಟ್ಸ್ ಟೈಡ್ ದ ರೋಪ್. ಮುಂದಿನ ಪಂದ್ಯಾಟಕ್ಕೆ ಫ್ರೆಂಡ್ಸ್ ಕುಪ್ಲತಡ್ಕ ವಿರುದ್ಧವಾಗಿ ಕಾವ್ಯ. ಈ ತಂಡಗಳು ತಯಾರಿಯನ್ನ ಮಾಡಿಕೊಳ್ಬೇಕು. ಕುಪ್ಲತಡ್ಕ ವಿರುದ್ಧವಾಗಿ ಕಾವ್ಯ. ಬಲ್ಲ ಕಡಿಮೆ ಉಂಟಲ್ಪ ಅಣ್ಣ, ಒಂತೆ ಪಿರ ಬೋಲೆ ಬಲ್ ಬತ್ತೋಲೆ. ಯಾರಂದ? ಎಸ್, ಕ್ಯಾಪ್ಟನ್ ಓಟ್ಸ್ ರೋಪ್ ಟೈಟ್ ಬಲ್ ಬತ್ತಲೆ ಟೈಟ್ ಬತ್ತಲೆ. ಕ್ಯಾಪ್ಟನ್ ಓಟ್ಸ್ ಟೈಟ್ ದ ರೋಪ್ ಬಲ್ ಟೈಟ್. ರೆಡಿಯಾ. ಎಸ್, ಅಕ್ಕ ಭಯಂಕರ ಪೂರ್ವ ದಿಕ್ಕು ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಉಂಟು. ಹೊರಟ್ಟೆ ಒಯ್ತಿದ್ದಾರೆ. ಎಸ್, ಪ್ರಥಮ ಸುತ್ತನ್ನ ಶ್ರೀದೇವಿ ಫ್ರೆಂಡ್ಸ್ ಗೆದ್ದುಕೊಂಡಿದೆ. ಮುಂದಿನ ಸುತ್ತಿಗೆ
ಮೂರನೆಯ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಕುಪ್ಪಲತಡ್ಕ ವಿರುದ್ಧವಾಗಿ ಕಾವ್ಯ ತಂಡಗಳು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಗೆದ್ದ ತಂಡಕ್ಕೆ 4,000 ಬಹುಮಾನ, ದ್ವಿತೀಯ ಸ್ಥಾನಕ್ಕೆ 2,000 ಬಹುಮಾನ. 4 ಬುಕ್ ರೆಡ್ ಕ್ಯಾಪ್ಟನ್ ವರ ಶ್ರೀದೇವಿ ಅಕ್ಕನಕ್ಲು ಬೈತಿದ್ದೇರಿ. ಸರಸ್ವತಿ ಅಕ್ಕ ತುಬೋಡು ಪವರ್ ಕ್ಯಾಪ್ಟನ್ ಟೈಟರ್ ರೆಡಿಯಾ 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 ಅಲೆ 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 ಬಲ್ಲೆ 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 ಪೋಬಂದುಂಡು ಪಶ್ಚಿಮ ದಿಕ್ಕಿಗೆ. ಎಸ್ ಕ್ಲಿಯರ್ ಶ್ರೀದೇವಿ ಅಕ್ಕಬೂರಿಯರ. ಎಸ್ ಮೂರನೆಯ ಪಂದ್ಯಾಟಕ್ಕಾಗಿ ಆ ಫ್ರೆಂಡ್ಸ್ ಕುಪ್ಪಲತಡ್ಕ ವಿರುದ್ಧವಾಗಿ ಕಾವ್ಯ ಬಲೆ ಕುಪ್ಪಲತಡ್ಕದೆ ಬಲೆಕ್ಕ ಬಲೆ ಕಾವ್ಯಕ್ಕ. ಎಸ್ ಫ್ರೆಂಡ್ಸ್ ಕುಡುಪುಲ್ ತಡಕ ಕುಡುಪುಲ್ ತಡಕಲ ಕಾವ್ಯಕ್ಕಲ. ವಾಸೈಡಕ್ಕ ಎಸ್ ಕಾವ್ಯಕ್ಕನ ಟೀಮು ಟಾಸ್ ಗೆಂದುಂಡು ಪೂರ್ವ ದಿಕ್ಕನ್ನು ಆಯ್ಕೆ ಮಲ್ತದುಂಡು. ಫ್ರೆಂಡ್ಸ್ ಕುಪ್ಪಲ್ ತಡಕ ಇತ್ತ ಕೆಮ್ಮಾಯಿಟ್ ಫಸ್ಟ್ ಬತ್ತದು ಇಡೆ ಬೈದೇರಿ ನಮ್ಮ ಕಲ್ಲೆಗದ ಗಟ್ಟಿದ ಜವಂತಿಲುಲ್ಲೇರಿ ಕಾವ್ಯಕ್ಕನ ಟೀಮ್ ಅಂತೂ ಇಂತೂ ಇನಾಮು ಏರಿಗೆಂದು ತುಬೋಡಾತೆ. ಎಸ್ ಕ್ಯಾಪ್ಟನ್ ನೋಟ್ ಅಕ್ಕ ಬಲ್ ಟೈಟ್ ಬಲ್ ಟೈಟ್ ಕ್ಯಾಪ್ಟನ್ ನೋಟ್ ಹೋಲ್ಡ್ ಇಬಾಟ ಬಲ್ ಪತೋಲ್ನೆ ಕ್ಯಾಪ್ಟನ್ ನೋಟ್ ಟೈಟರು ರೆಡಿಯಾ 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 ತುಲೆ ಕಲ್ಲೆಗಲ್ಲ ಕುಡುಪುಲ್ ತಡಕಲ್ಲ ತುಲೆ ಕಾವ್ಯಕ್ಕನ ಪವರ್ ಅಂತ ಇಂಚುಂಡು ಅವೇ ಪಿರಪೋಂಡು ಅವೇ ಒಚ್ಚೆ ರಸರು ಮಲ್ತೆನ್ನ ಬೋಂಡು ಆಡೆಗೆ ಅಕ್ಲ ಪೊಕ್ಕಡೆ ತಲ್ಪ ಫಸ್ಟ್ ಬರ್ತನೆ ಒಚ್ಚ ಅದು ವೈಪೇರಿ. ಎಸ್ ಫ್ರೆಂಡ್ಸ್ ಕುಡುಪುಲ್ ತಡಕ ಕೆಮ್ಮಾಯಿ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ಕಲ್ಲೆಗದ ಪಂದ್ಯಾಟಕ್ಕೂ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಘಟಾನುಘಟಿಗಳ ಬಲಿಷ್ಠ ನಾರಿ ಶಕ್ತಿ ಒಂದು ಕಡೆ ಜಾಗೃತ ಆಗಿದೆ. ಕಾವ್ಯಕ್ಕ ದ್ವಿತೀಯ ಸುತ್ತಿನಲ್ಲಿ ಕ್ವಶನ್ ಮಾರ್ಕ್. ಎಸ್ ಕ್ಯಾಪ್ಟನ್ ಹೋಲ್ಡ್ ಇಬ ಟಕ್ ಬಲ್ ಬೋಡ ಒಂದ್ ಇಂಚಿ ಬಿಡ್ಲೆಕ್ಕ ಹೋಯ್ತೊನ್ನ ಎತ್ ಬೋಡ ಯಾವತ್ತೆ ರೆಡಿ ರೆಡಿ ಅಲ್ಲ ಕ್ಯಾಪ್ಟನ್ ಹೋಲ್ಡ್ ಇಬ ಟಕ್ ಬಲ್ ಪತ್ಲೆ ಕ್ಯಾಪ್ಟನ್ ಟೈಟರು ಕ್ಯಾಪ್ಟನ್ ರೆಡಿಯಾ 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 ಒಚ್ಚೆ ರಸರು ಮಲ್ಪೇರಿತ್ತೆ ಕುಡುಪಲ್ ತಡಕದಕ್ಲು ಒಚ್ಚಿ ಎರ್ದ ಅಂಚೆ ಬೋಂಡು ಲೆಕ್ಕ ಅವೇ 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 ಆಂಡ್
Yes. ನಾಲ್ಕನೆಯ ಪಂದ್ಯಾಟ ಶ್ರೀದೇವಿ ಫ್ರೆಂಡ್ಸ್ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ. ಶ್ರೀದೇವಿ ಫ್ರೆಂಡ್ಸ್ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ. ಬಲ್ಲದಾದ ಅಂದು ಅಣ್ಣ ನೆಕ್ಸ್ಟ್ ಟೀಮ್ ಅಕ್ಕನಕ್ಲ ಬರೋಡು ವಿನಾಯಕ ಫ್ರೆಂಡ್ಸ್ ಕುಂಬ್ರಲ ಶ್ರೀದೇವಿ ಫ್ರೆಂಡ್ಸ್ ದಕ್ಲ ಬರೋಡು ಮಾತ ಸರ್ವರ ಗಮನಕ್ಕೆ ಕಬಡ್ಡಿ ಪಂದ್ಯಾಟದ ಫಲಿತಾಂಶವನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದೇವೆ. ಈ ಕಬಡ್ಡಿ ಪಂದ್ಯಾಟದ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ತನುಷ್ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ. ಬೆಸ್ಟ್ ಡಿಪೆಂಡರ್ ಅವಾರ್ಡ್ ಗೋಸ್ ಟು ಶಿವಕುಮಾರ್ ಕಲ್ಲೇಗ ವಾರಿಯರ್ಸ್. ಬೆಸ್ಟ್ ಆಲ್ರೌಂಡರ್ ಮಂಜುನಾಥ್ ಕಲ್ಲೇಗ ವಾರಿಯರ್ಸ್. ವಿನಾಯಕ ಫ್ರೆಂಡ್ಸ್ ಹೋಲರೆ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಬಲೆ ಅಣ್ಣ ಬೋರಾ ಬ್ಯಾಂಡ್ ಬೋರಾ ಒಂಜೆ ಅನೌನ್ಸ್ಮೆಂಟ್. ಕಬಡ್ಡಿ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೆಂಜಲ. ತೃತೀಯ ಸ್ಥಾನ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ದ್ವಿತೀಯ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ. ಪ್ರಥಮ ಸ್ಥಾನ ಕಲ್ಲೇಗ ವಾರಿಯರ್ಸ್ ಕಲ್ಲೇಗ. ಒಂಜಿ ಚಪ್ಪಾಳೆ. 4 ಟೀಮ್ಗೂ 3 ಜನ ಬೆಸ್ಟ್ ಪ್ಲೇಯರ್ ನಕ್ಲೆ. ವಿನಾಯಕ ವಾಕ್ವರ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ. ಕೌಂಟ್ ಡೌನ್ ಸ್ಟಾರ್ಟ್. 10 9 8 7 6 ಆಂಜನಕ್ಲಿಗೆ ಪುಂಜನಕ್ಲಿಗೆ ಕುರ್ನೆ ಅತ್ತೆ ಅವು ಕುಡುಪುಲ್ ತಡಕ. ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಮಹಿಳೆಯರ ಟೀಮ್ಗೆ ಹೆಸರು ಕೊಟ್ಟದ್ದು, ಪುರುಷರ ಟೀಮ್ಗೆ ಹೆಸರು ಕೊಡ್ಲಿಲ್ಲ. ಅಲ್ಲಲ್ಲ ನಮ್ಮ ಅವರು ಗುರುಕಿರಣ್ ಅಲ್ಲ, ಅವರು ಕಿರಣ್ ಅವರು ಬರ್ಕೊಂಡಿದ್ದಾರೆ. ನಾನು ಇರುವಾಗ್ಲೇ ಹೇಳಿದ್ದು ವಿನಾಯಕ ಫ್ರೆಂಡ್ಸ್ ನಿಮ್ಮ ಅನುಪಸ್ಥಿತಿಯಲ್ಲೇ ನಿಮ್ಮ ಎದುರಾಳಿ ತಂಡ ಶ್ರೀದೇವಿ ಫ್ರೆಂಡ್ಸ್ ತಂಡವನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಚಪ್ಪಾಳೆ ತಟ್ಟಿದ್ರೆ ವಿಜಯ್ ಇಲ್ಲ ಇದ್ರೆ ಬರ್ಬೇಕಲ್ಲ. ಎಂಚ ರೆಡಿಯಾ? ಸಂಘಟಕರ ತೀರ್ಮಾನದಂತೆ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ತಂಡ ಅನುಪಸ್ಥಿತಿಯಲ್ಲಿ ಶ್ರೀದೇವಿ ಫ್ರೆಂಡ್ಸ್ ತಂಡವನ್ನ ವಿಜಯ್ ಅಂತ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಶ್ರೀದೇವಿ ಫ್ರೆಂಡ್ಸ್ ಫೈನಲ್ಗೆ ಲಗ್ಗೆಯನ್ನ ಇಟ್ಟಿದೆ. ಅಭಿನಂದನೆಗಳು. ಸರಿ ಎಸ್ ಫೈನಲ್ಗೆ ಐಕ್ಲ ಬಲತ್ತದೆ ಲಕ್ಕದಿಪ್ಪುಡು. ಎಸ್ ನೆಕ್ಸ್ಟ್ ದ್ವಿತೀಯ ಸೆಮಿಫೈನಲ್ ಉಳ್ಳಾಲ್ತಿ ಮಲ್ನಾಡು ವಿರುದ್ಧವಾಗಿ ಫ್ರೆಂಡ್ಸ್ ಕುಪ್ಲು ತಡಕ ಅಲ್ಲ ಕುಡುಪುಲ್ ತಡಕ. ಬನ್ನಿ ವಿನಾಯಕ ಶ್ರೀ ಬಳ್ಳಾಲ್ತಿ ಮಲ್ನಾಡು ವಿರುದ್ಧವಾಗಿ ಫ್ರೆಂಡ್ಸ್ ಕುಡುಪುಲ್ ತಡಕ ದ್ವಿತೀಯ ಉಪಾಂತ್ಯ ಪಂದ್ಯಾಟ.
ರೆಡಿ? ಇದು ದ್ವಿತೀಯ ಉಪಾಂತ್ಯ ಪಂದ್ಯಾಟ, ಸೆಕೆಂಡ್ ಸೆಮಿಫೈನಲ್. ಕ್ಯಾಪ್ಟನ್ ಔಟ್. ಎಸ್, ಗೆದ್ದವರು ಫೈನಲ್ಗೆ. ಮಾತಿರಲ್ಲ, ಫೈಟ್ ಇತ್ತು ನಂದು ಮ್ಯಾಚ್. ನಿಕ್ಲಿಗೆ ಗೊತ್ತುಂಡದ? ಎಸ್, ಪಕ್ಕದ ಫೈಟ್ ಇಪ್ಪಂದಕ್ಕ ದದಾಲ್ಲ ಗಾಳಿ ಪಾಡ್ರೆ ಇತ್ತಂಡ ಬೊಬ್ಬೆ ಪಾಡ್ರೆ ಇತ್ತಂಡ ನೆಕ್ಕೆ ಮುಗಿಪೋಡು ಬುಕ್ಕ ಬಲ್ಲ ಮುಂತನಾಗ ಒಂದೇ ಸೈಡ್ ಪೋ. ಎಸ್, ಎಂಚ ಕೆಜಿ ತೂನಾಗ ಒಂಜೆ ಲೆಕ್ಕ ಒಲ್ಲೇರು ರಟ್ಟದ ಗಟ್ಟಿ ಏರ್ನಂದು ತೂಡು. ಎಸ್, ಕ್ಯಾಪ್ಟನ್ ಔಟ್. ಅಕ್ಕ ನಿಖಿಲ್ ರೆಡ್ಡಿ ಪನ್ನೋಟು ಒಂದು ಬೆಂಗ್ಲ నీకు రెడీ పన్న బుట్ట ఇంకల మనీ పూజ ఎంచాక రెడీయా? కెప్టెన్ అవుట్. టైట్ ద రోప్. రెడీయా? 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 ಯಸ್, ಬಲ್ಲೆ ಪೂರ್ವ ದಿಕ್ಕದ ಕಡೆಕ್ಟ್. ಯಸ್, ಅಂಡ 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 ಆ ಆ ಆ ಆ ಆ ಆ ಆ ಆ ಬಲ್ಲೆ 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 ಬಲ್ಲೆ. ಒಂದೇ ಬಚ್ಚ ಏರಿ. ಯಸ್, ಪುರುಷರ ವಿಭಾಗದ ಪಂದ್ಯಾಟಕ್ಕೆ ತಂಡಗಳು ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುರುಷರ ವಿಭಾಗದ ಮೊದಲನೆಯ ಪಂದ್ಯಾಟ ಕಲ್ಲೇಗಾ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗಾ. ದ್ವಿತೀಯ ಪಂದ್ಯಾಟ ಕಲ್ಲೇಗಾ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. ಅಂತಿಮ ಸಿದ್ಧತೆಯಲ್ಲಿ ಇರಬೇಕು. ಕಲ್ಲೇಗಾ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗಾ. ಎಸ್ ಫ್ರೆಂಡ್ಸ್, ಕುಡುಪುಲ್ ತಡಕ ವಿರುದ್ಧವಾಗಿ ಶ್ರೀ ಬುಳ್ಳಾಲ್ತಿ ಬಲ್ನಾಡು ತಂಡಗಳ ಮಧ್ಯೆ ಪ್ರೇಕ್ಷಕ ಬಂಧುಗಳೇ, ಕೆಮ್ಮಾಯಿಯಲ್ಲಿ ಇದೇ ಎರಡು ತಂಡಗಳು ಫೈನಲ್ಗೆ ಲಗ್ಗೆಯನ್ನ ಇಟ್ಟಿದೆ. ಇದೀಗ ಮತ್ತೆ ಸೆಮಿಫೈನಲ್ ಅಲ್ಲಿ ದ್ವಿತೀಯ ಹಂತದ ರೆಡಿಯಾ? ಎಸ್, ಎಸ್ 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 ಇಲ್ಲಿಗೆ ಮುಕ್ತಾಯಗೊಂಡಿದೆ. ಅಭಿನಂದನೆಗಳು ಫ್ರೆಂಡ್ಸ್. ಕುಪ್ಪುಲ್ ತಡಕ ಬೆಟರ್ ಲಕ್ ಶಿಬುಳಾಲ್ತಿ ಬಲ್ನಾಡು. ಫೈನಲ್ ಪಂದ್ಯಾಟಕ್ಕೆ ಅಂತಿಮ ಕರೆ ಫ್ರೆಂಡ್ಸ್. ಕುಪ್ಪುಲ್ ತಡಕ ವಿರುದ್ಧವಾಗಿ ಶ್ರೀದೇವಿ ಫ್ರೆಂಡ್ಸ್. ಅಕ್ಕ ಅಣ್ಣ ಒಂಜಿ ನಿಮಿಷ ಅಣ್ಣ ನಕ್ಲಿನ ಒಂಜಿ ಮ್ಯಾಚ್ ಮಲ್ತದ ಫೈನಲ್. ಪುರುಷರ ವಿಭಾಗದ ಮೊದಲನೆಯ ಪಂದ್ಯಾಟ
ಕಲ್ಲೇಗ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗ. ಸೊ ಪ್ಲೀಸ್ ಗೆಟ್ ಇನ್. ரெண்டு டீம்ல பலை பலை பல்லு தாதா பண்டது ಇತ್ತ ಗೊತ್ತಾಪುಂಡು. ಸೊ ಹಗ್ಗ ಜಗ್ಗಾಟದಲ್ಲಿ ಇವತ್ತು 4 ಕೇರಳ ಮತ್ತು ಕರ್ನಾಟಕದ ಬಲಿಷ್ಠ ತಂಡಗಳು ಇಲ್ಲಿ ಆಗಮಿಸಿವೆ. ಎಸ್, ಪುರುಷರ ವಿಭಾಗದ 2 ತಂಡಗಳನ್ನ ಹಗ್ಗ ಜಗ್ಗಾಟದ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಕಲ್ಲೇಗ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ತಂಡಗಳ ಮಧ್ಯೆ. ಕಲ್ಲೇಗ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗ ಈ ತಂಡಗಳ ಮಧ್ಯೆ ನೇರ ಹಣಾಹಣಿ. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀಯುತ ಕೃಷ್ಣ ಶೆಟ್ಟಿ ಕಡಬ, ಪುತ್ತೂರು ಎಪಿಎಂಸಿನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ. ಅದು ಇಂದಿನ ಸಮಾರೋಪ ಸಮಾರಂಭ ಮುಖ್ಯ ಅತಿಥಿ ಕೃಷ್ಣ ಶೆಟ್ಟಿ ಕಡಬ ಇವರಿಗೆ. ಇತ್ತಂಡಗಳಿಗೆ ಹಸ್ತ ಲಾಘವವನ್ನ ನೀಡುವರೆ ಕೃಷ್ಣ ಶೆಟ್ಟಿ ಕಡಬದ ಜೊತೆ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಒಂದು ಲಾಂಗ್ ಲೈನ್ ಅಪ್ ಅನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರಥಮ ಪಂದ್ಯಾಟದ 2 ತಂಡಗಳನ್ನ ಕೂಡ ಹಗ್ಗ ಜಗ್ಗಾಟದ ಅಂಕಣಕ್ಕೆ ಸ್ವಾಗತಿಸುತ್ತಿದ್ದೇವೆ. ಮೊದಲನೆಯ ಪಂದ್ಯಾಟ ಕಲ್ಲೇಗ ವಾರಿಯರ್ಸ್ ಎ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗ. ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು, ನಗರಸಭೆ ಪುತ್ತೂರು ಸುದಬಿಟ್ಟು ಪ್ರಥಮ ಪಂದ್ಯಾಟದ ಹಸ್ತ ಲಾಘವ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈಗಲ್ ವಾರಿಯರ್ಸ್ ಕಲ್ಲೇಗ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಎ ಹಗ್ಗ ಜಗ್ಗಾಟದಲ್ಲಿ ಅತ್ಯಂತ ಘಟಾನುಘಟಿ 4 ತಂಡಗಳನ್ನ, ಬಹುಶಃ ಈ ಮ್ಯಾಚ್ಗಳನ್ನ ನೀವು ಬೇರೆ ಕಡೆ ನೋಡಬೇಕು ಅಂತಿದ್ರೆ ಮಧ್ಯರಾತ್ರಿ 12 ಗಂಟೆಗೆ ಹೋಗಬೇಕು. ಆದ್ರೆ ಕಲ್ಲೇಗದ ಜನತೆಗೆ 8 ಗಂಟೆಗೆ ಮುಂಚಿತವಾಗಿ ಈ ರೀತಿಯ ಪಂದ್ಯಾಟಗಳನ್ನ ಇಷ್ಟು ಜನಸಂಖ್ಯೆಯಲ್ಲಿ ನೋಡುವ ಭಾಗ್ಯ ಒದಗಿ ಬಂದಿದೆ. ಬರೀ ಬೊಡಿರಿ ಚಪ್ಪಾಳೆ, ಚಪ್ಪಾಳೆ ಹರಿದು ಬರಲಿ 2 ಬಲಿಷ್ಠ ತಂಡಗಳ ಮಧ್ಯೆ. ಇವರನ್ನ ಸ್ವಾಗತಿಸುವರೆ ನಮ್ಮ ಜೊತೆ ಕೃಷ್ಣ ಶೆಟ್ಟಿ ಕಡಬ ನಿರ್ದೇಶಕರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಅದೇ ರೀತಿ ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು, ನಗರಸಭೆ ಪುತ್ತೂರು. ಸಂಜೀವ ನಾಯಕ್ ಕಲ್ಲೇಗ ಹಿರಿಯರು ನಮ್ಮ ಜೊತೆ ಉಪಸ್ಥಿತಿ ಇದ್ದು 2 ಘಟಾನುಘಟಿ ತಂಡಗಳಿಗೆ ಹಸ್ತ ಲಾಘವದ ಮುಖಾನ ಇದೀಗ ಅಭಿನಂದಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಕಲ್ಲೇಗ ವಾರಿಯರ್ಸ್ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೇಗ ತಂಡಗಳ ಮಧ್ಯೆ ನೇರ ಹಣಾಹಣಿ.
ಸ್ವಾಗತಿಸುತ್ತಿದ್ದಾರೆ. ಎರಡೂ ತಂಡಗಳನ್ನ ಕೃಷ್ಣ ಶೆಟ್ಟಿ ಕಡಬ, ಜೇವಂದರ್ ಜೈನ್ ಮತ್ತು ಸಂಜೀವ ನಾಯ್ಕ್ ಕಲ್ಲೆಗ, ಅದೇ ರೀತಿ ವಿನಯ್ ಕಲ್ಲೆಗ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರ ಹಸ್ತ ಲಾಘವದೊಂದಿಗೆ ಈ ಪಂದ್ಯಾಟಕ್ಕೆ ಆರಂಭಿಕ ಚಾಲನೆಯನ್ನ ನೀಡುತ್ತಿದ್ದೇವೆ. ಜನ ಪಾತಿರಿಪಿರ ಎರಡೂ ತಂಡಗಳು ಕೂಡ ಕ್ಯಾಪ್ಟನ್ ಪ್ಲೀಸ್, ಕ್ಯಾಪ್ಟನ್ ಎರಡು ಕ್ಯಾಪ್ಟನ್ ಬರ್ತೀರಾ? ಕ್ಯಾಪ್ಟನ್ ಬನ್ನಿ, ಕ್ಯಾಪ್ಟನ್ ಪ್ಲೀಸ್. ಎರಡು ತಂಡದ ಕಪ್ತಾನರು, ಎರಡು ತಂಡದ ಕಪ್ತಾನರು. ಎಸ್ ಎರಡು ತಂಡಗಳ ಸ್ಪಾನ್ಸರ್ಸ್ ಸ್ವಲ್ಪ ಈಚೆ ಬನ್ನಿ ಅಣ್ಣ. ತಂಡದ ಮಾಲಕರು, ತಂಡದ ಮಾಲಕರು, ತಂಡದ ಮಾಲಕರು, ಎರಡು ತಂಡದ ಮಾಲಕರು ಬನ್ನಿ ಬನ್ನಿ. ಇದನ್ನ ಫೌಲ್ ಇದನ್ನ ಫೌಲ್ ಬಿಡ್ತೀರ, ರಗಳೆ ಬಿಡ್ತೀರ, ಫೌಲ್ ಬಿಡ್ತೀರ. ಅದಾ ಎಸ್, ಲೈನ್ ಕ್ಯಾನ್ಸಲ್ ಇಲ್ಲ. ಲೈನ್ ಮುಟ್ಟಿದ್ರೆ ಟಚ್ ಇಲ್ಲ. 3 minutes. ಕ್ಯಾಪ್ಟನ್ ನೋಟ್ 3 minutes. ಟೈಮ್ ಬೋಡ್ಚಾ? ಎಸ್. ಫೌಲ್ ಇಲ್ಲ, ಲೈನ್ ಟಚ್ ಫೌಲ್ ಇಲ್ಲ, ಕ್ಲಿಯರ್. ಎರಡು ಟೀಮ್ ಟೈಮಿಂಗ್ಸ್ ಬಿಡ್ತದೆ. ಎಸ್ ಎಸ್.
ಟೈಮಿಂಗ್ಸ್ ಇಲ್ಲ, ಅನ್ಲಿಮಿಟೆಡ್. ಎಸ್ ಕೊಂಚ ಮಲ್ಲ ಚಪ್ಪಾಳೆ ಬೊಟ್ಟುಡುಂದ್ರೆ ಮಲ್ಲ ಮಲ್ಲ ಜವನೇರು ದೂರೋಡುದು ಬೈದೇರಿ ಬಲ್ಲದ ನಿಜವಾಯಿನ ಶಕ್ತಿ ದಾದ ಪಂಡದು ಗೊತ್ತಾ ಪುಣ್ಯ ಆರಂಭ ಆಗಿದೆ. ಎಸ್ ಹಗ್ಗ ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ. ಎಡಭಾಗದಲ್ಲಿ ಕಲ್ಲೆಗ ವಾರಿಯರ್ಸ್, ಬಲಭಾಗದಲ್ಲಿ ಈಗಲ್ ವಾರಿಯರ್ಸ್ ಕಲ್ಲೆಗ. ಆ ಕಡೆ ಈ ಕಡೆ ಕಲ್ಲೆಗವೇ, ಅದು ಕಲ್ಲೆಗ ವಾರಿಯರ್ಸ್, ಇದು ಈಗಲ್ ವಾರಿಯರ್ಸ್. ಎತ್ತಂಡಗಳ ಮಧ್ಯೆ ನೇರ ಹಣಾಹಣಿ ಸಾಗಿ ಬರುತ್ತಿದೆ. ಸಮಯದ ಮಿತಿ ಇಲ್ಲ, ಅನ್ಲಿಮಿಟೆಡ್. ಈ ಲೈನ್ ಇದನ್ನ ದಾಟಬೇಕು ಅಥವಾ ಅದನ್ನ ದಾಟಬೇಕು. ಎಸ್, ಎರಡು ತಂಡಗಳು ಕೂಡ ಸಮಾನ ಬಲದೊಂದಿಗೆ ಈಗಲ್ ವಾರಿಯರ್ಸ್ ಇದೀಗ ಮುನ್ನಡೆಯಲ್ಲಿದೆ. ಕರೆಕ್ಟ್, ಈಗಲ್ ವಾರಿಯರ್ಸ್, ಈಗಲ್ ವಾರಿಯರ್ಸ್ ಮುನ್ನಡೆಯನ್ನ ಗಳಿಸಿಕೊಳ್ಳುತ್ತಿದೆ. 1 ಫೀಟ್ ಅಂತರ ಇದೆ. ಎಸ್, ಹಗ್ಗ ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಯಲ್ಲಿದೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಯಲ್ಲಿದೆ. 1 ಫೀಟ್ ಅಂತರ ಇದೆ. ಎಸ್, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಯಲ್ಲಿದೆ. ಎಸ್, ಈಗಲ್ ವಾರಿಯರ್ಸ್, ಈಗಲ್ ವಾರಿಯರ್ಸ್ ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ. ಎಸ್, ಈಗಲ್ ವಾರಿಯರ್ಸ್ ಹಗ್ಗ ಮತ್ತೆ ಮತ್ತೆ ಪಶ್ಚಿಮ ದಿಕ್ಕು, ಈಗಲ್ ವಾರಿಯರ್ಸ್. ಎಸ್, ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ. ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ ಸಾಗುತ್ತಿದೆ. ಎಸ್, ಎಸ್, ಹಗ್ಗ ಪೂರ್ವ 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 ದಿಕ್ಕು. ಎಸ್, ಹಗ್ಗ ಮತ್ತೆ ಮಧ್ಯಭಾಗದಲ್ಲಿ 50-50 ಹಗ್ಗ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆ, ಎಸ್, ಪೂರ್ವದ ಕಡೆಗೆ. ಎಸ್, ಹಗ್ಗ ಮಧ್ಯಭಾಗದಲ್ಲಿದೆ. ಎಸ್, ಅಣ್ಣ ಒಂದೇ ಕುಳ್ಳದು ಬಳ್ಳೆ, ಕುಳ್ಳದು ಬಳ್ಳೆ. ಹಗ್ಗ ಈಗ ದಾದ ಗೊಬ್ಬವನ್ನ. ಎಸ್, ಅಭಿನಂದನೆಗಳು ಕಲ್ಲೆಗ ವಾರಿಯರ್ಸ್. ಸೂಪರ್ ಸೂಪರ್. ಅತ್ತ ನಿಕ್ಲಿಗೆ ದಾದಾಣ್ಣ ಗೊತ್ತಾಂಡ, ಚಪ್ಪಾಳೆ ಬುಟ್ಟಿಯರತ್ತ ದಾದಾಣ್ಣ ಗೊತ್ತಾಂಡ. ಅಂಚಿಲತ್ತು ಇಂಚಿಲತ್, ಅಂಚಿಲತ್ತು ಇಂಚಿಲತ್. ಎಸ್, ಕಲ್ಲೆಗ ವಾರಿಯರ್ಸ್ ಪ್ರಥಮ ಸುತ್ತಿನ ಜಯ.
ಎಸ್ ದ್ವಿತೀಯ ಸುತ್ತು. ಆರಂಭದ ಸುತ್ತು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಅಂತೂ ಇಂತು ಪೂರ್ವ ದಿಕ್ಕಿನ ಕಡೆಗೆ ಸಾಗಿ ಬಂದಿದೆ. ಇದೀಗ ಮತ್ತೆ ದ್ವಿತೀಯ ಸುತ್ತನ್ನ ಆರಂಭ ಮಾಡ್ತಾ ಇದ್ದೇವೆ. ಎಸ್, ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ಈ ತಂಡಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೃಷ್ಣ ಶೆಟ್ಟಿ ಕಡಬ, ನಿರ್ದೇಶಕರು ವಿದ್ಯಾವರ್ಧಕ ಸಂಘ ವಿವೇಕಾನಂದ, ಮಾಜಿ ಅಧ್ಯಕ್ಷರು ಎಪಿಎಂಸಿ ಪುತ್ತೂರು ಇವರು ಬಹುಮಾನವನ್ನ ನೀಡಿ ವೇದಿಕೆಯಲ್ಲೇ ಗೌರವಿಸಿ ತಂಡವನ್ನ ಬೀಳ್ಕೊಡಬೇಕು ಅನ್ನುವ ವಿನಂತಿ. ದಯವಿಟ್ಟು ಕಬಡ್ಡಿ ತಂಡದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗದ ಎಲ್ಲ ಆಟಗಾರರು, ತಂಡದ ಮಾಲಕರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ದೊಡ್ಡ ಟ್ರೋಫಿ ಇದೀಗ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ತಂಡದ ಕೈ ಸೇರುತ್ತಾ ಇದೆ. ಶ್ರೀಯುತ ಕೃಷ್ಣ ಶೆಟ್ಟಿ ಕಡಬ ಇವರು ಬಹುಮಾನವನ್ನ ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಒನ್ ಅಂಡ್ ಓನ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ. ಕ್ಯಾಪ್ಟನ್ ನೋಟ್ಸ್, ಪ್ರಥಮ ಸುತ್ತನ್ನ ಕಲ್ಲೆಗ ವಾರಿಯರ್ಸ್ ಗೆದ್ದುಕೊಂಡಿದೆ. ಇದೀಗ ದ್ವಿತೀಯ ಸುತ್ತು ಆರಂಭ ಆಗುತ್ತಿದೆ. ಕಲ್ಲೆಗ ವಾರಿಯರ್ಸ್ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೆಗ. ಎಸ್, ಹಗ್ಗ ಅಂಚಿಲೇಜ್ ಇಂಚಿಲೇಜ್ ಮಧ್ಯಡು ಉಂಟದ. ಎಸ್, ಲಕ್ಕೇರು ಬಂಡ ಒಯ್ತೇರಂದು ಲೆಕ್ಕ. ಎಕಡ್ಲ ಶುರು ಕಂಚಿಗೆ ಒಯ್ತದನೆ, ಬುಕ್ಕ ಅಂಚಿಗೆ ಹೋತನೆ. ಇದು ಹೆಂಗ ಅರ್ಥ ಆಬುಜ್? ಅಂಚಿಲತ್ ಇಂಚಿಲತ್, ಅಂಚಿಲತ್ ಇಂಚಿಲತ್. ಇತ್ತ ಒಂದ ಪೊಕ್ಕ ಬೇರುದಲೆ. ಥರ್ಡ್ ಸೆಟ್ಗೆ ಕೊಂಡ್ರು ಪೆರಾನ್. ಎಸ್, ಕಲ್ಲೆಗ ವಾರಿಯರ್ಸ್ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗಲ್ ವಾರಿಯರ್ಸ್. ಏರ್ಲ ಬೊಬ್ಬೆ ಪಾಡಜೇರು ದಾಯ್ ಬೊಬ್ಬೆ ಪಾಡಜೇರಣ್ಣ ಮಾತ್ರೆಗಳ ಗೊತ್ತುಂಡು. ಲಾಸ್ಟ್ ನಂಚು ಅಲೆ 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 ಗಟ್ಟಿ ಬೊಬ್ಬೆ ಪಾಂಡೈತು ಆಬಡಕ್ಕೆ ಹೋದ ಇದನ್ನಿಡಿ ಮುಗಿಪುಂಡು. ಅಲೆ ಲಕ್ಕೇರಿ ಅಬೆ 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 ಅವೇ ಅಲೆ ಹೋಯ್ತಾರೆ. ಈಗಲ್ ವಾರಿಯರ್ಸ್ ಮ್ಯಾಚ್ ಟೈ. ಟಾಸ್. ಕ್ಯಾಪ್ಟನ್ ಪ್ಲೀಸ್.
ನೆತ್ತ ಕ್ಯಾಪ್ಟನ್ ಬಲೆ ಟಾಸ್. ನಾಣ್ಯ ಚಿಮ್ಮುವಿಕೆಯಲ್ಲಿ ವಿಜಯಿ ಆಗಿದೆ ಕಲ್ಲೇಗ ವಾರಿಯರ್ಸ್. ಪೂರ್ವ ದಿಕ್ಕನ್ನ ಆಯ್ಕೆ ಮಾಡಿಕೊಂಡಿದೆ ಕಲ್ಲೇಗ ವಾರಿಯರ್ಸ್. ದ್ವಿತೀಯ ಪಂದ್ಯಾಟ ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. ಕಲ್ಲೇಗ ಮಲ್ಲಟ್ಟಿ. ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ವಿನಂತಿ. Today. Captain, please. ಮುಂದಿನ ಪಂದ್ಯಾಟಕ್ಕೆ ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ ತಂಡಗಳು ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. Captain, please. Ready? ಒಂದು ಚಪ್ಪಾಳೆ ಹಾಕೊಡೋಣ. ಫೈನಲ್ ಬುಕ್ ಇಚ್ಚಿನ ಮ್ಯಾಚ್ ದಿಕ್ಕನ್ ಫೈನಲ್.
ಫೈನಲ್. ಎಸ್, ಬರಲಿ ದೊಡ್ಡ ಚಪ್ಪಾಳೆಯೊಂದಿಗೆ ತೃತೀಯ ಸುತ್ತು ಮತ್ತು ಅಂತಿಮ ಸುತ್ತನ್ನ ಆರಂಭ ಮಾಡ್ತಾ ಇದ್ದೇವೆ. ಕಲ್ಲೆಗ ವಾರಿಯರ್ಸ್ ವಿರುದ್ಧವಾಗಿ ಈಗಲ್ ವಾರಿಯರ್ಸ್ ಕಲ್ಲೆಗ. ಎಸ್, ಪೂರ್ವ ದಿಕ್ಕಿನ ಕಡೆಗೆ ಹಗ್ಗ. ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ. ಕಲ್ಲೆಗ ವಾರಿಯರ್ಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ. ಕಲ್ಲೆಗ ವಾರಿಯರ್ಸ್ 50-50. ಎಸ್, ಕಲ್ಲೆಗ ವಾರಿಯರ್ಸ್, ಕಲ್ಲೆಗ ವಾರಿಯರ್ಸ್. ಕಲ್ಲೆಗ ವಾರಿಯರ್ಸ್ ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ. ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ. ಎಸ್, ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ. ಹಗ್ಗ ಪಶ್ಚಿಮ ದಿಕ್ಕಿನ ಕಡೆಗೆ. ಎಸ್, ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ. Yes! ಎಸ್, ಹಗ್ಗ ಪೂರ್ವ ದಿಕ್ಕಿನ ಕಡೆಗೆ. Yes! Yes! Kallega Warriors won the match.
ಮಹಿಳೆಯರ ವಿಭಾಗದ ಫೈನಲ್. ಬಿಟ್ಟು ಈ ತಂಡಗಳು ಆಗಮಿಸಬೇಕು ಅನ್ನುವ ಕೋರಿಕೆ. ಮಹಿಳೆಯರ ವಿಭಾಗದ ಫೈನಲ್ ಶ್ರೀದೇವಿ ಫ್ರೆಂಡ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಕುಪ್ಪಲು ತಡಕ ಉಡುಪುಲ್ ತಡಕ. ಅಣ್ಣ ಅಲ್ಲಿ ಮೇಲೆ ನಿಂತವರು ಕಟ್ಟೆಯಿಂದ ಕೆಳಗಿಳಿಬೇಕು. ಸದಬಿಟ್ಟ ಮೇಲೆ ನಿಂತವರ ಗಮನಕ್ಕೆ ದೈವದ ಕಟ್ಟೆ. ಅಣ್ಣ ನನ್ನೆಲ್ಲ 2 ಜನ ಮಿತ್ತುಲ್ಲ ಮೆಲ್ಲ ತಿರ್ತ ಜಪ್ಪಲ. ಎಸ್, ಕೃತಜ್ಞತೆಗಳು. ದೈವದ ಕಟ್ಟೆ ಅವು ದೈರೀತಿ ಮಿತ್ತು ಬರ್ತಡೆ. ಬಹುಶಃ ಹಗ್ಗ ಜಗ್ಗ ಆಟದ ಎಂಚ ವೈಪೋಡದ ಗೊತ್ತಾಡಕ್ಕ ಐಕ್ಯ ಒಂಜಿ ವೈಪಾದ ನಿಕ್ಲೆ ಕೊರ್ರೆ. ಎಸ್, ಫ್ರೆಂಡ್ಸ್ ಕುಡುಪುಲ್ ತಡಕ ಬತ್ತೇರಿ ಅಕ್ಕನಕ್ಲು ಮಿತ್ತೊಂದು ತೂ ಒಂದಿತ್ತೇರಿ ಅಕ್ಲು ವೈಪನ ಎಂಚ ಅಂಚ ಬರುವದ. ಎಸ್, ಅಬೇ ಪೂರ್ವ ದಿಕ್ಕಿನ ಕಡೆಗೆ ಸ್ವಲ್ಪ ಗ್ರೌಂಡಿನ ಲಾಭ ಇದೆ, ಹೌದಲ್ಲ? ಸ್ವಲ್ಪ ಆಗದ ಪಂದ್ಯಾಟದಲ್ಲಿ ನಾವು ಕಂಡಿದ್ದೇವೆ. ಹೌದು, ಕ್ಯಾಪ್ಟನ್ ಓಟ್ಸ್ ಬಲ್ಲ 10 ಲೆಕ್ಕ 11 ಅಕ್ಕನಕ್ಕೆ ಬಿದೈ போயறாங்க. ಅಲ್ಪಡ ತೀರಾಣ್ಲ ಕೈಗೋರ್ನಲ್ಲ ಗೊತ್ತಾವ ಹೆಂಗ್ಳಿಗೆ ಬಿದೈ ಉಂತನಕ್ಲೆ ಕೈಗೋರಿಯರ್ ಓಲಲ್ಲ ಬಜ್ಜಿ ಪುಗುಮಿನಿ ಕಟ್ಟಿಯರ್ದ ಓಲ ಬಂದ. ಎಸ್, ಎಂಜ ಫ್ರೆಂಡ್ಸ್ ಕುಡುಪುಲ್ ತಡಕ ವಿರುದ್ಧವಾಗಿ ಶ್ರೀದೇವಿ ಫ್ರೆಂಡ್ಸ್ ಕಲ್ಲೆಗ ತಂಡಗಳ ಮಧ್ಯೆ. ಕಲ್ಲೆಗ ವರ್ಸಸ್ ಫ್ರೆಂಡ್ಸ್ ಕುಡುಪುಲ್ ತಡಕ ಫೈನಲ್. ಕ್ಯಾಪ್ಟನ್ ಟೈಟರು ರೆಡಿಯಾ ರೆಡಿಯಾ ರೆಡಿಯಾ. ಎಸ್, ಅಬೇ 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 ಅಬೇ. ಆಹಾ, ಅಕ್ಕನಕ್ಲೆ ಮುಡೋಡ್ ಚಕ್ಕ ಮುಡೋಡ್ ಗಟ್ಟಿ ಬತ್ತಲ್ಲ ಗಟ್ಟಿ ಬತ್ತಲ್ಲ ಗಟ್ಟಿ ಬತ್ತಲ್ಲ. ಅಂಚ ಅಂಚ ಬತ್ತಲ್ಲ. ಗಟ್ಟಿ ಗಟ್ಟಿ ಬತ್ತಲ್ಲ. ತುಲೆ వచ్చే ಒಂದು ಬೇರೆ ಆತು ಅಂತೀರ. ನಾನು ಪ್ರಥಮ ಸುತ್ತನ್ನ ನಿರಾಯಾಸವಾಗಿ 20 ಸೆಕೆಂಡ್ ಅಂತರದಲ್ಲಿ ಗೆದ್ದುಕೊಂಡಿದ್ದಾರೆ. ಅಭಿನಂದನೆ. ಎಸ್, ದ್ವಿತೀಯ ಸುತ್ತು. Captain Notes, tight the rope. Ready? Ready? Ready?
ಎಸ್ ವಿಟ್ಲಾಗೆ ಅಭಿನಂದನೆಗಳು. ಅಂಜನಾ ಎಸ್ ಬಹು ಸರ್ವರ ಗಮನಕ್ಕೆ ಇನ್ನು ಮುಂದೆ ಬಹುಮಾನ ವಿತರಣೆ, ಆ ಬಳಿಕ ಪಂದ್ಯಾಟ ಮುಂದುವರಿಯುತ್ತದೆ. ಅಣ್ಣ ಸ್ಟೇಜ್ ಇಟ್ಟಿನಕ್ಲು ಪೂರವರ ಲಕ್ಕುಡು ಗೆಸ್ಟ್ ನಕ್ಲಿನ ಬಿಡುದು ಸ್ಟೇಜದ ದುಂಬಿತ್ತು ನಕ್ಲ ಸ್ಟೇಜದ ಮಿತ್ತಿತ್ತು ನಕ್ಲ ಗೆಸ್ಟ್ ನಕ್ಲಿನ ಬಿಡುದು ತೆಗೆದು ದುಂಬು ಬತ್ತು ಕುಲ್ದು ಸಹಕಾರ ಕುರುಡು ಪಂಪಿನ ವಿನಂತಿನ ಮಲ್ತೊಂದುಲ್ಲ. ಬಾಲಣ್ಣ ಪಲ್ಲೆ ಸರ್ ಒಂಜಿಗಳಿಗೆ ಬೆಲೆಗೆ ದಾದಾ ಮೈಕ್ ಪಾಯಿಂಟ್ ತಡೆಯವರು ಐರೊಂಜಿ ಪಟ್ಟಿ ಕೊರುಡು ಸರ್ ಅಂದೆ ಓಲಾರು ಎಸ್ ಸ್ಟೇಜ್ ಇಡ್ ಗೆಸ್ಟ್ ನಕ್ಲೇನ ಬಿಡುದು ಒರಿ ನಕ್ಲ ಪೂರ ತಿರ್ತು ಪೋಡು ಪಂಪಿನ ವಿನಂತಿನ ಮಲ್ತಂದುಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಯುತ ಜಿಬಂದರ್ ಜೈನ್, ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು, ಶ್ರೀಯುತ ಕೃಷ್ಣ ಶೆಟ್ಟಿ ಕಡವ, ನಿರ್ದೇಶಕರು ವಿದ್ಯಾವರ್ಧಕ ಸಂಘ ವಿವೇಕಾನಂದ, ವಿನಯ್ ಕಲ್ಲೆಗ, ಅಧ್ಯಕ್ಷರು ಶಿವಾಜಿ ಯುವಕ ಮಂಡಲ ಮತ್ತು ಯುವರಾಜ್ ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಬಹುಮಾನ ವಿತರಣೆ ಆದ ನಂತರ ಹಗ್ಗ ಜಗ್ಗಾಟ ಮತ್ತೆ ಆರಂಭಗೊಳ್ಳಲಿದೆ. ಕಿರಣನ ಪಟ್ಟಿ ವಂಜಿ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ವಸಂತ ಕಾರಕಾಡ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ವಸಂತ ಕಾರಕಾಡು ದಯವಿಟ್ಟು ವೇದಿಕೆಗೆ ಬನ್ನಿ. ಯುವರಾಜ್ ಬೆಳಗ್ಗೆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕಾರವನ್ನ ಕೊಟ್ಟವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಂಜೀವ ನಾಯಕ್ ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ ಕಲ್ಲೇಗ ಉಪಸ್ಥಿತರಿದ್ರೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನೇರವಾಗಿ ಬಹುಮಾನ ವಿತರಣೆಯನ್ನ ಮಾಡುತ್ತೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಸನ್ಮಾನ್ಯ ಜಿಬಂದರ್ ಜೈನ್, ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು, ಇವರಿಗೆ ಗೌರವ ಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಅದೇ ರೀತಿ ಕೃಷ್ಣ ಶೆಟ್ಟಿ ಕಡಬ, ನಿರ್ದೇಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ನೆಹರು ನಗರ, ತಮಗೂ ಕೂಡ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂಜೀವ ನಾಯಕ್ ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ ಕಲ್ಲೇಗ ಸರ್, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ವಸಂತ ಕಾರೆಕಾಡು ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತ. ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕಾರವನ್ನ ಕೊಟ್ಟಿರುವ ಯುವರಾಜ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮಗೂ ಗೌರವ ಪೂರ್ವಕ ಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸಿದ ನೇರ
ಬಹುಮಾನ ವಿತರಣೆಯ ಕಡೆಗೆ ಸಾಕ್ತಾ ಶ್ರೀಯುತ ಕೃಷ್ಣ ಶೆಟ್ಟಿ ಕಡಬ ನಿರ್ದೇಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಮುದ್ದು ಕೃಷ್ಣ ಸ್ಪರ್ಧೆ. ಬಹುಶಃ ನಮ್ಮ ನಿರೀಕ್ಷೆ ಅಷ್ಟೊಂದು ಸ್ಪರ್ಧೆಗಳದು ಇರಲಿಲ್ಲ. ಬರೋಬ್ಬರಿ 40 ಮುದ್ದು ಕೃಷ್ಣಗಳು ಈ ವೇದಿಕೆಯಲ್ಲಿ ಇವತ್ತು ಪಾರ್ಟಿಸಿಪೇಟ್ ಅನ್ನ ಮಾಡಿದೆ. ಒಂದಕ್ಕಿಂತ ಒಂದು ಮಿಗಿಲಾದಂತಹ ಮುದ್ದು ಕೃಷ್ಣ ಸ್ಪರ್ಧೆಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಇತ್ತು. ಆ ಕಠಿಣ ಸ್ಪರ್ಧೆಯಲ್ಲಿ ವಿಜೇತರಾದ 6 ವಿದ್ಯಾರ್ಥಿಗಳಿಗೆ ಪುಟಾಣಿ ಮುದ್ದು ಕೃಷ್ಣ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನ ಮಾಡಬಹುದಿದ್ದೇವೆ. ಈ ವಿಭಾಗದಲ್ಲಿ ಪ್ರಥಮ ಬಹುಮಾನ ರು 6,000, ದ್ವಿತೀಯ 5,000, ತೃತೀಯ 4,000, ಚತುರ್ಥ 3, ಪಂಚಮ 2,000, ಷಷ್ಠಮ 1,000. ಒಟ್ಟು 6 ಬಹುಮಾನಗಳು. ಅದರಲ್ಲಿ 6ನೆಯ ಷಷ್ಠಮ ಬಹುಮಾನ ಟೈ ಆದ ಕಾರಣ ಒಟ್ಟು 7 ಬಹುಮಾನಗಳನ್ನ ನೀಡಲಾಗುತ್ತೆ. ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಂಬರ್ 37 ಪಡೆದುಕೊಂಡ ಅಂಕಗಳು 141. ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ವಿಜೇತರಾದವರು ಒನ್ ಅಂಡ್ ಓನ್ಲಿ ಜಾನ್ವಿ ಕೆಪಿ ಕೋಡಿಪಾಡಿ. ವಿಜೇತರು ವೇದಿಕೆಗೆ ಬರಬೇಕು. ಕೃಷ್ಣ ಶೆಟ್ಟಿ ಕಡಬ ಇವರು ಬಹುಮಾನವನ್ನ ನೀಡಿ ಹರಸಬೇಕು. ನೀವು ಸ್ಪರ್ಧೆಯನ್ನ ನೋಡಿದ್ದೀರಾ ಗೊತ್ತಿಲ್ಲ, ಸುದ್ದಿಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ಖಂಡಿತ ಸಿಗುತ್ತೆ. ಅತ್ಯುತ್ತಮ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪುಟಾಣಿ ಜಾನ್ವಿ ಕೆಪಿ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು. ಜಾನ್ವಿ ಕೆಪಿ ಅವರ ಅಭಿನಂದನೆಗಳು. ಪುಟಾಣಿ ಮಗು ಇವತ್ತು 6,000 ನಗದು ಬಹುಮಾನ ಜೊತೆಗೆ ಸುಂದರ ಗೌರವ ಟ್ರೋಫಿ ಇದೀಗ ಸೇರ್ತಾ ಇದೆ ಜಾನ್ವಿ ಕೆಪಿ ಇವರ ಮುಡಿಗೆ. ದ್ವಿತೀಯ ಸ್ಥಾನ ಇಲ್ಲಿ ಸ್ಪರ್ಧೆಯನ್ನ ಮಾಡುವಾಗಲೇ 2.5 ಗಂಟೆ ನಾನು ಇಲ್ಲೇ ನಿಂತಿದ್ದೆ. ನನಗೆ ಆ 2 ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಅಂತ ನನಗೆ ಖಚಿತ ಆಗಿತ್ತು. ಅದರಲ್ಲಿ ಫಸ್ಟ್ ಯಾರು ಅಂತ ನನಗೆ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ 2ರಲ್ಲಿ ಒಬ್ಬರು ಆಚೆ ಈಚೆ ಆಗ್ತದೆ ಅಂತ ಗ್ಯಾರಂಟಿ ಇತ್ತು. ಅಂತಹ ಒಂದು ಪೈಪೋಟಿ 2ರ ಮಧ್ಯೆ ಇತ್ತು. ಅವರು ಬಳಕೆ ಮಾಡಿದ ಪರಿಕರ ಇದೆಯಲ್ಲ, ಅದರಲ್ಲಿ ಫಲಿತಾಂಶ ಬಹುಶಃ ನಮ್ಮ ತೀರ್ಪುಗಾರರು ನಿರ್ಧಾರ ಮಾಡಿರಬಹುದು. ಅಭಿನಯದಲ್ಲಿ 2ರು ಕೂಡ ಸರಿಯಾದ ಪೈಪೋಟಿಯನ್ನ ಕೊಟ್ಟಿದ್ರು. ಬರಬೇಕು ದೊಡ್ಡ ಚಪ್ಪಾಳೆ. ಪ್ರಾದ್ಯ ಎನ್ ಎಂ 5,000 ನಗದು ಸುಂದರ ಟ್ರೋಫಿ, ಅದು ಪ್ರಾಧ್ಯನ ಮುಡಿಗೆ. ಪುಟ್ಟ ಬಾಲಕಿ ಬಹಳ ಅದ್ಭುತ ರೀತಿಯಲ್ಲಿ ಇವತ್ತು ಅಭಿನಯದ ಮುಖಾಂತರ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರು. ಅರ್ಹವಾಗಿ ದ್ವಿತೀಯ ಸ್ಥಾನ ಬಂದಿದೆ ಪ್ರಾದ್ಯ ಅನ್ನುವ ಹುಡುಗಿಗೆ. ಇನ್ನು ತೃತೀಯ ಸ್ಥಾನ ನಂಬರ್ 30 ಪಡ್ಕೊಂಡ ಅಂಕ 119 ಪಡ್ಕೊಂಡಿದ್ದಾರೆ. ಮತ್ತೊಂದು ಕಠಿಣ ಸ್ಪರ್ಧೆಯನ್ನ ಕೊಟ್ಟಿರುವ ಬಬೀಶ್ ಪಟ್ನೂರು ಪುಟ್ಟ ಬಾಲಕ ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಅಭಿನಯದ ಮುಖೇನ ಗುರುತಿಸಿಕೊಂಡಿರುವ ಬಬೀಶ್ ಪಟ್ನೂರು 4,000 ನಗದು, ಬರೋಬ್ಬರಿ 4,000 ನಗದು ಮತ್ತು ಸುಂದರ ಟ್ರೋಫಿ. ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಚತುರ್ಥ ಸ್ಥಾನ ನಂಬರ್ 36 ಸಂಹಿತಾ ಸಾಮೆತ್ತಡಕ 4ನೆಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡವರು 118 ಅಂಕ. ಸಂಹಿತಾ ಸಾಮೆತ್ತಡಕ ಪುಟ್ಟ ಬಾಲಕಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಈ ಬಾಲಕಿ ಒಂದು ಸ್ಪರ್ಧೆಯನ್ನ ಕೊಟ್ಟಿದ್ದಾರೆ. ಮ್ಯೂಸಿಕ್ ಅನ್ನ ಇಷ್ಟು ಚಿಕ್ಕ ಬಾಲಕಿ ಅರ್ಥೈಸಿಕೊಳ್ತಾಳೆ ಅಂತ ಅವಳನ್ನ ನೋಡಿ ನಾವು ಕಲ್ತದ್ದು. ಒಂದು ಚಪ್ಪಾಳೆ. ಸಂಹಿತಾ ಸಾಮೆತ್ತಡಕ 3,000 ಬಹುಮಾನ ಈ ಮಗುವಿನ ಪಾಲಾಗ್ತಾ ಇದೆ. ಇನ್ನು ಪಂಚಮ ಬಹುಮಾನ 2,000 ನಗದು ಪಡೆಕೊಂಡವರು ನಂಬರ್ 22 114 ಅಂಕಗಳು ಧೃತಿ ಶನೇ. ಅವರ ಅಪ್ಪನಿಗೆ ಒಂದು ಚಪ್ಪಾಳೆಯನ್ನ ತಟ್ಟಬೇಕು. ಬಹುಶಃ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಗಳನ್ನ ಆ ಕಡೆ ನಿಂತು ಆಟ ಆಡಿಸಿದವರು ಅವರ ತಂದೆ ಧೃತೀಶನೈ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇನ್ನು 6ನೆಯ ಬಹುಮಾನ 2 ವಿದ್ಯಾರ್ಥಿಗಳು ಪಡೆಕೊಂಡಿದ್ದಾರೆ. ಒಂದು 5 ನಂಬರ್, ಮತ್ತೊಂದು 9 ಪಡೆಕೊಂಡ ಅಂಕ 108.
ಮನಸ್ಸಿಗೆ ಹತ್ತಿರವಾದ ಹೃದಯ್ ರಧಾನ್. ಬರ್ಲಿ ಚಪ್ಪಾಳೆ. ಒಂದೇ ಹೆಸರಿನಿಂದ ಬರ್ತದೆ ಈ ಮಗುವಿಗೆ ಹೆಸರು ನ್ಯಾಚುರಲ್ ಕೃಷ್ಣ ಅಂತ. ಈ ವಿಡಿಯೋವನ್ನ ನೀವು ನೋಡಬೇಕು. ಬಹಳ ನ್ಯಾಚುರಲ್ ಆಗಿ ಅಲ್ಲಿ ಅಮ್ಮ ಬಿಟ್ಟು ಹೋಗಿದ್ರು, ಬಹಳ ಅದ್ಭುತವಾಗಿ ನಿಂತು ಒಂದು ಅಭಿನಯ, ಗೊತ್ತಿಲ್ಲದೆ ಇದ್ರು ಕೂತದ್ದೇ ಅಭಿನಯ ಆಗಿದೆ. ಹೃದಯ್ ಮತ್ತು ಹೃದಾ ಇಬ್ಬರಿಗೂ ಕೂಡ ಅಭಿನಂದನೆ. ತಲಾ 1,000 ಬಹುಮಾನವನ್ನ ಹಂಚಿ 2 ಪುಟಾಣಿ ಮಕ್ಕಳಿಗೆ ನೀಡಿದ್ದೇವೆ. ಅಭಿನಂದನೆಗಳು ಹೃದಯ್ ಮತ್ತು ಹೃದಾ. ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಬಹುಮಾನವನ್ನ ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಇನ್ನು ಸ್ವಲ್ಪ ಬೇಗ ಹೇಳುತ್ತೇನೆ, ಬೇಗ ಬರಬೇಕು. ಬಾಲಕಿಯರ ವಿಭಾಗದ ಪಂದ್ಯಾಟ ಬಾಲ್ ಪಾಸಿಂಗ್ ಪ್ರಥಮ ಸ್ಥಾನ ದೀಕ್ಷಾ, ದ್ವಿತೀಯ ಗಾನ್ವಿ. ಬಾಲ್ ಪಾಸಿಂಗ್ ಪ್ರಥಮ ದೀಕ್ಷಾ, ದ್ವಿತೀಯ ಗಾನ್ವಿ. ಅಲ್ಪಾ ಬೀಟಾ ಸ್ಪರ್ಧೆಯಲ್ಲಿ ಪ್ರಥಮ ನಿರೀಕ್ಷಾ ಜಿ, ದ್ವಿತೀಯ ಅವನಿ ಪಿ. ಫಸ್ಟ್ ಮುಂದೆ ನಿರೀಕ್ಷಾ ನಿಲ್ಲಬೇಕು, ಸೆಕೆಂಡ್ ಅವನಿ ನಿಲ್ಲಬೇಕು. ಅಲ್ಪಾ ಬೀಟಾ ಸ್ಪರ್ಧೆಯಲ್ಲಿ ಪ್ರಥಮ ನಿರೀಕ್ಷಾ ಜಿ, ದ್ವಿತೀಯ ಅವನಿ. ನಿರೀಕ್ಷಾ ಯಾರು? ಎಸ್, ದ್ವಿತೀಯ ಅವನಿ ಪಿ. ಮುಂದಿನ ಬಹುಮಾನವನ್ನ ಸಂಜೀವ ನಾಯಕ್ ಕಲ್ಲೆಗ ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಧಾನ್ಯ ಹೆಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಅವನಿ, ದ್ವಿತೀಯ ಯಶಿಕಾ. ಧಾನ್ಯ ಹೆಕ್ಕುವ ಸ್ಪರ್ಧೆ ಪ್ರಥಮ ಅವನಿ, ದ್ವಿತೀಯ ಯಶಿಕಾ. ಬಾಲಕರ ವಿಭಾಗದ ಪಂದ್ಯಾಟದ ಬಾಟಲ್ ಗೇಮ್ ಪ್ರಥಮ ಶಮಿತ್, ದ್ವಿತೀಯ ಭುವನ್ ಪೂಜಾರಿ. ಬಾಲಕರ ವಿಭಾಗದ ಬಾಟಲ್ ಗೇಮ್ ಪ್ರಥಮ ಶಮಿತ್, ದ್ವಿತೀಯ ಭುವನ್ ಪೂಜಾರಿ. ಮಹಿಳೆಯರ ವಿಭಾಗದ ಪಂದ್ಯಾಟ ಭಾರ ಗುಂಡು ಎಸೆತ ಪ್ರಥಮ ಗುಣಾವತಿ, ದ್ವಿತೀಯ ಪ್ರೀಮಾ ಪಕ್ಕಳ. ಭಾರ ಗುಂಡು ಎಸೆತ ಪ್ರಥಮ ಗುಣವತಿ, ದ್ವಿತೀಯ ಪ್ರಿಯಾ ಪಕ್ಕಳ. ಮುಂದಿನ ಬಹುಮಾನವನ್ನ ಯುವರಾಜ್ ಇವರು ನೀಡಬೇಕು. ಬಹುಮಾನವನ್ನ ನೀಡಿದ ಸಂಜೀವ ನಾಯಕ್ ಕಲ್ಲೆಗ ಇವರಿಗೆ ಕೃತಜ್ಞತೆ. ಪ್ರಿಯಾ ಪಕ್ಕಳ. ಬಲೂನ್ ಗೇಮ್ ಪ್ರಥಮ ಕಾವ್ಯ, ದ್ವಿತೀಯ ಮಮತಾ ರೈ. ಬಲೂನ್ ಗೇಮ್ ಪ್ರಥಮ ಕಾವ್ಯ, ದ್ವಿತೀಯ ಮಮತಾ ರೈ. ಮಹಿಳೆಯರ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಮಡಕೆಯನ್ನ ಹೊಡೆದವರು ಗೀತಾ ನೆಲಪಾಲು. ಮುಂದಿನ ಬಹುಮಾನವನ್ನ ಶ್ರೀಯುತ ವಸಂತ ಕಾರ್ಯಕ್ರಮ ಸ್ಥಳೀಯ ನಗರಸಭಾ ಸದಸ್ಯರು ನೀಡಬೇಕು ಅನ್ನುವ ವಿನಂತಿ. ಪುರುಷರ ವಿಭಾಗದ ಪಂದ್ಯಾಟ ಸಂಗೀತ ಕುರ್ಚಿ ಪ್ರಥಮ ವಿಕ್ರಮ್ ಮಾಣಿಲ, ದ್ವಿತೀಯ ತಿಲಕ್ ನೆಲಪಾಲು. ಬೆಳಗ್ಗೆ ಕೊಟ್ಟಿದ್ದೇವಾ? ಇಲ್ಲಲ್ಲ ಅಣ್ಣ, ಇಲ್ಲ. ಎಸ್. ಆರಗುಂಡು ಎಸೆತ ಪ್ರಥಮ ಮಿಲನ್, ದ್ವಿತೀಯ ಸೂರಜ್. ಮಿಲನ್, ಎಸ್, ದ್ವಿತೀಯ ಸೂರಜ್. ದ್ವಿತೀಯ ಸೂರಜ್. ಪುರುಷರ ವಿಭಾಗದ ಮಡಕೆ ಹೊಡೆಯುವುದು ಪ್ರಥಮ ಲೋಹಿತ್, ದ್ವಿತೀಯ ಕೃತಿಕಾ ಮತ್ತು ಚಿಂತನ್. ಸಾರಿ, ಮಡಕೆ ಹೊಡೆಯುವುದು ಲೋಹಿತ್, ನಿಧಿ ಶೋಧ, ಕೃತಿಕಾ ಮತ್ತು ಚಿಂತನ್. ನಿಧಿ ಶೋಧ, ಕೃತಿಕಾ ಮತ್ತು ಚಿಂತನ್.
ಲೋಹಿತ್ ಅವರಿದ್ದಾರ? ಲೋಹಿತ್, ಎಸ್ ಬನ್ನಿ. ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ವಿಜೇತರು ಲೋಹಿತ್. ಎಸ್. ಧೃತಿ ಶನೈ, ಎಸ್. ರೆಡಿ? ಲೋಹಿತ್. ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ವಿಜೇತರು ಲೋಹಿತ್. ಬನ್ನಿ. ಇನ್ನು ಕಬಡ್ಡಿ ಪಂದ್ಯಾಟದ ಟ್ರೋಫಿಯನ್ನ ಎಲ್ಲರೂ ಸೇರಿ ನೀಡಬೇಕು ಅನ್ನುವ ವಿನಂತಿಯ ಮೇರೆಗೆ ಅಂಡರ್-20 ಕಬಡ್ಡಿ ಪಂದ್ಯಾಟ ಪುರುಷರ ವಿಭಾಗ ಪ್ರಥಮ ಸ್ಥಾನ ಕಲ್ಲೆಗ ವಾರಿಯರ್ಸ್. ಕಲ್ಲೆಗ ಹಲವಾರು ಪಂದ್ಯಾಟಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನ ನೀಡುತ್ತಾ ಹಲವು ಟ್ರೋಫಿಗಳನ್ನ ಗೆದ್ದುಕೊಂಡು ಕಲ್ಲೆಗ ಅನ್ನುವ ಹೆಸರಿನ ಕೀರ್ತಿಯನ್ನ ಬೆಳಗಿದ ಕಲ್ಲೆಗ ವಾರಿಯರ್ಸ್. ಕಲ್ಲೆಗ ಪ್ರಥಮ ಸ್ಥಾನದ ಕಲ್ಲೆಗ ವಾರಿಯರ್ಸ್ ತಂಡದ ಎಲ್ಲ ಆಟಗಾರರು ಮತ್ತು ಯುವ ಮಿತ್ರರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಕಲ್ಲೆಗ ವಾರಿಯರ್ಸ್ ಹಗ್ಗ ಜಗ್ಗಾಟದಲ್ಲೂ ಕೂಡ ಮುನ್ನಡೆಯಲ್ಲಿದೆ. ಕಬಡ್ಡಿಯಲ್ಲಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಕಲ್ಲೆಗ ವಾರಿಯರ್ಸಿನ ಟೀಮಿನ ಎಲ್ಲ ಪ್ರತಿನಿಧಿಗಳು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಕಲ್ಲೆಗ ವಾರಿಯರ್ಸ್ 15,049 ಬಹುಮಾನ, ಸುಂದರ ಟ್ರೋಫಿ. ಕಲ್ಲೆಗ ವಾರಿಯರ್ಸ್ ದೊಡ್ಡ ಚಪ್ಪಾಳೆ. ನಮ್ಮದೇ ನೆಲದ ನಮ್ಮದೇ ತಂಡ ಕಲ್ಲೆಗ ವಾರಿಯರ್ಸ್. ದ್ವಿತೀಯ ಸ್ಥಾನವನ್ನ ಈಗಾಗಲೇ ನೀಡಿ ಆಗಿದೆ. ತೃತೀಯ ಸ್ಥಾನ ದರೇಶ್ ಹೊಳ್ಳ ಮಾಲಕತ್ವದ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ವಿಜೇತರು ವೇದಿಕೆಗೆ ಬರಬೇಕು, ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ತೃತೀಯ ಸ್ಥಾನ ಹೊಳ್ಳ ಕ್ರಾಕರ್ಸ್ ಪುತ್ತೂರು. $4,049 ಮತ್ತು ಸುಂದರ ಟ್ರೋಫಿ. ತೃತೀಯ ಸ್ಥಾನ ದರೇಶ್ ಹೊಳ್ಳ ಮಾಲಕತ್ವದ ತೃತೀಯ ಸ್ಥಾನ ಯಾರಿಲ್ಲ? ಹೊಳ್ಳ ಕ್ರಾಕರ್ಸ್. ಬನ್ನಿ, ಯಾರಿಲ್ಲ? ಎಸ್. ಚತುರ್ಥ ಸ್ಥಾನ ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೇಂಜಲ. ಪಂಚಮುಖಿ ಫ್ರೆಂಡ್ಸ್ ಕ್ಲಬ್ ಕೇಂಜಳ ತಂಡ ಚತುರ್ಥ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಇಡೀ ತಂಡದ ಎಲ್ಲ ಆಟಗಾರರು ಮತ್ತು ಮಾಲಕರು ವೇದಿಕೆಗೆ ಬರಬೇಕು, ಸುಂದರ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ಳಬೇಕು. 2049 ಮತ್ತು ಟ್ರೋಫಿ. ಮುಂದಕ್ಕೆ ವೈಯಕ್ತಿಕ ಬಹುಮಾನವನ್ನ ನೀಡಿ ಗೌರವಿಸುತ್ತಿದ್ದೇವೆ. ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಸನು ಫ್ರಮ್ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ. ಸನು ವೇದಿಕೆಗೆ ಬರಬೇಕು, ವೈಯಕ್ತಿಕ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆ ಎಲ್ಲ ಪ್ರೇಕ್ಷಕ ಬಂಧುಗಳೇ. ಒಂದು ಚಪ್ಪಾಳೆ. ಸನು ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ಕೊಟ್ಟಾಗಿದೆ. ಎಸ್. ಬೆಸ್ಟ್ ಡಿಪೆಂಡರ್ ಅವಾರ್ಡ್ ಗೋಸ್ ಟು ಶಿವಕುಮಾರ್ ಕಲ್ಲೆಗ ವಾರಿಯರ್ಸ್. ಇದ್ದೀರಾ? ಆಗ ಕೊಟ್ಟಾಗಿದೆ. ಕಲ್ಲೆಗ ವಾರಿಯರ್ಸ್. ಬೆಸ್ಟ್ ಆಲ್ರೌಂಡರ್ ಮಂಜುನಾಥ್ ಫ್ರಮ್ ಕಲ್ಲೆಗ ವಾರಿಯರ್ಸ್. ಎಸ್. Manjunath from Shivakumar. Best Defender Award goes to Shivakumar from Kallega Warriors. Best All-Rounder Manjunath from Kallega Warriors. ಸಭೆಯ ಸಾಕ್ಷಿ ಆಟಗಾರನಾಗಿ ಮೂಡಿ ಬಂದವರು ಕಲ್ಲೆಗ ವಾರಿಯರ್ಸ್ ತಂಡದ ಮಂಜುನಾಥ್. ದಯವಿಟ್ಟು ವೇದಿಕೆಗೆ ಬರಬೇಕು, ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ.
ಎಸ್, ಮುಂದಿನ ಬಹುಮಾನ ಅಟ್ಟಿ ಮಡಕೆ ಬೊಡೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಬರೋಬ್ಬರಿ 20,049 ಮತ್ತು 10,049 ಕ್ಯಾಶ್ ಅವಾರ್ಡ್ ಸುಂದರ ಟ್ರೋಫಿ. ಈ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತಿದೆ ವೀರ ಸಾವರ್ಕರ್. ಕಲ್ಲ ಗುಡ್ಡೆ ಬರ್ಲಿ ಚಪ್ಪಾಳೆ. ವೀರ ಸಾವರ್ಕರ್ 3 ಅಟ್ಟಿ ಮಡಕೆಯನ್ನ ಹೊಡೆಯುವ ಮೂಲಕ ಚಾಂಪಿಯನ್. $20,049 ಮತ್ತು ಸುಂದರ ಟ್ರೋಫಿ. ದ್ವಿತೀಯ ಬಹುಮಾನ 10,049 ಮತ್ತು ಟ್ರೋಫಿ ಪಡೆದುಕೊಂಡ ತಂಡ ಯುವ ಫ್ರೆಂಡ್ಸ್ ಕಬಕ. ಅಭಿನಂದನೆಗಳು ಯುವ ಫ್ರೆಂಡ್ಸ್ ಕಬಕ ತಂಡಕ್ಕೆ. ದ್ವಿತೀಯ ಸ್ಥಾನ ಯುವ ಫ್ರೆಂಡ್ಸ್ ಕಬಕ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಚಾಂಪಿಯನ್ ಫ್ರೆಂಡ್ಸ್ ಕುಡುಪುಲ್ ತಡಕ. ಫ್ರೆಂಡ್ಸ್ ಕುಡುಪುಲ್ ತಡಕ ತಂಡ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿದೆ. 4,000 ನಗದು ಮತ್ತು ಸುಂದರ ಟ್ರೋಫಿ. ಎಸ್, ಅಭಿನಂದನೆಗಳು ಫ್ರೆಂಡ್ಸ್ ಕುಡುಪುಲ್ ತಡಕ ತಂಡಕ್ಕೆ. ಎಂಚ ತಲೆ ನಾರಿ ಶಕ್ತಿ ಒಂದು ಚಪ್ಪಾಳೆ ತಟ್ಟೋಡಕ್ಕ ಅಕ್ಕನಕ್ಕಳ ತಟ್ಟೋಡು. ಬಾರಿ ಸೋಕುದ ಟೀಮ್ ಕಟ್ಟಿದ್ದಾರೆ. ಇದು ಪ್ರಾಕ್ಟೀಸ್ ಇಜ್ಜಂದ ಹಂಚಬಲ್ಲವ ಇಬ್ಬರ ಸಾಧ್ಯ. ನಿಮ್ಮ ಪ್ರಯತ್ನಕ್ಕೆ ಇನ್ನಷ್ಟು ಯಶಸ್ಸು ಲಭಿಸಲಿ ಅನ್ನುವ ಆಶಯದೊಂದಿಗೆ ತಮಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ದ್ವಿತೀಯ ಸ್ಥಾನ ನಮ್ಮದೇ ಕಲ್ಲೆಗದ ತಂಡ, ಅದು ಶ್ರೀದೇವಿ ಫ್ರೆಂಡ್ಸ್. ಬರ್ಲಿ ಚಪ್ಪಾಳೆ. ಎಸ್, ಅಭಿನಂದನೆಗಳು ಶ್ರೀದೇವಿ ಫ್ರೆಂಡ್ಸ್ ತಂಡಕ್ಕೆ. ಎಸ್, ಕೃತಜ್ಞತೆಗಳು. ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ 5ನೇ ಬಹುಮಾನವನ್ನ ಪಡೆಕೊಂಡ ನಂಬರ್ 22 114 ಅಂಕ ಧೃತೀಶನೈ ಅವರ ತಂದೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸದೆಬೆಟ್ಟು 2,000 ನಗದು ಮತ್ತು ಸುಂದರ ಟ್ರೋಫಿಯನ್ನ ಧೃತೀಶನೈ ಅವರ ತಂದೆಯವರು ವೇದಿಕೆಗೆ ಬರಬೇಕು. ಯಾಕೆ ಅವರನ್ನ ಕರೆದದ್ದು ಹೇಳಿದ್ರೆ, ಅಲ್ಲಿ ಮಡಕೆಯನ್ನ ಹಾಕಿ ಮಗುವಿಗೆ ಮಾರ್ಗದರ್ಶನ ಮಾಡಿ ಮಗುವಿನ ಅಂತರಂಗದಲ್ಲಿರುವ ಸಾಮರ್ಥ್ಯವನ್ನ ಹೊರಗೆ ಹಚ್ಚಿದವರು ಅವರ ತಂದೆ. ಅದಕ್ಕೆ ಆ ಮಗು ಅಣ್ಣ ಸಾರಿ ಸರ್ ಧೃತೀಶನೇ ಬನ್ನಿ, ವೇದಿಕೆಗೆ ಬನ್ನಿ, ಬಹುಮಾನವನ್ನ ಪಡೆದುಕೊಳ್ಳಬೇಕು. ಅವರ ಪ್ರಯತ್ನವನ್ನಂತೂ ನಾವು ಕಣ್ಣಾರೆ ಕಂಡಿದ್ದೇವೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಗುವಿಗೆ ಮಾರ್ಗದರ್ಶನವನ್ನ ಕೊಡುತ್ತಾ ಈ ಬಹುಮಾನವನ್ನ ತಮ್ಮದಾಗಿಸಿಕೊಳ್ಳುತ್ತಿದೆ. ಧೃತೀಶನೈಯವರಿಗೆ ಒಂದು ಚಪ್ಪಾಳೆ ಬರಲಿ. ಬಂದ್ಲು ಹುಡುಗಿ ಧೃತೀಶನೈ. ಯಾರು ಹೇಳಿಕೊಟ್ಟದ್ದು? ಎಸ್, ಈ ಹುಡುಗಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಯಾರು ಹೇಳಿದ್ರು
ಅದನ್ನ ಅತ್ಯುತ್ತಮ ರೀತಿಯಲ್ಲಿ ಕಣ್ಣಾರೆ ಕಂಡು ಅಭಿನಯ ಮಾಡಿ ಬಹುಮಾನವನ್ನ ಪಡ್ಕೊಂಡಿದ್ದಾಳೆ ಧೃತೀಶನಿಗೆ. ಬರ್ಬೇಕಮ್ಮ, ದೊಡ್ಡ ಚಪ್ಪಾಳೆ ಬರಲಿ. ಅವಳೇ ಬಂದು ಬಹುಮಾನವನ್ನ ಪಡ್ಕೊಂಡಿದ್ದಾಳೆ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇಲ್ಲಿಗೆ ಬಹುಮಾನ ಮುಗಿಯತ್ತೆ. ನೀವು ಇನ್ನೂ ಕೂಡ ಹೋಗುದಿಲ್ಲ ಅಂತ ಗೊತ್ತು, ಅದಕ್ಕೆ ಮಧ್ಯದಲ್ಲಿ ಇಟ್ಟದ್ದು. ಯಾಕಂತ ಹೇಳಿದ್ರೆ ಇನ್ನೂ ಜಿದ್ದಾಜಿದ್ದಿನ ಕಾಳಗ ನಡಿಲಿಕ್ಕಿದೆ. ದೂರದ ಕಡಬದಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದವರು ಕಡಬ ಭಾಗದ ಯುವ ನಾಯಕರು, ಪುತ್ತೂರು ಎಪಿಎಂಸಿನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರು ಕೃಷ್ಣ ಶೆಟ್ಟಿ ಕಡಬ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವಿಸಿಲ್ ಪಾಡೋಡ್ಚಿ 2 ನಿಮಿಷ ಮಾತ್ರ ಪಾತಿರ್ನೆ. ಸ್ಥಳ ಸಾನ್ನಿಧ್ಯದ ಮಾತಾ ದೈವದವರಿಗೆ ಪ್ರಣಾಮಗಳನ್ನು ಅರ್ಪಿಸುವ ಒಂದು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಈ ಒಂದು ಸಂಘಟನೆದ ನೇತೃತ್ವದ ಬೊಲ್ಪೊಡ್ದು ಈ ಗಲಿಗೆ ಮಟ್ಟ ನಡತನಂಚಿನ ಗೊಬ್ಬುಡು ಪಾಲ್ಪಡೆಯಿನ ಮಾತ ಶ್ರದ್ಧೆದ ಬಂಧುಲೆ ವೇದಿಕೆ ಪುನ ಹಿರಿಯರೇ ಕ್ರೀಡಾಪಟುಲೆ ಇಡೀ ದೇಶಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ವಿಜೃಂಭಣೆ ಕರಿನ ಒಂಜಿ ವಾರ ದುಃಖ ನಡತೊಂದುಂಡು. అయిన ಭಾಗವಾದ ಈ ಒಂಜಿ ಕಲ್ಲೇಗಡ್ಲ ಧರ್ಮ ಜಾಗೃತಿದ ಒಂದು ಕಣ್ಣು ಮುದ್ದಿ ಒಂದು ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ. ತುರ್ತು ಪರಿಸ್ಥಿತಿದ ಹೋರಾಟ ಹಿಡಿದು ಅಯೋಧ್ಯದ ಹೋರಾಟ ಇಪ್ಪು ಈ ಗಲಿಗೆ ಮುಟ್ಟ ಧರ್ಮ ಜಾಗೃತಿದ ಕಾರ್ಯ ಮಲ್ಪಣ ಒಂಜಿ ಊರು ಓವು ಒಂದು ಕೆಂಡ ಅವು ಕಲ್ಲೇಗ ಅಂದ ತಕ್ಷಣ ನೆನಪಾಪಣೆ ಸಂಘಟನೆದ ನೆನಪಾಪಣೆ ಕಲ್ಲೇಗ. ಐಕೋಸ್ಕರ ಸೇರ್ನಂಚಿನ ಮಾತ ಜವನರಿಗೆ ಪ್ರಾರಂಭದ ಅಭಿನಂದನೆ ಸಲ್ಲಿಸವೆ. ಬಂದ್ರು ನಮ್ಗೆ ಗೊತ್ತುಂಡು ಕಿನ್ನೆ ಜೋಕ್ಲೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆ ಒಂದು ನೆನಪುಗೋಸ್ಕರ ಕೃಷ್ಣನ ವೇಷದ ಸ್ಪರ್ಧೆನ ಆಯೋಜನೆ ಮಾಡ್ತಿದ್ದಾರೆ. ಬೆತೆ ಗೊಬ್ಬಲಿನ ಆಯೋಜನೆ ಮಾಡ್ತಿದ್ದಾರೆ. ಆ ಒಂಜಿ ಘಟನೆ ನೆನಪು ಮಾಡಿದ್ರೆ ನಾನು ಮುಗಿಪ 2 ನಿಮಿಷ ಕಾಲಾವಕಾಶ ಒಪ್ಪಣೆ. ನಂಗೆ ಗೊತ್ತುಂಡು ಇಡೀ ದೇಶದ ಧರ್ಮ ಜಾಗೃತಿದ ಅವಶ್ಯಕತೆ ಉಂಡು. ನಾವು ಮಾತ ಧರ್ಮದ ಆಚರಣೆ ಹಿಡಿದು ದೂರ ಪೋಪನ ಕಾಲಘಟ್ಟಡು ನಮ್ಮ ಕಿನ್ನೆ ಜೋಕ್ಲೆಗೆ ಆ ರಾಮನ ಕೃಷ್ಣನ ಆದರ್ಶ ನೆನಪು ಮಲ್ಪಣ ಜನ ಕಾರ್ಯದ ಭಾಗವಾದ ಈ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿದ ಸಂದರ್ಭ ಆ ಕಿನ್ನೆ ಜೋಕ್ಲೆಗೆ ಕೃಷ್ಣನ ಆ ಒಂದು ವೇಷನ ಪಾಡ್ನ ಜನ ನೆನಪು ಮಲ್ಪ ಮಂದ್ರೆ ನಂಗೆ ಗೊತ್ತುಂಡು ಕೈತಲ್ದ ನೆರೆತ್ತ ಕೇರಳ ರಾಜ್ಯದ ಒಂದು ಕೇರಳ ಫೈಲ್ ಒಂದು ಪಿಕ್ಚರ್ ಬತ್ತಿದ್ದೆ. ಆ ಪಿಕ್ಚರ್ ಒಂದು ಘಟನೆ ನೆನಪು ಮಲ್ತ ಮುಗಿಪೆ. ಆ ಪಿಕ್ಚರ್ 4 ಜನ ಪೊಣ್ಣು ಜೋಕುಲು ಕಾಲೇಜ್ ಪೋಪನ ಆ ಒಂದು ಪೊಣ್ಣು ಜೋಕುಲು ಆ ಶಿಕ್ಷಣದ ಮಧ್ಯಡು ಅಕ್ಲೊಂದು ಜಾತ ಬೆತೆ ಕೀಟಲೆಗೆ ಒಳಪಡಿಸದು ನಮ್ಮ ಹಿಂದೂ 2 ಪೊಣ್ಣು ಜೋಕುಲು ಆ ಒಂದು ಶಿಕ್ಷಣ ಅರ್ಧಗೆ ಉಂತಾವನಂಚಿನ ಮಾನಸಿಕ ಕತೆಗೆ ಬತ್ತನ ಸಂದರ್ಭ ಆ ಒಂದು 4 ಜನ ಪೊಣ್ಣು ಜೋಕುಲೆಡೆ 2 ಜನ ಹಿಂದುಲು ಒಂದು ಕ್ರಿಶ್ಚಿಯನ್ ಒಂದು ಮುಸ್ಲಿಂ ಪೊಣ್ಣು. ಆ ಸಂದರ್ಭ ಹಾಕ್ಲೆ ಆ ನಮ್ಮ ಹಿಂದೂ ಪುಣಜೋಕ್ಲೆಗೆ ಒಂಜಿ ರೀತಿಯ ಸಲಹೆ ಕೊರಪೆರೆ ನಿಕ್ಲೆ ದಾತೆಗಳ ತರಬೇತಿ ಮಲ್ಪೊಡ್ಚಿ ಒಂಜಿ ತರೆಕೊಂಜಿ ಎಲ್ಲಿಯ ಕುಪ್ಪಸನ್ನು ಕಟ್ಟೋಲ್ನೆ ಒಂಜಿ ಕುಂಟುನು ಕಟ್ಟೋಲ್ನೆ. ಆ ಸಂದರ್ಭ ನಿಕ್ಲೆ ಕೀಟಲ ಆಪುಜಿ ಮಲ್ಪಣೆನೆ ನೆನಪು ಮಲ್ಪೆರೆ. ಅಣ್ಣ ನಮ್ಮ ಪುಣಜೋಕ್ಲು ಆ ಕಾರಣಕ್ಕೋಸ್ಕರ ಆ ಕುಂಟು ಕಟ್ಟೊಂದು ತುಂಬದ ದಿನಟ್ಟು ಕಾಲೇಜಿದ ದಿನಕ್ಲೇನು ಮುಂದುವರಿಸಬೇರೆ. ಆ ಕಾಲೇಜಿದ ದಿನಕ್ಲು ಮುಂದುವರಿಸನಾಗಲಿ ಕೀಟಲೆ ಆಪುಜಿ ಆಪಗಾಗ್ಲಿ ಒಂಜಿ ಜಾತಿ ಆ ತರೆಕ ಕಟ್ಟನ ಕುಂಟುರ್ದು ದಾದಾಪು ಗೊತ್ತಾಯಿಜಿ ಬುಕ್ಕದ ಒಂಜಿ ದಿನಟ್ಟು ನಂಗೆ ಆಗ್ಲಿಗೆಲ್ಲ ಇಂಚೆನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ಪಣ ಪಿರೋದ ದಿನ ಆ ಪೊಣಜೋಕ್ಲು ಪಣಪ ಹಿಂದೂ ಪೊಣಜೋಕ್ಲು ಎಂಕ್ಲೆಗೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ಗಮ್ಮತ್. ಅಪಗ 2 ಪೊಣಜೋಕ್ಲು ಕ್ರಿಶ್ಚಿಯನ್ ಧರ್ಮದಲ್ಲ ಮುಸ್ಲಿಂ ಧರ್ಮದ ಪೊಣಜೋಕ್ಲು ಪಣಪ ದಾದಾ ಕೃಷ್ಣಾಷ್ಟಮಿ ಪಂಡ ಒಂದು ಜಾತಿ ಇಲ್ಲ ಗಮ್ಮತ್ ಪಾಯಸ ಮಲ್ಪೇರೆ ಶ್ರೀಕೃಷ್ಣ ದೇವರನ್ನ ಆರಾಧನೆ ಮಲ್ಪೇರೆ ಉಂಡು. ಆ ಸಂದರ್ಭ ನಮ್ಮ ಆ ಒಂದು 2 ಧರ್ಮದ ವಿರೋಧಿ ಧರ್ಮದ 2 ಜನ ಆ ಮುಸ್ಲಿಂ ಪೊಣ್ಣು ಪಣಪಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ 14,000 ಪೊಣ್ಣುಜೋಕ್ಲೇನು ಮದಿಮಾಯಿನ ಶ್ರೀಕೃಷ್ಣ ನಿಕ್ಲ ದೇವರ ಈ ರೀತಿದ ಒಂದು ಕೀಟಲ ಮಲ್ಪಣ ಜನ ಸ್ಥಿತಿ ನಿರ್ಮಾಣ ಪಾಪಣಗ ಆ ಒಂದು 2 ಜೋಕುಲ ಬಾರಿ ದುಃಖಡು ಬತ್ತದ ತನ್ನ ಅಪ್ಪ ಮಾಡಕ್ಕೇನುವೇರಿ ಶ್ರೀಕೃಷ್ಣ 14,000 ಪೊಣ್ಣುಜೋಕ್ಲೇನು ಮದಿಮಾಯತೆಗೆ ಅಂದ ನೋಡ್ಬಿಡಕ್ಕೆ ಏನು ಜನ ಆ ಒಂದು ಸಂದರ್ಭ ನಮ್ಮ 2 ಜನ ಹಿಂದೂ ಪೊಣ್ಣುಜೋಕ್ಲನ ಪೋಷಕರಿಗಳ ಶ್ರೀಕೃಷ್ಣರೇ ಶ್ರೀಕೃಷ್ಣ ದೇವರೇ 14,000 ಮದಿಮೆ ಆತರ ಇಜ್ಜ ಪಣಪಣ ಗೊತ್ತಿ ಜನಂಚಿನ ಸ್ಥಿತಿಟ್ಟು ಆ ಸರಿಯಾದ ಉತ್ತರ ಕೊರೋದನ ಪರಿಣಾಮ ಒಂಜಾತ ದುಂಬದ ದಿನಕುಲೆಡೆ ಆ 2 ಪುಣಜೋಕುಲ್ಲ ನಮ್ಮ ದೇವರೇ ಸರಿಜಿರು ಆ ಬೇತೆ ಧರ್ಮದ ದೇವರ ನಕ್ಲ ಮಾತ್ರ ಸರಿ ಪುಣ ಪಣಪಣ ಮಾನಸಿಕತೆ 2 ಪುಣಜೋಕುಲ್ಲ ಮತಾಂತರ ಆದ ಆ ಒಂದು ಮುಸ್ಲಿಂ ಧರ್ಮಕ್ಕೆ ಸೇರಬೇರೆ. ಅಣ್ಣ ಕ್ರಿಶ್ಚಿಯನ್ ಪುಣ್ಣು ಮತಾಂತರ ಆಪುಜಲ ದಯಪಂಡ ಹಾಕ್ಲಿಕ್ಕೆ ಧಾರ್ಮಿಕ ವಿಚಾರಲು ಬೇತೆ ಹಾಕ್ಲಿಕ್ಕೆ ಬೇತೆ ಸಂದರ್ಭಡು ಹಾಕಲ ಚರ್ಚ್ ತಿಕ್ಕೊಂಡು ಅಣ್ಣ ನಮ್ಮ ಪುಣಜೋಕುಲಿಗೆ ಒಂಜಾತ ಧಾರ್ಮಿಕ ಆಚರಣೆ
ಕಾರಣದ ವಿಚಾರಗಳು ತಿಕ್ಕಂದಿನದಾದು ನಮ್ಮ ಪೋಷಕರೆಲ್ಲ ತಿಕ್ಕಂದಿನದಾದು ಆ ರಡ್ಡು ಪಟ್ಟುಕುಲ ಮತಾಂತರ ಅಪ್ಪನ ಸ್ಥಿತಿ ನಿರ್ಮಾಣ ಅಂಡ್ ಒಂದು ನೈಜ ಘಟನೆನ ಒಂಜಿ ಅಮೆರಿಕದ ಒರಿ ಇತಿಹಾಸಕಾರ್ಯ ಬರೇನ ಚಿತ್ರನ ಕೇರಳ ಫೈಲ್ ಪಂಪಣ ಚಿತ್ರ ನಿರ್ಮಾಣ ಆತನೆ ಬಂದುಲ ಈ ಸಂದರ್ಭ ನಿಕ್ಲ ಮಾತ ವಿನಂತಿ ಒಂಜೆ ನಮ್ಮ ಮಾತ ಧಾರ್ಮಿಕ ಆಚರಣೆ ಒಂಜಾತ್ ನಮ್ಮ ದುಂಬುದ ಪೀಳಿಗೆಗೆ ಕೊರುಪುಣಂಚಿನ ಅನಿವಾರ್ಯತೆ ಉಂಡು ಒಂಜಾತ್ ಪೋಷಕರು ಈ ರೀತಿದ ಒಂಜಿ ಧಾರ್ಮಿಕ ಸಂದರ್ಭದ ಅಪ್ಪನ ಕಾರ್ಯಕ್ರಮಗಳು ಪಾಲು ಪಡೆದು ಒಂಜಾತ್ ಧಾರ್ಮಿಕ ಉತ್ಸವಲಿಪ್ಪು ಬ್ರಹ್ಮ ಕಲಸೋತ್ಸವ ಇಪ್ಪು ಆ ಸಂದರ್ಭದ ನಮ್ಮ ಕಿನ್ನ ಜೋಕ್ಲೇನೆ ಆ ಕಾರ್ಯಕ್ರಮದ ಪಾಲು ಪಡೆಪುಣ ಜೊತೆಟ್ಟು ಒಂಜಾತ್ ದುಂಬುದ ಪೀಳಿಗೆಗೆ ಧರ್ಮದ ಕಾರ್ಯನ ರವಾನೆ ಮಲ್ಪಣಂಚಿನ ಅವನ ಮಾತರ ಜವಾಬ್ದಾರಿನ ನಮ್ಮ ಮಾತ ಪೋಷಕರು ಮಲ್ಪಗ ಪನಪಣ ವಿನಮ್ರ ವಿನಂತಿನ ಮಲ್ತದೆ ಒಂಜಾತ್ ಧರ್ಮ ಕಾರ್ಯದ ಕಡೆಗೆ ನಾವು ಮಾತ ಪೋಯಿ ರಾಷ್ಟ್ರ ಕಟ್ಟುನ ಕಾರ್ಯಕ್ಕೆ ನಾವು ಮಾತ ಪಜ್ಜ ಪಡಗ ಹಿಂದೂ ರಾಷ್ಟ್ರ ನಿರ್ಮಾಣದ ಕಡೆಗೆ ಇಡೀ ದೇಶ ಪೋನುಂಡು ಇಡೀ ಪ್ರಪಂಚ ಮಾರ್ಗದರ್ಶಕ ಸ್ಥಾನ ಉಂತರಂಚಿನ ಕಾಲಘಟ್ಟದ ರಾಷ್ಟ್ರ ಕಾರ್ಯದ ಕಡೆಗೆ ನಾವು ಮಾತ ಪೋಯಿ ಪನಪಣ ಪಾತ್ರನು ಪಣಂದು ಬುಕ್ಕರೋ ಕಲ್ಲೇಗದ ಈ ಒಂಜಿ ಶಿವಾಜಿ ಫ್ರೆಂಡ್ಸ್ ದ ಮಾತ ಯುವಕರಿಗೆ ಪ್ರಣಾಮನ ಅರ್ಪಿಸ ಒಂದು ರಾಷ್ಟ್ರ ಕಾರ್ಯದ ನಿಕ್ಲ ಮಾತ ದುಂಬುಲ್ಲರು ಒಂಜಾತಿ ಈ ಭಾಗದ ಬಂಧುಲೇನ ಕಾರ್ಯದ ಕಡೆಗೆ ಪಜ್ಜ ಪಡೋದುಲ್ಲರು ನಿಕ್ಲೆ ಮಾತ ಶುಭ ಹೊಡು ಪಣಪಣ ಪಾತ್ರನು ಪಣಂದು ದೊಡ್ಡ ಪಾತ್ರನು ಅಂತವೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೋತ ಕೃಷ್ಣ ಶೆಟ್ಟಿ ಕಡಬಾಗ್ ಇವರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಮಾತುಗಳು ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರಿಂದ. ಶಿವಾಜಿ ಯುವಕ ಮಂಡಲ ಕಲ್ಲೇಗ ಇದರ ವತಿಯಿಂದ ನಡೆಯುವಂಥ 49ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ಸಜ್ಜನ ಹಿಂದೂ ಬಾಂಧವರೇ, ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಯುವಕ ಮಂಡಲದ ವತಿಯಿಂದ ಮೊಸರು ಕುಡಿಕೆ ಉತ್ಸವ ನಡೀತಾ ಬರ್ತಾ ಇದೆ. ಕಲ್ಲೇಗ ಇಡೀ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಪ್ರಥಮವಾಗಿರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಹಲವು ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಾಗರ ಪಂಚಮಿಯಿಂದ ಹಿಡಿದು ನೇಮೋತ್ಸವ, ನವರಾತ್ರಿ, ಮಾಲಿಂಗೇಶ್ವರ ಕಟ್ಟೆ ಪೂಜೆ ಸುಮಾರು 8 ಧಾರ್ಮಿಕ ಕಾರ್ಯಕ್ರಮಗಳು ಪುತ್ತೂರು ತಾಲೂಕಿನಲ್ಲಿ ಎಲ್ಲಿಯಾದರೂ ನಡೀತಾ ಇದೆ ಅಂತ ಹೇಳಿದರೆ ಅದು ಕಲ್ಲೇಗದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇರುವ ಕಾರಣ. ಪ್ರಥಮವಾಗಿ ನೇಮೋತ್ಸವದ ನಂತರ ನಡೆಯುವಂಥ ಜಾತ್ರೆಯ ರೀತಿಯಲ್ಲಿ ಮೊಸರು ಹೂಡಿಕೆಯನ್ನು ಮಾಡಿದ್ದಕ್ಕೋಸ್ಕರ ಶಿವಾಜಿ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಂದಿನ 50ನೇ ವರ್ಷ ಭಜನಾ ಮಂದಿರಕ್ಕೆ ಈಗಾಗಲೇ 50ನೇ ವರ್ಷದ ಕಾರ್ಯಕ್ರಮ ಮುಂದಿನ ನವರಾತ್ರಿ ಸಂದರ್ಭದಲ್ಲಿ ನಡೀಲಿಕ್ಕಿದೆ. ಮುಂದಿನ ಶಿವಾಜಿ ಯುವಕ ಮಂಡಲದ 50ನೇ ವರ್ಷದ ಮೊಸರು ಕುಡಿಕೆ ಇದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು. ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳು ಅನಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರಿಗೆ ಗೌರವದ ಸ್ಮರಣಿಕೆಯನ್ನ ಸಂಘಟಕರು ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರಿಗೆ ಸಮಾರಂಭದ ಬನ್ನಿ ಶ್ರುತ ದಯಾನಂದ್ ವೇದಿಕೆಗೆ ಬರಬೇಕು. ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆ. ಶ್ರುತ ಕೃಷ್ಣ ಶೆಟ್ಟಿ ಕಡಬ ನಿರ್ದೇಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರಿಗೆ ತಿಲಕ್ ಅವರು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ಶ್ರುತ ಸಂಜೀವ ನಾಯಕ್ ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ ಕಲ್ಲೇಗ ಇವರಿಗೆ ವಿನಯ್ ಕಲ್ಲೇಗ ಇವರು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಅದೇ ರೀತಿ ಶ್ರೀಯುತ ಯುವರಾಜ್ ಶೆಟ್ಟಿ ಕೆದಂಬಾಡಿ ಇವರಿಗೆ ಸ್ಕಂದ
ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ವಸಂತ ಕಾರೆಕಾಡು ಇವರಿಗೆ ಶೋಭಿತ್ ಕೇಸರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ ತುಂಬಾ ಚಪ್ಪಾಳೆ ತಟ್ಟಬೇಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇವೆ. ತುಂಬಾ ಒಡಿಸಲಿಲ್ಲ, ಗಟ್ಟಿ ಒಂದು ಚಪ್ಪಾಳೆ ಹೊಡೀರಿ. ಎಸ್, ಥ್ಯಾಂಕ್ ಯು. ಮುಂದಿನ ಪಂದ್ಯ ಆಟ ಎರಡೂ ತಂಡ ಕೂಡ ಕೇರಳದ ಘಟಾನುಘಟಿ ತಂಡ. ನೋಡಿ, ಈಗ ಹೊರಗಿದ್ದವರೆಲ್ಲ ಬೇಗ 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 ಬಂದು ಸೇರಿಕೊಳ್ಳುತ್ತಾರೆ. ಇನ್ನು ಕರಿಬೇಕು ಅಂತಿಲ್ಲ, ಎಲ್ಲರೂ ಸೇರ್ತಾರೆ. ಎಸ್, ದ್ವಿತೀಯ ಪಂದ್ಯಾಟ. ಈ 7 ಬಾಯ್ಸ್ ಕಲ್ಲೆಗೆ ಉಂಟಲ್ಲೇ ಡಂಪಿ ಟೀಮ್. ಎಸ್, ಟೀಮ್ ಬಾಯ್ಸ್ ಕಲ್ಲೆಗೆ ಗೊತ್ತುಂಟಾ? ಎಸ್, ದ್ವಿತೀಯ ಪಂದ್ಯಾಟ ಕಲ್ಲೆಗಾ ವಾರಿಯರ್ಸ್ ಬಿ ವಿರುದ್ಧವಾಗಿ ಜೈ ಬಜರಂಗಿ ಬೆಂಗಳೂರು. ಸರಿ, ಸೆಕೆಂಡ್ ಮ್ಯಾಚ್
ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಜೈ ಬಜರಂಗಿ ಬೆಂಗಳೂರು. ಸೆಕೆಂಡ್ ಮ್ಯಾಚ್ ಸಬಳ ಬನ್ನಿ. ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಜೈ ಬಜರಂಗಿ ಬೆಂಗಳೂರು. ಕಲ್ಲೇಗ ವಾರಿಯರ್ಸ್ ಬಿ ಜೈ ಬಜರಂಗಿ ಬೆಂಗಳೂರು. ಎಸ್, ಸೆಕೆಂಡ್ ಮ್ಯಾಚ್ ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಜೈ ಬಜರಂಗಿ ಬೆಂಗಳೂರು. ಜೈ ಬಜರಂಗಿ ಬೆಂಗಳೂರು ಎಲ್ಲಿದ್ದೀರಿ? ಜೈ ಬಜರಂಗಿ ಬೆಂಗಳೂರು. ಇದು ಕಲ್ಲೇಗ ವಾರಿಯರ್ಸ್ ಬಿ ಅಲ್ಲ. ಜೈ ಬಜರಂಗಿ ಬೆಂಗಳೂರು ಟೀಮ್ ಇದೆಯಾ? ಜೈ ಬಜರಂಗಿ ಬೆಂಗಳೂರು 10 9 8 7 6 5 4 3 2 ಇಲ್ಲಿಗೆ ನಿಮ್ಮ ಸಮಯ ಮುಕ್ತಾಯಗೊಂಡಿದೆ. ಕಲ್ಲೇಗ ವಾರಿಯರ್ಸ್ ಬಿ ವಿಜಯಿ ಆಗಿದೆ, ಅಭಿನಂದನೆಗಳು. ಥರ್ಡ್ ಮ್ಯಾಚ್ ಟಿ ಬಾಯ್ಸ್ 7 ಬಾಯ್ಸ್ ಕಲ್ಲೇಗ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಎ. 7 ಬಾಯ್ಸ್ ಕಲ್ಲೇಗ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಎ. ಎಸ್, ಕಲ್ಲೇಗ ವಾರಿಯರ್ಸ್ ಎ ವಿರುದ್ಧವಾಗಿ ಟಿ ಬಾಯ್ಸ್ ಕಲ್ಲೇಗ. ಅಣ್ಣಬಲೆ 7 ಬಾಯ್ಸ್ ಕಲ್ಲೇಗ.
Yes, captain, please. Yes. Match number 3rd. 7 boys ಕಲ್ಲೇಗ ವಿರುದ್ಧವಾಗಿ ಕಲ್ಲೇಗ ವಾರಿಯರ್ಸ್ ಗೆ ಪತ್ಲೆ ಬಲ್ ಎಂಚ ರಡ್ಡಲ ಕಲ್ಲೇಗನೆ ಅಪ್ಪತೈಟ್ 7 ಜನ ನೆಟ್ಟಲ 7 ಜನ. Yes. Ready? Captain out. Tight the rope. Ready? ಎಂಚ ನಮ್ಮ ಬರುವ ಎಂಚ ಅಲ್ಲೇ ಬಲ್ಲ ಅಂಚುಂಡು ಅಪ್ಡೇಟ್ ಉಂಡು. ಬಲ್ಲ ಅಪ್ಡೇಟ್ ಉಂಡು ಎಂಚ 1 ಇಂಚ್ ಬತ್ತು ಅಲೆ ಅಡೆಗೆ ಮುಗಿ. ಎಸ್ ದ್ವಿತೀಯ ಸುತ್ತು. ಮುಂದಿನ ಪಂದ್ಯಾಟಕ್ಕೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಕಲ್ಲೇಗ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ. Ready? Captain out. Tight the rope. Ready? ಬಲ್ಲಂಚಿಗುಂಡು ಅಪ್ಡೇಟ್ ಉಂಡು. ಎಸ್ ಮುಗಿಂಡು. ಎಸ್ ಕೇರಳದ 2 ಬಲಿಷ್ಠ ತಂಡಗಳ ನಡುವೆ ಫೈನಲ್ ಹಣಾಹಣಿ ನೋಡುವುದಕ್ಕಿದೆ, ಯಾರು ತೆರಳಬೇಡಿ. ಇದೀಗ ಮ್ಯಾಚ್ ನಂಬರ್ 4 ಸೆಮಿಫೈನಲ್ ನಂಬರ್ 2 ಕಲ್ಲೇಗ ವಾರಿಯರ್ಸ್ ಬಿ ವಿರುದ್ಧವಾಗಿ ಶಿವಾಜಿ ಯುವಕ ಮಂಡಲ ಕಲ್ಲೇಗ. ಅಲೆ ಬತ್ತೇರೆ Captain, please. Toss ಗಾಗಿ ಬನ್ನಿ.
Captain, please. Yes. Ready? Captain out. Captain out. Captain out. Hold your tug. ಹಗ್ಗವನ್ನ ಹಿಡಿದುಕೊಳ್ಳಿ. Captain out. Tight the rope. Load. Ready? Yes. ಹಗ್ಗ ಪೂರ್ವ ದಿಕ್ಕಿನ ಬಳಿ ಸಾಗುತ್ತಿದೆ. ಎಸ್ ಕಲ್ಲೆಗ ವಾರಿಯರ್ಸ್ ಬಿ ಪ್ರಥಮ ಸುತ್ತನ್ನ ಗೆದ್ದುಕೊಂಡಿದೆ. Captain note. Tight the rope. Ready. Yes, Kallega Warriors B. ಫಸ್ಟ್ ಮ್ಯಾಚ್ ಇದಾತು ಫೈಟೇಜ್ ಅಂಡದ ಪ್ರಥಮ ಪಂದ್ಯಾಟವೇ ಫೈನಲ್ ಪಂದ್ಯಾಟ. ನನ್ನ ಮಾತ ತುಯ್ಯರ ಮಾತ್ರ, ನನ್ನ ತುಯ್ಯರ ಮಾತ್ರ. ಎಸ್ ಇನ್ನು ಫೈನಲ್ ಕಲ್ಲೆಗ ವಾರಿಯರ್ಸ್ ಎ ಅಂಡ್ ಬಿ. Yes, final. Kallega Warriors A versus B. ರಡ್ಡಿಲ್ಲ ನಮಕ್ಕೆ.
ರಡ್ಡೆಲ್ಲ ನಮ್ಮವೇ, ರಡ್ಡೆಲ್ಲ ನಮಕ್ಕೆ. ಎಸ್, ಹಗ್ಗ ಜಗ್ಗಾಟ ಕ್ಷೇತ್ರದ ಬಲಿಷ್ಠ ತಂಡಗಳಲ್ಲಿ ಒಂದು ಕಲ್ಲೆಗ ವಾರಿಯರ್ಸ್ ಎ, ಮತ್ತೊಂದು ಕಲ್ಲೆಗ ವಾರಿಯರ್ಸ್ ಬಿ. ಈ ತಂಡಗಳ ಮಧ್ಯೆ ಟೆನ್ಷನ್ ಇಲ್ಲದ ಪಂದ್ಯಾಟ. ಗೆಲ್ತಲ್ಲ ನಮ್ಮವೇ. ಆದ್ರೆ ಒಂದು ಎರಡು ಹೇಳಬೇಕು, ಫೈಟ್ ಅಲ್ಲಿ ಗೆಲ್ಲಬೇಕು. ನಮಕ್ಕದಾದ ಬೋಡಾಯ್ನೆ ಒಂದೇ ಸೈಡ್ ಬೋಡಾ ವಿಜಯ್, ரெண்டு சைடுல ಬರೋಡು. ಅಬೆ 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 ಅಣ್ಣ ಮತ್ತೊಂದು ಒಂದೇ ಸೀದಾ ಬೋಂದುಂಡು, ಸೀದಾ ಸೀದಾ ಬೋಂದುಂಡು. ಈ ಟೀಮ್ ಅಲ್ಲಿ ತಂದೆ ಮತ್ತು ಮಗ ಇಬ್ಬರೂ ಕೂಡ ಹಗ್ಗ ಜಗ್ಗಾಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಕಾಣ್ತಾ ಇದೆ. ಅಣ್ಣ ಬುಡಡೆ, ಅಣ್ಣ ಬುಡಡೆ. ಎಸ್, ಪ್ರಥಮ ಸುತ್ತಿನ ಜಯ ಕಲ್ಲೆಗ ವಾರಿಯರ್ಸ್ ಎ. ಕಲ್ಲೆಗ ವಾರಿಯರ್ಸ್ ತಂಡದಲ್ಲಿ ಜೆರ್ಸಿ ನಂಬರ್ 7 ಮತ್ತು ಜೆರ್ಸಿ ನಂಬರ್ 1 ತಂದೆ ಮತ್ತು ಮಗ ಇಬ್ಬರು ಕೂಡ ಅತ್ಯುತ್ತಮ ರೀತಿಯಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ದಾರೆ, ಗುರುತಿಸ್ತಾ ಇದೆ. ನೋಡಿ, ಕಲ್ಲೆಗ ವಾರಿಯರ್ಸ್ ಎ ಪ್ರಥಮ ಸುತ್ತಿನ ಜಯದೊಂದಿಗೆ ದ್ವಿತೀಯ ಸುತ್ತನ್ನ ಆರಂಭ ಮಾಡ್ತಾ ಇದೆ. ನಮಗೆ ಇಷ್ಟ ಆದದ್ದು ಒಂದನೇ ಮ್ಯಾಚ್ ಮಾತ್ರ ಅಲ್ವಾ? ಫಸ್ಟ್ ಮ್ಯಾಚ್ ಅತ್ಯುತ್ತಮ ರೀತಿಯಲ್ಲಿ ಸಾಗಿ ಬಂದಿತ್ತು, ಅದೇ ಫೈನಲ್. ಕಲ್ಲೆಗ ವಾರಿಯರ್ಸ್ ಎ ವಿರುದ್ಧವಾಗಿ ಬಿ. ಲೆಟ್ಸ್ ಸ್ಟಾರ್ಟ್. ಅಲೆ ಅಕಲ್ಲ ಕುಲ್ದೇರಿ ಮೆಕ್ಕಲ್ಲ ಕುಲ್ದೇರಿ. ರಟ್ಟದ ಪವರ್.
ಮುಕ್ಕಾಲು ಬಲ್ಲನೆ ತಿಂದೇರಿ. ಮುಕ್ಕಾಲು ಮುಗಿಡಿ, ನನ್ನ ಕಾಲು ಬಾಕಿ ಉಂಟು, ಕಾಲು ಬಾಕಿ ಉಂಟು. ನನ್ನ ಒಂದೇ ಅಲೆ ನನ್ನ ಒಂಜಿ ಸ್ಟೆಪ್. ಎಸ್, ಪ್ರಥಮ ಸ್ಥಾನ ಕಲ್ಲೇಗ ವಾರಿಯರ್ಸ್. ಪ್ರಥಮ ಬಹುಮಾನ ಕಲ್ಲೇಗ ವಾರಿಯರ್ಸ್ ಎ, ದ್ವಿತೀಯ ಬಹುಮಾನ ಕಲ್ಲೇಗ ವಾರಿಯರ್ಸ್ ಬಿ. ರೆಡಿಯಾ? ಎಸ್, ಕೃಷ್ಣ ಶೆಟ್ಟಿ ಕಡಬ ಇವರು, ಸಂಜೀವ ಕಲ್ಲೇಗ ಇವರು, ಈ ತಂಡಗಳನ್ನ 20,049 ಮತ್ತು 10,049 ಶ್ರೀಯುತ ಮಾಧವ ಪಟ್ಲ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಂಜೀವ ನಾಯಕ್ ಕಲ್ಲೇಗ 2 ಬಹುಮಾನ ಮಾತ್ರ ಬಾಕಿ ಇದೆ. ಸಂಜೀವ ನಾಯಕ್ ಅವರು ವಿತರಿಸಬೇಕು. ಜೀವಂದರ್ ಜೈನ್ ಅವರು ಉಪಸ್ಥಿತರಿದ್ದಾರೆ. ಇಲ್ಲಲ್ಲ? ಎಸ್, ವಿನಯ್ ಕಲ್ಲೇಗ ಮತ್ತು ಸಂಜೀವ್ ನಾಯಕ್ ಮತ್ತು ಮಾಧವ ಪಟ್ಲ ಇವರು ವೇದಿಕೆಗೆ ಬರಬೇಕು ಎನ್ನುವ ಕೋರಿಕೆಯೊಂದಿಗೆ ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ. ಸೊ ಈ ವಿಭಾಗದಲ್ಲಿ ಕೇರಳದ ಅತ್ಯಂತ ಘಟಾನುಘಟಿ ತಂಡಗಳಲ್ಲಿ ಒಂದು ಕಲ್ಲೇಗ ವಾರಿಯರ್ಸ್ ಎ ಇವತ್ತಿನ ಕೂಟದ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ದ್ವಿತೀಯ ಸ್ಥಾನವನ್ನ ಕಲ್ಲೇಗ ವಾರಿಯರ್ಸ್ ಬಿ. ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ 49ನೇ ವರುಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕುಡಿಕೆ ಉತ್ಸವದ ಹಗ್ಗ ಜಗ್ಗಾಟದ ದ್ವಿತೀಯ ಸ್ಥಾನ ಕಲ್ಲೇಗ ವಾರಿಯರ್ಸ್ ಬಿ. ಪ್ಲೀಸ್ get on the stage. Yes, man. Kallega Warriors B. Kallega Warriors B ತಂಡ ಬಿ ವೇದಿಕೆಗೆ ಬರಬೇಕು. ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವ ವಿನಂತಿ. ದ್ವಿತೀಯ ಸ್ಥಾನ ಕಲ್ಲೇಗ ವಾರಿಯರ್ಸ್ ಬಿ.
ರು 10,000 ಮತ್ತು ನಗದು ಬಹುಮಾನ. ಎಸ್, ಹಗ್ಗ ಜಗ್ಗಾಟದ ಚಾಂಪಿಯನ್ ಒನ್ ಅಂಡ್ ಓನ್ಲಿ ಕಲ್ಲೇಗ ವಾರಿಯರ್ಸ್. Yes, get on the stage. ಎಸ್, ಇಲ್ಲಿಗೆ ಬಹುಮಾನ ವಿತರಣೆ ಮುಕ್ತಾಯಗೊಂಡಿದೆ. ಶಿವಾಜಿ ಹಲೋ, ಒಂದು ನಿಮಿಷ. ಬೆಳಿಗ್ಗೆಯಿಂದ ನಮ್ಮೊಂದಿಗೆ ಎಲ್ಲ ಸಹಕಾರವನ್ನು ನೀಡಿದಂತಹ ಬಾಲಕೃಷ್ಣ ಹಾಗೂ ರಾಜೇಶ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಯುವಕ ಮಂಡಲದ ಅಧ್ಯಕ್ಷರಾದಂಥ ವಿನಯ್ ಹಾಗೂ ನಿತೇಶ್ ನೆಲಪಾಲ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಿತೇಶ್ ನೆಲಪಾಲ್ ಹಾಗೂ ಯುವಕ ಮಂಡಲದ ಅಧ್ಯಕ್ಷ ವಿನಯ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಿ ಇಬ್ಬರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಸ್, ಶಿವಾಜಿ ಯುವಕ ಮಂಡಲ ಸಾದರಪಡಿಸಿದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ 49ನೇ ವರ್ಷದ ಅದ್ದೂರಿ ಪುತ್ತೂರು ಕಲ್ಲೇಗ ಮೊಸರು ಕುಡಿಕೆ ಉತ್ಸವದ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟಿರುವಂತಹ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವಿಭಾಗದ ಸಹಕಾರಕ್ಕೆ ವಿಶೇಷ ಧನ್ಯವಾದಗಳು. ಸುದ್ದಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಯೂಟ್ಯೂಬ್ ಲೈವ್ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟಿದ್ದೀರಿ. ತಮಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರು ನಗರ ಠಾಣೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹಕಾರವನ್ನ ಕೊಟ್ಟಿದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೆಳಗ್ಗಿನಿಂದ ಈ ತನಕ ಸಹಕಾರವನ್ನ ಕೊಟ್ಟಿರುವಂತಹ ಸರ್ವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಮಹಾಪೋಷಕರು ದಾನಿಗಳು ವಿಶೇಷವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ತಮಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ವಿವಿಧ ಸಂಘ ಸಂಸ್ಥೆಗಳು ಕೂಡ ಸಹಕಾರವನ್ನ ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ
ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುವಿಗೂ ಶಿವಾಜಿ ಯುವಕ ಮಂಡಲದ ಸರ್ವ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಶಿವಾಜಿ ಯುವಕ ಮಂಡಲದ ಎಲ್ಲ ಸದಸ್ಯರು ಒಂದು ಫೋಟೋ ಸೆಷನ್ಗೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವಾಜಿ ಯುವಕ ಮಂಡಲದ ಎಲ್ಲ ಸದಸ್ಯರು ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ವೇದಿಕೆಯತ್ತ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುದ್ದಿ ಬಿಡುಗಡೆ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಲೈವ್ ಮುಖೇನ ಸಾಕಾರವನ್ನ ಕೊಟ್ಟಿದ್ರಿ. ಪ್ರಜ್ವಲ್ ಪಿಕ್ಸೆಲ್ LED ವತಿಯಿಂದ ಕೂಡ ಸಹಕಾರವನ್ನ ಕೊಟ್ಟಿದ್ರೆ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟಿರುವ ಸರ್ವರಿಗೂ ಒಂದೇ ಮಾತಿನ ಕೃತಜ್ಞತೆಗಳೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಾ ಶಿವಾಜಿ ಯುವಕ ಮಂಡಲದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯ ಕಡೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವಾಜಿ ಯುವಕ ಮಂಡಲದ ಸರ್ವ ಸದಸ್ಯರು ದಯವಿಟ್ಟು ವೇದಿಕೆಯತ್ತ ಒಮ್ಮೆ ಬನ್ನಿ. ಶಿವಾಜಿ ಯುವಕ ಮಂಡಲದ ಎಲ್ಲ ಸದಸ್ಯರು ವೇದಿಕೆಯತ್ತ ಬನ್ನಿ. Yes.